ನಾನು ನಾಗರತ್ನಜ್ಜಿ. ಯಕ್ಷರಂಗ ಕಟೀಲು ಸಿಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಉಡುಪಿ ಮತ್ತು ಬೆಂಗಳೂರು ಈ ಸಂಸ್ಥೆ ನಡೆಸುತ್ತಿರುವಂತಹ ಯಕ್ಷಗಾನ ಕಲಾವಿದರ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಶ್ರೀಯುತ ಐರಬೈಲು ಆನಂದ ಶೆಟ್ಟಿ ಇವರನ್ನು ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಗಂಭೀರ ರಂಗನಡೆಯಿಂದ ಪ್ರಸಿದ್ಧಿ ಹೊಂದಿದ ಮಧ್ಯಮ ತಿಟ್ಟಿನ ಅಗ್ರ ಪಂಕ್ತಿಯ ಕಲಾವಿದರು ಶ್ರೀ ಐರಬೈಲು ಆನಂದ ಶೆಟ್ಟಿಯವರು. ಇವರ ಕೆಲವು ವೇಷಗಳಿಗೆ ಇವರೇ ಸಾಟಿ ಎನ್ನುವಷ್ಟರ ಮಟ್ಟಿಗೆ ಪ್ರೌಢ ಪ್ರತಿಭಾನ್ವಿತ ಕಲಾವಿದರು. ಶ್ರೀಯುತರು ಶ್ರೀ ರಾಮಣ್ಣ ಶೆಟ್ಟಿ ಹಾಗೂ ಶ್ರೀಮತಿ ನರಸಮ್ಮ ಶೆಟ್ಟಿ ದಂಪತಿಯ ಮಗನಾಗಿ ಕುಂದಾಪುರ ತಾಲೂಕಿನ ಐರಬೈಲು ಎಂಬಲ್ಲಿ ದಿನಾಂಕ 15/10/1961 ಜನಿಸಿದರು. ಬಾಲ್ಯದಲ್ಲಿರುವಾಗ ತನ್ನೂರಿನ ಸುತ್ತಮುತ್ತ ನಡೆಯುತ್ತಿದ್ದ ಯಕ್ಷಗಾನ ಬಯಲಾಟವನ್ನು ನೋಡುತ್ತಾ ಬಣ್ಣದ ಬದುಕಿಗೆ ಆಕರ್ಷಿತರಾದರು. ಬಳಿಕ 7ನೆಯ ತರಗತಿಗೆ ತನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ 15ನೆಯ ವಯಸ್ಸಿಗೆ ಕಲಾ ಜೀವನಕ್ಕೆ ಪಾದಾರ್ಪಣೆಗೈದರು. ಶ್ರೀ ಹಾರಾಡಿ ಸರ್ವೋತ್ತಮ ಗಾಣಿಗರ ಶಿಷ್ಯರಾಗಿ ಯಕ್ಷಗಾನ ನೃತ್ಯವನ್ನು ಅಭ್ಯಾಸ ಮಾಡಿದರು. ನಂತರ ಸತತ ಪರಿಶ್ರಮದಿಂದ ತನ್ನ ಪ್ರತಿಭೆಯನ್ನು ಹೊರಗೆ ಹಚ್ಚಿ ಸಾಧನೆಯ ಉತ್ತುಂಗ ಶಿಖರವನ್ನೇರಿದರು. ಮಾರಣಕಟ್ಟೆ ಮೇಳದಲ್ಲಿ ಪ್ರಥಮ ಬಾರಿಗೆ ಗೆಜ್ಜೆ ಕಟ್ಟಿದ ಇವರು 46 ವರ್ಷಗಳ ಕಾಲ ಅದೇ ಮೇಳದಲ್ಲಿ ತನ್ನ ಕಲಾ ಬದುಕನ್ನು ಸಮೃದ್ಧಗೊಳಿಸಿಕೊಂಡರು. ವೃತ್ತಿ ಜೀವನದ ಸಾರ್ಥಕ 46 ಸಂವತ್ಸರಗಳನ್ನು ಒಂದೇ ಮೇಳದಲ್ಲಿ ಕಳೆದಿರುವುದು ಇವರ ಕಲಾನಿಷ್ಠೆಗೆ ಸಾಕ್ಷಿ. 2ನೇ ವೇಷಕ್ಕೆ ಹೇಳಿ ಮಾಡಿಸಿದಂತಹ ಅಂಗಸೌಷ್ಠವ, ಉತ್ತಮ ಭಾವಾಭಿವ್ಯಕ್ತಿ, ಗಂಭೀರವಾದ ಸ್ವರ, ಪಾಂಡಿತ್ಯಪೂರ್ಣ ವಾಗ್ಝರಿ, ವಿಶಿಷ್ಟವಾದ ನಡೆ, ತನ್ನದೇ ಶೈಲಿಯ ನೃತ್ಯದಿಂದ ಯಕ್ಷರಂಗದ ಏಕಮೇವಾದ್ವಿತೀಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಕಂಸ, ಮೂಕಾಸುರ, ಕಾಲನೇಮಿ, ಕೀಚಕ, ವೀರಮಣಿ, ದುಷ್ಟಬುದ್ಧಿ, ಹರಿಶ್ಚಂದ್ರ, ಅರ್ಜುನ, ಕರ್ಣ, ಭಸ್ಮಾಸುರ, ರಾವಣ, ಶ್ರೀರಾಮ, ದುರ್ಜಯ, ಕೌಮಾಸುರ, ಕೌಂಡ್ಲಿಕ, ಹಿರಣ್ಯಕಶಿಪು ಮುಂತಾದ ಪಾತ್ರಗಳು ಪ್ರೇಕ್ಷಕರ ಮನದಲ್ಲಿ ಇನ್ನೂ ಅಚ್ಚಳಿಯದೆ ಉಳಿದಿವೆ. ಯಕ್ಷರಂಗದ ಮೇರು ನಟರಾಗಿರುವ ಇವರಿಗೆ ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹವಾಗಿಯೇ ಸಂದಿದೆ. ಅಲ್ಲದೆ ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ಬಾಳ ಸಂಗಾತಿಯಾದ ಜಯರಾಣಿ ಶೆಟ್ಟಿ ಇವರೊಂದಿಗಿನ ಸಂತೃಪ್ತ ಜೀವನದಲ್ಲಿ ಅರಳಿದ ಕುಸುಮಗಳೇ ಶಿಥಿಲ್ ಶೆಟ್ಟಿ, ಶಿಲ್ಪಾ, ಸೀಮಾ. ತನ್ನ ಕಲಾ ಬದುಕಿಗೆ ಮನೆಯವರ ಸಹಕಾರವನ್ನು ತುಂಬು ಮನದಿಂದ ನೆನೆಯುತ್ತಾರೆ. ಈಗಲೂ ಕೂಡ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ ಕಲಾ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ಕಲಾ ಬದುಕು ಹಸನಾಗಲಿ ಎಂಬ ಆಶಯದೊಂದಿಗೆ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ತಾವು ಕಳೆದೊಂದು 4 ದಶಕಗಳಿಂದ ಅಂದರೆ 43 ವರ್ಷ 44 ವರ್ಷಗಳಿಂದ ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ನಡುತಿಟ್ಟು ಬಡಗು ತಿಟ್ಟಿನಲ್ಲಿ ಎದುರು ವೇಷಧಾರಿಯಾಗಿ ನಮ್ಮಲ್ಲಿ 2ನೇ ವೇಷಧಾರಿ ಅಂತ ಹೇಳ್ತಾರೆ. ಹೌದು, ಕರೆಕ್ಟ್. ಬಡಗು ತಿಟ್ಟಿನಲ್ಲಿ 2ನೇ ವೇಷಧಾರಿ ಅಂತ ಹೇಳ್ತಾರೆ. ಈ ಒಂದು ಇದರಲ್ಲಿ ನೀವು ಒಳ್ಳೆಯ ಖ್ಯಾತಿಯನ್ನು ಗಳಿಸಿಕೊಂಡಿದ್ದೀರಿ ಅಂತ ಜನಾಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಅಂದ್ರೆ ನೇರ ನಾವು ಯಕ್ಷಗಾನದ ವಿಚಾರಕ್ಕೆ ಸಂದರ್ಶನಕ್ಕೆ ಬರುವುದಿದ್ರೆ ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್? ಹಿನ್ನೆಲೆ ಅಂತ ಹೇಳಿದ್ರೆ, ನಾನು ಸಣ್ಣ ಇರುವಾಗ ಯಕ್ಷಗಾನ ನೋಡ್ತಾ ಇದ್ದೆ. ಯಕ್ಷಗಾನ ನೋಡ್ತಾ ಇರುವಾಗಲೇ ಏನು ನನಗೆ ಯಕ್ಷಗಾನ ಮಾಡಿದರೆ ಹೇಗೆ ಒಂದು ಕಲಾವಿದ ಆದರೆ ಅಂತ ಹೇಳುವ ಒಂದು ಗೀಳು ಹುಟ್ಟಿತ್ತು. ಅಂದ್ರೆ ಅದಕ್ಕೆ ಕಾರಣ ಏನು? ಅಂದರೆ ಯಕ್ಷಗಾನದ ಬಗ್ಗೆ ಒಂದು ಯಾವುದೋ ಒಂದು ಆಸಕ್ತಿ ನಾನು ಸಣ್ಣವನಿರುವಾಗಲೇ. ಆವಾಗ ನಮ್ಮ MM ಹೆಗಡೆ ಅಂತ ಹೇಳಿ ಅವರು ಯಕ್ಷಗಾನ ಭೀಷ್ಮ ಅಂತ ಹೇಳಿಸ್ಕೊಂಡಿದ್ರು. ಅವರು ಮಾಣಗಟ್ಟೆ ಮೇಳವನ್ನು ಆ ವರ್ಷ ಪ್ರಥಮವಾಗಿ ಮಾಡ್ತಾ ಇದ್ದಾರೆ. ಆವಾಗ ನಾನು ಅವರಲ್ಲಿ ವಿಚಾರ ಮಾಡಿದೆ, ನನಗೆ ಯಕ್ಷಗಾನ ಸೇರಬೇಕು ಅಂತ ಉಂಟು ಹಾಗೆ ಅಂತ. ಆಯಿತು ಬಾ ಮಾರಾಯ, ನಾನಿದ್ದೇನೆ ಬಾ ಅಂತ ಹೇಳಿದರು. ಹೆಚ್ಚಾಗಿ ಹೇಳಬೇಕಂತ ಹೇಳಿದ್ರೆ ಅವರ ಗರಡಿಯಲ್ಲಿ ನಾನು ಅಭ್ಯಾಸ ಮಾಡಿದ್ದು. ಹೆಚ್ಚಿನವ್ರಿಗೆ ಗೊತ್ತಿದೆ MM ಹೆಗಡೆಯವರು ಅಂತ ಹೇಳಿದರೆ. ಹೊರಗಡೆಯಲ್ಲಿ
ಕೆಲವು ವರ್ಷ ಅವರು ಯಕ್ಷಗಾನವನ್ನು ಬಿಡುವವರೆಗೆ ಅವ್ರ ಜೊತೆಯಲ್ಲಿ ಅಂದರೆ ಸತತವಾಗಿ ಮಾಣಗಟ್ಟೆ ಒಂದೇ ಮೇಳದಲ್ಲಿ ಇದು 44ನೇ ವರ್ಷವು. ಪ್ರಥಮ ನಾನು ಗೆಜ್ಜೆ ಕಟ್ಟಿದ್ದೆ ಅಲ್ಲಿ, ಈಗಲೂ ಅಲ್ಲಿ ಮಾಣಗಟ್ಟೆಲ್ಲ ಇದೆ 44ನೇ ವರ್ಷ. ಹೀಗೆ ನೀವು ಯಕ್ಷಗಾನ ಅಂದ್ರೆ ನಿಮಗೆ ಯಕ್ಷಗಾನದ ಗುರುಗಳು ಕೂಡ ಅವರೇ? ಸಾಮಾನ್ಯ ಮೇಳದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಗುರುಗಳು ಹರಾಡಿ ಸುರಗಾಣಿಗ ಅಂತ ಹೇಳಿ ಅವರು ಸ್ವಲ್ಪ ಎಲ್ಲ ತಿದ್ದುಪಡಿ ಕಟ್ಟಿಕೊಳ್ಳಿಕ್ಕೆಲ್ಲ ಅಭ್ಯಾಸ ಮಾಡಿದವರು. ಹರಾಡಿ ಸುರಗಾಣಿಗ ಅಂತ ಅವರು ಈಗ ಮುಂದತ್ತು ಮೇಳದಲ್ಲಿದ್ದಾರೆ. ಈಗ ನೋಡಿ, ಬಹಳ ವೈವಿಧ್ಯತೆಯನ್ನು ಈ ಯಕ್ಷಗಾನ ಕಲೆ ಒಳಗೊಂಡಿದೆ. ವೇಷಭೂಷಣದಲ್ಲಿರಬಹುದು, ಅಥವಾ ಮಾತುಗಾರಿಕೆಯಲ್ಲಿ, ಆಶು ಮಾತುಗಾರಿಕೆಯಲ್ಲಿರಬಹುದು, ಅಥವಾ ರಂಗನಡೆಯಲ್ಲಿರಬಹುದು, ಅಥವಾ ಕಥೆಯನ್ನು ಪ್ರಸ್ತುತಪಡಿಸುವ ವಿಧಾನದಲ್ಲಿರಬಹುದು. ಈ ಎಲ್ಲದರಲ್ಲೂ ಕೂಡ ಅತ್ಯಂತ ವಿಶಿಷ್ಟತೆಯನ್ನು, ವೈವಿಧ್ಯತೆಯನ್ನು ಯಕ್ಷಗಾನ ಕಲೆ ಒಳಗೊಂಡಿದೆ. ಇಷ್ಟು ವೈವಿಧ್ಯತೆ ಒಳಗೊಂಡ ಕಲೆಯಲ್ಲಿ ಮತ್ತಷ್ಟು ವೈವಿಧ್ಯತೆಯನ್ನು ಅಪೇಕ್ಷಿಸುವುದು, ಅದು ಪ್ರೇಕ್ಷಕರಾಗಿರಬಹುದು ಅಥವಾ ಯಾರಾಗಿರಬಹುದು, ಅದು ಎಷ್ಟು ಸಮಂಜಸ ಅಂತ ನಿಮಗೆ ಕಾಣ್ತದೆ? ಸರ್, ನನ್ನ ಲೆಕ್ಕದಲ್ಲಿ ಈಗಲೂ ಸ್ವಲ್ಪ ಹೆಚ್ಚಾಗಿದೆ ಅಂತ ಕಾಣುತ್ತೆ. ಯಾಕಂತೇಳಿದ್ರೆ ನಮ್ಮ ಕಾಲದಲ್ಲಿ ಇರಲಿಲ್ಲ. ಯಾಕೆ ನಾನು ಯಕ್ಷಗಾನಕ್ಕೆ ಸೇರ್ಪಡೆ ಆಗುವಾಗ ಇರಲಿಲ್ಲ. ಅವಾಗ ಏನಿದ್ರು ಎಲ್ಲ ಒಂದು ತಿಟ್ಟು ಅಂತ ಇತ್ತು, ಒಂದು ಸಂಪ್ರದಾಯ. ಯಾವ ವೇಷಕ್ಕೆ ಯಾವ ಸಂಪ್ರದಾಯ ಹೇಗೆ ಮಾಡಬೇಕು, ಕರ್ಣನ ವೇಷ ಅಂದರೆ ಹೀಗೆ ಇರಬೇಕು, ಕೌರವನ ವೇಷ ಹೀಗೆ ಇರಬೇಕು, ವಿಭೀಷಣ ಅಂದರೆ ಹೀಗೆ ಇರಬೇಕು. ಈಗ ಅದೆಲ್ಲ ಸುಧಾರಣೆ ಆಗಿ ಬದಲಾವಣೆ ಆಗಿದೆ. ಮೊದಲು ನಾವು ಕರ್ಣನ ವೇಷ ಮಾಡಿದ್ರೆ ಮೊದಲು ಯಕ್ಷಗಾನ ನೋಡುವವರಿಗೆ ಕರ್ಣನ ವೇಷ ಬಂದರೆ ಕರ್ಣನೇ ಬಂದ ಅಂತ ಅವರ ಕಲ್ಪನೆಗೆ ಬರ್ತಿತ್ತು. ಕರೆಕ್ಟ್. ಈಗ ಕರ್ಣ ಯಾರು, ಅರ್ಜುನ ಯಾರು, ಕೌರವ ಯಾರು, ಅದರ ವ್ಯತ್ಯಾಸಗಳು ಬಹಳ ಕಡಿಮೆ ಆಗಿದೆ. ಅಂದ್ರೆ ನಾನು ಹೇಳುವುದೇನಂತ ಹೇಳಿದ್ರೆ, ಈ ಯಕ್ಷಗಾನದ ಮಟ್ಟಿಗೆ ಬೇರೆ ಇದರಲ್ಲಿ ಹೇಳುವುದಿಲ್ಲ. ಯಕ್ಷಗಾನಕ್ಕೆ ನಮ್ಮ ಪರಂಪರೆ ಬೇಕೇ ಬೇಕು. ಅದನ್ನು ಸ್ವಲ್ಪ ಮಟ್ಟಿಗೆ ಆದರೂ ಉಳಿಸ್ಕೊಳ್ಬೇಕು. ಈಗ ಇದ್ದವರಾಗಲಿ ಇನ್ನು ಬರುವವರಾಗಲಿ ಹಿಂದಿನವರ ಕತೆ ಹೇಗೋ ಆಯಿತು ಬಿಡಿ, ಆ ಹಿಂದಿನವರ ಒಂದು ನಡೆ, ಆ ಪರಂಪರೆ ಇದೆಯಲ್ಲ, ಅದನ್ನು ಯಕ್ಷಗಾನದಲ್ಲಿ ಉಳಿಸ್ಕೊಂಡಿರೋದು ಯಕ್ಷಗಾನ ಅನಿಸ್ಕೊಳ್ಬೋದು ಅಂತ ನಾನು ಅನಿಸ್ತೇನೆ. ಕರೆಕ್ಟ್. ಈಗ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತಂದ್ರೆ ಏನು ಸರ್? ಸಾಂಪ್ರದಾಯ ಅಂತ ಹೇಳಿದ್ರೆ ಹಿಂದಿನವರೊಂದು ಮಾಡಿ ಇಟ್ಟದ್ದಿದೆ. ಅದೇ ನಾನೀಗ ಹೇಳಿದ್ನಲ್ಲ, ಹಾಗೆ ಯಾವ ವೇಷಗಳಿಗೆ ಹೇಗೆ ಎಷ್ಟು ಕುಣಿಬೇಕು, ಯಾವ ರೀತಿಯಲ್ಲಿ ನಡೆಯಲು ಹೋಗಬೇಕು, ರಂಗ ಪ್ರವೇಶ ಹೇಗೆ ಅನ್ನುವಂಥ ಒಂದು ಇದು ನಡೆ ಮಾಡಿ ಇಟ್ಟಿದ್ದಾರೆ ಹಿಂದಿನವರು. ನನಗನಿಸುವುದು ಅಂದರೆ ಅದು ನಾನು ಯಾಕಂದರೆ ಭಾಳ ವರ್ಷ ಹಿಂದಿನಿಂದ ಯಕ್ಷಗಾನಕ್ಕೆ ಬಂದವ. ನನಗನಿಸುವುದು ಯಕ್ಷಗಾನದ ಸಂಪ್ರದಾಯ ಅಂತ ಹೇಳಿದ್ರೆ ಅದು ಕರೆಕ್ಟ್. ಈಗಿನದ್ದು ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಸಿನಿಮಾ ಆಗಿದೆ. ಈಗ ಯಕ್ಷಗಾನ ಹೋಗಿ ಸಿನಿಮಾ ಆಗಿದೆ. ಆದರೆ ಇತ್ತೀಚಿನ ಜನರು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕೊಡ್ತಾ ಇದ್ದಾರೆ. ಅದು ಈಗ ಕೆಲವೇ ಸಮಯದಿಂದ ಈಚೆಗೆ ಅದು ಮತ್ತೆ ಪುನಃ ಬದಲಾವಣೆ ಆಗ್ತಾ ಇದೆ. ಆ ಮೊದಲನೇದು ಬೇಕು ಅಂತ ಹೇಳುವಂಥ ಬದಲಾವಣೆ ಆಗ್ತಾ ಇದೆ. ಅದೇ ಈಗಿನ ಹುಡುಗರು ಅಥವಾ ಇನ್ನು ಬರುವ ಹುಡುಗರು ಅದರ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಕೊಟ್ಟರೆ, ಆ ನಡೆಯನ್ನು ಕಲಿತರೆ ಯಕ್ಷಗಾನವಾಗಿ ಉಳಿಸ್ಬೋದು ಅಂತ ನಾನು ಅನಿಸಿಕೆ. ಈಗ ನೋಡಿ ಸರ್, ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಈ ಸೋದರ ಕಲೆಗಳಿಂದ ಅಂದ್ರೆ ಭರತನಾಟ್ಯ, ಕೂಚುಪುಡಿ, ನಾಟಕ, ಸಿನಿಮಾ ಇವುಗಳಿಂದೆಲ್ಲ ನಾವು ಎರವಲು ಪಡೆದುಕೊಳ್ಳುವಂಥದ್ದು ಎಷ್ಟು ಸೂಕ್ತ ಅಂತ ನಿಮ್ಗೆ ಅನ್ನಿಸ್ತದೆ? ನನಗೆ ಅದು ಯಕ್ಷಗಾನಕ್ಕೆ ಅದು ಬೇಡ ಅನಿಸ್ತು. ನಮ್ಮದೇ ಆದ ಯಕ್ಷಗಾನ ಇದೆಯಲ್ಲ, ಯಕ್ಷಗಾನದ ಹಾಡಿದೆ, ಯಕ್ಷಗಾನದ ಲಯ ಇದೆ, ಯಕ್ಷಗಾನದಲ್ಲಿ ಯಾವ ನಡೆಯಲ್ಲಿ ಹೋಗಬೇಕು ಅಂತ ಆದ ಕ್ರಮ ಇದೆ. ಅದೇ ಯಕ್ಷಗಾನದ್ದೇ ನಾವು ಮಾಡಿದರೆ ಯಕ್ಷಗಾನ ಆಗ್ತದೆ. ಬಿಟ್ಟರೆ ಬೇರೆ ಹೊರಗಡೆಯಿಂದ ತಂದು ಹಾಕಿದರೆ ಅದಾಗೋದು ನೀವು ಹೇಳಿದ ಹಾಗೆ ಕೂಚುಪುಡಿಯೋ ಅಥವಾ ಭರತನಾಟ್ಯವೋ. ನಮ್ಮದು ಯಕ್ಷಗಾನ ಅಂತ ಹೇಳೋದು ಭರತನಾಟ್ಯ ಅಲ್ಲ. ಕರೆಕ್ಟ್. ಯಕ್ಷಗಾನದ ನಾಟ್ಯವೇ ಬೇರೆ. ಆ ಯಕ್ಷಗಾನದ ನಾಟ್ಯವೇ ಇದೆಯಲ್ಲ, ಆ ಯಕ್ಷಗಾನದ ನಾಟ್ಯವೇ ಮಾಡಿದರೆ ಯಕ್ಷಗಾನ ಯಾಕೆ ಆಗುವುದಿಲ್ಲ? ಈಗ ಅದನ್ನು ಬಿಟ್ಟು ಅದೇ ಈಗ ಭರತನಾಟ್ಯ ಇದೆಲ್ಲ ಅಂದರೆ ನಾವು ಜನರನ್ನು ರಂಜಿಸ್ತೇವೆ ಅಂತೇಳಿ ಹೋದ್ರು. ನಾವು ಯಕ್ಷಗಾನದ ನೃತ್ಯದಲ್ಲೇ ಜನರನ್ನು ರಂಜಿಸಲಿಕ್ಕೆ ಸಾಧ್ಯ ಉಂಟು. ಕರೆಕ್ಟ್. ಯಾಕಂದ್ರೆ ಯಕ್ಷಗಾನದ ನೃತ್ಯ ಬೇರೆ ಯಾವುದರಲ್ಲೂ ಇಲ್ಲ. ಕರೆಕ್ಟ್. ಬೇರೆ ನೃತ್ಯವನ್ನು ತಂದು ಯಕ್ಷಗಾನಕ್ಕೆ ಹಾಕೊಳ್ಬೋದು, ಬಿಟ್ಟರೆ ಯಕ್ಷಗಾನ ನೃತ್ಯ ಬೇರೆ ಯಾವುದರಲ್ಲಿ ಇಲ್ಲ. ಆದ್ದರಿಂದ ನಿಜವಾದ ನೃತ್ಯ ಅಂತ ಹೇಳಿದ್ರೆ ಯಕ್ಷಗಾನ ನೃತ್ಯ. ಅದರಲ್ಲಿ ನಾವು ಜನರನ್ನು ಮೆಚ್ಚಿಸಬಹುದು, ಯಕ್ಷಗಾನವನ್ನು ಉಳಿಸಬಹುದು ಅಂತ ನನ್ನ ಅನಿಸಿಕೆ.
ನೋಡಿ ಸರ್, ಈಗ ನಿಮ್ಮ ಅನಿಸಿಕೆಯಲ್ಲಿ ಇವತ್ತಿನಿಂದ ಒಂದು 20-30 ವರ್ಷಗಳಲ್ಲಿ ನಿಮ್ಮ ಒಂದು 44 ವರ್ಷದ ತಿರುಗಾಟದ ಅನುಭವ ಉಂಟು. ಹಿಂದೆಗೂ ಇವಾಗಕ್ಕೂ ನೀವು ಕಂಡುಕೊಂಡಂತಹ ಗಮನೀಯವಾದಂತಹ ಬದಲಾವಣೆಗಳು, ಅಂದರೆ ಇದು ಬಹಳ ಅದ್ಭುತವಾದಂತಹ ಪರಿಣಾಮವನ್ನು ಕೊಟ್ಟಿದೆ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಅಂತಹ ಬದಲಾವಣೆಗಳನ್ನು ನೀವು ಯಾವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಯಾವುದರಲ್ಲೆಲ್ಲ, ವೇಷಭೂಷಣದಲ್ಲಿ ಆಗಿರ್ಬೋದು, ಭಾಗವತಿಕೆಯಲ್ಲಿ ಆಗಿರ್ಬೋದು, ಅಥವಾ ಕಥೆಯನ್ನು ನಡೆಸುವುದರಲ್ಲಿ ಆಗಿರಬಹುದು, ಹಿಮ್ಮೇಳ ಮತ್ತು ಇದು ನಮ್ಮ ಚೌಕಿಯ ಒಂದು ಚಿತ್ರಣದಲ್ಲಿ ಇರಬಹುದು. ಹೌದು, ಅದರಲ್ಲೆಲ್ಲ ತುಂಬಾ ಬದಲಾವಣೆ ಆಗಿದೆ. ಹೇಗೆ ಒಂದೊಂದೇ ದಯವಿಟ್ಟು ಹೇಳಿ. ಮೊದಲು ನಾವು ಚೌಕಿ ಅಂತ ಹೇಳಿದ್ರೆ ಬಹಳ ಹಿಂದೆ ಸುತ್ತಲೂ ಈ ಸೊಪ್ಪನ್ನು ಕಟ್ಟಿ ಚೌಕಿ ಮಾಡ್ತಾ ಇದ್ರು. ಕರೆಕ್ಟ್. ಬಹಳ ಹಿಂದೆ ಅಂದ್ರೆ ನಾನು ಸೇರ್ಪಡೆ ಆಗಲು ಇತ್ತದು. ಮತ್ತೆ ಮೇಲ್ಗಡೆ ಏನಿಲ್ಲ, ಯಾವ ಹನಿಗೆ ಬೀಳಲಿ ಏನೇ ಆಗಲಿ ಅದರಲ್ಲಿ ಕೂತ್ಕೊಂಡು ವೇಷ ಮಾಡಬೇಕು ಅಂತ ಪರಿಸ್ಥಿತಿ ಇತ್ತು. ಆವಾಗ ಲೈಟಿನ ವ್ಯವಸ್ಥೆಗಳಿಲ್ಲ. ಆವಾಗ ಈ ಗ್ಯಾಸ್ ಲೈಟ್ ಅಂತ ಹೇಳ್ತಾರಲ್ಲ, ಅದು ಆ ಲೈಟಿನ ವ್ಯವಸ್ಥೆ, ಮೈಕಿನ ವ್ಯವಸ್ಥೆ ಎಲ್ಲ ಸರಿ ಇರಲಿಲ್ಲ ಆವಾಗ. ಈಗ ಅದೆಲ್ಲ ತುಂಬ ಬದಲಾವಣೆ ಆಗಿದೆ. ಅದೆಲ್ಲ ಒಪ್ಪುವಂಥದ್ದು. ಯಾಕಂತ ಹೇಳಿದ್ರೆ ಅದು ಬೇಕು. ಈಗ ನಾವು ಕೂತ್ಕೊಳ್ಳೋ ಚೌಕಿ ಮನೆ ಅಂತ ಹೇಳಿದ್ರೆ ಈಗ ನಾವು ಮನೆಯಲ್ಲಿ ಕೂತ ಹಾಗೆ ಆಗ್ತದೆ, ಅಷ್ಟು ವ್ಯವಸ್ಥೆ ಆಗಿದೆ. ಮತ್ತೆ ಚೌಕಿಯ ವಾತಾವರಣ ಹೇಗಿತ್ತು? ಅಂದ್ರೆ ಕಲಾವಿದರ ನಡುವಿನ ಒಂದು ಒಡನಾಟ, ಅದು ಮುಂಚೆಗೂ ಈಗಕ್ಕೂ ಏನು ವ್ಯತ್ಯಾಸ ಕಾಣ್ತೀರಿ ನೀವು? ಕಲಾವಿದರ ಒಡನಾಟ ಮೊದಲಿನಿಂದ ಈಗಲಿಂದ ಸ್ವಲ್ಪ ಈಗಲೇ ಸುಧಾರಣೆ ಇರಬಹುದು ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿ ಮೊದಲು ಈ ದೊಡ್ಡ ಕಲಾವಿದರು ಸಣ್ಣ ಕಲಾವಿದರನ್ನ ಮಾತಾಡಿಸುವುದು ಬಹಳ ಕಡಿಮೆ, ತಾತ್ಸಾರದಿಂದ ನೋಡೋದು ಆವಾಗ. ಈಗ ಹಾಗಲ್ಲ. ಈಗ ದೊಡ್ಡ ಕಲಾವಿದರಿಂದ ಸಣ್ಣ ಕಲಾವಿದನವರೆಗೂ ಅಣ್ಣ ತಮ್ಮಂದ್ರ ಹಾಗೆ ಚೌಕಲ್ಲೇ ಇರ್ತಾರೆ. ಅದು ತುಂಬ ಖುಷಿ ನನಗೆ. ಬದಲಾವಣೆ ಆಗಿದೆ ಅದು. ಮತ್ತು ವೇಷಭೂಷಣಗಳಲ್ಲಿಯೂ ಮೊದಲಿನಿಂದ ಈಗಿನ ಇದಕ್ಕೆಲ್ಲ ಚಿತ್ರಣಗಳೆಲ್ಲ ಬದಲಾವಣೆ ಆದದ್ದು ಸಂತೋಷವೇ. ಮೊದಲು ಹಿಂದಿನ ವೇಷಗಳೆಲ್ಲ ಅಂತ ಹೇಳಿದ್ರೆ ಈಗ ಅದು ಯಾರು ನೋಡ್ಲಿಕ್ಕಿಲ್ಲ ಬಿಡಿ. ಅದು ಆವಾಗ ಆ ಕಾಲದಲ್ಲಿ ಆಯಿತು ಅದು. ಈಗ ವೇಷದ ಚಿತ್ರಣಗಳು ಮತ್ತು ಹಾಕುವಂಥ ಒಡವೆ ಇದೆಲ್ಲ ಬದಲಾವಣೆ ಉಂಟಲ್ಲ, ಅದೆಲ್ಲ ತುಂಬಾ ಬದಲಾವಣೆ ಆಗಿದೆ. ಅದೆಲ್ಲ ಯಕ್ಷಗಾನಕ್ಕೆ ಪೂರಕವೇ ಅಂತ ನೀವು ಹೇಳಬೇಕು. ಪೂರಕವೇ, ಅದೇನೋ ಮಾರಕ ಅಂತ ನಾ ಹೇಳಲಿಕ್ಕಿಲ್ಲ. ಮತ್ತೆ ಯಕ್ಷಗಾನದ ಈ ಮುಖವರ್ಣಿಕೆಯ ವಿಚಾರಗಳಲ್ಲಿ ಮುಖವರ್ಣಿಕೆ ಅದೇ ಅಂದ್ರೆ ಈಗಿನ ವಾತಾವರಣಕ್ಕೆ ಮಾಡುವ ವರ್ಣನೆ ಬೇಕು. ಯಾಕೆ ಮೊದಲು ಈ ಲೈಟಿನ ವ್ಯವಸ್ಥೆಗಳಿಲ್ಲ. ಕರೆಕ್ಟ್. ಅವಾಗ ಹೇಗಿದ್ರು ಅದು ಹೇಗೆ ಬರ್ಕೊಂಡು ಬಂದಿದ್ದಾರೆ ಅಂತ ಸರಿ ಯಾರಿಗೂ ಕಾಣಿಸ್ತಿರ್ಲಿಲ್ಲ ಅವಾಗ. ಈಗ ಎಲ್ಲ ಲೈಟಿನ ವ್ಯವಸ್ಥೆಗಳೆಲ್ಲ ಆಗಿದೆ, ಬೆಳಕಿನ ವ್ಯವಸ್ಥೆ. ಅದಕ್ಕೆಲ್ಲ ಈಗ ಮುಖವರ್ಣಿಕೆ ಎಲ್ಲ ತುಂಬಾ ಸುಧಾರಣೆ ಆಗಿದೆ ಈಗ. ಅಂದರೆ ಒಬ್ಬೊಬ್ಬರೊಂದು ರೀತಿ ಮಾಡ್ಬೋದು. ಅದರಲ್ಲಿಯೂ ನಮ್ಮ ಆ ಕಡೆಯವರು ತೆಂಕಿನವರದ್ದು ಈ ಬಣ್ಣದ ವೇಷ ಇದೆಯಲ್ಲ, ಅದೆಲ್ಲ ತುಂಬ ಈಗ ಒಂದು ರೀತಿ ಭೀಕರವಾದಂಥ ವೇಷಗಳು. ಮತ್ತು ನಿಷ್ಠೆ ಇದೆ ಅವರಿಗೆ ಈ ಬಣ್ಣದ ವೇಷ ಮಾಡೋರು. ಯಾಕಂತ ಹೇಳಿದ್ರೆ ರಂಗಸ್ಥಳದಲ್ಲಿ ಇರುವುದು ಒಂದು ಅರ್ಧ ಗಂಟೆನೂ ಇರುವುದಿಲ್ಲ ಹೆಚ್ಚಾಗಿ. ಆದರೆ ಚೌಕಿಯಲ್ಲಿ ಸಾಮಾನ್ಯ ಒಂದು 4 ಗಂಟೆ ಹೊತ್ತು ಅದರ ಬಗ್ಗೆ ಪ್ರಯತ್ನ ಮಾಡ್ತಾರೆ, ವೇಷ ಮಾಡೋ ಬಗ್ಗೆ. ಆ ಮಟ್ಟಿಗೆ ಮೆಚ್ಚುವಂಥದ್ದು. ಈಗ ಮೊದಲಿನವರದ್ದೆಲ್ಲ ಆ ಪ್ರಯತ್ನ ಇರಲಿಲ್ಲ. ಈಗಿನವರದ್ದು ವೇಷ ತೋರಿಸ್ಲಿಕ್ಕಾಗಿ ಆ ರೀತಿಯ ಪ್ರಯತ್ನ ಮಾಡ್ತಾರೆ. ಒಂದು ಅರ್ಧ ಗಂಟೆ ಕೆಲಸ ಇದ್ರು ಅಂದ್ರೆ ಹೆಚ್ಚಿನ ವಿಚಾರಗಳಲ್ಲಿ ಒಳ್ಳೆಯದೇ ಆಗಿದೆ ಅಂತ ನೀವು ಹೇಳುದು. ಹಿಂದೆಗೆ ಕಂಪೇರ್ ಮಾಡಿದ್ರೆ ಈಗ ಹೆಚ್ಚು ಒಳ್ಳೆಯದೇ ಇದೆ. ಕೇವಲ ನಾವು ಯಕ್ಷಗಾನದ ದಾರಿಯನ್ನು ಮಾತ್ರ ಬಿಟ್ಟಿದ್ದೇವೆ ಅಂತ. ಈಗ ನೋಡಿ ಸರ್, ಯಕ್ಷಗಾನ ರಂಗಭೂಮಿ ಅನ್ನುವಂಥದ್ದು ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಒಂದು ಮೌಲ್ಯವನ್ನು ಉಳಿಸಿಕೊಂಡಿದೆ. ಈ ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಏನೇನೆಲ್ಲ ಈಗ ಬರ್ತಾ ಇದೆ, ಈ ಮೊಬೈಲು, ಇಂಟರ್ನೆಟ್, ಅದರಿಂದೆಲ್ಲ ತುಂಬಾ ದಾಳಿಯಾಗಿದೆ. ಆದರೂ ಕೂಡ ಯಕ್ಷಗಾನ ತನ್ನ ಒಂದು ಚೈತನ್ಯವನ್ನು ಉಳಿಸಿಕೊಂಡು ಈಗಲೂ ಇಲ್ಲಪ್ಪ ರಾತ್ರಿ ಇಡಿಗೆ 15 ಜನ ಆಗಲಿ, 15 ಜನ ಆದ್ರೂ ಇದ್ದಾರಲ್ಲ ಅಲ್ವಾ, ಅಷ್ಟು ತನ್ನ ಮೌಲ್ಯವನ್ನು ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೂ ಇದು ಇದೇ ರೀತಿ ಒಳ್ಳೆಯ ಮೌಲ್ಯವನ್ನು ಉಳಿಸಿಕೊಂಡು ಜನರನ್ನು ರಂಜಿಸ್ತಾ ಇರಬೇಕು ಅಂತಂದ್ರೆ ಇನ್ನೂ ಏನಾದರೂ ಬದಲಾವಣೆಗಳು, ಮಾರ್ಪಾಟುಗಳು ಆಗಬೇಕಾದಂತಹ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಕಾಣ್ತದ? ನಾನು ಹೇಳುವುದಾದ್ರೆ ಇನ್ನು ಇದ್ದಂಥ ಈ ಯಕ್ಷಗಾನದ ಸಂಪ್ರದಾಯವನ್ನೇ ಉಳಿಸ್ಕೊಂಡು ಯಾಕೆ ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದು. ಅದು ಪ್ರಯತ್ನ ನಾವು ಮಾಡಬೇಕು. ಕರೆಕ್ಟ್. ಯಾರು ಕಲಾವಿದರು ಮಾಡಬೇಕು. ದಾರಿ ಬಿಟ್ಟು ಯಕ್ಷಗಾನ ಬಿಟ್ಟು ಹೋಗುವುದಲ್ಲ.
ಯಕ್ಷಗಾನ ಬಿಟ್ಟು ಅದೇ ನಾನು ಹೇಳಿದಾಗ ಯಕ್ಷಗಾನ ಆಗೋದಿಲ್ಲ. ಅದು ಯಕ್ಷಗಾನ ಆಗಿರಬೇಕು ಅಂತ ಆದರೆ ಇದರಲ್ಲಿ ನಾವು ರಂಜಿಸಬೇಕು. ಯಕ್ಷಗಾನ ಹೀಗೆ ಉಂಟು ಅನ್ನೋದನ್ನು ಮುಂದಿನವರಿಗೂ ತೋರಿಸ್ಬೇಕು. ನಾವೀಗ ಏನೋ ಬದಲಾವಣೆ ಮಾಡ್ಕೊಂಡು ಹೋದರೆ ಮುಂದಿನವರಿಗೆ ತಿಳ್ಕೊಳ್ಳೋದು, ಯಕ್ಷಗಾನ ಅಂದ್ರೆ ಬಹುಶಃ ಹೀಗೆ ಇತ್ತು. ಅದಲ್ಲ ನಾನು ಹೇಳೋದು. ಯಕ್ಷಗಾನ ಅನ್ನೋದು ಏನುಂಟು ಅದನ್ನು ಮುಂದಿನವರಿಗೆ ತೋರಿಸ್ಬೇಕು. ಆವಾಗ ಅವ್ರು ತಿಳ್ಕೊಳ್ಬೇಕು, ಹಿಂದೆ ಯಕ್ಷಗಾನ ಅಂದರೆ ಇದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳೋದ್ರ ಬಗ್ಗೆ ನನ್ನ ಲೆಕ್ಕದಲ್ಲಿ ಬದಲಾವಣೆ ಏನು ಬೇಡ. ಯಕ್ಷಗಾನವಾಗೇ ಇರಬೇಕು. ಕರೆಕ್ಟ್. ಆ ಸಂಪ್ರದಾಯವನ್ನು ಉಳಿಸ್ಕೊಂಡು ಅದರಲ್ಲೇ ನಾವು ಮುಂದುವರೆದು ಮುಂದಿನ ಪೀಳಿಗೆಗೂ ಅದನ್ನೇ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಈಗ ನೋಡಿ ಸರ್, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಅಂದ್ರೆ ಉದ್ಯೋಗವಾಗಿಯೇ ಇದನ್ನ ಸ್ವೀಕಾರ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಉದ್ಯೋಗವೇ ಹೌದು. ಈಗಿನ ಕಾಲಕ್ಕೆ ಯಕ್ಷಗಾನವನ್ನು ಉದ್ಯೋಗ, ಫುಲ್ ಟೈಮ್ ಉದ್ಯೋಗ, ವೃತ್ತಿಯನ್ನಾಗಿ ಸ್ವೀಕಾರ ಮಾಡುವಂತಹ ಯುವಕರಿಗೆ ನೀವು ಏನು ಸಲಹೆ ಸೂಚನೆ ಕೊಡಲಿಕ್ಕೆ ಬಯಸ್ತೀರಿ? ಅಂದ್ರೆ ಅವರು ಯಕ್ಷಗಾನಕ್ಕೆ ಬರುವುದರಿಂದ ಅವರಿಗೂ ಹೇಗೂ ಒಳ್ಳೇದಾಗಬೇಕು, ಯಕ್ಷಗಾನಕ್ಕೂ ಅದರಿಂದ ಒಳ್ಳೇದಾಗಬೇಕು. ಇದು ಯಾವ ರೀತಿ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು? ಅಂದರೆ ಯಕ್ಷಗಾನ ಅಂದರೆ ಯಕ್ಷಗಾನದಲ್ಲಿ ಜೀವನ ಸಾಗಿಸಬೇಕು ಅಂತ ಹೇಳಿದ್ರೆ ಏನಾದರೂ ಸ್ವಲ್ಪ ಹೆಸರು ಮಾಡಬೇಕು. ಕರೆಕ್ಟ್. ಸಾಧನೆ ಮಾಡಬೇಕು. ಒಟ್ಟಾರೆ ನಾನು ಬಣ್ಣ ಹಚ್ಚಿ ಕುಣಿತೇನೆ ಅಂತ ಬಂದರೆ ಅವನಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಅದೇ ಇನ್ನು ಯಕ್ಷಗಾನಕ್ಕೆ ಬರುವುದಾದ್ರೆ ಸಾಧನೆಯಿಂದ ಪ್ರಯತ್ನ, ನಾನು ಹೀಗೆ ಮಾಡ್ತೇನೆ, ಇಂಥದ್ದೇ ಆಗ್ತೇನೆ, ನಾನೊಬ್ಬ ಕಲಾವಿದ ಆಗಿ ಬದುಕ್ತೇನೆ ಅನ್ನುವಂಥ ಧೈರ್ಯ ಇದ್ದರೆ ಮಾತ್ರ ಯಕ್ಷಗಾನಕ್ಕೆ ಬರಬೇಕು. ಬಿಟ್ಟರೆ ಇಲ್ಲದೇ ಇದ್ರೆ ಈ ಯಕ್ಷಗಾನದಲ್ಲಿ ಬದುಕೋದು ಕಷ್ಟ ಸರ್. ಕರೆಕ್ಟ್. ಈಗಿನ ಕಾಲಕ್ಕಾದರೂ ಕಷ್ಟವೇ. ಸರ್, ನೀವು ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಿಳ್ಕೊಂಡಿದ್ದೀರಿ? ಅಂದ್ರೆ ಮುಮ್ಮೇಳ ಮಾತ್ರವೋ ಅಥವಾ ಹಿಮ್ಮೇಳ ಏನಾದರೂ ಜ್ಞಾನ ಉಂಟಾ ನಿಮಗೆ? ಹೇಗೆ? ಇಲ್ಲ, ನಾನು ಯಕ್ಷಗಾನದಲ್ಲಿ ಅಂದ್ರೆ ರಂಗಸ್ಥಳದಲ್ಲಿ ನಾನು ವೇಷ ಮಾಡ್ಕೊಂಡು ಪದ್ಯ ಎತ್ತಬಹುದು. ಬಿಟ್ಟರೆ ಮತ್ತೆ ತಾಳ ಹಿಡಿದು ಪದ್ಯ ಹೇಳಲಿಕ್ಕೆಲ್ಲ ಅಭ್ಯಾಸ ಮಾಡಲಿಲ್ಲ. ವೇಷ ಮಾತ್ರ. ಈಗ ನೋಡಿ ಸರ್, ಪ್ರಸಂಗದಲ್ಲೇ ಇರುವ ಕೆಲವು ಅನಪೇಕ್ಷಿತ ಅಂಶಗಳು ಅಂತ ನಾವು ಅಂದುಕೊಳ್ತೇವೆ. ಈಗ ಉದಾಹರಣೆಗೆ ಸುಧನ್ವಾರ್ಜುನ ಪ್ರಸಂಗದಲ್ಲಿ ಪ್ರಭಾವತಿಯ ಒಂದು ಸನ್ನಿವೇಶ ಬರುವಾಗ ಅಲ್ಲಿ ಕೆಲವೆಲ್ಲ ಪದ್ಯಗಳುಂಟು. ಆ ಪದ್ಯಗಳಲ್ಲೆಲ್ಲ ಕೆಲವರು ಬಹಳ ವಿಪರೀತವಾಗಿ ಅರ್ಥಗಾರಿಕೆ ಮಾಡಿ ಒಂಥರ ಪ್ರೇಕ್ಷಕರಿಗೆ ಮುಜುಗರ ಆಗುವಂತಹ ರೀತಿಯಲ್ಲಿ ಆಗ್ತದೆ. ಇಂತಹ ಪದ್ಯಗಳನ್ನು ಬಿಟ್ರೆ ಏನು? ಅಂದ್ರೆ ಬಿಟ್ರೆ ಏನು ಅಂತಂದ್ರೆ ಬಿಡುವುದು ಒಳ್ಳೇದೋ ಅಥವಾ ಅದನ್ನು ಬಿಡಬಾರ್ದು ಅಂತ ಹೇಳ್ತೀರಾ? ಏನು ಹೇಳ್ತೀರಿ ಇದಕ್ಕೆ? ಅಲ್ಲ, ಅದು ಪ್ರಭಾವತಿಗೆ ಇಂತಿಷ್ಟೇ ಪದ್ಯ, ಇಂಥ ಪದ್ಯಗಳು ಅಂತ ಉಂಟು ಮೊದಲು ಮಾಡಿ ಇಟ್ಟದ್ದು. ಆ ಪದ್ಯಗಳನ್ನು ಬಳಸಲೇಬೇಕು. ಅದರಲ್ಲಿ ಪ್ರೇಕ್ಷಕರಿಗೆ ಮುಜುಗರ ಆಗುವಂತ ಮಾತಾಡಬೇಕು ಅಂತ ಇಲ್ಲ. ಯಾಕಂದ್ರೆ ಅದರಲ್ಲೇ ಇದೆ ಸಾಹಿತ್ಯ. ಕರೆಕ್ಟ್. ಹೀಗೆ ಹೇಳಬೇಕು ಅಂತ ಅದರಲ್ಲೇ ಸಾಹಿತ್ಯದಲ್ಲೇ ಇದೆ. ಅದು ಆ ಪದ್ಯದ ಸಾಹಿತ್ಯದಲ್ಲಿ. ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ಕಲಾವಿದರು ಅದನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಕಲಾವಿದರ ತಪ್ಪೇ ವಿನಾ ಖಂಡಿತವಾಗಿ ಕವಿಯ ತಪ್ಪಲ್ಲ. ಕರೆಕ್ಟ್. ಈಗ ನೋಡಿ ಸರ್, ಪುರಾಣೇತರ ಪ್ರಸಂಗಗಳು ಅಂದ್ರೆ ಸಾಮಾಜಿಕ ಇರಬಹುದು ಅಥವಾ ಕಾಲ್ಪನಿಕ ಇರಬಹುದು ಅಥವಾ ಈ ಕ್ಷೇತ್ರ ಮಹಾತ್ಮೆಗಳು, ಅದೆಲ್ಲವೂ ಕೂಡ ಕಾಲ್ಪನಿಕವೇ. ಇದೆಲ್ಲ ಯಕ್ಷಗಾನಕ್ಕೆ ಎಷ್ಟು ಪೂರಕ ಅಂತ ನೀವು ಹೇಳ್ತೀರಿ? ಕಾಲ್ಪನಿಕ ಕ್ಷೇತ್ರದ ಕತೆ ಒಂದು, ಯಾಕಂತ ಹೇಳಿದ್ರೆ ಒಂದು ಕ್ಷೇತ್ರದ ವೈವಿಧ್ಯತೆಯನ್ನು ಅಥವಾ ಅದರ ಚಾರಿತ್ರ್ಯವನ್ನು ತೋರಿಸಬೇಕು ಅನ್ನುವ ಬಗ್ಗೆ ಒಂದು ಕ್ಷೇತ್ರದ ಕಥೆಯನ್ನು ಬರೀತಾರೆ. ಅದನ್ನು ಆಕ್ಷೇಪಿಸಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಅವರು ಅಲ್ಲ, ಒಂದು ಕ್ಷೇತ್ರದ ಮಹಿಮೆ ನಮ್ಮದೊಂದು ಇರಲಿ ಅಂತ ಹೇಳುವಂಥ ಒಂದು ಉದಾಹರಣೆಗೆ ನಮ್ಮದೇ ಮಾರಣಗಟ್ಟೆ ಕ್ಷೇತ್ರ ಮಹಾತ್ಮೆ ಅಥವಾ ಮಂದರ್ತಿ ಕ್ಷೇತ್ರ ಮಹಾತ್ಮೆ, ಕಟೀಲು ಕ್ಷೇತ್ರ ಮಹಾತ್ಮೆ, ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ, ಇದೆಲ್ಲ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅಂದರೆ ಕ್ಷೇತ್ರದ ಒಂದು ಮಹಿಮೆಯನ್ನು ಪ್ರಸಾರ ಮಾಡಲಿಕ್ಕೆ ಅಲ್ಲ, ಅದು ಮಾಡಬಾರ್ದು ಅಂತ ನಮಗೂ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಸಾಮಾಜಿಕ ಕತೆ ಅಂತ ಹೇಳಿದ್ರೆ ಈಗಿನ ಡೇರೆ ಮೇಳದವರಿಗೆ ಒಂದು ಅವಶ್ಯ ಅಂತ ಮಾಡ್ಕೊಂಡಿದ್ದಾರೆ. ಯಾಕೆ ಅದು ಅವ್ರಿಗೆ ಕಲೆಕ್ಷನ್ ಆಗಬೇಕು, ಡೇರೆ ಮೇಳ ಉಳಿಬೇಕಾದ್ರೆ ಸಾಮಾಜಿಕ ಹೊಸ ಪ್ರಸಂಗಗಳು ಬೇಕು, ಪೌರಾಣಿಕದಲ್ಲಿ ಆಗುವುದಿಲ್ಲ, ನಡೆಯುವುದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಬೇಕು ಬೇಡ ಅಂತ ಹೇಳಲಿಕ್ಕೆ ಅಲ್ಲ. ಈಗ ಅದೇ ನನ್ನ ಪ್ರಶ್ನೆ ನೋಡಿ, ಪೌರಾಣಿಕ ಪ್ರಸಂಗಗಳನ್ನೇ ಟಿಕೆಟ್ ಇಟ್ಟು ಆಡಿದ್ರೆ ಜನ ಆಗುದಿಲ್ಲ, ಸಾಮಾಜಿಕ ಟಿಕೆಟ್ ಇಟ್ಟು ಆಡಿದ್ರೆ ಜನ ಆಗ್ತಾರೆ. ಇದಕ್ಕೆ ನಾವು ಎಂತ ಹೇಳಬೇಕು? ಅಲ್ಲ, ಅದೀಗ ಅದಕ್ಕೆ ನಾನು ಉತ್ತರಿಸುವ ಕಷ್ಟ ಆಗ್ತದೆ. ಯಾಕಂದ್ರೆ ಜನ ಆ ರೀತಿಯಾಗಿ ಬದಲಾಗಿದ್ದಾರೆ. ಈಗ ಅವರಿಗೆ ಅದರಲ್ಲಿ ಏನೋ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಅವರಿಗೆ ಏನೂ ಸಿಗುವುದಿಲ್ಲ ಅದರಲ್ಲಿ. ಆದರೆ
ಒಂದು ದಿನದ ರಾತ್ರಿ ಮಟ್ಟಿಗೆ ಹಾ ಕರೆಕ್ಟ್. ಒಂದು ದಿನದ ರಾತ್ರಿ ಮಟ್ಟಿಗೆ ರಾತ್ರಿ ಬೆಳಗ್ಗೆ ಮಾಡಲಿಕ್ಕೆ ಒಂದು ಸಂತೋಷ ಪಡಲಿಕ್ಕೆ ಅಷ್ಟಕ್ಕಾಗಿ ಮಾತ್ರ ಬೇಕು, ಬಿಟ್ಟರೆ ಯಕ್ಷಗಾನದ ಸಂಪ್ರದಾಯ ಉಳಿಸ್ಲಿಕ್ಕಲ್ಲ. ಈಗ ನೋಡಿ ಸರ್, ಒಡ್ಡೋಲಗ ಕ್ರಮಗಳು, ಆಮೇಲೆ ಪೂರ್ವರಂಗ, ಇದೆಲ್ಲ ಬಡಗಿನಲ್ಲಿ ಅಂತೂ ಮಾಯವೇ ಆಗಿಬಿಟ್ಟಿದೆ. ತೆಂಗಿನಲ್ಲಿ ಆದರೂ ಸ್ವಲ್ಪ ಮಟ್ಟಿಗಾದರೂ ಅದು ಉಂಟು. ಬಡಗಿನಲ್ಲಂತೂ ಈಗ ನಾನು ಹೆಚ್ಚಿನ ಕಡೆ ನಾನು ನೋಡಲೇ ಇಲ್ಲ. ಕೆಲವು ಕಡೆ ಇದ್ರೂ ಕೂಡ ಒಂದೊಂದೇ ವೇಷಗಳು ಇದು ಮಾಡ್ತಾ ಇದ್ದೇವೆ. ಈ ಪೂರ್ವರಂಗ, ಒಡ್ಡೋಲಗ ಕ್ರಮ ಇವುಗಳನ್ನು ಉಳಿಸಬೇಕು ಅಂತ ಅನಿಸುವುದಿಲ್ವಾ? ಉಳಿಸಬೇಕು ಅಂತಂದ್ರೆ ನಾವು ಯಾವ ರೀತಿ ಪ್ರಯತ್ನ ಮಾಡಿ ಅದನ್ನು ಉಳಿಸಿಕೊಳ್ಳಬಹುದು? ಅಂದ್ರೆ ಕೊನೆ ಪಕ್ಷ ಡೇರೆ ಮೇಳಗಳನ್ನು ಬಿಡಿ, ಕೊನೆಯ ಪಕ್ಷ ಬಯಲಾಟದ ಮೇಳಗಳು, ಬಯಲಾಟದ ಮೇಳದಲ್ಲಿ ಆದ ಸಂಪ್ರದಾಯ ಉಳಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವೀಗ ನಮ್ಮಲ್ಲಿ ಮಾಡ್ತೇವೆ, 4 ವೇಷದ್ದಾದ್ರೂ ಒಡ್ಡೋಲಗ ಅಂತ ಮಾಡ್ತೇವೆ, ಬಾಲಗೋಪಾಲ 2 ಮಾಡ್ತೇವೆ, ಪೀಠಿಕೆ. ಅಂದ್ರೆ ಕಲಾವಿದರ ಕೊರತೆಗಳು ಇದೆ ಕರೆಕ್ಟ್. ಆದರೂ ಸಂಪ್ರದಾಯ ಉಳಿಸ್ಬೇಕಂತ 1-2 ಆದ್ರೂ ಮಾಡಲೇಬೇಕು. ನಾವೀಗ ಅದಕ್ಕೋಸ್ಕರ ನಾವು ಬಾಲಗೋಪಾಲ, ಪೀಠಿಕೆ ಶ್ರೀವೇಷ ಅಂತ ಬರುತ್ತದು, ಒಡ್ಡೋಲಗ, ಇದನ್ನು ನಮ್ಮಲ್ಲಿ ಇಷ್ಟವರೆಗೆ ನಿಲ್ಲಿಸಲಿಲ್ಲ. ಈಗ ಹೆಚ್ಚಿನ ಬಯಲಾಟ ಮೇಳಗಳೆಲ್ಲ ನಿಂತು ಹೋಗಿದೆ. ಕರೆಕ್ಟ್. ಈಗ ಡೇರೆ ಮೇಳಗಳಲ್ಲಿ ಆಗುವುದಿಲ್ಲ ಬಿಡಿ. ಬಯಲಾಟ ಮೇಳದಲ್ಲಿ ಇದನ್ನು ಪ್ರಯತ್ನ ಪಟ್ಟು ಉಳಿಸಬೇಕು ಅನ್ನೋದೇ ನನ್ನ ಅನಿಸಿಕೆ. ಈಗ ನೋಡಿ ಸರ್, ಸಂಗೀತದ ಉದ್ದ ಆಲಾಪನೆ, ಆಮೇಲೆ ಉದ್ದ ಪದ, ಇವೆಲ್ಲ ಯಕ್ಷಗಾನದ ನಾಟ್ಯಕ್ಕೆ ಅನುಕೂಲವೋ ಅನನುಕೂಲವೋ? ನನ್ನ ಲೆಕ್ಕದಲ್ಲಿ ಅನಾನುಕೂಲ. ಯಾಕಂದ್ರೆ ಅಷ್ಟು ಉದ್ದ ಎಲ್ಲ ಬೇಕಾಗುವುದಿಲ್ಲ. ಮತ್ತೆ ಹೇಳಿದ್ದನ್ನೇ ಹೇಳುವುದು, 4 ಬಾರಿ ಹೇಳಿ ಅದನ್ನೇ ಕುಣಿಯುವುದು. ಈಗ ಏನಂತ ಹೇಳಿದ್ರೆ ಈಗ ಮತ್ತೆ ಪುನಃ ಅದಕ್ಕೆ ಆಕ್ಷೇಪ ಆಗಲಿ ಶುರುವಾಗಿದೆ. ಈಗ ಒಂದು ಸಂದರ್ಭ ಬಂತು, ಕುಣಿಯುವುದೇ ಒಂದು ಯಕ್ಷಗಾನ ಇದು, ಕರೆಕ್ಟ್, ಒಂದು ಸಂದರ್ಭ ಬಂದಿದೆ ಅದು. ಆದ್ರೆ ಈಗ ಅದನ್ನೇ ಆಕ್ಷೇಪಿಸುವ ಜನರು ನಾನು ಈಗ ನೋಡ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ. ಅಷ್ಟು ಬೇಕು, ಅಷ್ಟು ಬೇಡ, ಯಾಕೆ ಸುಮ್ಮನೆ ಅರ್ಧ ಗಂಟೆ 1 ಗಂಟೆ ಕುಣಿಯುವುದೇ ಆಯಿತು ಅಂತ ಹೇಳಿದ್ರೆ, ನಾನು ಹೇಳುವುದಾದ್ರೆ ಅದು ಹಿತಮಿತವಾಗಿದ್ರೆ ಚಂದ. ಕರೆಕ್ಟ್. ಒಂದು ಪದ್ಯದ ಉದ್ದಾಳತೆ ಅಂತ ಇರುತ್ತೆ, ಆ ಪದ್ಯದ ಉದ್ದಾಳತೆ ಎಷ್ಟಿದೆಯೋ ಅಷ್ಟನ್ನು ಮಾಡ್ಕೊಂಡು ಹೋದರೆ ಅದೊಂದು ಚಂದ ಅಂತ ನನ್ನ ಅನಿಸಿಕೆ. ಅಲ್ಲ, ಈಗಿನ ಹುಡುಗರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ನನ್ನ ಅನಿಸಿಕೆ ಹಾಗೆ. ಅದನ್ನು ಸ್ವಲ್ಪ ಈಗಿನ ಪೀಳಿಗೆಯ ಹುಡುಗರು ಅದನ್ನು ಅನುಕರಿಸಲಿ, ಅದನ್ನು ಉಳಿಸ್ಕೊಳ್ಳಿ ಅಂತ ನನ್ನ ಅನಿಸಿಕೆ. ಈಗ ನೋಡಿ ಸರ್, ಯಕ್ಷಗಾನಕ್ಕೆ ನಿಜವಾಗಿ ನಿರ್ದೇಶಕ ಭಾಗವತ. ಆದರೆ ಇತ್ತೀಚೆಗೆ ಅನೇಕ ಕಡೆಗಳಲ್ಲಿ ನಾನು ಗಮನಿಸ್ತಾ ಇದ್ದೇನೆ, ಯಕ್ಷಗಾನಕ್ಕೆ ಒಬ್ಬ ಬೇರೆ ನಿರ್ದೇಶಕ ಅಂತ ಇದ್ರೆ ಒಳ್ಳೆಯದು ಅಂತ ಅನೇಕ ಕಡೆಗಳಲ್ಲಿ ಮಾತುಗಳು ಕೇಳಿ ಬರ್ತಾ ಉಂಟು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೇರೆ ನಿರ್ದೇಶಕ ಅಂತ ಹೇಳುವ ಇದು ಬರುವುದಿಲ್ಲ ಈ ಯಕ್ಷಗಾನದಲ್ಲಿ. ಯಾಕಂತ ಹೇಳಿದ್ರೆ ಭಾಗವತರಿಗೆ ಹೇಳೋದು 1ನೇ ವೇಷ ಅಂತ. 1ನೇ ವೇಷ ಅಂತ ಹೇಳಿದ್ರೆ ಸರ್ವ ಜವಾಬ್ದಾರಿಕೆ ಇರೋದು ಭಾಗವತರು ಎಲ್ಲಿ ರಂಗದಲ್ಲಿ. ಕರೆಕ್ಟ್. ಅವನನ್ನು ಹೇಗೆ ಕುಣಿಸ್ಬೇಕು, ಅವನಿಗೆ ಎಷ್ಟು ಪದ್ಯ ಹೇಳಬೇಕು, ಅವ ಎಷ್ಟು ಪದ್ಯ ಹೇಳಿದರೆ ಅದಕ್ಕೆ ಮಾತಾಡಬಲ್ಲ ಅಥವಾ ಕುಣಿಯಬಲ್ಲ, ಆ ಜವಾಬ್ದಾರಿಕೆಲ್ಲ ಇರೋದು ಭಾಗವತರಿಗೆ. ರಂಗದಲ್ಲಿ ನಡೆಯುವಂಥ ಕತೆಗೆ ಮತ್ತೊಬ್ಬ ನಿರ್ದೇಶಕ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಸೂತ್ರಧಾರಿಯೇ ಭಾಗವತನೇ ಮಾಡಬೇಕು. ಅದಕ್ಕೆ ಹೇಳೋದು ಭಾಗವತನೇ 1ನೇ ವೇಷಧಾರಿ. ಅಂದ್ರೆ ಬೇರೆ ನಿರ್ದೇಶಕನ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳುದು? ಹೌದೌದು. ಈಗ ನೋಡಿ ಸರ್, ಯಕ್ಷಗಾನದಲ್ಲಿ ಅದರಲ್ಲೂ ಈಗ ಈ ಬಡಗು ತಿಟ್ಟಿನಲ್ಲಿ ಅದರಲ್ಲೂ ನಿಮ್ಮ ಮಾರಣಕಟ್ಟೆ ಅಥವಾ ಮಂದರ್ತಿ ಆ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಕಟೀಲಿನಂತಹ ಮೇಳಗಳಲ್ಲೆಲ್ಲ ಯಾವುದೇ ಒಂದು ಪೌರಾಣಿಕ ಪ್ರಸಂಗದ ಪ್ರದರ್ಶನದಲ್ಲಿ ಅತಿಯಾದ ಆಡಂಬರ, ವಿಪರೀತ ಸುಡುಮದ್ದು, ವಿಪರೀತ ಹೂವಿನ ಅಲಂಕಾರ ಇಂಥವೆಲ್ಲ ಮಾಡ್ತಾರೆ. ಈ ಆಡಂಬರ ಯಕ್ಷಗಾನಕ್ಕೆ ಬೇಕಾ? ನಮ್ಮ ರಂಗಸ್ಥಳಕ್ಕೆ ಬೇಡದ ಹೋದಷ್ಟು ಹೂ ಹಾಕುವುದು, ಬೇರೆ ರೀತಿಯ ಅಲಂಕಾರ, ಆ ರಂಗದ ಚಂದವೇ ಹೋಗ್ತದೆ. ನಮ್ಮ ರಂಗಸ್ಥಳದ ಚೌಕಟ್ಟು ಗೊತ್ತಾಗುವುದಿಲ್ಲ. ಕರೆಕ್ಟ್. ಅದೆಲ್ಲ ವಿಶೇಷ. ನಾನು ಕೂಡ ಹೆಚ್ಚಿನ ಕಡೆ ನೋಡಿದ್ದೇನೆ. ಅದರ ಅಷ್ಟೆಲ್ಲ ಅಗತ್ಯವೇ ಇಲ್ಲ ಯಕ್ಷಗಾನ ರಂಗಸ್ಥಳಕ್ಕೆ. ಮೊದಲು ಈಗಿನ ಸುಧಾರಣೆಗೆ ಅಲ್ಪ ಸ್ವಲ್ಪ ಮಾಡಿಕೊಳ್ಳಬೇಕಾದ್ರೆ ಅದ್ರ ಬರೇ ಹೂವಿನಲ್ಲೇ ಮುಚ್ಚುವುದು, ಆ ರಂಗಸ್ಥಳ ಕಾಣುವುದಿಲ್ಲ. ಕರೆಕ್ಟ್. ಇದು ರಂಗಸ್ಥಳ ಎಂಥದ್ದಂತ ಗೊತ್ತಾಗೋದಿಲ್ಲ. ಅಂತ ಆ ರೀತಿ ಆಡಂಬರ ಬೇಕಾಗ್ಲಿಲ್ಲ ಅಂತ ನನ್ನ ಅನಿಸಿಕೆ. ಈಗ ನೋಡಿ ಸರ್, ಯುವ ಪೀಳಿಗೆ ಏನಿದೆ, ಈಗಿನ ಒಂದು ಯುವ ಪೀಳಿಗೆ ಮತ್ತೆ ಯಕ್ಷಗಾನದತ್ತ ಆಕರ್ಷಣೆ ಆಗ್ತಾ ಇದೆ. ಅಂದ್ರೆ ಅದಕ್ಕೆ ಸಾಮಾಜಿಕ ಜಾಲತಾಣವು ಕಾರಣ ಆಗಿರ್ಬೋದು.
ಯಾವುದೇ ಕಾರಣ ಇಲ್ಲಿ ಅಂತೂ ಯುವಕರೆಲ್ಲ ಪುನಃ ಯಕ್ಷಗಾನವನ್ನು ನೋಡುವಂಥದ್ದು, ಅವರ ಸಮಯಕ್ಕೆ ಅನುಗುಣವಾಗಿ ಬರ್ತಾರೆ, ನೋಡ್ತಾರೆ, ಇದು ಮಾಡ್ತಾರೆ. ಈ ಒಂದು ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅವರು ಬರುವುದರ ಬಗ್ಗೆ ಹೌದೌದು, ಅಂದ್ರೆ ಈ ಒಂದು ಏನು ಪ್ರೇಕ್ಷಕರ ಯುವ ಪ್ರೇಕ್ಷಕರ ಸಂಖ್ಯೆ ಹೆಚ್ಚುವಿಕೆ ಏನಿದೆ, ಇದರ ಹಿಂದಿನ ಮರ್ಮ ಏನಿರಬಹುದು? ಇತ್ತೀಚೆಗೆ ಈ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಒಂದು ಪಾಠವೇ ಮಾಡಬೇಕು ಅಂತ ಉಂಟು ಯಕ್ಷಗಾನ ಅಂತ. ಅದು ಸ್ವಲ್ಪ ಇರಬಹುದು, ಯಾಕಂತ ಹೇಳಿದ್ರೆ ಇದರಿಂದ ಈಗ ವಿದ್ಯಾರ್ಥಿಗಳು ಸ್ವಲ್ಪ ಹೊತ್ತಾದ್ರೂ ಯಕ್ಷಗಾನ ನೋಡುವ ಅನ್ನುವಂಥ ಅಭಿರುಚಿ ಬಂದದ್ದಿದ್ರು ಇರಬಹುದು. ಮತ್ತು ನಾನು ಕಂಡ ಹಾಗೆ ಇತ್ತೀಚೆಗೆ ಕೆಲವು ಯುವಕರಿಗೆಲ್ಲ ಸ್ವಲ್ಪ ಯಕ್ಷಗಾನದ ಬಗ್ಗೆ ಗೀಳುಂಟು. ಮೊದಲು ಬರ್ತಿರ್ಲಿಲ್ಲ, ಒಂದೊಂದು ಅರ್ಧ ರಾತ್ರಿವರೆಗಾದರೂ ಯಕ್ಷಗಾನ ನೋಡುವುದು, ಮತ್ತು ಹವ್ಯಾಸಿಯಾಗಿ ಒಂದು ವೇಷ ಮಾಡುವುದು, ಇಂತಹ ಒಂದು ಹವ್ಯಾಸಗಳ ಹುಡ್ತಾ ಇದೆ. ಅದು ನನಗೆ ಅನಿಸುವುದು ಉಳಿದ್ರು ಕೂಡ ಅಲ್ಲ, ಅವರು ವೃತ್ತಿ ಕಲಾವಿದರಾಗಿರ್ಬೇಕು ಅಂತಲ್ಲ, ಕರೆಕ್ಟ್, ಹವ್ಯಾಸಿಗಳಾಗಿ ಆದರೂ ಈ ಯಕ್ಷಗಾನ ಕಲೆಯನ್ನು ಉಳಿಸುವ ಬಗ್ಗೆ ಅವರು ಪ್ರಯತ್ನ ಮಾಡಿದರೆ ಬಹಳ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ನೋಡಿ ಸರ್, ಈಗ ಹೊಸದಾಗಿ ಯಕ್ಷಗಾನ ವೈಭವ ಅಂದರೆ ಕೇವಲ ಹಿಮ್ಮೇಳ ಭಾಗವತರು ಮಾತ್ರ, ಆಮೇಲೆ ಯಕ್ಷಗಾನ ನಾಟ್ಯ ವೈಭವ, ಇಂಥ ಹೊಸ ಪ್ರಕಾರಗಳು ಶುರುವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಯಕ್ಷಗಾನಕ್ಕೆ ಅನುಕೂಲಕಾರಿಯೇ ಅಥವಾ ಯಕ್ಷಗಾನಕ್ಕೆ ಅನುಕೂಲ ಅಲ್ವೇ? ಇದು ನನಗೆ ಯಕ್ಷಗಾನಕ್ಕೆ ಅನುಕೂಲ ಅಂತ ಅನಿಸೋದಿಲ್ಲ, ಮತ್ತು ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅವರವರು ಅದು ಕೇಳಿದ್ರೆ ನಮ್ಮ ಹೊಟ್ಟೆಪಾಡಿಗೆ ನಾವು ಅದನ್ನು ಮಾಡ್ತೇವೆ ಅಂತ ಹೇಳೋರು ಇದ್ದಾರೆ ಕೆಲವರು. ಅದರಿಂದ ನಾವು ಸಂಪಾದನೆ ಆಗ್ತದೆ ಅಂತ ವಿಷಯ ಅದು ನಾನು ಕೇಳಿದ್ದೇನೆ ತುಂಬ ಕಡೆ ಇದನ್ನು. ಯಾಕೆ ಈ ನಾಟ್ಯ ವೈಭವ ಇದೆಲ್ಲ ಯಕ್ಷಗಾನ ನಾಟ್ಯ ವೈಭವ ಮಾಡಿ ನಾವು ತೋರಿಸುವುದಕ್ಕಿಂತ ಅವರ ರಂಗಸ್ಥಳದಲ್ಲಿ ಬಂದು ನೋಡಲಿ ಯಕ್ಷಗಾನವನ್ನು, ನಮಗೆ ಸ್ವಲ್ಪ ಪ್ರೇಕ್ಷಕರಾದರೂ ಹೆಚ್ಚಾಗ್ತದೆ. ಕರೆಕ್ಟ್. ಈಗೆಲ್ಲ ನಾವು ಹೇಳಿ ಆದರೆ ಅದಕ್ಕೆ ಏನೋ ಪ್ರಯೋಜನ. ಅಂದ್ರೆ ಯಕ್ಷಗಾನಕ್ಕೆ ಇದು ಅನನುಕೂಲ ಹೇಗೆ ಅಂತ ನಿಮ್ಮ ಅಭಿಪ್ರಾಯದಲ್ಲಿ? ಹೇಗೆ ಅನುಕೂಲ ಅಲ್ಲ? ಅನುಕೂಲ ಅಲ್ಲ ಅಂತ ಹೇಳಿದ್ರೆ, ನೋಡಿ ಈಗ ಇವತ್ತು ಇಲ್ಲೇ ಒಂದು ಯಕ್ಷಗಾನ ನಡೀತಾ ಇರ್ತದೆ, ನಮ್ಮದಂತ ಅಥವಾ ಯಾರದ್ದೇ ಇಟ್ಕೊಳ್ಳೋ, ಅಲ್ಲಿ ಆ ಕಡೆ ಎಲ್ಲ ಒಂದು ಯಕ್ಷಗಾನ ನಾಟ್ಯ ವೈಭವ ಅಂತ ಇಟ್ಕೊಳ್ತಾರೆ. ಈಗ ಪ್ರೇಕ್ಷಕರು ಹೆಚ್ಚಾಗಿ ಸೆಳೆಯುವುದು ಅಲ್ಲಿಗೆ. ಯಕ್ಷಗಾನ ಇಲ್ಲಿ ಸಂಪ್ರದಾಯ ಯಕ್ಷಗಾನ ನಡೀತಾ ಇದ್ರು, ಅವರು ನಾಟ್ಯ ವೈಭವ, ಅಲ್ಲಿ ಒಂದು ನಾಟ್ಯ ವೈಭವ ನಡೀತಾ ಇದೆ, ಏನು ಮಾಡ್ತಾರೆ ನೋಡ್ಕೊಂಡು ಬರೋ ಮಾರೆ ಅಂತ ಜನಗಳು ಆ ಕಡೆ ಸರಿತಾರೆ ಬಿಟ್ರೆ ಈ ಕಡೆ ಬರುವುದಿಲ್ಲ. ಅದರಿಂದ ಈ ಒಬ್ಬ ಕಷ್ಟಪಟ್ಟು ಒಂದು ಸೇವೆ ಆಟವೋ ಏನೋ ಮಾಡ್ತಾರೆ, ಅವನ ಮನಸ್ಸಿಗೆ ಒಂದು ಖುಷಿ ಆಗ್ತದೆ, ಜನ ಇದ್ದರೆ ಅಲ್ಲ, ಇಂಥದ್ದಕ್ಕೆಲ್ಲ ಸ್ವಲ್ಪ ಮಾರಕ ಆಗ್ತದೆ ಅಂತ ನಾನು. ಕರೆಕ್ಟ್. ಅನಾನುಕೂಲ ಅಂತ ಹೇಳಿದ್ರೆ ಹಾಗೆ. ಮತ್ತದು ಯಕ್ಷಗಾನ ಅಲ್ಲಂತ ನಾನು ವಾದಿಸುವುದಿಲ್ಲ, ಅದು ಯಕ್ಷಗಾನ ವೇಷವೇ, ನಾಟ್ಯವೇ. ಆದರೆ ಈ ರೀತಿ ಆದರೆ ಇದು ಯಕ್ಷಗಾನಕ್ಕೆ ಇದಕ್ಕೆ ಸ್ವಲ್ಪ ಅನಾನುಕೂಲ ಅಂತ ನನ್ನ ಅಭಿಪ್ರಾಯ. ಈ ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತೆ ಮಕ್ಕಳ ಯಕ್ಷಗಾನ, ಆಮೇಲೆ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಅಂದರೆ ಅವರು ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಹೋಗ್ಕೊಂಡು ರಾತ್ರಿ ಇದು ಮಾಡ್ತಾರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಕ್ಷಗಾನ ಈಗ ಮಕ್ಕಳು ಅಥವಾ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಯಕ್ಷಗಾನ ಅನ್ನೋದು ಗಂಡು ಕಲೆ ಅಂತ ಉಂಟು. ಅದೀಗ ಹೆಣ್ಮಕ್ಳು ನಾವು ಗಂಡಾಗಿ ತೋರಿಸ್ತೇವೆ ಅನ್ನೋಂಥ ಒಂದು ಛಲಕ್ಕೆ ಹೊರಟಿದ್ದಾರೆ. ಹೌದು, ಕರೆಕ್ಟ್. ಅಲ್ಲ, ಒಂದು ರೀತಿಯಲ್ಲಿ ಮೆಚ್ಚುವಂಥದ್ದು. ಯಾಕಂತ ಹೇಳಿದ್ರೆ ಅವರು ಯಕ್ಷಗಾನದ ಇದನ್ನು ಕಟ್ಟಿಕೊಂಡು ಈಗ ಗಂಡು ಮಕ್ಕಳು ಹೇಗೆ ಕೆಲಸ ಮಾಡಿ ತೋರಿಸ್ತಾರೆ ಅಷ್ಟೇ ಮಾಡಿ ತೋರಿಸ್ತಾರೆ. ಮತ್ತು ಯಕ್ಷಗಾನದ ಬಗ್ಗೆ ಅಷ್ಟು ಆಸಕ್ತಿ ಅವರಿಗೂ ಉಂಟಾಗಿದೆಯಲ್ಲ, ಒಂದು ರೀತಿಯಲ್ಲಿ ಮೆಚ್ಚುವಂಥದ್ದು. ಈಗಿನ ಮಕ್ಕಳು, ಈಗ ಯುವ ಪೀಳಿಗೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಈಗೆಲ್ಲ ತುಂಬ ನಮ್ಮ ಇಲ್ಲಿ ಎಲ್ಲ ಕೆಲವರಿದ್ದಾರೆ ವೇಷ ಮಾಡಬೇಕಂತ ಶಾಲೆಯಲ್ಲಿ ಈಗ ಒಂದು ಟ್ರೈನಿಂಗ್ ತಗೊಂಡು ವೇಷ ಮಾಡುವುದು. ಈಗ ಇಲ್ಲಿ ನಮ್ಮ ಬಂಟವಾಡಿ ಶಾಲೆಯಲ್ಲಿ ಸಣ್ಣ ಮಕ್ಕಳದ್ದು ಆಗಿದೆ, ಒಂದು 3-4 ಪ್ರದರ್ಶನ ಆಯಿತು ಇಷ್ಟರೊಳಗೆ. ಅದೆಲ್ಲ ಯಕ್ಷಗಾನ ಬಗ್ಗೆ ಅವರಿಗೆ ಆಸಕ್ತಿ ಇದ್ದದ್ದು ನನಗೆ ತುಂಬ ಇಷ್ಟ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಹೇಗೆ? ಅಂದರೆ ಕೇವಲ ಏನು 180 ಆಟ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ಅಲ್ಲ, ಯಕ್ಷಗಾನಕ್ಕೆ ಅದು ಯಾವ ರೀತಿಯಲ್ಲಿ ವಿಶಾಲವಾದ ದೃಷ್ಟಿಕೋನದಿಂದ ನಾನು ಕೇಳ್ತಾ ಇದ್ದೇನೆ. ಅಂದರೆ ಯಕ್ಷಗಾನ ಹರಕೆ ಬಯಲಾಟ, ಹರಕೆ ಬಯಲಾಟ ಯಕ್ಷಗಾನದ ಅಭಿವೃದ್ಧಿಗೆ
ಅದು ದೇಣಿಗೆ ಕೊಡ್ತಾ ಇದೆಯೇ ಅಂತ ನಾನು ಕೇಳುದು. ಹಾ, ಕೇವಲ ಆಟಗಳ ಸಂಖ್ಯೆಯ ಪ್ರಶ್ನೆ ಅಲ್ಲ, ಬೇರೆ ಎಲ್ಲ ವಿಧದಲ್ಲೂ. ಒಂದು 6 ತಿಂಗಳಿನಲ್ಲಿ ಒಂದು ಮೇಳಕ್ಕೆ ಹರಕೆ ಆಟ ಒಂದು 180 ಆಟ. ಹೌದು, 180 ಆಟ ಆಗ್ತದೆ. ಅದರಲ್ಲಿ ಅವರಿಗೊಂದು ಮನಃಶಾಂತಿ ಬೇಕು, ಯಾರು ಮಾಡಿಸುವವರಿಗೆ. ನಾವು ಹೀಗೆ ಒಂದು ಹರಕೆ ಹೊತ್ತಿದ್ದೇವೆ, ಅದು ನಮಗೆ ಫಲಿಸಿದೆ ಅಂತ ಅನಿಸಿದರೆ ಅವರು ಒಂದು ಆಟವನ್ನು ಮಾಡಿಸ್ತಾರೆ. ಅದರಿಂದ ಪ್ರಯೋಜನ ಆಗುವುದು ಕಲಾವಿದರಿಗೆ. ಯಾಕಂತೇಳಿದ್ರೆ ಒಂದು ಮೇಳದಲ್ಲಿ ಕನಿಷ್ಠ ಪಕ್ಷ ಎಲ್ಲ ಕೆಲಸದವರು ಸೇರಿ ಒಂದು 38ರಿಂದ 40 ಜನರವರೆಗೆ ಕರೆಕ್ಟ್ 6 ತಿಂಗಳು ಅವ್ರದ್ದೊಂದು ಉದ್ಯೋಗ ಆಗ್ತದೆ. ಒಂದು ದೃಷ್ಟಿಯಲ್ಲಿ ಅವರಿಗೊಂದು ಕೆಲಸ ಆಯ್ತು. ಮತ್ತೆ ದೇಣಿಗೆ ಅಂತ ಹೇಳಿದ್ರೆ ಅಂದ್ರೆ ಯಕ್ಷಗಾನ ಕಲೆಗೆ ಏನು ಉಪಯೋಗ ಅಂತ ನಾನು ಕೇಳುದು. ಕಲೆಗೆ ಅದರಿಂದ ಕಲೆಗೆ ಯಾವ ರೀತಿ ಉತ್ತರಿಸಬೇಕಂತ ಹಂಗೆ ಅರ್ಥ ಆಗೋದಿಲ್ಲ. ಇದೇ ಉತ್ತರ. ಈ ಭರವಸೆಯ ಕಲಾವಿದರು ಈಗ ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಉಂಟಾ? ಯಾವುದು? ಈಗ ಯಕ್ಷಗಾನದಲ್ಲಿ ಈ ಒಳ್ಳೊಳ್ಳೆ ಕಲಾವಿದರು ಬರ್ತಾ ಇದ್ದಾರೆ ಯುವಕರು ಅಂತ ನಿಮ್ಗೆ ಅನ್ನಿಸ್ತಾ ಉಂಟಾ? ಕೆಲವರೆಲ್ಲ ತಯಾರಾಗ್ತಾ ಇದ್ದಾರೆ. ಕೆಲವರೆಲ್ಲ ನೀವು ಮೊದಲು ಪ್ರಶ್ನೆ ಕೇಳಿದ ಹಾಗೆ ಈಗ ಕೆಲವು ಬೇಡದ ಹೋದದ್ದೆಲ್ಲ ಮಾಡ್ಕೊಂಡು ಏನೇನೋ ಆಗ್ತಾ ಇದೆ. ಅದು ಕರೆಕ್ಟ್. ಯಕ್ಷಗಾನದಿಂದ ಹೊರ ಹೋಗ್ತಾ ಇದೆ. ಅದು ಇನ್ನು ಎಲ್ಲರನ್ನೂ ಅದೇ ಸಾಲಿ ಸೇರಿಸ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್, ಹೌದಪ್ಪ. ಈ ಕೆಲವರು ಯಕ್ಷಗಾನ ಚೌಕಟ್ಟಿನ ಒಳಗಡೆ ಮುಂದೆ ಬರ್ತಾ ಇದ್ದಾರೆ. ಅದೇ ಕೆಲವು ಹೆಮ್ಮೆ ಪಡುವಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಕೆಲವು ಹುಡುಗರನ್ನು ನಾನು ನೋಡಿದ್ದೇನೆ, ಸ್ವಲ್ಪ ಸಾಂಪ್ರದಾಯಿಕ ಅಂಟಿಕೊಂಡು ಮುಂದೆ ಬರ್ತಾ ಇರುವಂಥ ಹುಡುಗರಿದ್ದಾರೆ. ಆ ಮಟ್ಟಿಗೆ ಮೆಚ್ಚುವಂಥದ್ದು. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಚಿತವಾದ ಅಭಿಪ್ರಾಯ. ಕಾಲಮಿತಿ ಒಳ್ಳೆಯದು ಕೆಟ್ಟದು ಯಕ್ಷಗಾನಕ್ಕೆ, ಕಲಾವಿದರಿಗೆ, ಪ್ರೇಕ್ಷಕರಿಗೆ, ಎಲ್ರಿಗೂ? ಇತ್ತಿನ ಜನರಲ್ಲಿ ಈ ಪ್ರೇಕ್ಷಕರ ವರ್ಗ ಕಡಿಮೆ ಆದ್ರಿಂದ ಅಂದ್ರೆ ಯಾರೂ ಇಲ್ಲದೆ ಹೇಗೆ ಯಕ್ಷಗಾನ ಮಾಡುವುದು ಅನ್ನುವಂಥ ಮಟ್ಟಕ್ಕೆ ಬಂದಿದೆ ಈಗ. ಕರೆಕ್ಟ್, ಹೌದು. ಆ ರೀತಿಯಲ್ಲಿ ಅಂದ್ರೆ ಮತ್ತೆ ಪ್ರೇಕ್ಷಕರು ಅಂದ್ರೆ ಬೆಳಗಿನವರೆಗೆ ನೋಡುವಂಥ ವ್ಯವಧಾನ ಅವರಿಗೆ ಇಲ್ಲ ಈಗ. ಯಾಕಂತಂದ್ರೆ ಅವರದ್ದೇ ಆದಂಥ ಉದ್ಯೋಗಗಳಿದೆ. ಅದನ್ನು ಬಿಟ್ಟುಕೊಂಡು ಯಾರಿಗೂ ಬೆಳಗುವರೆ ಯಕ್ಷಗಾನ ನೋಡ್ಲಿಕ್ಕೆ ಆಗೋದಿಲ್ಲ. ಒಂದು ಇನ್ನೊಂದು ಪ್ರೇಕ್ಷಕರಿಲ್ಲದೆ ಕಲಾವಿದರಿಗೆ ಅನುಕೂಲ ಅಂತ ಹೇಳಿದ್ರೆ ಪ್ರೇಕ್ಷಕರಿಲ್ಲದೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕರೆಕ್ಟ್, ಹೌದು. ಯಕ್ಷಗಾನ ಆ ದೃಷ್ಟಿಯಲ್ಲಿ ಕಾಲಮಿತಿ ಮಾಡಿರೋ ಅನುಕೂಲ ಆಗಬಹುದು ಅಂತ ನನ್ನ ಅನಿಸಿಕೆ. ಅಂದ್ರೆ ಕಲಾವಿದರಿಗೂ ಒಳ್ಳೇದಾಗ್ತದೆ ಅಂತ ನೀವು ಹೇಳುದು. 12 ಗಂಟೆವರೆಗೆ ಮಾಡಿ ಆ ನಂತರ ಅವರಿಗೂ ಸ್ವಲ್ಪ ಆರಾಮ ಆಗ್ತದೆ. ಅಂದ್ರೆ ಇನ್ನು ಅದರಿಂದಲೂ ಅನುಕೂಲ ಅಂತ ಹೇಳಿದ್ರೆ ಪ್ರೇಕ್ಷಕರು ಇಲ್ಲದೆ ಆಟ ಮಾಡುವಂತ ಇದು ಕೈದಾಗ್ತದಲ್ಲ. ಕರೆಕ್ಟ್. ಏನು ಯಾರು ಇಲ್ಲದೆ ಇದ್ರೆ ಯಕ್ಷಗಾನ ಮಾಡೋದು ಕಷ್ಟ. ಸುಮ್ಮನೆ ನಮ್ಮಷ್ಟಿಗೆ ನಾವು ಕುಣಿಬೇಕು ಬಿಟ್ರೆ ಮತ್ತೆ ಏನೋ ಪ್ರಯೋಜನ ಇಲ್ಲ. ಆ ದೃಷ್ಟಿಯಲ್ಲಿ ಒಳ್ಳೇದಂತ ನಂಗೆ ಅನಿಸ್ತದೆ. ಯಕ್ಷಗಾನದ ಬೆಳವಣಿಗೆಯನ್ನ ನಾವು ಯಾವ ಮಾನದಂಡದಿಂದ ಅಳಿಬಹುದು ಸರ್? ಈಗ 44 ವರ್ಷಗಳಿಂದ ನೀವು ರಂಗದಲ್ಲಿದ್ದೀರಿ. ಅಲ್ಲಿಂದ ಇಲ್ಲಿಗೆ ಯಕ್ಷಗಾನ ಬೆಳೆದಿದೆ ಅಂತ ಹೇಳಿದ್ರಿ. ಹೇಗೆ ಬೆಳೆದಿದೆ? ಅಂದ್ರೆ ಯಕ್ಷಗಾನದ ಸಂಪ್ರದಾಯ ಬದ್ಧತೆಯನ್ನು ಹೆಚ್ಚಿಸಿಕೊಂಡು ಬೆಳೆದಿದ್ಯಾ, ಅಥವಾ ಯಕ್ಷಗಾನ ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾಗಿ ಬೆಳೆದಿದ್ಯಾ, ಒಳ್ಳೊಳ್ಳೆಯ ಕಲಾವಿದರು ಬಂದು ಬೆಳೆದಿದ್ಯಾ? ಯಾವ ರೀತಿ? ಅದಕ್ಕೆ ನಾವು ಏನು ಮಾನದಂಡ ಅಂತ ಕೊಡ್ಬೋದು? ಯಾವ ಕ್ರಮದಲ್ಲಿ ಬೆಳೆದು ಒಟ್ಟಿಗೆ ಅಂದ್ರೆ ಯಾವುದೋ ಒಂದು ದೃಷ್ಟಿಯಲ್ಲಿ ಯಕ್ಷಗಾನ ಅಂತೂ ಬೆಳ್ಕೊಂಡು ಬಂದಿದೆ ಇಲ್ಲಿವರೆಗೆ. ಅಂದ್ರೆ ವಿಧಮ್ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಕರೆಕ್ಟ್. ಯಾವುದರಿಂದಲೇ ಬಂದಿದೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಒಟ್ಟಿನಿಂದ ಯಕ್ಷಗಾನ ಅಂತೂ ಮೊದಲಿನಿಂದ ಇತ್ತೀಚಿನ ಪ್ರೇಕ್ಷಕರು ಸ್ವಲ್ಪ ಹೆಚ್ಚಾಗಿ ಪ್ರೇಕ್ಷಕರಾಗ್ತಾ ಇದ್ದಾರೆ. ಮೊದಲು ಬೆಳಗೋರಿಗೂ ಇರ್ತಿದ್ರು, ಆದರೆ ಈಗಿನ ಪ್ರೇಕ್ಷಕರ ಬದಲಾವಣೆಗಳೇ ಬೇರೆ ಬಿಡಿ. ಮೊದಲಿನ ಪ್ರೇಕ್ಷಕರ ಬೇರೆ, ಈಗಿನ ಪ್ರೇಕ್ಷಕರೇ ಬೇರೆ. ಆದರೂ ಯಕ್ಷಗಾನ ಕಲೆ ಅಂತ ಹೇಳೋದು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದೆ. ಅದು ಯಾವ ದೃಷ್ಟಿಯಲ್ಲ ಬಂತು ಅಂತ ಹೇಳೋದು ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಈ ಯಕ್ಷಗಾನ ಪ್ರದರ್ಶನಗಳಿಗೆ ಅದು ಯಾವುದೇ ಪ್ರದರ್ಶನ ಇರುವುದು, ಅದಕ್ಕೆ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಕಲಾವಿದನ ವಿಮರ್ಶೆ, ಕಲಾ ವಿಮರ್ಶೆ, ಈ ವಿಮರ್ಶೆ ಅನ್ನುವಂಥದ್ದು ಬೇಕಾ?
ಅಂದ್ರೆ ರಂಗದಲ್ಲಿ ಏನಾದರೂ ತಪ್ಪಾದ್ರೆ ಹಾ ಈಗ ಒಳ್ಳೆ ಪ್ರೇಕ್ಷಕರು, ವಿದ್ಯಾವಂತ ಪ್ರೇಕ್ಷಕರು ಇಂಥವ್ರಿದ್ರೆ ವಿಮರ್ಶೆ ಮಾಡ್ಬೋದು. ಅಂದ್ರೆ ವಿಮರ್ಶೆ ಅಂತ ಹೇಳಿದ್ರೆ ಅವರನ್ನೇ ಕರೆದು ಹೇಳ್ಬೋದು, ನೋಡಿ ನೀವು ಹೀಗೆ ಇಲ್ಲಿ ತಪ್ಪಿದ್ದೀರಿ, ಇದನ್ನು ಹೀಗೆ ಮಾಡಿಕೊಂಡ್ರೆ ಸರಿ ಆಗ್ತದೆ ಅಂತ ಒಬ್ಬರು ವಿದ್ಯಾವಂತರು ಹೇಳಿದರೆ ಅದನ್ನು ಸುಧಾರಣೆ ಮಾಡಿಕೊಳ್ಳಿ ಸಾಧ್ಯತೆ ಉಂಟು. ಆ ರೀತಿಯ ವಿಮರ್ಶೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಯಾರು ಮಾಡಬೇಕು ವಿಮರ್ಶೆ? ಅಂದ್ರೆ ವಿದ್ಯಾವಂತರಂದ್ರೆ ಕೇವಲ ವಿದ್ಯೆ ಕಲ್ತವರು ಮಾಡಿದ್ರೆ ಆಗ್ತದೆ? ಹಾಗಲ್ಲ, ಯಕ್ಷಗಾನದ ಅನುಭವ ವಿದ್ಯಾವಂತರು. ಹಾ ಕರೆಕ್ಟ್. ಒಟ್ಟಾರೆ ವಿದ್ಯಾವಂತರು ಹೇಳಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಇದ್ದವರು, ಅದರ ತಿಳ್ಕೊಂಡವರು ಅಂಥವರು ಏನಾದರೂ ವಿಮರ್ಶೆ ಮಾಡಿದರೆ, ಈಗ ನೀವು ಯಕ್ಷಗಾನ ನೋಡ್ತೀರಿ, ನಿಮಗೆ ಯಕ್ಷಗಾನ ಬಗ್ಗೆ ತುಂಬ ಅನುಭವ ಉಂಟು. ಯಾರು ಎಲ್ಲಿ ತಪ್ಪಿದ್ರು ಇಲ್ಲಿ ತಪ್ಪಿದ್ದಾರೆ ಅಂತ ಹೇಳುವಂಥ ಆಸಕ್ತಿ ನಿಮ್ಮಲ್ಲಿದ್ದರೆ ನಿಮ್ಮಂಥ ಪ್ರೇಕ್ಷಕರು ಹೇಳಿದರೆ ಅದನ್ನು ಸುಧಾರಣೆ ಮಾಡ್ಕೊಳ್ಬಹುದು ಅಂತ. ಹೌದಾ? ಅಂದ್ರೆ ವಿಮರ್ಶೆ ಈಗ ಮಾಡಿದ್ರೆ ಅಂದ್ರೆ ಅವನಿಗೆ ಕುಣಿತ ಗೊತ್ತಿಲ್ಲ, ಆದ್ರೆ ಅವನು ಹೇಳ್ತಾನೆ ಇದು ಸರಿ ಇಲ್ಲ ಅಂತ, ಕುಣಿದು ತೋರಿಸ್ಬೇಕು, ಅವನಿಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವಾಗ ನಾವು ಕೇಳ್ತೇವೆ ಯಾವ ತಾಳದಲ್ಲಿ ಎಲ್ಲಿ ತಪ್ಪಿದೆ, ಆ ತಾಳ ಹಾಕಿ ತೋರಿಸು ಮಾರಾಯ ಅಂತ ಹೇಳ್ತೇವೆ. ಆವಾಗ ಅವನಿಗೆ ಆಗುದಿಲ್ಲ ವಿಮರ್ಶೆ ಮಾಡ್ಲಿಕ್ಕೆ. ಅಂತ ವಿಮರ್ಶೆಯನ್ನು ಅವನು ಮಾಡ್ಲಿಕ್ಕೆ ಬರಲೂಬಾರ್ದು, ಮಾಡ್ಲಿಕ್ಕೂ ಇಲ್ಲ. ಈ ಯಕ್ಷಗಾನವನ್ನು ಇಲ್ಲಿಯವರೆಗೆ ನಮ್ಮ ಹಿರಿಯರು ನಿಮ್ಮಂಥವರು ಎಲ್ಲ ಸೇರಿಕೊಂಡು ಎಲ್ಲರೂ ಕೂಡ ಪ್ರೇಕ್ಷಕರು ಅವರು ಇವರು ಎಲ್ಲರೂ ಸೇರಿಕೊಂಡು ಇಲ್ಲಿವರೆಗೆ ಉಳಿಸಿಕೊಂಡು ಬಂದಿದ್ದೇವೆ. ಇನ್ನು ಮುಂದಕ್ಕೆ ಇದನ್ನು ಉಳಿಸಿ ಬೆಳೆಸಬೇಕು ಅಂತಾದ್ರೆ ಯಾರು ಅದಕ್ಕೆ ಹೆಚ್ಚು ಹೊಣೆಗಾರರು ಯಾರು? ಅಂದ್ರೆ ಕಲಾವಿದರ, ಮೇಳದ ಯಜಮಾನರುಗಳ, ಅಥವಾ ಸಂಘಟಕರ, ಪ್ರೇಕ್ಷಕರ? ಯಜಮಾನರ ಹತ್ರ ಸಾಧ್ಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕಲಾವಿದರನ್ನ ಹಾಕೊಳ್ಬಹುದು, ಅವ್ರಿಗೆ ಸಂಭಾವನೆ ಕೊಡ್ಬೋದು, ಬಿಟ್ರೆ ಮತ್ತೆ ಅದನ್ನು ಉಳಿಸ್ಕೊಳ್ಳುವುದಕ್ಕೆ ಅವ್ರ ಹತ್ರ ಯಜಮಾನರ ಹತ್ರ ಸಾಧ್ಯ ಆಗುದಿಲ್ಲ. ಉಳಿಸಬೇಕು ಅಂತ ಆದರೆ ಕಲಾವಿದ ಮುಖ್ಯವಾಗಿ ಕಲಾವಿದ ಅವನ ಜಾಣ್ಮೆಯಿಂದ ಮತ್ತೆ ಅವನು ಮಾಡಬಹುದಾದಂಥ ಅವನ ರಂಗದ ಕೆಲಸದಿಂದ ಇದರಲ್ಲಿ ಯಕ್ಷಗಾನವನ್ನು ಉಳಿಸ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಪೂರಕರಾಗಿ ಪ್ರೇಕ್ಷಕರು ಬೇಕೇ. ಕರೆಕ್ಟ್. ಈ ಕಲಾವಿದ ಮತ್ತು ಪ್ರೇಕ್ಷಕರು ಇಬ್ಬರದ್ದು ಹೊಂದಾಣಿಕೆಯಲ್ಲಿ ಮುಂದೆ ಕೂಡ ಇಲ್ಲಿಯವರೆಗೆ ನಡೆದು ಬಂದಾಗೆ ಯಕ್ಷಗಾನ ಉಳಿಸ್ಲಿಕ್ಕೆ ಸಾಧ್ಯ ಉಂಟು. ಬರೀ ಕಲಾವಿದ ಒಬ್ಬನಿಂದಲೂ ಆಗುವುದಿಲ್ಲ. ಕರೆಕ್ಟ್. ಪ್ರೇಕ್ಷಕರಿಗೆ ಕಲಾವಿದ ಏನಾದರೂ ಕೊಟ್ಟರೆ ಮಾತ್ರ. ಈಗ ಪ್ರೇಕ್ಷಕರು ನಿಲ್ಲಬೇಕು ಅಂತಂದ್ರೆ ಕಲಾವಿದ ಪ್ರೇಕ್ಷಕರು ನಿಲ್ಲಿಸಿಕೊಳ್ಳುವಂತ ಏನಾದರೂ ಕೊಡಬೇಕು. ಕರೆಕ್ಟ್. ಅಂತದ್ದು ಕೊಟ್ಟರೆ ಯಕ್ಷಗಾನ ಮುಂದೆ ಉಳಿಸ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಈ ಎಲ್ಲ ಅಂದ್ರೆ ಇಷ್ಟು ವರ್ಷದ ಕಲಾ ಬದುಕಿನಲ್ಲಿ ನಿಮ್ಗೆ ಯಾರೆಲ್ಲ ಅಂದ್ರೆ ತುಂಬಾ ನಿಮ್ಮ ಮೇಲೆ ಪರಿಣಾಮವನ್ನು ಬೀರಿದವರು ಅಥವಾ ನಿಮ್ಗೆ ಪ್ರೋತ್ಸಾಹ ಕೊಟ್ಟವರು, ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಪರಿಣಾಮ ಬೀರು ಅಂತ ಹೇಳಿದ್ರೆ ನನಗೆ ಪ್ರೋತ್ಸಾಹ ಹೆಚ್ಚಾಗಿ ಪ್ರೇಕ್ಷಕರದ್ದೇ. ಅಭಿಮಾನಿ ಬಳಗ ಅಂತ ಅಭಿಮಾನಿಗಳೇ. ಮತ್ತೆ ಮೇಳದಲ್ಲಿ ಕೆಲವು ಹಿಂದಿನ ಕಲಾವಿದರೆಲ್ಲ ಕೆಲವರಿದ್ದಾರೆ. ಆರಂಭದಲ್ಲಿ ನಾನು ಸೇರ್ಪಡೆ ಆಗುವಾಗ ವೇಷಧಾರಿ ಮಂಡಾರು ಬಸವ ಅಂತ ಇದ್ದಿದ್ರು. ಹೆಚ್ಚಿನವೆಲ್ಲ ತುಂಬ ಗೊತ್ತಿದ್ದವರು ಬಿಡಿ, ಹಳೆ ಕಲಾವಿದರು. ಆಮೇಲೆ ಅವ್ರ ನಂತರ ಪೆರಡೂರು ರಾಮಶೇರಿಗಾರ ಅಂತ ಅವರು, ಆಮೇಲೆ ಮಾರುಗೋಳಿ ಗೋವಿಂದ ಶೇರಿಗಾರು, ನೀಲವರ ಮಾಬಲ್ ಶೆಟ್ಟಿ, ಭಾಗವತರಲ್ಲಿ ನರಸಿಂಹದಾಸರು ಮರುವಂತೆ, ಶ್ರೀನಿದಾಸರು, ಮರಿಯಪ್ಪ ಆಚಾರ್ಯರು, ಮತ್ತು ಮುತ್ಯಾಡಿ ನರಸಿಂಹ ಶೆಟ್ಟರ್ ಅಂತ ಅವರು ಎಲ್ಲ ಹಿಂದಿನ ಹಳೆ ಭಾಗವತರು. ಅವರೆಲ್ಲ ತುಂಬ ನನಗೆ ಪ್ರೋತ್ಸಾಹ ಕೊಟ್ಟಿದ್ದರು ಅವರು. ಯಾಕಂತೇಳಿ ನನ್ನ ಬೆಳವಣಿಗೆ ಎಲ್ಲ ಅವರು ತುಂಬ ಕಾರಣರಾಗಿದ್ದಾರೆ. ಏನು ಕಲಾವಿದರಲ್ಲಿ ಮೊಳಹಳ್ಳಿ ಹಿರಿಯನಾಯಕರು ಇತ್ತೀಚೆಗೆ ಅಂದರೆ ಒಂದು ವರ್ಷ ಚಿಲ್ಲರೆ ಆಯ್ತೇನೋ ಅಷ್ಟೇ ಅವರು ಈಗ ತೀರ್ಕೊಂಡು. ಅಲ್ಲಿವರೆಗೂ ನಮ್ಮೊಟ್ಟಿಗೆ ಇದ್ದಿದ್ರು. ನಾನು ಯಾವಾಗಲೂ ಯಾವ ವೇಷ ಮಾಡೋದಾದ್ರೆ, ಹೊಸ ವೇಷ ಮಾಡೋದಾದ್ರೆ, ಅಂದರೆ ಹೊಸ ವೇಷ ಅಂದರೆ ಪೌರಾಣಿಕದಲ್ಲಿ, ಹೌದು ಕರೆಕ್ಟ್, ಯಾವಾಗಲೂ ಅವ್ರ ಹತ್ರ ಕೇಳಿ ಅವರು ಅಷ್ಟು ಚಂದ ಹೇಳಿಕೊಡ್ತಾ ಇದ್ರು. ಹೀಗೆ ಹೋಗಬೇಕು, ಅವ್ರು ಮಾಡುವಂಥ ವೇಷಗಳು, ತಾಮ್ರಧ್ವಜ ಇರಲಿ, ಸುಧನ್ವ ಇರಲಿ, ಇಂಥ ವೇಷಗಳೆಲ್ಲ ಅವರೆಲ್ಲ ಭಾಳ ಹೆಸರು ಮಾಡಿದ ವೇಷಗಳದು. ಅವರು ಗುರು ವೀರಭದ್ರ ನಾಯಕರ ಶಿಷ್ಯವರು. ಅವರೆಲ್ಲ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ರು. ಮತ್ತು ಹೆಚ್ಚಾಗಿ ಇನ್ನು ಪ್ರೇಕ್ಷಕರು, ಅದೇ ಯಾಕೆ ಅಂತ ಕೇಳಬೇಡಿ, ಗೊತ್ತಿಲ್ಲ. ಬಟ್ ಇಂದ ಐರ್ಬೈಲವರ ವೇಷ ಅಂತ ಹೇಳಿದ್ರೆ ನಮಗೆ ತುಂಬ ಇಷ್ಟ ಅನ್ನೋದ್ರ ಬಗ್ಗೆ ಒಂದು ಪ್ರೋತ್ಸಾಹ ಅವರದ್ದು ಪ್ರೇಕ್ಷಕರದ್ದು ಇದೆ.
ನಿಮ್ಮ ಈ ಎಲ್ಲ ಒಂದು ಯಕ್ಷಗಾನದ ಈ ಒಂದು ಕಲಾ ಒಂದು ಕೈಂಕರ್ಯಕ್ಕೆ ನಿಮ್ಮ ಕುಟುಂಬದವರ ಸಹಕಾರದ ಹೇಗೆ ಸರ್? ಅದರ ಬಗ್ಗೆ ಸ್ವಲ್ಪ ಒಂದು ಎರಡು ಮಾತು. ಕುಟುಂಬದವ್ರದ್ದು ಅಂತ ಹೇಳಿದ್ರೆ ಹೋಗ್ಬಾರಂತೇನೆ ಇರಲಿಲ್ಲ. ಅಂದ್ರೆ ಆವಾಗ ನಮ್ಮಲ್ಲಿ ಕಲಾವೇ ಇಲ್ಲ, ನಮ್ಮಲ್ಲಿ ಯಕ್ಷಗಾನಕ್ಕೆ ಹೋದವರೇ ಇಲ್ಲ. ಅಂದ್ರೆ ನಮ್ಮ ಐರ್ಬೇಲ್ ಅಂತ ನಮ್ಮ ಊರಲ್ಲಿ ಆ ಕಡೆಯಲ್ಲಿ ನನಗೇನೋ ಅದೊಂದು ಗೀಳು ಹುಟ್ಟಿತ್ತು, ಯಕ್ಷಗಾನಕ್ಕೆ ಹೋಗ್ಲೇಬೇಕು ಅಂತ. ಆವಾಗ ನಮ್ಮ ಅಮ್ಮನಲ್ಲಿ ಕೇಳಿದೆ. ನಮ್ಮ ತಂದೆಯವರೆಲ್ಲ ಸ್ವಲ್ಪ ಅವಾಗ ಯಕ್ಷಗಾನ ಅಂದ್ರೆ ಸ್ವಲ್ಪ ಕರೆಕ್ಟ್ ದಾಸರ ಮಾಡ್ತಿದ್ರು ಆ ಸಂದರ್ಭದಲ್ಲಿ. ಎಂಥದ್ದು ಮೇಳಕ್ಕೆಲ್ಲ ಹೋಗೋದು ಎಂಥದ್ದು ಹಾಗೆ ಹೇಗೆ ಅಂತ ಹೇಳಿ. ಅವಾಗ ನಮ್ಮ ಅಮ್ಮನ ಪ್ರೋತ್ಸಾಹ ಒಳ್ಳೆ ಇತ್ತು ನನಗೆ. ಅದರಿಂದ ನಾನು ಯಕ್ಷಗಾನ ಸೇರ್ಕೊಳ್ಳಿ ಸಾಧ್ಯ ಆಯಿತು. ಆದಮೇಲೆ ನಾನು ಹೋದ ಮೇಲೆ ನಮ್ಮ ಕಡೆಯಲ್ಲಿ ತುಂಬ ಕಲಾವಿದರಾದ್ರೆ. ಈಗ ಮೊದಲು ಹೆಚ್ಚಾಗಿ ನಾನು ಒಬ್ಬನೇ. ಈಗ ನಮ್ಮ ಇರುವೆಲ್ಲ ಅಂತ ಹೇಳಿದ್ರೆ ಅಲ್ಲೇ ಪರಿಸರದಲ್ಲಿ ಸಿದ್ದಾಪುರ, ಉಳ್ಳೂರು, 74 ಆ ಕಡೆಲ್ಲ. ಈಗ ನಾನು ಸೇರ್ಪಡೆ ಆದಮೇಲೆ ತುಂಬ ಜನ ಕಲಾವಿದರಾಗಿದ್ದಾರೆ. ಸರ್, ಇಷ್ಟು ಹೊತ್ತು ಬಡಗುತಿಟ್ಟು ಅಂದರೆ ನಮ್ಮ ನಡುತಿಟ್ಟು ಯಕ್ಷಗಾನದ ವಿಚಾರವಾಗಿ ನಿಮ್ಮ ಒಂದು 43 ವರ್ಷದ ಸುದೀರ್ಘ ಅನುಭವದಿಂದ ನೀವು ಕಂಡುಕೊಂಡ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಹೌದು, ನಿಮಗೆ ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ಶ್ರೀ ಗುರುಗಣಾಧಿಪತಯೇ ನಮಃ. विघ्नेशाय सरस्वती पार्वती गुरवे नमः. दक्षिणामूर्तये चैव सकल कार्यार्थसिद्धये. ಗಜಮುಖ ನಾನಿನ್ನ ಪಾದವ ನೆನೆವೆ. ಗಜಮುಖ ನಾನಿನ್ನ ಪಾದವ ನೆನೆವೆ. ಭಜಗಗೆ ಕರುಣೆ ವರಗಳು ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶ ಅಂಕುಶ ಧರ ಪರಮ ಪವಿತ್ರ. ದೇವ ದೇವರ ದೇವ ದೇವನಲ್ಲವೇ. ಓ ದೇವ ದೇವರ ದೇವನಲ್ಲವೇ. ಓ ದೇವ ದೇವ ಓ ದೇವ ದೇವ ಓ ದೇವ ದೇವರ ದೇವನಲ್ಲವೇ. ದೇವ ದೇವರ ದೇವ ದೇವನಲ್ಲವೇ. ಓ ದೇವ ದೇವರ ಓ ದೇವ ದೇವರ ಓ ದೇವ ದೇವರ ದೇವನಲ್ಲವೇ. ಪಾರ್ವತಿ ಸಂಜಾತ ವಿಘ್ನೇಶನಂ ತುತಿಸೇ.
ಸರ್ವಶಕ್ತಿಗೆ ವರಮಹಾರಣ್ಯಪುರದೇಯು ಪರಮ ಜ್ಯೋತಿರ್ಲಿಂಗದೇಯು ಮಾರವೈರಿಯು ಬರೆದ ಶ್ರೀಚಕ್ರದೊಳು ನೆಲೆಸಿ ಮಾರಣ ಕಟ್ಟೆಯೊಳು ಮೂಕ ದೈತ್ಯನ ಒದಿಸಿ ದೇವಿ ಮುಖಾಂಬಿಕೆಯು ಬ್ರಹ್ಮಲಿಂಗೇಶ್ವರನ ಸ್ಥಾಪಿಸಿದ ಕಥೆಯ ನಾನುರಿವೆಯು ದೇವಿ ಮೂಕಾಂಬಿಕೆಯು ಬ್ರಹ್ಮಲಿಂಗೇಶ್ವರನ ಸ್ಥಾಪಿಸಿದ ಕಥೆಯ ನಾನುರಿವೆಯು ಆ ಮಹಾಕೈಲಾಸ ಶೈಲದೊಳಗೊಂಬುದಿನ ತ್ರೈಮೂರ್ತಿಗಳು ಮೋದದಿಂದೆಯು ಕಾಮಿನಿಯರೊಡಗೊಂಡು ಕಾಮ ಸಂಭರಸೆಯು ಪ್ರೇಮದಿಂದೊಪ್ಪಿರಲು ಸ್ಕಂದ ಪಾರ್ವತಿ ಸ್ವಾಮಿ ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರ ಸತ್ಯಂ ಶಿವಂ ಸುಂದರಂ ಎನ್ನುವ ಹಾಗೆ ನಮ್ಮ ಭಕ್ತ ಜನಾಂಗದವರು ನಮ್ಮನ್ನ ಹಾಡಿ ಹೊಗಳುತ್ತಾ ಇದ್ದಾರೆ. ಸತ್ಯ. ಭವ್ಯವು ದಿವ್ಯವೆನಿಸಿಕೊಂಡಿರುವಂತಹ ಈ ಕೈಲಾಸ ಪರ್ವತ ಪಾರ್ವತಿ ಪರಮೇಶ್ವರರ ಸಂಭ್ರಮದ ಒಡ್ಡೋಲಗ. ಭಾಗವಹಿಸಲು ಬಂದವರ್ಯಾರು ನೋಡಿದೆಯಾ? ಅಗೋ ಆ ಕಡೆ ನೋಡು, ವೈಕುಂಠಪತಿಯಾಗಿರುವಂತಹ ಶ್ರೀಮನ್ನಾರಾಯಣ ಲಕ್ಷ್ಮಿ ಸಮೇತನಾಗಿ ಗರುಡ ವಾಹನನಾಗಿ ಇಲ್ಲಿ ಬಂದು ಉಪಸ್ಥಿತನಿದ್ದಾನೆ. ಅಗೋ ಆ ಕಡೆ ವೀಕ್ಷಿಸು, ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವ ವಾಗ್ದೇವಿಯೊಂದಿಗೆ ಬಂದು ಈ ಸಭೆಯಲ್ಲಿ ಉಪಸ್ಥಿತನಿದ್ದಾನೆ. ಅಗೋ ಆ ಕಡೆ ನೋಡು, ಜಗತ್ತಿನಲ್ಲಿ ಪ್ರಥಮ ಪೂಜೆಯನ್ನ ಪಡೆಯುತ್ತಿರುವಂತಹ ನಿರ್ವಿಘ್ನದಾಯಕ, ಆಮೇಲೆ ಷಡಾನನ, ಭೃಂಗಿ, ಭ್ರಕುಟಿ, ಭೈರವ, ಆಮೇಲೆ ಮೂರು ಲೋಕದಲ್ಲಿಯೂ ಸಂಚರಿಸುತ್ತಿರುವಂತಹ ಯೋಗಾನಂದ ಮೂರ್ತಿ ನಾರದ, ಮಿಕ್ಕುಳಿದಂತಹ ದಿಕ್ಪಾಲಕರು ಎಲ್ಲವರು ಬಂದು ಇಲ್ಲಿ ಸೇರಿದ್ದಾರೆ. ಭವ್ಯವಾಗಿರುವಂತಹ ಈ ಸಭೆಯಲ್ಲಿ ಜಗತ್ತಿನ ಕಲ್ಯಾಣದ ಕುರಿತು ಯಾರಿಗಾದ್ರೂ ಯಾವ ಸಂದೇಹ ಬಾಧಿಸಿದ್ದಾದರೆ ಅದನ್ನ ಪ್ರಶ್ನಾರೂಪಕವಾಗಿ ನನ್ನ ಸಾನ್ನಿಧ್ಯದಲ್ಲಿ ಮಂಡಿಸಿದರೆ ಸಮರ್ಪಕವಾದಂತಹ ಉತ್ತರವನ್ನ ಕೊಡುತ್ತೇನೆ. ಜಗತ್ತಿನ ಕಲ್ಯಾಣದ ಕುರಿತು ಯಾರೂ ನನ್ನನ್ನು ಪ್ರಶ್ನಿಸಬಹುದು, ಅವಕಾಶ ಇದೆ. ನಾರದರೆ, ಏನಪ್ಪ ನಿನ್ನ ತಂದೆ ಹೇಳಿದಂತಹ ವಿಚಾರಿಕವಾಗಿ ಯಾವುದೇ ಒಂದು ಜಿಜ್ಞಾಸೆಗೆ ಯಾರೂ ಒಳಗಾಗಲಿಲ್ಲ ಎಂಬಷ್ಟಕ್ಕೆ 3 ಹೆಜ್ಜೆ ಮುಂದೆ ಬರುವುದಕ್ಕೆ ನೀನು ಪ್ರಾರಂಭಿಸಿದೆಯಾ? ನಿಜ. ಯಾವುದೋ ಒಂದು ಸಮಸ್ಯೆಯ ಸುಳಿಯಲ್ಲಿ ನೀನು ಸಿಲುಕಿದ್ದಿ ಎನ್ನುವುದು ನಿನ್ನ ಮುಂದೆ ಬರುವಿಕೆಯಿಂದ ನಾನು ಅರ್ಥೈಸಿಕೊಂಡೆ. ಏನಪ್ಪ ಅಂತದ್ದು, ವೇದಿಕೆಯಲ್ಲಿರುವಂತಹ ಅದೆಷ್ಟೋ ಮಂದಿಗಳಿಗೂ ಸಭಾಂಗಣದಲ್ಲಿರುವಂತಹ ಎಲ್ಲಾ ಗಣ್ಯ ಶಕ್ತಿಗಳಿಗೂ ತೋಚದೇ ಇದ್ದದ್ದು, ನಿಲಕದೇ ಇದ್ದದ್ದು ನಿನ್ನ ಮನಸ್ಸಿಗೆ ನಾಟಿದೆ ಅಂತ ಆದ್ರೆ ಏನು ನಿನ್ನದು ಪ್ರಶ್ನೆ ಇರಬೇಕು ಅಂತ ನನ್ನ ಮನಸ್ಸು ಕೇಳುವಂತಹ ಪ್ರಶ್ನೆ, ಬರಬಹುದಾದಂತಹ ಸದುತ್ತರ, ಅದರ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ನಾರದ್ರೆ, ತುಂಬಿರುವಂತಹ ಈ ಸಭೆಯಲ್ಲಿ, ಉತ್ತಮವಾಗಿರುವಂತಹ ಈ ಸಭೆಯಲ್ಲಿ ಯಾರು ನಮ್ಮ ತಂದೆಯ ಮಾತನ್ನ ಕೇಳಿಕೊಂಡು ಪ್ರಶ್ನೆಯನ್ನ ಕೇಳುವುದಕ್ಕೆ ಮುಂದೆ ಬರಲಿಲ್ಲ. ಹಾಗಿದ್ರೆ ನನ್ನ ಮನದಲ್ಲಿ ಸಂದೇಹಕ್ಕೆ ಆಸ್ಪದವಾಗಿರುವಂತಹ ಕೆಲವು ಪ್ರಶ್ನೆಗಳು ಉದ್ಭವಿಸಿದೆ. ನೀವೇ ಹೇಳಿದ ಹಾಗೆ ನಾವು ಕೇಳಿದ್ರೆ ಸಾಕಾಗುವುದಿಲ್ಲ. ಇಲ್ಲಿ ತುಂಬಿರುವಂತಹ ಎಲ್ಲ ಸಭಿಕರು ಕೇಳುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತೇನೆ, ಉತ್ತರ ಏನು ಬರ್ತದೆ ಎನ್ನುವುದನ್ನು ನೋಡಿ.
ನಿಮ್ಮಿಂದ ಸದುತ್ತರ ದೊರಕಬೇಕು ಎನ್ನುವುದಾಗಿ ಪ್ರಥಮವಾಗಿ ಕರವನ್ನು ಜೋಡಿಸಿ ಯಾಚಿಸ್ತಾ ಇದ್ದೇನೆ ತಂದೆ. ಆಗಲಿ, ಪ್ರಶ್ನಿಸು. ಅಪ್ಪ, ಈ ಪ್ರಪಂಚದಲ್ಲಿ ಅದೆಷ್ಟೋ ದೇವಶಕ್ತಿಗಳು ಇದ್ರು ಕೂಡ ಕೊಲ್ಲೂರಿನ ದೇವಶಕ್ತಿ ಹೆಚ್ಚಿನದ್ದು ಹಾಗೂ ಅದ್ವಿತೀಯದ್ದು ಎನ್ನುವುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರಂತಪ್ಪ. ಇದಕ್ಕೆ ಕಾರಣ ಏನಿರ್ಬಹುದಪ್ಪ? ಮಗನೇ ಷಡಾನನ, ತಂದೆ, ಸ್ಕಂದ ಅನ್ನುವುದು ನಿನಗೆ ಅನ್ವರ್ಥವಾದಂತಹ ನಾಮಧೇಯ. ಸ್ಕಂದನಾದಂತ ನೀನು ಕೇಳಿದಂತಹ ಪ್ರಶ್ನೆ, ನಾನು ನೀಡಿದಂತಹ ಉತ್ತರ, ಅದುವೇ ಮುಂದೆ ನಿನ್ನದ್ದೇ ಆಗಿರುವಂತಹ ಪುರಾಣದ ಸಹ್ಯಾದ್ರಿ ಕಾಂಡದಲ್ಲಿ ಆ ಚರಿತ್ರೆಯು ಅಜರಾಮರವಾಗಿ ಉಳಿಯುತ್ತದೆ. ಪ್ರಪಂಚದ ಎಲ್ಲಾ ದೇವಿ ಶಕ್ತಿಗಳಿಂದಲೂ ಕೊಲ್ಲೂರು ದೇವಿಯ ಶಕ್ತಿ ಹೆಚ್ಚಿನದ್ದು, ಅದ್ವಿತೀಯದ್ದಾಗಿ ಮರೆಯುವುದಕ್ಕೆ ಕಾರಣ ಹೀಗೆ. ಏನಪ್ಪ ಅದು? ದುಷ್ಟನೆನಿಸಿಕೊಂಡಿರುವಂತಹ ಮಹಿಷಾಸುರನನ್ನ ಮರ್ದಿಸಿರುವಂತಹ ಮಹಿಷಮರ್ದಿನಿಯ ಶಕ್ತಿ, ಚಂಡಮುಂಡಾಸುರನನ್ನ ವಧಿಸಿರುವಂತಹ ಚಾಮುಂಡೇಶ್ವರಿಯ ಶಕ್ತಿ, ರಕ್ತಬೀಜಾಸುರನನ್ನ ಕೊಂದಿರುವಂತಹ ಆ ರಕ್ತೇಶ್ವರಿಯ ಶಕ್ತಿ, ಬಂಡಾಸುರನನ್ನ ವಧಿಸಿರುವಂತಹ ಲಲಿತಾದೇವಿಯ ಶಕ್ತಿ, ಪ್ರಪಂಚದಲ್ಲಿ ಹುಟ್ಟಿರುವಂತಹ ದುಷ್ಟ ಶಕ್ತಿಗಳನ್ನ ನಿಗ್ರಹಿಸಿರುವಂತಹ ಅಮೋಘವಾಗಿರುವಂತಹ ಆ ದೇವಿಯ ಶಕ್ತಿ, ಆಮೇಲೆ ಗಿರಿಜೆ ರಮೆ ವಾಣಿಯರ ಶಕ್ತಿ, ಬ್ರಹ್ಮ ವಿಷ್ಣು ಈಶನಾದಂತಹ ನನ್ನ ಶಕ್ತಿಯೂ ಕೂಡ ಪವಿತ್ರವಾಗಿರುವಂತಹ ಕೋಲಾವನದಲ್ಲಿ ಮೂಡಿರುವಂತಹ ಜ್ಯೋತಿರ್ಲಿಂಗದಲ್ಲಿ ಅದು ಕೇಂದ್ರೀಕೃತವಾಗಿದೆ. ವಾಮಭಾಗವು ಅಧಿಕವಾಗಿ ಸುವರ್ಣ ರೇಖೆಯಿಂದ ವಿಭಾಗಿಸಲ್ಪಟ್ಟಿದೆ. ಸ್ವತಃ ನಾನೇ ಶ್ರೀಚಕ್ರವನ್ನ ಬರೆದಿರಿಸಿರುವಂತಹ ಕಾರಣದಿಂದಾಗಿ ಪ್ರಪಂಚದ ಎಲ್ಲಾ ದೇವಿ ಶಕ್ತಿಗಳಿಂದಲೂ ಕೊಲ್ಲೂರು ದೇವಿಯ ಶಕ್ತಿ ಹೆಚ್ಚಿನದ್ದು, ಅದ್ವಿತೀಯದ್ದು ಮಗನೇ. ಓ ತಂದೆ, ಮಹಾರಂಡ್ಯಪುರವೇ ಕೋಲಾಪುರವೆಂದೆನಿಸಿಕೊಂಡು ಆಮೇಲೆ ಕೊಲ್ಲೂರು ಕ್ಷೇತ್ರ ಎಂದೆನಿಸಿಕೊಂಡಿದೆಯಂತೆ. ಇದಕ್ಕೆ ಕಾರಣ ಏನಪ್ಪ? ಮಹಾರಣ್ಯಪುರ ಕೋಲಾಪುರ ಅಂತ ಹೇಳಿಸಿಕೊಳ್ಳುವುದಕ್ಕೆ ಕಾರಣ ಏನದು? ನನ್ನ ಭಕ್ತನೆನಿಸಿಕೊಂಡಿರುವಂತಹ ಕೋಲಾಮುನಿ ತಪಸ್ಸನ್ನಾಚರಿಸಿರುವಂತಹ ಆ ಪ್ರದೇಶಕ್ಕೆ ಕೋಲಾವನ ಎನ್ನುವ ಹಾಗೆ ಆ ವನ ಇರುವಂತಹ ಕಾರಣದಿಂದಾಗಿ ಆ ಊರಿಗೂ ಕೂಡ ಕೋಲಾವನ, ಕೊಲ್ಲೂರು, ಕೋಲಾವನ, ಕೊಲ್ಲೂರು ಎನ್ನುವ ಹಾಗೆ ಕರೆಸಿಕೊಂಡಿದೆ ಪ್ರಚಲಿತ ಕಾಲದಲ್ಲಿ ಮಗನೇ. ಓ ಅಪ್ಪ, ಕೊಲ್ಲೂರಿನ ಉದ್ಭವಲಿಂಗವಾಗಿರುವಂತಹ ಜ್ಯೋತಿರ್ಲಿಂಗದಲ್ಲಿ ಅದೆಷ್ಟೋ ದೇವಶಕ್ತಿಗಳು ಅಲ್ಲಿ ಲೀನವಾಗಿದ್ರು ಕೂಡ ಅಲ್ಲಿನ ಅಧಿದೇವತೆಯನ್ನ ಮೂಕಾಂಬಿಕೆಯನ್ನು ಕೊಂಡಾಡ್ತಾ ಇದ್ದಾರಂತೆ, ಪೂಜಿಸ್ತಾ ಇದ್ದಾರಂತೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪ? ಕೊಲ್ಲೂರಿನ ಅಧಿದೇವತೆಯನ್ನ ಮೂಕಾಂಬಿಕೆ ಎನ್ನುವಂತ ಅಭಿನಾಮಧೇಯದಿಂದ ಕರೆಯುವುದಕ್ಕೆ ಕಾರಣ ಹೀಗೆ. ಭಕ್ತನೆನಿಸಿಕೊಂಡಿರುವಂತಹ ಕೌಮಾಸುರ ವರಬಲಾನ್ವಿತನಾಗಿ ಸುರರ ಮೇಲೆ ಎರಗಿದ, ಅಧಿಕಾರವನ್ನ ಸ್ವಾಧೀನಪಡಿಸಿಕೊಂಡ ಸುರರೆಲ್ಲರೂ ಸೇರಿ ಈ ಕೋಲಾವನದತ್ತ ಬಂದು ಜ್ಯೋತಿರ್ಲಿಂಗದ ಸನಿಯದಲ್ಲಿಯೇ ನಿಂತು ಪ್ರಾರ್ಥಿಸಿದವಾಗ ಅವರ ಪ್ರಾರ್ಥನೆಗೆ ಹೋಗೊಟ್ಟಿರುವಂತಹ ಶ್ರೀದೇವಿ ಅವರ ಕಾಯಕವನ್ನ ಈಡೇರಿಸುವಲ್ಲಿ ಕೌಮಾಸುರನೇ ಯುದ್ಧಕ್ಕೆ ನಿಂತಳು. ಯುದ್ಧ ಮಾಡುತ್ತಿರುವಂತಹ ಮಧ್ಯದಲ್ಲಿ ಕೌಮಾಸುರನಿಗೆ ವಾಗ್ದೇವಿಯ ಅನುಗ್ರಹ ಇಲ್ಲದೆ ಆತ ಮೂಕನಾದ. ಮೂಕಾಸುರನಾದಂತಹ ಆತನ ಆತ್ಮದಲ್ಲಿರುವಂತಹ ವಿಷಯವನ್ನ ತಿಳಿದಂತಹ ಶ್ರೀದೇವಿ ಆತನಿಗೆ ಬಾಯಿ ಬರುವ ಹಾಗೆ ಅನುಗ್ರಹ ಮಾಡಿದಳು. ತನ್ನ ಕೋರಿಕೆಯನ್ನ ಅವಳ ಸಮ್ಮುಖದಲ್ಲಿ ಇಟ್ಟ. ಆಮೇಲೆ ಆತನನ್ನ ವಧಿಸಿದ್ದಾಳೆ. ಮೂಕಾಸುರನನ್ನ ವಧಿಸಿರುವಂತಹ ಕಾರಣದಿಂದಾಗಿ ಮೂಕಾಸುರ ಮರ್ದಿನಿ ಮೂಕಾಂಬಿಕೆ, ಮೂಕಾಸುರ ಮರ್ದಿನಿ ಮೂಕಾಂಬಿಕೆ ಎನ್ನುವಂತ ಅಭಿನಾಮಧೇಯದಿಂದ ಕರೆಯುತ್ತಾರೆ. ಓ ಅಪ್ಪ, ಪುಣ್ಯಭೂಮಿ ಎನ್ನಿಸಿಕೊಂಡಿರುವಂತಹ ಶ್ರೀ ಕ್ಷೇತ್ರ ಕೊಲ್ಲೂರಿಗೂ ಪುಣ್ಯಭೂಮಿ ಎನ್ನಿಸಿಕೊಂಡಿರುವಂತಹ ಶ್ರೀ ಕ್ಷೇತ್ರ ಮಾರಣಘಟ್ಟೆಗೂ ಯಾವುದೋ ಒಂದು ರೀತಿಯ ನಿಕಟವಾಗಿರುವಂತಹ ಸಂಬಂಧ ಉಂಟಂತೆ. ಹಾಗಿದ್ರೆ ಆ ಎರಡು ಪುಣ್ಯ ಕ್ಷೇತ್ರಗಳು ಅಷ್ಟೊಂದು ಬಾಂಧವ್ಯವನ್ನುವರೆ ಕಾರಣ ಯಾವುದು? ಇದು ಸಾನ್ನಿಧ್ಯಕ್ಕೆ ನನ್ನ ಕೊನೆಯ ಪ್ರಶ್ನೆ ಅಪ್ಪ. ಮಗನೇ ಷಡಾನನ, ಅಪ್ಪ, ಶ್ರೀ ಕ್ಷೇತ್ರ ಕೊಲ್ಲೂರಿಗೂ ಶ್ರೀ ಕ್ಷೇತ್ರ ಮಾರಣಕಟ್ಟೆಗೂ ಇರುವಂತಹ ನಿಕಟವಾದಂತಹ ಬಾಂಧವ್ಯ ಹೀಗೆ. ದೇವಿ ಎನಿಸಿಕೊಂಡವಳು ತಾಯಿ ಸದೃಶಳಾಗಿ, ಮಗನೆನಿಸಿಕೊಂಡವನೇ ಕೌಮಾಸುರ. ಆ ಕೌಮಾಸುರ
ಕೊನೆಯ ಕಾಲದಲ್ಲಿ ತನ್ನ ಬೇಡಿಕೆಯನ್ನಿಟ್ಟದ್ದೇನು? ನನ್ನ ಹೆಸರು ಪ್ರಪಂಚದಲ್ಲಿ ಅಜರಾಮರವಾಗಿ ಉಳಿಯಬೇಕೆನ್ನುವ ಹಾಗೆ ಆತನನ್ನ ಮರ್ದಿಸಿದವಾಗ ಆತನ ಬೇಡಿಕೆಯನ್ನು ನೆರವೇರಿಸುವಲ್ಲಿ ನನ್ನ ಭಕ್ತನೆನಿಸಿಕೊಂಡಿರುವಂತಹ ಶಂಕರಾಚಾರ್ಯ ಆ ಕಡೆಗೆ ಧಾವಿಸಿದ. ಬ್ರಹ್ಮಶಿಲೆಯಾಗಿ ಆತ ಬಿದ್ದ ಇದ್ದಾನೆ. ಆತನನ್ನ ಉದ್ಧರಿಸಿ ಆತ ಪ್ರತಿಷ್ಠಾಪಿಸಿ ಬ್ರಹ್ಮಲಿಂಗೇಶ್ವರ ಎನ್ನುವಂತ ಹೆಸರನ್ನೂ ಕೂಡ ಇರಿಸಿದ. ಮಹಾರಣ ನಡೆಯಿರುವಂತಹ ಕಾರಣದಿಂದಾಗಿ ಅದುವೇ ಮಾರಣಕಟ್ಟೆ ಎನ್ನುವ ಹಾಗೆ ಇದುವೇ ತಾಯಿ ಮತ್ತು ಮಗನ ಸಂಬಂಧ. ಬೆಲ್ಲದಿಂದ ಸಿಹಿಯನ್ನ, ಸಿಹಿಯಿಂದ ಬೆಲ್ಲವನ್ನ ಹೇಗೆ ಬೇರ್ಪಡಿಸಲು ಸಾಧ್ಯ ಇಲ್ಲವೋ ಶ್ರೀ ಕ್ಷೇತ್ರವನ್ನ ಬಿಟ್ಟು ಮಾರಣಕಟ್ಟೆ ಇಲ್ಲ, ಶ್ರೀ ಕ್ಷೇತ್ರ ಮಾರಣಕಟ್ಟೆಯನ್ನು ಬಿಟ್ಟು ಕೊಲ್ಲೂರು ಇಲ್ಲ. ಇದುವೇ ನಿಕಟವಾದಂತಹ ಬಾಂಧವ್ಯ ಮಗನೇ. ಹೌದೇನಪ್ಪ? ಇದು ನಿನ್ನ ಕೊನೆಯ ಪ್ರಶ್ನೆ ತಾನೆ? ಸಂತೋಷ ಆಯಿತು. ಇದಕ್ಕೆ ನಾನು ಉತ್ತರಿಸಿದ್ದೇನೆ. ಇನ್ನು ಮುಂದೆ ಈ ಚರಿತ್ರಾರೂಪಕವನ್ನ ವಿಮರ್ಶಿಸಲು ಸುಗವಾಗಿ ಕಥಾನಕವಾಗಿ ಅಗೋ ಕೋಲಾಮುನಿ ನನ್ನ ಭಕ್ತನೆನಿಸಿಕೊಂಡವ ಕೋಲಾಮುನಲ್ಲಿ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ. ಇತ್ತಲೊಂದು ದಿನ ಬರದ ಬಪ್ಪೆಯ ನಿಡುತ್ತ ಬಂದಳು ಘೋರ ಮೈದಾನವೇ. ನಮ್ಮ ಅಧಿಕಾರಕ್ಕೆ ಒಳಪಟ್ಟಿರುವಂತಹ ಈ ಮಹಾರಂಡ್ಯಪುರದ ಮೂಲೆ ಮೂಲೆಲ್ಲ ಪ್ರವೇಶ ಮಾಡಿ ಅಲ್ಲಲ್ಲಿ ಸಿಕ್ಕಿರುವಂತಹ ಪ್ರಾಣಿಗಳೆಲ್ಲ ಹಿಡಿದು ತಿಂದು ಹೊಟ್ಟೆ ತುಂಬಿಸಿಕೊಂಡು ಹಾಯಾಗಿ ಉಳಿಯುವುದು ನನ್ನ ಕರ್ತವ್ಯ. ಯಾಕೋ ಏನೋ ಈ ದಿವಸ ಮನಸ್ಸಿಗೆ ಬೇಸರವಾಯಿತು. ಅಣ್ಣನಿಂದ ಅಪ್ಪಣೆಯನ್ನು ಪಡೆದಾಗ ತಡ ಮಾಡುವ ಮುನಿಪನ ಭವ್ಯರು ಕಂಡು ಕಾಮಿನಿ ನವ್ಯ ಭಾವನೆ ಮೂಡಿ ನವ್ಯ ಭಾವನೆ ಮೂಡಿ ಮನ್ಮದ ಬಾಣಗೆ ಒಳಗಾಗಿ ವರನೆವನ
ಅದಕ್ಕೋಸ್ಕರವಾಗಿ ಒಂದೆಡೆಯಲ್ಲಿ ತಂಗಬೇಕು ಅನ್ನೋದು ಇಂತಹ ಒಂದು ವಿಚಿತ್ರ ಘಟನೆ ನಡೆದು ಹೋಯ್ತಲ್ಲ. ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಅಲ್ಲ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಕಟ್ಟಬಿಟ್ಟಂತಹ ಸನ್ಯಾಸಿವರು ಶಿಲೆಯ ಮೇಲೆ ಕುಳಿತು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಇವರ ರೂಪ ಲಾವಣ್ಯವನ್ನು ನೋಡ್ತಾ ಇದ್ದ ಹಾಗೆ ನನ್ನ ಮನಸ್ಸಿಗೆ ಒಂದು ಆಸೆ ಆಗಿದೆ. ಇವರನ್ನೇ ನಾನು ಮದುವೆ ಆದ್ದಾದ್ರೆ ನನ್ನ ಜೀವನವು ಸುಖಮಯವಾಗಿ ಸಾಗಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಬರೇ ಯೋಚನೆ ಮಾಡ್ತಾ ನಾನಲ್ಲಿ ನಿಂತುಕೊಂಡಾದ್ರೆ ಅವರಿವರಿಗೆ ಮದುವೆ ಆಗ್ತದೆಯೋ? ಆಗುವುದಿಲ್ಲ. ಹಾಗಾದ್ರೆ ಏನ್ ಮಾಡುವುದು? ಇದೇ ರೂಪದ ಹೋಗಿ ಒಪ್ಪಿಕೊಳ್ಳ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಅಣಿಮ ಮಹಿಮಾದಿ ಅಷ್ಟಸಿದ್ಧಿಯನ್ನು ನಾವು ಪಡೆದರು. ಯಾವ ಕಾಲದಲ್ಲಿ ಯಾವ ರೂಪವನ್ನು ಧರಿಸುವಂತ ಯೋಗ್ಯತೆ ಭಗವಂತ ನಮ್ಮ ಪಾಲಿಗೆ ಅನುಗ್ರಹ ಮಾಡಿದ್ದಾನೆ. ಈ ಮಹಾನುಭಾವವನ್ನು ಮಾಡಲು ಪಡಿಸಲೇಬೇಕಾದ್ರೆ ಈ ರೂಪ ಅಲ್ಲ, ಇನ್ನೊಂದು ರೂಪ ನೋಡ್ತಾ ಇರಿ. ಎನ್ನುತ್ತ ಮನ ಮೋಹಕದ ರೂಪಿಲಿಯೇ ಎನ್ನುತ್ತ ಮನ ಮೋಹಕದ ರೂಪಿಲಿಯೇ ಎನ್ನುತ್ತ ಮನ ಮೋಹಕದ ವನಿತೆ ಬಲು ವಯ್ಯಾರ ನಟಿಸುತ್ತಲೇ ಮನಸ್ಸಿನ ಮದದಾನೆಯಂದದಿ ಮನಸ್ಸಿನ ಮದದಾನೆ ಮದಗಜಯಾನೆ ಮದದಾನೆಯಂದದಿ ಕುಣಿಯುತ್ತಿರಲು ನಲಿಯುತ್ತಿರಲು ಮನಸ್ಸಿನ ಮದದಾನೆಯಂಬದು ಕುಣಿಯುತ್ತಿರಲು ವೇಷವನ್ನು ಧರಿಸಿದ್ದೇನೆ. ಯಾಕಾಗಿ? ನನ್ನ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ. ಹೌದಪ್ಪ, ನನ್ನ ಪರಿಚಯ ಆಗಿರ್ಲಿಕ್ಕಿಲ್ಲ. ಈಗ ತಾನೇ ಮೊದಲು ಒಬ್ಳು ದಾನವಿ ಬರ್ಲಿಲ್ವಾ? ಅವಳೇ ನಾನು. ನೋಡಿದ್ದೀರಲ್ಲ, ಬದಲಾವಣೆ ಗೊತ್ತಾಗ್ತದೆಯಾ? ಇದು ವೇಷ. ಮೋಸ ಮಾಡ್ಲಿಕ್ಕಲ್ಲ, ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೆ. ಮತ್ತೆ ಮೋಸ ಮಾಡುವವರೆಲ್ಲ ವೇಷಧಾರಿಗಳನ್ನು ತಿಳ್ಕೊಳ್ಳೋದು ಬೇಡ, ಹಾಗೆ ಯೋಚನಿಸುವುದಲ್ಲ. ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಎನ್ನುವಂತ ಉದ್ದೇಶದಿಂದ, ಆ ಮುನಿಪನನ್ನ ಸೆಳೆದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ಮೋಹಕದ ರೂಪಿನಿಂದ ಬಂದೆ. ಎಂತವರು ಒಮ್ಮೆ ನನಗೆ ಕಂಡಾಗ ಕಣ್ಣು ಹೈಸಲೇಬೇಕು ತಾನೆ ಅಲ್ವಾ? ಹಾಗಿದ್ದಾಗ ಯೋಚನೆ ಮಾಡುದಲ್ಲ, ಆದಷ್ಟು ಬೇಗ ಆ ಮುನಿಪನ ಎಷ್ಟು ಚಂದವಾಗಿದ್ದಾರೆ. ಇವರನ್ನ ನೋಡ್ತಾ ಇದ್ದ ಹಾಗೆ ನಿಂತುಕೊಳ್ಳಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಹಾಗಾಗಿ ಕಾತರ ಚಿತ್ತಲಾಗಿರುವಂತ ನಾನು ಅವರನ್ನು ಕಾಮಿಸಲೇಬೇಕು. ಏನ್ ಮಾಡ್ಲಿ? ಅಯ್ಯೋ, ಹೌದಪ್ಪ, ಅದಕ್ಕೆ ಹೇಳೋದೇ ಬೇಡ. ಮೊದಲಾಗಿ ಅವರನ್ನು ಎಬ್ಬಿಸಬೇಕು ಅಂತ ಆದ್ರೆ ಕೈ ಬೆಳೆ ಸಫಲವನ್ನು ಮಾಡ್ಕೊಂಡು. ಅಯ್ಯೋ ದೇವ್ರೆ, ಕೈ ಬಳೆ ಶಬ್ದವನ್ನು ಕೇಳಿದ ಆ ಕ್ಷಣದಲ್ಲಿ ಎಚ್ಚಿ ಹೇಳದೆ ಇರುವಂತ ಗಂಡುಗಳೇ ಇಲ್ಲ. ಇವ್ರು ಹಾಗೆ ಕುಳಿತುಕೊಂಡಿದ್ದಾರೆ ಅಂತ ಆದ್ರೆ ಯಾಕೆ, ಏನು ಒಟ್ಟಿನಲ್ಲಿ ಇವ್ರು ಹೇಳುದಿಲ್ವಾ?
ಇದಕ್ಕಿಲ್ಲ ಅಂತಾದ್ರೆ ಗಾನಕ್ಕೆ ಮಣಿಯದೇ ಇರುವರು ಯಾರೂ ಇಲ್ಲ ಅಲ್ವಾ? ಪ್ರಾಣಿ ಪಕ್ಷಿಗಳೇ ಗಾನಕ್ಕೆ ಮಣಿತದೆ ಅಂತಾದ್ರೆ ಇವರನ್ನು ಮಣಿಸಬಹುದಲ್ವಾ? ಹಾಗಾಗಿ ಹಾಡುತ್ತಾ ಕುಣಿಯುತ್ತಾ ಇದ್ರೆ ಇವರ ಮನವನ್ನ ಸೆಳೆಯಬಹುದು. ಇವರ ಎದುರಿನಲ್ಲಿ ಗೆಜ್ಜೆಯ ನಾದವನ್ನು ಮಾಡುತ್ತಾ ಸುಶ್ರಾವ್ಯವಾದ ಗಾಯನವನ್ನು ಹಾಡುತ್ತಾ ಕರ್ಣಕ್ಕೆ ಆನಂದವನ್ನು ತರುವುದರ ಜೊತೆಯಲ್ಲಿ ಅವರ ಕಾಮ ಪ್ರಚೋದನೆಗೊಳಿಸುತ್ತೇನೆ. ಹಾಗಾಗಿ ತಡ ಮಾಡುವುದಿಲ್ಲ, ಹಾಡ್ತೇನೆ. ಬಾ ಭ್ರಮರ ಪರಾಗವಿದೆ 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 ವೈರಾಗ್ಯ ನಿನಗೇಕೆ ಭ್ರಮರ ವೈರಾಗ್ಯ ನಿನಗೇಕೆ ಭ್ರಮರ ವೈರಾಗ್ಯ ನಿನಗೇಕೆ ಚಂದದಿ ಕುಣಿಯುವ ಚಂದದಿ ಕುಣಿಯುವ ಚಂದದಿ ನಲಿಯುವ ಚಂದದಿ ಕುಣಿಯುವ ಮಂದಹಾಸದಿ ಕಿರುನಗೆ ಬೀರುವ ಮಂದಹಾಸದಿ ಕಿರುನಗೆ ಬೀರುವ ಕಿರುನಗೆ ಬೀರುವ ನಾವು ಹಾಡುದು ನಾವು ಪಾಡುದು ನಾವು ಹಾಡುದು ನಾವು ಪಾಡುದು ಸಂತೋಷ ಒಂದೋಣ ಬಾಬಾ ಬಾ ಸಂತೋಷ ಒಂದೋಣ ಬಾಬಾ ಬಾ ಓಡಿ ಬಾಬಾ ಬಾ ಬೇಗ ಬಾಬಾ ಬಾಬಾ ಸಂತೋಷ ಒಂದೋಣ ಬಾಬಾ 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 ಬಾ ಭ್ರಮರ ಪರಾಗವಿದೆ ವೈರಾಗ್ಯ ನಿನಗೇಕೆ ಭ್ರಮರ ವೈರಾಗ್ಯ ನಿನಗೇಕೆ ತದಿನಾಂ ತದಿನಾಂ ದೀಂ ತದಿನಾಂ ತದಿನಾಂ ತೈ ತದಿನಾಂ ಪರಾಗವಿದೆ ವೈರಾಗ್ಯ ನಿನಗೇಕೆ ಭ್ರಮರ ವೈರಾಗ್ಯ ನಿನಗೇಕೆ ವಾ ಭ್ರಮರವೇ, ಯಾಕೆ ನಿನಗೆ ವೈರಾಗ್ಯ? ಇದು ಪರಾಗ ನಿನಗಾಗಿ ಸಿದ್ಧವಾಗಿದೆ.
ಹೆಚ್ಚೇನು ಈ ತಾವರೆ ನಿನಗಾಗಿ ಹರಡು ನಿಂತಿದೆ. ಬಾ ಮಧುವನ್ನ ಹೀರು. ಯಾಕೆ ಈ ರೀತಿಯಲ್ಲಿ ಕುಳಿತುಕೊಂಡಿದ್ಯಾ? ಯೋಚನೆ ಮಾಡುವುದು ಏಕೆ? ಯೋಚನೆ ಮಾಡಬೇಕಾದಿಲ್ಲ. ಓಹೋ, ಇಹದ ಲೋಕದ ವ್ಯಾಪಾರ ಬಿಟ್ಟಿದ್ದಾರೆ ಏನು? ಹೌದಪ್ಪ, ಮನಸ್ಸನ್ನ ಏಕೀಕರಿಸಿಕೊಂಡಿದ್ದಾರೆ. ಹಾಗಾಗಿ ಅವರ ಮನಸ್ಸು ಪಲ್ಲಟ ಆಗ್ತಾ ಇಲ್ಲ. ನಾನು ಎಷ್ಟು ಹಾಡಿದ್ರು, ಗೆಜ್ಜೆ ನಾದ ಮಾಡಿದ್ರು, ಅದಕ್ಕೆ ಫಲವೇ ಬರ್ಲಿಲ್ಲಲ್ಲ. ಏನ್ ಮಾಡ್ಲಿ? ಏನ್ ಮಾಡುದು? ಹಾ, ಇನ್ನೊಂದು ಉಂಟು. ಹಾ, ಅದೇ ಯೋಚನೆ ನನ್ನದು, ಬೇರೆ ಏನಿಲ್ಲ. ಹೆಣ್ಣಿನ ತೋಳ್ಬಂಧಕ್ಕೆ ಸಿಕ್ಕಿದಂತಹ ವ್ಯಕ್ತಿ ಆಸೆಯನ್ನು ಈಡೇರಿಸದೆ ಇರ್ತಾನೆ ಯಾವ ಗಂಡ ಆದ್ರೂ. ನನ್ನ ಆಸೆ ಈಡೇರಿಸಿಕೊಳ್ಬೇಕು ಅಂತ ಆದ್ರೆ, ಅವ್ರು ಎಚ್ಚರ ಆಗುದಿಲ್ಲ ಅಂತ ಆದ್ರೆ ಅದೇ ದಾರಿ. ಬಿಟ್ಟುಬಿಟ್ಟೆ ನೋಡೋಣ. ಕಾಮದ ಮತ್ತು ನಿನ್ನ ತಲೆಯತ್ತಿ ಸುತ್ತುವುದೊಟ್ಟಿಗೆ ವಿವೇಕವನ್ನು ಕಳೆದುಕೊಂಡು ಅವಿವೇಕದ ಬರದಲ್ಲಿ ಗಂಡವನ್ನು ಒಪ್ಪುವುದಕ್ಕೆ ಮುಂದಾಗಿದ್ದಿ. ನಿನ್ನ ದೇಹದ ಬಿಸಿ ಆಲಿಂಗನಕ್ಕೆ ಬಲಿ ಬೀಳುವ ಇಠ ನಾನಲ್ಲ. ಅರೆಕ್ಷಣವನ್ನೆಲ್ಲದೆ ಈ ಮುಖ ತೋರಿಸದೆ ಏತಕ್ಕಿಂತ ನುಡಿಯ ನುಡಿವೆ ಮೋಹನಾಂಗನೇ ನುಡಿವೆ ಮೋಹನಾಗನೆ ಸೋಪು ಬಂದೆ ಎನ್ನ ನಪ್ಪು ಮದನ ಕಾಯನೆ. ಓ ಮುನಿವರನೆ ನೀ ಮದನ ಕಾಯನೆ. ನೀತಿಯಲ್ಲ ತೆಜಿಪುದನ್ನ ಮುನಿವರನೆ ಮುನಿವರನೆ ಪ್ರೀತಿಯಿಂದ ಮದುವೆಯಾಗಿ ಪ್ರೀತಿಯಿಂದ ಮದುವೆಯಾಗಿ ನೀಡು ಸುಖವನೇ ಮದನ ಕಾಯನೆ. ನೀತಿಯಲ್ಲ ತೆಜಿಪುದೆನ್ನ ಮುನಿವರೆಣ್ಣನೆ ಪ್ರೀತಿಯಿಂದ ಮದುವೆಯಾಗಿ ನೀಡು ಸುಖವನೆ. ಓ ಮದನ ಕಾಯನೆ ನೀಡು ಸುಖವನೆ.
ಏತಕ್ಕಿಂತ ನುಡಿಯ ನುಡಿವೆ ಮೋಹನಾಂಗನೆ ಮೋಹನಾಂಗನೆ ಮೋಹನಾಂಗ ಮದನ ಕಾಯ ಅಲ್ಲ ನೀವು ಮೊದಲೇ ಹುಟ್ಟಿದ್ರೆ ಆ ಹೆಸರು ಅವನಿಗೆ ಬರ್ತಾ ಇರ್ಲಿಲ್ಲ. ಯಾವುದು ಲೋಕದಲ್ಲಿ ಅತಿ ರೂಪವಂತ ಮನ್ಮತ ಎನ್ನುವ ಮಾತು ಸುಳ್ಳಾಗಿ ಹುಟ್ಟಾ ಇತ್ತು. ಏನು ಚಂದ ಏನೇ ನಾನು ಒಬ್ಬ ರೂಪವಂತ ಅಂತಂದ್ರೆ ಈ ದರೆಯಲ್ಲಿರುವಂತ ಚಂದದ ನವನವ ಯುವಕರನ್ನೆಲ್ಲ ಏನಂತ ಕರೆಯೋದು? ಅಯ್ಯೋ ಹಾಗೆ ನೀವು ಹೇಳ್ತೀರಿ ಅಂತ ಆದ್ರೆ ಚಂದ ಇರುವುದು ಯಾರಲ್ಲಿ? ವ್ಯಕ್ತಿಯಲ್ಲಿ ಅಲ್ಲ, ನೋಡುವ ನೋಟದಲ್ಲಿ ಚಂದ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ನೀವು ನನ್ನ ಕಣ್ಣಿಗೆ ಚಂದ ಕಾಣಿಸ್ತಾ ಇದ್ದೀರಿ. ಆಯ್ತು, ಹಳದಿ ರೋಗ ಹಿಡಿದವರಿಗೆ ಊರೆಲ್ಲ ಹಳದಿಯಾಗಿ ಕಾಣುತ್ತದೆ ಅಂತೆ. ಅದನ್ನು ನಾನೇನೊಪ್ಬೇಕಂತಿಲ್ವಲ್ಲ. ಆದ್ರೆ ನನಗೆ ಹಾಗೆ ಅನ್ನಿಸ್ತಾ ಉಂಟಲ್ಲ ಈಗ ನಿಮ್ಮನ್ನ ಕಂಡ. ನಾನು ಒಪ್ಪುವುದಿಲ್ಲಲ್ಲ, ನಾನೇನು ಅಂತಲ್ಲ ಗೊತ್ತುಂಟಲ್ಲ. ಹೌದಾ? ಆದ್ರೂ ಸಹ ಆ ರೋಗಕ್ಕೆ ಸರಿಯಾಗಿರುವಂತ ಮದ್ದನ್ನು ಕೊಡಬೇಕಾದ್ದು ನಿಮ್ಮ ಕರ್ತವ್ಯ. ಎಲ್ಲ ಹೌದು. ಏನೇ ನಿಮ್ಮ ರೂಪವನ್ನು ಕಂಡು ಸೋತು ಬಂದವಳಿದ್ದೇನೆ. ನಿಮ್ಮ ಅಂಗ ಸುಖಕ್ಕೋಸ್ಕರವಾಗಿ ನನ್ನ ಅಂಗ ಬಯಸುತ್ತಾ ಉಂಟು. ಹಾಗಾಗಿ ಯೋಚನೆ ಮಾಡಬೇಡಿ, ನನ್ನನ್ನು ಮದುವೆಯಾಗಿ ನನಗೆ ಸುಖವನ್ನು ನೀಡಿ. ನನ್ನನ್ನೇನಾದ್ರೂ ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದೀಯ? ಯಾಕೆ? ನಾನೆಲ್ಲ ಏನೋ ಮಾಡುತ್ತಿದ್ದೇನೆ, ತಪಸ್ಸನ್ನಾಚರಿಸುತ್ತಿದ್ದೆ. ತಪಸ್ಸನ್ನಾಚರಿಸುವ ಸಂಖ್ಯೆ ದರೆಯಲ್ಲಿ ಎಷ್ಟೋ ಇರಬಹುದು. ಆ ಸಂಖ್ಯೆಯಲ್ಲಿ ಸೇರಿಕೊಂಡ ಅಂಕೆ ಇದಲ್ಲ. ನನ್ನ ತಪಸ್ಸಿನ ಇತಿಮಿತಿಯೇ ಬೇರೆ. ಕಾಣುತ್ತಿರುವಂತಹ ಈ ಪ್ರಪಂಚ ಪ್ರತಿಯೊಂದು ಸುಖಕ್ಕೂ ತಿರಸ್ಕಾರ ಇತ್ತು. ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಪಂಚೇಂದ್ರಗಳನ್ನು ನಿಗ್ರಹಿಸಿ ಕಾಮಾದಿ ಬಯಕೆಗಳ ತಲೆಯನ್ನು ಮೆಟ್ಟಿ ಅಣಿಮಾದಿ ಅಷ್ಟಾಂಗವನ್ನು ವಶಪಡಿಸಿಕೊಂಡು ಅಷ್ಟಾಂಗ ಯೋಗವನ್ನು ಬಲಿದು ಸುದೀರ್ಘವಾದ ತಪಸ್ಸು. ಕೇವಲ ನನ್ನ ಆಯುಷ್ಯವನ್ನು ಕಳೆಯುವುದಕ್ಕೂ ದೇಹ ಕೃಷ ಮಾಡಿಕೊಳ್ಳುವುದಕ್ಕಾಗಿ ತಪಸ್ಸಲ್ಲ. ಆ ತಪಸ್ಸಿನ ಮೂಲಕ ನಾನೇನನ್ನು ಸಾಧಿಸಿಕೊಳ್ಳಬೇಕು ಅದಿಂದು ನನ್ನ ಪಾಲಿಗೆ ಕರಗತ ಆಗಿದೆ. ಹೌದೇ? ನೋಡುವ ಕಡೆಯಲ್ಲಿ ಉದ್ಭವಿಸಿರುವುದು ಜ್ಯೋತಿರ್ಲಿಂಗ. ಆ ಜ್ಯೋತಿರ್ಲಿಂಗದ ಉದ್ಭವಕ್ಕೆ ಕಾರಣಕರ್ತನೂ ನಾನೇ. ಅಷ್ಟಕ್ಕೆ ಮುಗಿಯಲಿಲ್ಲ. ಇತ್ತ ಜಗನ್ಮಾತೆ ನನ್ನ ಭಕ್ತಿಗಳನ್ನು ಪ್ರಸನ್ನವಾಗುವುದೊಟ್ಟಿಗೆ ಉದ್ಭವಿಸಿರುವಂತಹ ಜ್ಯೋತಿರ್ಲಿಂಗದಲ್ಲಿ ಐಕ್ಯಗೊಂಡಿದ್ದಾಳೆ ಎಂಬಾಗ ನಾನೇನಾದೆ ಜಗನ್ಮಾತೆಯ ಭಕ್ತಸ್ತೋಮದಲ್ಲಿ ಅಗ್ರೇಸರ ಅಂತ ಹೇಳಿದ್ರು ಅಪರಾಧ ಆಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಖಂಡವಾಗಿರುವಂತಹ ಬ್ರಹ್ಮಚರ್ಯದಲ್ಲಿ ಕಾಲವನ್ನು ಕಳೆಯುತ್ತಿರುವಂತಹ ನನ್ನ ಬದುಕಿನಲ್ಲಿ ಮದುವೆ ಎನ್ನುವಂತಹ 3 ಅಕ್ಷರದ ಕಾರ್ಯಕ್ಕೆ ಅರ್ಥವೇ ಇಲ್ಲ. ತಿರಸ್ಕಾರ ಮಾಡಿದವನು ನಾನು. ಹಾಗೆ ಯೋಚಿಸಿದ್ರೆ ಜ್ಯೋತಿರ್ಲಿಂಗ ಎನ್ನುವುದಾಗಿ ನೀವು ಹೇಳಿದ್ರಲ್ಲ, ಅದು ಉದ್ಭವಗೊಂಡಿದೆ, ನಾನು ಇಲ್ಲಿವರೆಗಾಗಿ ಬಂದಿದ್ದೇನೆ ಅಂತ ಆದ್ರೆ ಅವಳ ಸಮ್ಮತಿ ಉಂಟು ಎನ್ನುವುದೇ ಅರ್ಥ. ಅವಳ ಅನುಗ್ರಹ ಉಂಟು. ಅದಲ್ಲದೆ ಇದ್ರೆ ನಾನು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಉಂಟೆ? ಮತ್ತೆ ಹೇಳಿದ್ರಲ್ಲ, ನಾವು ಯೋಗಿಗಳು, ನಾವು ಯಾವುದನ್ನು ಅಪೇಕ್ಷೆ ಪಡುವವರಲ್ಲ. ಖಂಡ ಬ್ರಹ್ಮಚರ್ಯ ನನ್ನದು. ಹಾಗೆ ಯೋಚಿಸಿದ್ರೆ ಹಾಗೆ ತಪಸ್ಸನ್ನು ಆಚರಿಸಿದವರೆಲ್ಲ ಬಿಟ್ಟವರಿಲ್ವೇ? ವಿಶ್ವಾಮಿತ್ರ ಮಹಾಮುನಿಗಳು ಮೇನಕೆಯನ್ನು ಕಂಡು ಮೋಹಿಸರಾರೆ. ಏನೇ ಏನೇ ವಿಶ್ವಾಮಿತ್ರ ಕಥೆ ಏನು ಕೋಲಮುನಿ ತಿಳಿಯದೇ ಇದ್ದವಂತ ಅರ್ಥ ಮಾಡಿಕೊಂಡು ಒಟ್ಟಿಗೆ ಸಂಸಾರ ಮಾಡ್ಲಿಲ್ವಾ? ಅವ ಯಾರು ನಾನು ಯಾರು? ಅವನ ನಡತೆ ನನ್ನ ಬದುಕಿಗೆ ಆದರ್ಶ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನೇನು ಅವ ಏನು? ಅವ ಹುಟ್ಟಿನಲ್ಲೇ ಕ್ಷತ್ರಿಯ. ಹಾಗೆ ಕ್ಷತ್ರಿಯ ಕುಲೋತ್ಪನ್ನನಾಗಿರುವಂತವನ ಬದುಕಿನಲ್ಲಿ ಮದುವೆಯೂ ಆಯಿತು, ಮಕ್ಕಳಿಗೆ ಅಪ್ಪನೂ ಆದ, ನಾಡಿನ ದೊರೆಯೇ ಅನಿಸಿಕೊಂಡ. ಅವನ ಜೀವನದಲ್ಲಿ ಅನುಭವಿಸಬೇಕಾಗಿರುವಂತಹ ಸುಖಗಳೆಲ್ಲವನ್ನು ಅನುಭವಿಸಿದ. ಆಮೇಲೆ ವಸಿಷ್ಠದಲ್ಲಿ ಮಾಡಿರುವಂತಹ ಪಂಥದ ಮೇರೆಗೆ ಬ್ರಾಹ್ಮಣನಾಗುವ ನಿರೀಕ್ಷೆ ಇಟ್ಟುಕೊಂಡು ಕೈಗೊಂಡ ತಪಸ್ಸು ತವು ದೇವತೆಗಳಿಗೆ ಏನಾಯಿತು? ಹೊಟ್ಟೆ ಉಪ್ಪೇರಿಸಿತು. ಕೋಪಗೊಂಡಿರುವಂತಹ ದೇವೇಂದ್ರ ಏನು ಮಾಡಿದ? ಅಪ್ಸರಿಯೊಬ್ಬಳಾಗಿರುವಂತಹ ಮೇನಕೆಯನ್ನು ಕರೆದು ಕಳುವೆ ಕೊಟ್ಟ. ಅವಳ ಒಲಪು ಒಯ್ಯಾರ ಮಾಡಿದಾಗ ಕಾಮ ಪ್ರಚೋದಿಸಿತು. ಯಾಕೆ? ಮೊದಲು ಅನುಭವಿಸಿರುವಂತಹ ಸ್ತ್ರೀ ಸುಖ ಮತ್ತೆ ಪ್ರಚೋದಿಸಿತು. ಆ ಕಾರಣ ಹೀಗೆಲ್ಲ ಆಗುವುದಕ್ಕೆ ಕಾರಣ ಆಯಿತು. ವಿಶ್ವಾಮಿತ್ರನ ತಪಸ್ಸಿನಿಂದ ದೇವತೆಗಳಿಗೆಲ್ಲ ಹೊಟ್ಟೆ ಉಪ್ಪೇರಿದೆ. ನಾನೀಗ ಇಲ್ಲಿ ಬಂದದ್ದು ನಿಮ್ಮಿಂದ ನನ್ನ ಹೊಟ್ಟೆ ಉಪ್ಪೇರ್ಬೇಕು. ಅಲ್ಲಿ ಅವರಿಗಾದದ್ದು ಏನು? ಮೇನಕ್ಕೆ ಒಂದು ಮಗು ಆದತ್ತಲ್ವಾ? ನಾನು ನಿಮ್ಮೊಟ್ಟಿಗೆ ಸಂಸಾರ ಮಾಡಿ ಕೆಲವು ಮಕ್ಕಳು ಪಡೆದಿದ್ದೇನೆ. ಅಲ್ಲಿ ಅವರಿಗಾದದ್ದು ಏನು? ಆ ಕೌಶಿಕನ ತಪಜ್ವಾಲೆಯಿಂದ ಉಸಿರಾಟ ನಿಂತು ಹೋದದ್ದು, ಹೊಟ್ಟೆ ಉಬ್ಬೆ ಇರುತ್ತಿದ್ದು ಅಂತ ಬೊಬ್ಬೆ ಹೊಡೆದದ್ದು. ಈಗ ಕಾಮದಾಹದಿಂದ ನನ್ನ ನಾಲಿಗೆ ಒಣಗುತ್ತಾ ಉಂಟು, ಹಾಡ್ತಾ ಉಂಟು. ನೀ ಕೇಳುತ್ತಿರುವಂತ ಗರ್ಭಧಾರಣೆ ನೀಡುವುದಕ್ಕೆ ನಾನಲ್ಲ, ಎಲ್ಲಿಯಾದ್ರೂ ದರೆಯಲ್ಲಿ ಬಿಟ್ಟರಿದ್ದಾರಂತ ಹುಡ್ಕೊಂಡು ಹೋಗು. ಅದಾಗುದಿಲ್ಲ, ನೀವೇ ಬೇಕು ನನಗೆ. ನಾನು ಆಗುವುದಿಲ್ಲ ಎನ್ನುವ ಮುಗಿಯಿತು. ನೀವೇ ನನಗೆ ನೀವೇ ನನಗೆ ಸುಖ ಆಡಿದ ಮಾತನ್ನು ಕೇಳದೆ ಮತ್ತು ನಿನ್ನ ಛಲವನ್ನೇ ಮುಂದುವರಿಸುವುದಕ್ಕೆ ಮಾಡಬೇಡಿ. ಏನನ್ನು ಊಹಿಸಿಕೊಂಡೆ? ಕೋಲಾಮುನಿ ಸಾಮಾನ್ಯವಾಗಿರುವಂತಹ ತಪಸ್ವಿ ಅಂತ ಅರ್ಥ ಮಾಡಿಕೊಳ್ಳಬೇಡ. ತ್ರಿಕಾಲ ಜ್ಞಾನಿ, ನಿಂತಲ್ಲೇ ನಿಂತು ಭವಿಷ್ಯವನ್ನು ತಿಳಿಯುವಂತಹ ಶಕ್ತಿ ಇದ್ದವನು ನಾನು. ಮುಂದೆ ಹಾಗಿದ್ರೆ ನನಗೆ ಗಂಡು ಮಗು ಹುಡ್ತದೆ, ಹೆಣ್ಣು ಮಗು ಹುಡ್ತದೆ? ಅಲ್ಲಪ್ಪ, ಮುಂದಿನದ್ದೇ ನಿರೀಕ್ಷೆ ಅಲ್ಲ, ಹಿಂದೆ ಅನ್ನುವುದು ನನಗೆ ಮುಖ್ಯವಾಗಿರುವಂತಹ ವಿಷಯ. ನಿನ್ನ ಇದು ನಿಜವಾದ ರೂಪ ಹೇಳ್ತೇನೆ.
ನಿಜವಾದ ರೂಪ ಅಲ್ಲ. ಹೌದು. ಅರ್ಥ ಆಗಿದೆ, ನಿನ್ನ ಹುಟ್ಟು ಮೂಲ ಎಲ್ಲ ಅರ್ಥ ಆಗಿದೆ. ಮಹಾರಾಣದ ದೊರೆಯಾಗಿರುವಂತ ಕಾಮಾಸುರನ ತಂಗಿ ಮಹೆ ಎನ್ನುವ ಘೋರ ರೂಪವನ್ನು ಮರಮಾಡಿಕೊಂಡು ನನ್ನ ತಪಸ್ಸನ್ನು ಗಳಿಸುವುದಕ್ಕೆ ಧರಿಸಿಕೊಂಡಿರುವಂತಹ ಮೋಹಕ ರೂಪ. ನೀ ಮಾಡಿದ ತಪ್ಪಿಗೆ ನನಗೆ ಮಾತ್ರ ಶಿಕ್ಷೆ ಅಲ್ಲ, ನಿನ್ನ ಕೃತಿಯಿಂದ ಬಂತು ನಿಮ್ಮ ಅಸುರ ವಂಶಕ್ಕೆ ವಿನಾಶ. ಈಗ ಅಸುರ ಕೂಡ ಮೇದಿನಿಯ ಸಿಡಿದು ಗಂಚಿಸುತ್ತ ಹೇಳಿದಳು, ಸಾಧಿಸದೆ ಬಿಡಲು ಜನವ ನೋಡು ನೋಡಿದ ಮನಿಪ. ನನ್ನ ಕಂಡು ಏ ರೀತಿಯಲ್ಲಿ ಶಬ್ದ ಬಂದಾಗ ಇದೆಯಾ? ನಿನ್ನನ್ನು ಕಾಣಿಸಿ ನಾನು ಬಂದದಿದ್ದರೆ ನನ್ನ ಆಸೆಯನ್ನು ಈಡೇರಿಸುತ್ತದೆ. ನೀನು ಆಡುತ್ತಿರುವಂತಹ ಮಾತೆಯನ್ನು ನನ್ನ ವಂಶವೇ ನಿನ್ನ ವಂಶವೇ. ಖಂಡಿತ ಹಾಗೆ ಆಗ್ತದೆ ಅಂತ ಆದ್ರೆ ಖಂಡಿತವಾಗಿ ಬಿಡ್ಲಿಕ್ಕಿಲ್ಲ. ಏನ್ ಮಾಡ್ತಿ? ನಾನೊಬ್ಬಳೆ ಅಂತ ತಿಳ್ಕೊಳ್ಬೇಡ, ನನಗೊಬ್ಬ ಅಣ್ಣ ಇದ್ದಾನೆ ಕೌಮಾಸುರ. ಅವನಲ್ಲಿ ಎಲ್ಲಾ ವಿಚಾರವನ್ನು ಹೇಳ್ತಾನೆ. ಅದರ ತನ್ಮೂಲಕವಾಗಿ ನಿತಕವಾಗಿರುವಂತ ಶಿಕ್ಷೆಯನ್ನು ಕೊಡ್ತೇನೆ, ನಿತಕವಾಗಿರುವಂತ ಶಿಕ್ಷೆಯನ್ನು ಕೊಡ್ತೇನೆ. ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಯಾವ ರೀತಿ ಕಾಡಬೇಕು ಹೆಚ್ಚೇನು ನನ್ನ ಅಣ್ಣನಲ್ಲಿ ಹೇಳಿ ನಿನ್ನ ಕಟ್ಟಕ್ಕೆ ಬೀಸಾಕುವ ಹಾಗೆ ಮಾಡ್ಲಿಲ್ಲ. ಮಹಿತಾನವಿಯ ನಾನಲ್ಲ, ಮಹಿತಾನವಿಯ ನಾನಲ್ಲ. ನೆನಪಿಟ್ಕೋ. ಕೆಟ್ಟ ಕುಲದಲ್ಲಿ ಹುಟ್ಟಿಕೊಂಡಿರುವಂತಹ ದಾನವೀಕೆ ಇವಳ ಆಸೆ ಕೈಗೊಳ್ಳದ ಇದ್ದಾಗ ರೋಷದ ಕೊನೆಯಲ್ಲಿ ಶಪಥ. ಇದಕ್ಕೆ ಹಿನ್ನೆಲೆ ಏನು? ತನ್ನಣ್ಣನೊಬ್ಬ ಸಮರ್ಥನಿದ್ದಾನೆ ಅಂತ. ಏನು ಇವಳಣ್ಣ ಮುಕ್ಕಣ್ಣನೇ ಎಂದು ಆಗುವುದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕೋಲಾಮನಿಯ ಜೀವನದಲ್ಲೇ ಲೆಕ್ಕದಿಂದ ಹೊರತಾದಂತ ವಿಷಯ. ನನ್ನ ಸಾಧನೆ ಏನು? ಆ ಜಗನ್ಮಾತೆಯ ಆರಾಧನೆ. ನೋಡೋಣ, ನಿಶ್ಚಿಂತೆ ಇರ್ತೇವೆ. ಮತ್ತದೆನ್ನಾಲಗವನ್ನಿತ್ತನು ನಿತ್ಯದಂತೆ ಅತಳ ವಿತಳ ಸುತಳ ರಸಾತಳ ತಳ ತಳ ಭುವರ್ಲೋಕ ಮತ್ಯಲೋಕ ಸ್ವರ್ಗಲೋಕ ಎಂಬ ಈ 14 ಲೋಕಗಳಲ್ಲಿ ಒಂದಾದಂತಹ ಈ ಭೂತಳ, ಇದರ ಒಂದು ಭಾಗದಲ್ಲಿ ಶೋಭಿಸಬಹುದಾದಂತ ಈ ಮಹಾರಣ್ಯಪುರ, ಇಲ್ಲಿಯ ದೇಶ ನನ್ನ ತಂದೆಯಾದಂತ ಅಂಧಕಾಸುರ ಅವನ ಕಾಲದ ನಂತರ ಇಲ್ಲಿಯ ದೇಶನಾಗಿ ರಾರಾಜಿಸುತ್ತಿದ್ದವ ಈ ಕಾಮಾಸುರ ಅಡವಿ ಎನಿಸಿಕೊಂಡದ್ದನ್ನು ನಾಡನ್ನಾಗಿ ಪರಿಗಣಿಸಿ ಇಲ್ಲಿಯ ಪ್ರಭುತ್ವವನ್ನು ಹೊಂದಿದಂತಹ ನಾನು ಅದೆಷ್ಟೋ ಮಂದಿ ದಾನವರನ್ನು ಒಡಗೂಡಿಕೊಂಡು ಸುಖದಿಂದ ಸುಖಲೋಲನಾಗಿ ಕಾಲವನ್ನು ಕಳೆಯುತ್ತಿದ್ದವ. ಮಾತ್ರವಲ್ಲ, ನನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಉನ್ನತ ಮಟ್ಟಕ್ಕೆ ಮುಟ್ಟಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮ ಗುರುವಿನಲ್ಲಿಯ ಪ್ರಶ್ನೆ ಮಾಡಿದೆ. ಆ ಕಾಲದಲ್ಲಿ ಗುರು ನಿರೂಪಣೆ ಪುರುಷರಿಂದಲೇ ಮರಣವಿಲ್ಲದವರ ಪಡೆದು ಪ್ರಶ್ನಿಸಿದ ಕಾಲದಲ್ಲಿ ನಮ್ಮ ಗುರು ನಿರೂಪಣೆ ಮಗು ಕೌಮಾಸುರ, ನಿನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಾದರೆ, ಉನ್ನತ ಮಟ್ಟಕ್ಕೆ ಮುಟ್ಟಿಸಿಕೊಳ್ಳಬೇಕು ಅಂತಾದರೆ ನೀನು ಮಾಡಬೇಕಾದಂತ ಮಹತ್ ಕಾರ್ಯ ಯಾಗವೊಂದನ್ನು ರಚಿಸು. ಯಾವ ಯಾಗವೆಂದು ಪ್ರಶ್ನಿಸಿದಲ್ಲಿ ಭೈರವಿ ಯಾಗ, ತನ್ಮೂಲಕ ದೇವಿಯನ್ನ ಒಲಿಸಿಕೊಳ್ಳಬೇಕು ಎಂದು ಗುರುವಿನ ಆಣತಿಯಂತೆ ಯಜ್ಞಕುಂಡವನ್ನ ರಚಿಸಿದೆ.
ಅದರ ಪರಿಣಾಮ ಆಹುತಿ ಕೊಡಲು ಸುಗ ಸಾಕಷ್ಟು ಕುರಿ ಕೋಣಗಳನ್ನು ಎಳ ತಂದು ಅವುಗಳನ್ನು ಕೊಟ್ಟೆ. ಇಲ್ಲ, ಮಾತೆ ಒಲಿಯಲಿಲ್ಲ. ಮಾತೆಯ ಮನಸ್ಸಿಗೆ ತೃಪ್ತಿಯಾಗಬೇಕು ಅಂತಾದರೆ ಈ ಭಕ್ತನ ಬಿಸಿರಕ್ತವನ್ನು ಅರ್ಪಿಸಬೇಕು ಎಂಬ ಈ ಉದ್ದೇಶದಿಂದ ನನ್ನ ಸೊಂಟದ ಖಡ್ಗವನ್ನು ಸರಳ ಎಳೆದು ಗರ್ರ 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 ತಿರುಗಿ ನನ್ನ ಶಿರವನ್ನು ಅರಿತುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮಾತೆ ಪ್ರತ್ಯಕ್ಷಳಾಗಿದ್ದಾಳೆ. ಬೇಕಾದಂತಹ ವರವನ್ನ ಬೇಡು ಎಂದಾಗ ನಾನು ಕೇಳಿಕೊಂಡಂತಹ ವರ ಗಂಡು ಜೀವಿಗಳಿಂದ ನನ್ನ ಪಾಲಿಗೆ ಮರಣ ಸಂಭವಿಸಬಾರದು ಎಂಬ ವರವನ್ನ ಪಡೆದೆ. ವರ ಪಡೆದ ಅಂದಿನಿಂದ ಇಂದಿನವರೆಗೆ ನಾನು ಮೆರೆಯುತ್ತಿದ್ದ ಪರಿ ಅಸಮಾಸಹಾಸಿ ಅಸುರಾವರ ಈ ಕಾಸುರ ಎನ್ನುವಂತಹ ಘನವಾದ ಬಿರುದನ್ನ ಪಡೆದೆ. ನನ್ನ ವಿಚಾರವನ್ನ ತಿಳಿದಂತಹ ಅದೆಷ್ಟೋ ಮಂದಿ ದಾನವರು, ಆಶ್ರಯ ಇಲ್ಲದೆ ಅಲೆಯುತ್ತಿದ್ದವರು, ನಿರ್ಗತಿಕರು, ಆಶ್ರಯಕ್ಕಾಗಿ ನನ್ನಲ್ಲಿವರೆಗೆ ಬಂದವರಿದ್ದಾರೆ. ಅವರೆಲ್ಲವರಿಗೆ ಅಭಯವನ್ನು ಕೊಟ್ಟಿಟ್ಟುಕೊಂಡೆ. ನಿತ್ಯದಂತೆ ಓಲಗವನ್ನ ಸೇರಿದೆ. ಬರಬೇಕಾದವರೆಲ್ಲ ಬಂದಿದ್ದಾರೋ? ಸಭೆಯೇನೋ ಮನಸ್ಸಿಗೆ ನೆಮ್ಮದಿಯಾಯಿತು. ಆದರೂ ಶೋಭೆ ಇಲ್ಲ. ಯಾಕೆ? ಬರಬೇಕಾದವರೇ ಬರಲಿಲ್ಲ. ನನ್ನ ತಂಗಿಯಾದಂತ ಮಹೇದಾನವಿ ಸಭಾಸ್ಥಾನ ಸೇರಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಬರಬಹುದು, ನೋಡೋಣ. ವೀರನೇ ಬರಿ ಕುಳಿತಿರವಳುದ ನಡೆದವಳು ಹೊಳೆಯನ್ನು ಮಾರಿ ತಂಗಿನ ಏನೋ ಹೊಳೆಯನ್ನು ಮಾರಿ ತಂಗಿನ ಗೆಲುತ್ತಾಳೆ. ದಾನವರ ಅರಸ ಬೆಸಗೊಂಡ ಚಿತ್ರ ಹರಿದು ಬಿದ್ದಿತ್ತು. ಅಲ್ಲ, ಕಿರಿಯ ಕುಸಿದು ಹೋಯಿತು ಎಂಬಂತೆ ಬುಡಕಡಿದ ವೃಕ್ಷದಂತೆ ನನ್ನ ಪದತಲದಲ್ಲಿ ಬಂದು ಬಿದ್ದವಳು ಯಾರು? ನನ್ನ ತಂಗಿ ಮಹೇದಾನವಿ. ತಂಗಿ ತಂಗಿ ತಂಗಿ, ಏನಿದು ನಿನ್ನ ಅವಸ್ಥೆ? ಕಣ್ಣಿನಲ್ಲಿ ಒಂದೇ ಸಮನೆ ನೀರನ್ನ ಸುರಿಸುತ್ತಾ ನನ್ನ ಪಾದದಡಿಯಲ್ಲಿ ಬಂದು ಬಿದ್ದಿಯಲ್ಲ. ನಿನ್ನ ಪಾಲಿಗೆ ಯಾರಿಂದ ಹೇಳು 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 ತಂಗಿ. ಕೇಳು ಅಣ್ಣ ವನದೊಳೋರ್ವನು, ಕೇಳು ಅಣ್ಣ ವನದೊಳೋರ್ವನು, ಮುನಿಪಯನ್ನು ಕಾಮಗೇಳಿಗೆನು ಕರೆದನು. ಕೂಳ ಮುನಿಯ ಹೀಗೆ ಬಿಟ್ಟರೆ, ಕೂಳ ಮುನಿಯ ಹೀಗೆ ಬಿಟ್ಟರೆ ರಕ್ಕಸರಲ್ಲ ಹೆಣ್ಣಾಗದೆ ಪುರುಷರೇ ಅಣ್ಣಯ್ಯ. ಪಾದಕ್ಕೊಂದಿಸಿಕೊಂಡೆ ಅಣ್ಣ, ಪಾದಕ್ಕೊಂದಿಸಿಕೊಂಡೆ. ಹೇಳು ತಂಗಿ ಹೇಳು. ಅಣ್ಣಯ್ಯ, ಈ ದಿವಸ ನಿಮ್ಮಿಂದ ಅಪ್ಪಣೆಯನ್ನು ಪಡೆದವಳು ನಮ್ಮ ಅಧಿಕಾರಕ್ಕೆ ಒಳಪಟ್ಟುವಂತಹ ಮಹಾರಣ್ಯಪುರದ ಮೂಲನೆಲ್ಲ ಪ್ರವೇಶ ಮಾಡಿದೆ. ಅಣ್ಣಯ್ಯ, ಮೃಗಬೇಟೆ ನಾಡಿ ಒಂದೆಡೆಯಲ್ಲಿ ಕುಳಿತುಕೊಂಡಿರುವ ಆ ಸಮಯದಲ್ಲಿ ಅಲ್ಲೊಂದು ವಿಚಿತ್ರ ಘಟನೆ ನಡೆದು ಹೋಯ್ತಣ್ಣ. ಏನು ಘಟನೆ? ಗಡ್ಡ ಬಿಟ್ಟಂತ ಸನ್ಯಾಸಿವರರು ಶಿಲೆಯ ಮೇಲೆ ಕುಳಿತು ತಪಸ್ಸನ್ನ ಆಚರಿಸ್ತಾ ಇದ್ದಾರೆ. ಅದೇನು ಹೊಸತ್ತು ಅಲ್ಲ, ವಿಶೇಷವಲ್ಲ. ಹೌದಣ್ಣ. ಕಾಂತಾರದ ಮಧ್ಯದಲ್ಲಿ ಗಡ್ಡ ಬಿಟ್ಟ ಋಷಿಗಳು ತಪವನ್ನು ಆಚರಿಸುವುದಕ್ಕೆ ಅದೆಷ್ಟು ಮಂದಿ ಇರ್ತಾರೆ. ಹೌದು. ಅದೇನು ವಿಶೇಷ? ಅಲ್ಲಿ ವಿಶೇಷ ಉಂಟಣ್ಣ. ತಪಸ್ಸು ಮಾಡುತ್ತಿರುವಂತಹ ಮುನಿಗಳು ಕಡಿತರದು ಓಡೋಡಿ ನನ್ನ ಹತ್ರ ಬಂದ್ರಣ್ಣ. ಹೌದಾ? ಬಂದು ಹೇಳಿದ್ರು, ನಿನ್ನ ರೂಪ ಲಾವಣ್ಯವನ್ನು ನೋಡಿ ನಾನು ಮೆಚ್ಚಿದ್ದೇನೆ, ನನ್ನ ಮೇಲೆ ಮದುವೆ ಆಗಬೇಕು ಅಂತ ಕೇಳಿಕೊಡ್ರಣ್ಣ. ಈ ನಿನ್ನ ರೂಪವನ್ನ ನೋಡಿ? ಹೌದು. ಮದುವೆ ಆಗಬೇಕು ಅಂತ ಕೇಳಿದ? ಹೌದಣ್ಣ. ನಿನ್ನ ಕಾಮ ಕೇಳಿದೆ ಕರೆದನ? ಹೌದಣ್ಣ. ತಂಗಿ, ಅಣ್ಣಯ್ಯ, ಈ ನಿನ್ನ ರೂಪಕ್ಕೂ ಮರುಳಾದನೆ? ಹೌದು. ಪಾಪ,
ಈ ಪ್ರಪಂಚದಲ್ಲಿ ಇದರಿಂದ ಹೆಚ್ಚಿನ ರೂಪವೇ ಬೇರೆಯಲ್ಲಿ ಅವನು ಸಿಗಲಿಲ್ವ ಏನು? ಇದ್ದರೂ ಇರಬಹುದು. ಸಂಸಾರವನ್ನೇ ದೂರ ಮಾಡಿ ಕಾವ್ಯವಸನ ಹುಟ್ಟು ದಂಡ ಕಮಂಡಾದಿಗಳನ್ನು ಹಿಡಿದು ಗಡ್ಡ ಬಿಟ್ಟು ಗುಡ್ಡ ಹತ್ಯದೆಷ್ಟೋ ಸಮಯ ಕಳೆದಿರಬೇಕು. ತನ್ನ ದೇಹದಲ್ಲಿ ತುಂಬಿಕೊಂಡ ಕಾಮತೀಟೆ ಅದನ್ನು ತೀರಿಸಿಕೊಳ್ಳಲು ಸುಗ ಅವನೇನು ಮನಸ್ಸು ಮಾಡಿರಬಹುದು. ಅವನೇನು ಬಾರೆಂದು ಕರೆದಾಗ ನೀನು ಸಹ ಅದಕ್ಕೆ ಈ ತಂಗಿಯ ಮೇಲೆ ಭರವಸೆ ಇಲ್ಲವೇ ಅಣ್ಣ ನಿಮಗೆ? ಅಣ್ಣಯ್ಯ, ನಾನು ಹೇಳಿದ್ದೇನೆ ಈ ವಿಷಯ ನನ್ನನಾಗಿರುವಂತಹ ಕಮಾಸುರನಿಗೆ ಹೇಳಿ ಸರಿಯಾದ ಬುದ್ಧಿ ಕಲಿಸದೇ ಇದ್ರೆ ನಾನು ಹುಟ್ಟದ್ದು ಸೀರೆಯಲ್ಲ ಕೊಟ್ಟದ್ದು ಬಳಲ್ಲ ಅಂತ ಶಪಥ ಮಾಡಿ ಬಂದಿದ್ದೇನೆ ಅಣ್ಣ. ಅವ ಸಿಟ್ಟಿಗೆದ್ದವ ಏನ್ ಮಾಡಿದ? ಅಣ್ಣಯ್ಯ, ಕಾಮಕ್ಕೆಳಗೆ ಬರಬೇಕು ಅಂತ ಹೇಳಿದ. ಆಮೇಲೆ ಸಾಧ್ಯ ಇಲ್ಲ ಆ ಕ್ಷಣವೇ ಕೊಡ್ತೇನೆ ಶಾಪ ಅಂತ ಹೇಳಿದ. ಶಾಪ? ಹೌದಣ್ಣ. ಏನು ಶಾಪ? ಕೊಟ್ಟ ಶಾಪ ಅಣ್ಣ. ನಮ್ಮ ವಂಶವೇ ನಾಶವಾಗಿ ಹೋಗಲಿ ಶಾಪ ಕೊಟ್ಟ. ಏನು ಮಾಡಿದ? ನಮ್ಮ ವಂಶವೇ ನಾಶವಾಗಿ ಹೋಗಲಿ ರಕ್ಕಸರೆಲ್ಲರೂ ನನ್ನ ತಂಗಿ ಆಡಿದಂತಹ ಮಾತನ್ನ ಕೋಪಗೊಂಡ ಮುನಿ ಶಾಪ ನಿನಗೊಪ್ಪಳಿಗಲ್ಲ, ಅಲ್ಲ ದೈತ್ಯ ಕುಲವೇ ನಾಶವಾಗುವಂತೆ ಶಾಪ ಕೊಟ್ಟಿದ್ದಾನು. ಆತನಿಗೆ ತಕ್ಕ ಪ್ರಾಯಶ್ಚಿತ ಅಲ್ಲಿಯೇ ವಿಧಿಸುವುದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನಿನ್ನಂತ ವೀರ ಅಣ್ಣ ಇರುವಾಗ ನಾನ್ಯಾಕೆ ಅವನಿಗೆ ಪ್ರಾಯಶ್ಚಿತ್ತ ಕೊಡ್ಬೇಕು? ಏನ್ ಮಾಡ್ಬೇಕು ಅಣ್ಣಯ್ಯ? ಈಗಿಂದೀಗಲೇ ಹೋಗಣ್ಣ. ಆ ಮೈಯನ್ನು ಹಿಡಿದುಕೊಂಡು ಬರ್ಬೇಕಣ್ಣ. ಬಂದು ನನ್ನಲ್ಲಿ ಕೊಟ್ಟು ಬಿಡಣ್ಣ. ಏನ್ ಮಾಡ್ತಿ? ನನ್ನ ಆಸೆ ಪೂರೈಸಿಕೊಡ್ತೀನಿ. ಹೌದಾ? ಹೌದಣ್ಣ. ಎಳ ತರುವುದಕ್ಕೆ ನಾವೊಂದು ಜನ, ಹಾಗಲ್ಲ ಅಣ್ಣ. ಶಿಕ್ಷೆ ಕೊಡುವುದಕ್ಕೆ ನೀನು, ಅದಲ್ಲ ಅಣ್ಣ. ನಿನ್ನ ಮನಸ್ಸಿನ ನಮ್ಮದಿಗಾಗಿ ಆಯಿತು. ನಿನ್ನಿಚ್ಛೆ ಅಂತ ನಡೆಯೋಣ. ನೆಮ್ಮದಿಯಿಂದ ಒಳಗಡೆ ಅವಸರದಲ್ಲೇ ಮಂತ್ರಿ ಹಣ್ಣಾಸುರ ಎನ್ನುವುದರ ಬಂತು. ಓಡೋಳೆ ಬಂದು ನೋಡುತ್ತಾ ಇದ್ದೇನೆ. ಹೊಸ ಪ್ರಳಯ ಕಾಲ ರುದ್ರನಂತೆ ಕೆಂಡ ಕಾರುತ್ತಾ ಇದ್ದೀರಿ. ಈ ರೀತಿ ಸಿಟ್ಟು ಆವೇಶದಿಂದ ಕೊಡುವುದಕ್ಕೆ ಕಾರಣ ಎಂದಿನಂತೆ ಇಂದಲ್ಲ. ನನ್ನ ತಂಗಿಯಾದಂತ ಮಹಿಳಾನವಿ ಕಾಂತಾರದಲ್ಲಿ ಸುತ್ತುತ್ತಿದ್ದಾಗ ಯಾವನು ಒಬ್ಬ ಗಡ್ಡ ಬಿಟ್ಟ ಮುನಿ ಖಂಡನಂತೆ ಕಾಮ ಕೆಳಗೆ ಬಾರೆಂದು ಕರೆದನಂತೆ. ಅವಳು ಒಪ್ಪದೆ ಹೋದ ಕಾರಣ ಅವನಿಗೆ ಕೋಪ, ತನ್ಮೂಲಕ ಅವನ ಶಾಪ. ಅವಳೊಬ್ಬಳಿಗಲ್ಲ, ನಮ್ಮ ದೈತ್ಯ ಕುಲವೇ ನಾಶವಾಗುವಂತೆ ಶಾಪ ಕೊಟ್ಟಿದ್ದಾನಂತೆ. ಆತನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಇದಕ್ಕೆ ನಿನ್ನ ಅಭಿಮತ ಏನು? ನುಡಿಯನಾನಿದೆ ಕೇಳ
ಕತ್ತಿಗೆ ಕೈ ಹಾಕಿ ಎಳೆದು ತಂದು ಪಾಲು ಕೊಪ್ಪಿಸ್ತೇನೆ. ಜೊತೆಯಲ್ಲಿ ನಾನಿದ್ದೇನೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಕಣ್ಣು ಮುಚ್ಚಿ ಕುಳಿತು ಮನೋಮಠ ಮಂತ್ರ ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಬೇಡಿ. ಚಲವಕ್ಕೆ ನೀರಿದ್ದು ನೆಲದ ಋಣವನ್ನು ನಿನ್ನ ಕುಲವನ್ನೇ ತೀರ್ಚುವೆನು. ತಪಸ್ಸಿನಲ್ಲಿ ನಿರತನಾಗಿರುವ ನಾನೇರುವ ಸ್ಥಳದವರೆಗೆ ಒಮ್ಮೆ ಧಾವಿಸಿ ಹೊರಕ್ಕೆ ಕೈ ಕೊಟ್ಟು ಎಳೆಯೋದಕ್ಕೆ ಹೊರಟಿಯಲ್ಲ. ಇದು ನಿನ್ನದ್ದು ಉದ್ದಟತನದ ಪರಮಾವಧಿ. ಎಂತ ನೀಚ ಕೃತ್ಯನಸ್ಸಿಗೆ ನೆಮ್ಮದಿಯಿಂದ ಬದುಕುವುದಕ್ಕೆ ಅಸಾಧ್ಯ. ಓರ್ವ ತಪಸ್ವಿಯವನು ಕೋಲಾಮುನಿಯನ್ನು ಕೇಳಕ್ಕೆ ದ್ರವ್ಯನಾಶ. ಯಾರು ನೀನು? ಮಹಾ ತಪಸ್ವಿ ಕೋಲಾಮುನಿ. ಶಿವನೇ ಆಗಿರಲು ನೀನೊಬ್ಬ ಗುರು ತಪಸ್ವಿ, ನಾನೇ. ನೀನೊಬ್ಬ ಘನ ತಪಸ್ವಿ. ನನಗೆ ಅನ್ವಯಿಸಿದ್ದು ಬಿಟ್ಟವನೇ. ನಿನಗಾಗಿಯೇ ಹೇಳಿದ ಶಬ್ದ ಇದು. ಕಾರಣ ಬೇಕಲ್ಲ. ತಪವನ್ನು ಆಚರಿಸುವುದಕ್ಕೆ ಬಿಟ್ಟ ಗಡ್ಡವೋ ಅಲ್ಲ, ಇನ್ನೊಬ್ಬರನ್ನು ಮೋಸಗೊಳಿಸಲು ಮಾಡಿಕೊಂಡ ವೇಷವೋ ಅದು ದೃಷ್ಟಿಯ ದೋಷ. ಮತ್ತೇನು? ಇದು ನಿನ್ನ ಕೃತಿಯ ದೋಷ. ಅಂತ ಮಾಡುವಂತದ್ದು ನಮ್ಮವರಿಗಾದಂತಹ ಅಪಮಾನ. ಯಾವಾಗ? ಏನು? ನನ್ನ ತಂಗಿಯಾದಂತಹ ಮಹೇದಾನವಿ ಕಾಂತಾರದಲ್ಲಿ ಸುತ್ತುತ್ತಿದ್ದಾಗ ಅವಳನ್ನ ಕಂಡೆಯ, ಅವಳ ರೂಪಕ್ಕೆ ಮೋಹಿತನಾದಯ, ಕಾಮ ಕೇಳಗೆ ಬಾರೆಂದು ಕರೆದಯ. ಅವಳು ಒಪ್ಪದೆ ಹೋದ ಕಾರಣ ನಿನಗೆ ಕೋಪ, ತನ್ಮೂಲಕ ನಿನ್ನ ಶಾಪ. ನಿನ್ನ ಶಾಪಕ್ಕೆ ಬೆದರುವ ವ್ಯಕ್ತಿಯಲ್ಲ, ತಕ್ಕ ಪ್ರಾಯಶ್ಚಿತವನ್ನು ವಿಧಿಸಬೇಕು ಅಂತ ಬಂದವ. ಗುರು ತಪಸ್ವಿ ಎಂದರೇನು? ಕಡ ದಿಕ್ಕಿನಲ್ಲಿ ವಸತಿ ಮಾಡಿಕೊಂಡಿರುವ ಆಮ್ರಡನೆ ನೀನಾಗಿ. ನಿನ್ನ ಭಯ ನನಗಿಲ್ಲ. ಹೆಚ್ಚೇನು? ಆ ರವಿಯ ಸೋನು, ಆ ಕೃತಾಂತನೆ ನೀನಾಗು. ನಿನ್ನ ಅಂಜಿಕೆ ನನಗಿಲ್ಲ. ಬಡ ಮುನಿಯೇ, ನಿನ್ನ ವಿಮರ್ಶೆ ಇಲ್ಲದ ತಂಗಿಯ ಮೋತೆ ಪರಮ ಸತ್ಯ ಎಂದು ಭಾವಿಸಿ ನನ್ನನ್ನು ಕೆಣಕೋಣಕ್ಕೆ ಹೊಟ್ಟಿ ಅಂತಾದ್ರಿ ಪರಿಣಾಮ ಏನಾದೀತು? ಪ್ರಜ್ವಲಿಸುತ್ತಿರುವಂತೆ ಯಜ್ಞೇಶ್ವರನಿಗೆ ಪತಂಗ ಬಿದ್ದ ಹಾಗಾದೀತು. ಎಲ್ಲಾದಾನ ನೀತಿಯನ್ನು ಕೇಳದೆ ದುಡುಕಿದಿ ಅಂತಾದ್ರೆ ಪರಿಣಾಮ ಅಗ್ನಿಯನ್ನು ನೊಂದಿಸುವ ಈ ವರುಣ ಎನ್ನುವುದನ್ನು ಮರೆಯಬೇಡ. ನೋಡೋಣ. ಅಲ್ಲದ ಆರೋಪಕ್ಕೆ ಪ್ರತಿಭಟಿಸುವಂತ ಕೌಮಾಸನಗರುವ ಮುರಿಯೋದಕ್ಕಾಗಿ ಉಚ್ಚರಿಸಿದ ಮಂತ್ರ, ಪ್ರಯೋಗಿಸಿದ ದಂಡ. ಎರಡೂ ಅರ್ಥ. ಯಾಕೆ ವ್ಯರ್ಥ? ಹೇಗೆ ವ್ಯರ್ಥ? ಮಂತ್ರದಲ್ಲಿ ಲೋಪವೇ ಸಾಧ್ಯವೇ ಇಲ್ಲ. ದಂಡದ ತ್ರಾಣಕ್ಕೆ ಬಡತನವೇ ಎಂದೂ ಇಲ್ಲ. ಹಾಗಿದ್ದು ಯಾಕೆ ಹೇಗೆ? ಕಾರಣ ಹಿಂದೆ ಈತನು ವರವನ್ನು ಪಡೆದಿದ್ದಾನೆ ಭೈರವಿಯಾಗದ ತನ್ನ ಮೂಲಕ ಜಗನ್ಮಾತೆಯಿಂದ. ತರೆಯ ಗಂಡು ಜೀವಗಳಿಂದ ತನ್ನ ಪಾಲಿಗೆ ಮರಣವೇ ಇಲ್ಲ.
ವರಬಲನಾದ ಇವನನ್ನು ಕೊಲ್ಲುವುದಕ್ಕೋ ಗೆಲ್ಲುವುದಕ್ಕೋ ಗಂಡಸಾದ ನನ್ನಿಂದ ಖಂಡಿತ ಅಸಾಧ್ಯ. ಹಾಗಂತ ರಣಕ್ಷೇತ್ರದಿಂದ ಓರೆಯಾದನು. ಈ ಪರಿಸರದಲ್ಲಿ ಉಳಿದರೆ ಏನಾದೀತು? ಅವನ ಅನುಯಾಯಿಗಳು ನನ್ನ ಶೋಧನೆಯಲ್ಲಿದ್ದಾರೆ. ಅವರ ಕಣ್ಣಿಗೆ ಬಿದ್ದೆ ಅಂತಾದ್ರೆ ನನ್ನ ಪಾಲಿಗೆ ಖಂಡಿತ ಒಳಿತಾಗುವುದಕ್ಕೆ ಸಾಧ್ಯ ಇಲ್ಲ. ಇಂಥ ಕೆಟ್ಟವರಿರುವ ಸ್ಥಳ ನಮ್ಮಂತ ಶಿಷ್ಟರಿಗೆ ಅಷ್ಟಕ್ಕೂ ಅನುಕೂಲ ಅಲ್ಲ. ಆದ್ದರಿಂದ ಈ ಸ್ಥಳವನ್ನು ಬಿಡಲೇಬೇಕು. ಎಲ್ಲಿ ಕಾಣುತ್ತಿದೆಯಲ್ಲ ಆ ಕಡೆ ಕುಟಚಾದ್ರಿ, ಅದರ ಪಶ್ಚಿಮ ಭಾಗವಾಗಿರುವಂತಹ ಚಿತ್ರಮೂಲ, ಅದು ನಮ್ಮಂತ ಯೋಗಿಗಳಿಗೆ ಯೋಗ್ಯ. ಅದಕ್ಕಾಗಿ ಕೋಲಾವನವನ್ನು ಬಿಟ್ಟು ಎಲ್ಲಿ ಬಡಮುನಿ ಎಲ್ಲಿಯೋ ಓಡಿ ಹೋದ, ಕಾಲಿಗೆ ಬುದ್ಧಿ ಹೇಳಿದ. ಅವನ ಹಣೆ ಬರಹವೇ ಅಷ್ಟೇ. ಬಾಯಲ್ಲಿ ಮಾತಾಡಬಲ್ಲನೆ ವಿನಃ ಕಾರ್ಯತ ಏನು ಸಾಧ್ಯವಾಗುವುದಿಲ್ಲ. ಅವನ ಅವಶ್ಯಕತೆ ನಮಗಿಲ್ಲ. ಅವನು ಉಳಿದುಕೊಂಡಂತ ಈ ವನ ಕೋಲಾವನ ಇದನ್ನು ನಮ್ಮ ಕೈವಶ ಮಾಡಿಕೊಂಡ ಹಾಗಾಯಿತು. ಇಷ್ಟರಲ್ಲಿ ಮನಸ್ಸಿಗೆ ತೃಪ್ತಿಯಲ್ಲ. ನಾವು ಈ ಹಿಂದೆ ನಮ್ಮವರೆಲ್ಲವರು ಸಾಕಷ್ಟು ಪ್ರಯತ್ನ ಪಟ್ಟವರಿದ್ದಾರೆ. ಸ್ವರ್ಗದ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಎಲ್ಲ ನಿಷ್ಪ್ರಯೋಜನವಾಗಿ ಹೋಯಿತು. ಹೋದವರೆಲ್ಲವರು ಅಳಿದಿದ್ದಾರೆ. ಅಳಿದವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಬೇಕಾದದ್ದು ಯಾರ ಕರ್ತವ್ಯ? ಅದಕ್ಕಾಗಿ ನಾನೊಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಸುರಪುರಕ್ಕೆ ಲಗ್ಗೆ ನೀಡಬೇಕು ಎಂದು. ನೀವೆಲ್ಲವರು ಸಿದ್ಧರಿದ್ದೀರಷ್ಟೇ? ಏನಾಯ್ತು? ಇನ್ನು ಆಳಿದ್ದಾರ ಹೇಳಿದೆ ಕೇಳದೆ ಒಳಗೆ ಹೋಗ್ತಾ ಇದ್ದೀರಲ್ಲ, ಏನು ಮಾವನ ಮನೆ ಊಟಕ್ಕೆ ಹೋದಾಗ ಉಂಟು. ಕೇಳುವ ಮಗ ನೀನು ಯಾರ? ಯಾರು? ನಾನ? ಇಲ್ಲಿಗೆ ನಾನು ಏನು ಏನು ತೋರಿಸುವನ ತತ್ತು ಹಾಗೆ ಹೀಗೆ ಹೇಳಿದ್ರೆ ಹೊಲ್ಲೆಲ್ಲ ಕೆಳಗೆ ಉದುರಿ ಬಿದ್ದಿದ್ದು ಗೊತ್ತುಂಟ. ನೀವು ಮಾತಾಡಿದ್ರೆ ಬಾಯಿ ಮೇಲೆ ಹೊಡಿತೀರಿ, ಆದ್ರಿಂದ ಮಾತೇ ಇಲ್ಲ. ಹೊಡೆಯುವುದಿಲ್ಲ. ಆ ಕಡೆ ಯಾರು ನೋಡಲಿ. ಅಣ್ಣ ಹೇಗಿದ್ದೀರಿ? ವಿಶೇಷ ದಮಯಂತಿ ದಮಯಂತಿ ಏನವಳು ನಿನ್ನ ಅತ್ತಯ್ಯ? ನಾನು ದಮ್ಮಯ್ಯ ಅಂತೇನೆ. ಎಲ್ಲರೂ ಒಟ್ಟಾಗಿ ಹೊಡಿತಾ ಇದ್ದೀರಿ. ದಾರ ಬಿಟ್ಟಿಯೇನೋ? ಬಿಟ್ಟಿನಾ? ದಾರ ಬಿಟ್ಟಿದ್ದೀಯೋ? ಬಿಟ್ಟಿನಾ? ಬಿಟ್ಟಿದ್ದೇನಂತ ಬಗಳು. ಆ ವರ್ಗದವನ ನೀನು? ಮತ್ತೆ ಬಗಳು ಅಂತಂದ್ರಲ್ಲ. ನಿನ್ನ ಮಾತೆ ಬಗಳಬೇಕೆ? ಯಾರು ನಿನ್ನ ರಸ? ದೇವರಾಜ್. ದೇವರಾಜನ? ಯಾವ ದೇವರಾಜನ? ದೇವತೆಗಳಿಗೆ ರಾಜ ದೇವರಾಜ್. ದೇವರಾಜ? ಹೌದು. ಎಲ್ಲಿದ್ದಾನೆ? ಅಲ್ಲಿ ಆ ಕಡೆ ಇದ್ದ. ಅವನನ್ನು ನಾವೆಲ್ಲಿ ಅರಸುವುದು? ಬನ್ನಿ ತೋರಿಸ್ತೀನಿ. ಅವಶ್ಯಕತೆ ಇಲ್ಲ. ಮತ್ತೆ ನೇರವಾಗಿ ಹೋಗು. ಅವನಲ್ಲಿ ವಿಷಯವನ್ನು ಸೂಚಿಸು. ಮಹಾರಣ್ಯಪುರ ಅಲ್ಲಿ ಅಧಿಕಾರಿ ಕೌವಾಸುರ. ಕಾಲಿಗೆ ಕತ್ತರಿಸ್ತೇನೆ. ಕೌವ ಅಸುರ. ಕೌವ ಅಸುರ. ಕೌವ ಅಸುರ. ಕೌವಾಸುರ ಒಟ್ಟಿಗೆ ಕೌವಾಸುರ ಅಲ್ಲ. ನೋಡಿ ಇವರಿಬ್ರು ಅಂತ ಆಳಗಳಿಗೆ ಯಾಕೆ ಅಮಾತ್ಯರು? ನನ್ನ ಅಮಾತ್ಯರು. ನಾನೇ ಹುಂಡಾಸುರ. ಅವ್ರ ಹಂಡಾಸುರ, ಇವ್ರು ಹುಂಡಾಸುರ. ನೋಡ ಆವಾಗಲೇ ಗೊತ್ತಾಯ್ತು ನೀವು ತಗೊಂಡ್ರೆ ಗುಂಡ ಹೆಚ್ಚಾಯ್ತು. ನಾನು ಎಷ್ಟು ತಕೊಂಡ್ರು ಹೆಚ್ಚು ಅಂತ ಆಗ್ಲಿಕ್ಕಿಲ್ಲ. ಆದ್ರೆ ಅರಸನಲ್ಲಿ ಹೇಳು, ಸಾಮದಿಂದ ಇಲ್ಲ ಅಧಿಕಾರ ಬಿಡಬೇಕು. ಬಿಟ್ಟರೆ ಒಳಿತು, ಬಿಡದೆ ಹೋದರೆ ಅಧಿಕಾರವನ್ನು ವಶಪಡಿಸಿಕೊಳ್ಳುತ್ತೇನೆ.
ಭಗವಂತ ಒಳಿತಾಗಲಿ. ಕುಬೇರ, ಅಗ್ನಿ, ವರುಣ, ದೇವೇಂದ್ರ, ವಾಯು, ಯಮ ಅಷ್ಟಾದಿಕ್ಪಾಲಕರುಗಳು ಸ್ವರ್ಗ ಮರ್ತ್ಯ ಪಾತಾಳ ಎಂಬ 3 ಲೋಕದಲ್ಲಿ ಶ್ರೇಷ್ಠವಾದ ಈ ಸುರಲೋಕ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ದೇವಲೋಕದಲ್ಲಿ ಸಂತೋಷದಲ್ಲಿ ಕಾಲ ಕಳೆಯುತ್ತಾ ಇದ್ದೇವೆ. ನಮ್ಮ ನೆಮ್ಮದಿಗಾಗಿ ಸಂಪಾದಿ ನಾರಿಯರ ನರ್ತನ, ಆಮೇಲೆ ಇಂದ್ರನ ಸಭೆಯಲ್ಲಿ ನೆರೆಯಬೇಕಾದವರೆಲ್ಲ ನಡೆದಿದ್ದಾರೆ. ಇನ್ನೊಂದು ವಿಚಾರ ಹೇಳುವುದಿದ್ರೆ, ಭೂತಳದಲ್ಲಿ ಹುಟ್ಟಿದಂತಹ ಅಸುರರು ಈ ಊರ್ಧ್ವಮುಖವಾಗಿ ಯೋಚಿಸಿ ನಮ್ಮನ್ನು ಆಗಾಗ ದಂಡಿಸುವುದಕ್ಕೆ ಬರ್ತಾ ಇದ್ರು. 3 ಮೂರ್ತಿಗಳ ಸಹಕಾರದಿಂದ ಅವರನ್ನೆಲ್ಲ ಬಡಿದಟ್ಟಿ ನಮ್ಮ ಅಧಿಕಾರವನ್ನು ಸ್ಥಿರಸ್ಥಾಯಿ ಉಳಿಸಿಕೊಂಡವರಿದ್ದೇವೆ. ವಿಶೇಷ ಇಲ್ಲಲ್ಲ. ಇದ್ರೆ ಕಾವಲಿನಲ್ಲಿ ನಾನಿರುತ್ತಿರೆ ದ್ವಾರದಿ ಧಾವಿಸಿ ಬಂದಿತು ದಾನವ ಸೇನೆ, ಧಾವಿಸಿ ಬಂದಿತು ದಾನವ ಸೇನೆ. ಕಾವಲಿನಲ್ಲಿ ನಾನಿರುತ್ತಿರೆ ದ್ವಾರದಿ ಧಾವಿಸಿ ಬಂದಿತು ದಾನವ ಸೇನೆ. ಒಡೆಯ, ಏನು ಒಡೆಯ, ನೀವು ನನ್ನ ಒಡೆಯ. ಸರಿ, ನೀವು ಕಾಯಿ ಒಡೆಯ. ಏನರ್ತೀಯ? ನೀವು ನನ್ನನ್ನ ಕಾಯಿ ಒಡೆಯ. ಕಾಯುವವ? ಹೌದು. ರಕ್ಷಣೆ ನೀಡುವವ? ಹೌದು ಒಡೆಯ. ನಿಮ್ಮ ಹೇಳಿಕೆಯಲ್ಲಿ ನಾನು ದ್ವಾರದಲ್ಲಿ ಇರುತ್ತೀರೆ. ಇವತ್ತೊಂದು ಸೇನೆ ಬಂತು ಒಡೆಯ. ಎಲ್ಲಿಯ ಸೇನೆ? ವಿಚಾರಿಸಿದೆ ನಾನು. ಮಹಾರಣ್ಯಪುರದ ಅಧಿಕಾರಿ ಕೌಮಾಸುರನಂತೆ ಅನೇಕ ಸೇನೆ ಕೂಡ್ಕೊಂಡು ಇಲ್ಲಿ ಯಾಕೆ ಬಂದ? ಅಧಿಕಾರದ ಆಸೆಯಿಂದ ಬಂದಿದ್ದಾನೆ. ಏನ್ ಮಾಡ್ಬೇಕಂತ? ಒಮ್ಮೆ ಅಧಿಕಾರ ಬಿಡಬೇಕು, ಇಲ್ಲಾಂದ್ರೆ ನೀವು ದೂರಕ್ಕೆ ಬರಬೇಕು ಅಂತ ಹೇಳಿದ್ದಾನೆ ಒಡೆಯ. ಜಲದಿಂದ ನಡೆಯ ಕೇಳಿ ಸುರಮಾಲ ಉದಯ ಸೋದದ ರೋಗ, ಸುರಮಾಲ ಉದಯ ಸೋದದೆ ಹೋಗ. ಸೇರಿಸು ಮನಸರನ್ನು ತುರಗಿದ ಪರವಂಟ ಬಾರಿ ಜನದೊಳಗ. ಒಡೆಯ, ಧೈರ್ಯ ತಂದುಕೋ. ಆಯ್ತು. ಬಂದವನನ್ನು ನಾನು ವಿಚಾರಿಸುತ್ತೇನೆ. ಆಯ್ತಪ್ಪ. ನಡೆ. ಆಯ್ತು, ಹೊರಟೆ. ಪಾಲಕರೇ, ಕೇಳಿದ್ರ ವರದಿ? ಆಶ್ರಯ ಖಾತೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಒಂದದ ಇಟ್ಟಿಯ ಬಲ ವರದಿ ಮುಟ್ಟಿಸಿದ ಹಾಗಾಯಿತು. ಆದ್ರಿಂದ ತಡ ಮಾಡುವುದಲ್ಲ.
ವರಗಳನ್ನು ಪಡೆದ ವೀರ 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 ವೀರೋದರ ಪಡೆದ ವೀರೋದರ ಸುರಪ ಪದವಿ ಏರ ಬಂದೆ ಸುರಪ ಪದವಿ ಏರ ಬಂದೆ ಮಗವ ಸಾರೆಲ ಏ ಮಗವ ಸಾರೆಲ 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 ಬೇರೆ ಶಬ್ದ ಸಿಗುವುದಿಲ್ವಾ? ನಿನಗಿಷ್ಟೇ ಸಾಕು. ಯಾಕೆ ಅನ್ಬೇಕು? ಇದರಿಂದಲೂ ಕಡಿಮೆ ಹೇಳಬಾರದು ಅಂತ ಇಷ್ಟನ್ನು ಹೇಳಿದ್ದೇನೆ. ಕಾರಣ ಹೇಳು. ಹೌದೇನೋ? ಹಿಂದೆ ಬಂದವರು ಹೊಂದಿ ಹೋಗಿದ್ದಾರೆ ಎಂಬ ವಿಚಾರ ನಿನ್ನಿಂದ ನಾನು ತಿಳಿಯಬೇಕಾದದಿಲ್ಲ. ಸಕಲವನ್ನು ಅರಿತು ಬಂದವ ಉದ್ದೇಶ ಮರಳಿ ಯತ್ನವ ಮಾಡು ಎಂಬಂತೆ ಹಿಂದೆ ಬಂದವರೆಲ್ಲವರು ಯಾರಿಂದ ಅಳಿದರು ಹೇಗಳಿದರು ಅರಿಯದ ಇದ್ದವ ನಾನಲ್ಲ. ನೀನೇನು ನೀನು ಲೆಕ್ಕಕ್ಕೆ ಈ ವಜ್ರಾಯುಧದಿಂದ ಮಾಡಿದು ಕೊಂದವ ಉಂಟ. ಯಾರನ್ನು ಕೊಂದಿದ್ಯೋ? ನಿನ್ನಂತ ಖಳರನ್ನು. ಯಾರನ್ನಂತ ಕೇಳಬಹುದಾ? ಬೇಡ ಬಿಡು, ಸಮಯ ಹೋದಿತ ಬಿಟ್ರೆ ಮತ್ತೆ ನಮ್ಮ ಲೆಕ್ಕಕ್ಕೆ ನೀನು ಕೊಂದದ್ದು ಎಷ್ಟು ಜನ ಅಂತ ಗೊತ್ತುಂಟು. ಮತ್ತೆ ಪ್ರಶ್ನೆ ಯಾಕೆ? ಸುರೇಂದ್ರ, ಏನಾದ್ರೂ ನಮ್ಮರು ಅಳಿದದ್ದಿದ್ದರೆ ಇದ್ದಾನಲ್ಲ ನಿಮ್ಮ ಪಕ್ಷದಲ್ಲಿ ಆ ಹರಿ ಕಪಟ ಕಾರಸ್ಥಾನಿ, ಅವನ ಕುತಂತ್ರದಿಂದಲೇ ನಮ್ಮವರೆಲ್ಲವರು ಉಳಿದಿದ್ದಾರೆ ಎನ್ನುವುದು ನನಗೂ ಅರ್ಥವಿದೆ. ಅವನ ರಟ್ಟೆಯನ್ನು ಹಿಡಿದು ವಿಚಾರಿಸಬೇಕು, ಇದು ನನ್ನ ಉದ್ದೇಶ. ಕಾರಣ, ಮೂಗನ್ನ ಹಿಡಿದು ಎಳೆದರೆ ಮುಖ ಸಹಿತ ಬಂದ ಹಾಗೆ, ಕರುವೊಂದು ಅಮ್ಮ ಎಂದು ಕೂಗಿದಾಗ ಹಸು ತನ್ನಿಂದ ತಾನಾಗೆ ಕರುವಿನ ಬಳಿಗೆ ಬಂದ ಹಾಗೆ, ನಿನ್ನನ್ನ ಕೆಳಕೇನಾದರೆ ನಿನ್ನ ಮೊರೆಯನ್ನ ಕೇಳಿ ಹರಿಯು ಬಂದೇ ಬರುತ್ತಾನೆ. ಮತ್ತೆ ನನಗೆ ಮರಣದ ಭಯ ತೋರಿಸಬೇಡ. ನಾನು ಮಾಡಿದಂತ ಮಹತ್ಕಾರ್ಯ ಏನು ಅಂತ ಬಲ್ಲಯ್ಯ? ಏನು ಮಾಡಿದ್ಯೋ? ಯಾಗವೊಂದನ್ನು ರಚಿಸಿ ಆ ಭೈರವಿಯನ್ನು ಅವರಿಸಿಕೊಂಡು ಅವಳಿಂದ ವರವನ್ನು ಪಡೆದವ. ಯಾವ ವರ? ಗಂಡು ಜೀವಿಗಳಿಂದ ನನ್ನ ಪಾಲಿಗೆ ಮರಣ ಸಂಭವಿಸಬಾರದು ಎಂಬ ವರವನ್ನು ಪಡೆದು ವರ ಫಲಾನ್ವಿತನಾಗಿ ಮೆರೆಯುತ್ತಿದ್ದ ಸಾಹಸಿ ಸುರಗದ್ದುಗೆಯನ್ನು ಏರಲು ಸುಗವಂದವ. ಸಾಮದಿಂದ ಬಿಡುತ್ತೀಯೋ ಯಾರಾದ್ರೂ ಕೆಳಕ್ಕೆ ಹಾಕಲು? ಗದ್ದುಗೆ ಬಿಡುವುದಲ್ಲ, ಬುದ್ಧಿ ಹೇಳಿದ. ಈ ಅಧಿಕಾರವನ್ನು ವಶ ಮಾಡಿಕೊಂಡ ಹಾಗಾಯಿತು. ಇಲ್ಲಿಯೇ ಉಳಿದು 4 ದಿವಸದ ವಿಜಯೋತ್ಸವವನ್ನು ಆಚರಿಸಿ ಮತ್ತೆ ನನ್ನದಾದಂತಹ ಊರನ್ನು ಸೇರಿಕೊಂಡ್ರಾಯಿತು. 3 ಮೂರ್ತಿಗಳ ಬಳಿಗೆ ನಡೆದಂದು ಸುರಪತಿ ಅರುಗಲ್ಗೆ ನೀನು ಬಂದು ಆಡುತ್ತಿರುವಂತಹ ಮಾತನ್ನೆಲ್ಲ ಕೇಳಿಕೊಂಡಿದ್ದೇನೆ. ನಿನಗೆ ಕಮಾಸುರದಿಂದ ಬಂದಿರುವಂತಹ ಗೋಳು ಇದನ್ನೆಲ್ಲ ನಾನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಈ ರೀತಿಯಾಗಿ ಕಷ್ಟದಿಂದ ನೊಂದಿರುವಂತಹ ನೀವು ನನ್ನಲ್ಲಿ ಬಂದು ತೋಡಿಕೊಳ್ತಾ ಇದ್ದೀರಿ, ಕಷ್ಟ ನಿವಾರಣೆ ಮಾಡಬೇಕೆಂಬುದಾಗಿ. ಆದ್ರೆ ಏನ್ ಮಾಡೋಣ? ಕಮಾಸುರ ವರ ಪಡೆದಿದ್ದಾನೆ. ಭೈರವಿ ಯಾಗದ ಮುಖೇನ ದೇವಿಯನ್ನ ಮೆಚ್ಚಿಸಿಕೊಂಡಿರುವಂತ ಆತ ವರ ಪಡೆದ
ಹಿಡಿದಿದ್ದಾನೆ. ಆದ್ರೆ ಆತನ ನೇರವಾಗಿ ನನಗೆ ಹೋಗಿ ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಲಕ್ಷ್ಮಿ ಓಡಿ ಗಿರಿಜಲಕ್ಷ್ಮಿ ಓಡಿ ಪಿನ್ನಗ ಅರುಗುವೆ ಚಕ್ರಪಾಣಿ, ಪಿನ್ನಗ ಅರುಗುವೆ ಚಕ್ರಪಾಣಿ. ಪರಮ ತ್ರಿಶಕ್ತಿ ದೈತ್ಯ ರೂಪದಿ ವರತ್ರಿಪುರಾಂಬಿಕೆ ಭೈರವಿಯಾಗುವುದು. ಪರಮ ತ್ರೈಶಕ್ತಿ ದೈತ್ಯ ರೂಪದಿ ವರತ್ರಿಪುರಾಂಬಿಕೆ ಭೈರವಿಯಾಗುವುದು. ಗಿರಿಜೆ ಲಕ್ಷ್ಮಿ ವಾಣಿ. ಲಕ್ಷ್ಮಿ ವಾಣಿ ಏನು ನಿಮ್ಮ 3 ಜನರನ್ನ ಏಕಕಾಲದಲ್ಲಿ ಕರೆಸಿಕೊಳ್ಳುವುದಕ್ಕೆ ಕಾರಣ ಇಷ್ಟೇ. ನೋಡಿದ್ರ ಆ ಕಡೆಯಲ್ಲಿ ದೇವತೆಗಳು ಇವರೆಲ್ಲ ಹೀಗೆ ಬರುವವರಲ್ಲ. ಇವರ ಮುಖ ನೋಡಿದಾಗಲೇ ಅರ್ಥವಿಸಿಕೊಂಡಿರ್ಬೇಕು ನೀವು. ಈ ರೀತಿಯಾಗಿ ದುಃಖದಿಂದ ಬರುವುದಕ್ಕೆ ಕಾರಣ ಮತ್ತೇನಲ್ಲ, ಮಹಾರಣ್ಯಪುರದ ಅಧಿಕಾರಿ ಆಗಿರುವಂತಹ ಕಂವಾಸುರನಿಂದ ಪೆಟ್ಟು ತಿಂದು ಬಹಳಷ್ಟು ನೊಂದಿದ್ದಾರೆ ಇವರು. ಆದ್ರೆ ಆ ಕಂವಾಸುರ ನಾವೇ ನೇರವಾಗಿ ಹೋಗಿ ಕೊಲ್ಲಬಹುದಿತ್ತು. ಆದ್ರೆ ಆತ ವರ ಪಡೆದಿದ್ದಾನೆ, ಗಂಡು ಜೀವನಿಂದ ಮರಣ ಇಲ್ಲ ಎಂಬುದಾಗಿ. ಆ ಕೆಲಸ ಏನಿದ್ರು ನಿಮ್ಮೂರರಿಂದಲೇ ಸಾಧ್ಯ ಉಂಟು ಅಂತ ಅರ್ಥವಿಸಿಕೊಂಡಿದ್ದೇನೆ. ಅದಕ್ಕಾಗಿ ದೇವೇಂದ್ರನಿಗೆ ಹಿತೋಕ್ತಿ ಮಾತನ್ನ ಹೇಳಿ. ಬಿಡು ಚಿಂತೆಗಳ ನಾಗನಾಥ, ಬಿಡು ಚಿಂತೆಗಳ ನಾಗನಾಥ, ತವ ಕಡುಕತ್ತ ನೀಗುವೆ ಭಕ್ತ, ತವ ಕಡುಕತ್ತ ನೀಗುವೆ ಭಕ್ತ. ಒಡವಿ ಪಾಲನೆಯಮ್ಮ ಮೊದಲ ಕರ್ತವ್ಯವೋ, ಕಡಿಗದನು ಜನ ಕೊಂದು ಸುಮನದ ಗಡನಗಾನಂದವನು ತರುವೆ. ಬಿಡು ಚಿಂತೆಗಳ ನಾಗನಾಥ, ತವ ಕಡು ಕಷ್ಟ ನೀಗುವೆ ಭಕ್ತ, ತವ ಕಡು ಕಷ್ಟ ನೀಗುವೆ ಭಕ್ತ. ಓ ದೇವೇಂದ್ರ, ಓ ತಾಯೇ, ಶುಭವಾಗಲಿ. ದುರುಳನಾದ ಕಂವಾಸುರನಿಂದ ಅದೆಷ್ಟು ಕಷ್ಟಕ್ಕೊಳಗಾಗಿದ್ದೀಯ. ಹೌದಮ್ಮ. ಹೆದರಬೇಕಂತ ಅಗತ್ಯ ಇಲ್ಲ. ವಿನಾಶ ಕಾಲ ವಿಪರೀತ ಬುದ್ಧಿ. ಕೆಡುವ ಕಾಲಕ್ಕೆ ಅವರಿಗಂತ ಬುದ್ಧಿ ಬರುವ ಸಹಜ. ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ, ಸಾಯುವ ಕಾಲಕ್ಕೆ ಮದ್ದಿಲ್ಲ ಎನ್ನುವ ಹಾಗೆ ಕೆಡುವ ಕಾಲ ಆತನಿಗೆ ಸಮೀಪಿಸಿದೆ. ನಮ್ಮ ಕರ್ತವ್ಯ ಏನು ಹೇಳು? ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ಪರಿಪಾಲನೆ ಮಾಡುವುದು. ತ್ರಿಶಕ್ತಿಗಳಾದ ನಾವು ಏಕಶಕ್ತಿಯಾಗಿ ದುರುಳ ಕಂವಾಸುರನ ವಧಿಸುವಲ್ಲಿ ಪ್ರಯತ್ನ ಮಾಡ್ತೇವೆ. ನಿಶ್ಚಿಂತೆಯಿಂದಿರಯ್ಯ. ಸುರಪಾಲ, ನಿನ್ನ ಕಷ್ಟ ಏನು ಅಂತ ನಿನ್ನ ಮುಖ ನೋಡಿ ಆವಾಗಲೇ ಅರ್ಥ ಆಯ್ತು. ಆದ್ರೆ ಏನು ಮಾಡೋಣ ಹೇಳು? ದೂರ್ತನಾಗಿರುವಂತಹ ಕುಮಾಸುರನಿಗೆ ಈ ರೀತಿ ಬುದ್ಧಿ ಬರಬಾರದಿತ್ತು. ಬಂದರೂ ಇದು ಅತಿ ಆಯ್ತು ಎನಿಸುತ್ತಾ ಇದೆ. ಈ ಕಷ್ಟದ ಬಗ್ಗೆ ಚಿಂತೆ ಪಡಬೇಕಾದಂತ ಅಗತ್ಯವಿಲ್ಲ. 3 ಶಕ್ತಿಗಳಂತ ನಾವು ಏಕಶಕ್ತಿಯಾಗಿ ತ್ರಿಪುರಾಂಬಿಕೆ ಎನ್ನುವಂತ ರಾಮೋದಯದಿಂದ ದೂರ್ತನಾಗಿರುವಂತಹ ಕಂವಾಸುರನನ್ನು ವಧಿಸುವುದಕ್ಕೆ ತೀರ್ಮಾನಿಸುತ್ತೇವಯ್ಯ. ಓ ನಾಕಾಧಿಪತಿ, ಇಲ್ಲಿಗೆ ಬಂದ ಮೇಲೆ ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಮಹಾರಣ್ಯದ ಅಧಿಕಾರಿ ಕಂವಾಸುರನ ಉಪದ್ವ್ಯಾಪವನ್ನು ಸಹಿಸಲಾಗದೆ ಇಲ್ಲಿವರೆಗಾಗಿ ಬಂದಿದ್ದೀಯ. ಇನ್ನು ಮುಂದೆ ನಿನ್ನ ಕಷ್ಟ ಪರಿಹಾರ ಮಾಡಲಿಕ್ಕೆ ತ್ರೈಮೂರ್ತಿಗಳಂತ ನಾವು ಏಕಶಕ್ತಿಯಾಗಿ ಕಾಣಿಸಿಕೊಂಡು ತ್ರಿಪುರಾಂಬಿಕೆ ಎನ್ನುವಂತಹ ಅಭಿಧಾನದಿಂದ ಆಮೇಲೆ ದುಷ್ಟನಾದಂತಹ ಅವನಿಗೆ ನೀತಿಯನ್ನ ಸಾರುವುದಕ್ಕಾಗಿ ನಮ್ಮವನೇ ಆದಂತಹ ನಾರದರನ್ನ ಕಳುಹಿಕೊಡ್ತೇವೆ. ನಮ್ಮ ನೀತಿಯ ಮಾತಿಗೆ ಹೋಗೊಡಬಹುದು. ಎಲ್ಲರೂ ಬನ್ನಿ ಬನ್ನಿ. ಶಯನನೆ ನಾರಾಯಣ ಸತ್ಯನಾರಾಯಣ, ಪವಯಗರನ ದುರಿತ ನಿವಾರಣ ನಾರಾಯಣ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಮಾತೆಯ ಆಣತೆಯಂತೆ ನಾನೀಗ ಹೋದೆ ಕಂವಾಸ
ಕುಮಾಸುರನರಿಗೆ ನೀತಿಯ ಮಾತನ್ನ ಅರುಹಬೇಕು ಎನ್ನುವಂತ ಆಕೆಯ ಮಾತಿನ ಪ್ರಕಾರ ಹೇಳಿದ್ದೇನೇನೋ ಸತ್ಯ. ಆದ್ರೆ ಯಾಕೆ ಹೇಳಬೇಕಾಯಿತು ಎನ್ನುವುದು ನನಗರ್ಥವಾಗದೆ ಹೋದ್ರು ಆ ಮಾತೆ ಪೂರ್ಣವಾಗಿ ತಿಳಿದುಕೊಂಡಿದ್ದಾಳೆ ಸರ್ವಜೀವಿಗಳ ವಿಚಾರ ಆಗುಹೋಗುಗಳನ್ನು. ಯಾರ ಹೃದಯದಲ್ಲಿ ಅಮೃತ ಕಲಶ ಉಂಟು, ಯಾರ ಉದರದಲ್ಲಿ ವಿಷದ ಭಾಂಡ ಉಂಟು, ಇದು ತಿಳಿಯುವುದಿದ್ರೆ ಅವಳಿಗೆ ಮಾತ್ರ ಸಾಧ್ಯ ತಾನೆ. ಆದ್ದರಿಂದಲೇ ಅವನನ್ನು ಈಗ ತಾನೇ ತಪಸ್ಸಿಗಾಗಿ ಕಳುಹಿಕೊಟ್ಟೆ. ಮುಂದೇನಾಗುತ್ತದೆ ಎನ್ನುವುದನ್ನು ನನ್ನ ತ್ರಿಲೋಕ ಸಂಚಾರದಲ್ಲಿಯೇ ನೋಡ್ತೇನೆ. ಸುರಪಾಲ ಅಜವಿಷ್ಣು ಅರರೆಲ್ಲ ಸೇರಿ ಕಂವಾಸುರನ ತಪ ಕೆಡಿಸೆ ದೇವಿಯನು ಕಳುಗಿ. ಸುರಪಾಲ ದೇವಾ ನೋಡಿದೀಯ ಈಗ ಕಂವಾಸುರ ನಾರದ ಮುಖೇನವಾಗಿ ವಿಷಯ ತಿಳಿದಿರುವಂತಹ ಆತ ವರವನ್ನ ಪಡೆಯುವುದಕ್ಕಾಗಿ ಹೋಗಿದ್ದಾನೆ. ಎಲ್ಲಿಯಾದ್ರೂ ವರ ಪಡೆದಂತಾದ್ರೆ ಆತನನ್ನ ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯೋಚಿಸಿದ್ದೇನೆ ನಾನು. ಅದಕ್ಕಾಗಿ ವಾಗ್ದೇವಿಯನ್ನ ಕರೆಸಿ ಅಲ್ಲಿವರೆಗೆ ಕಳುಹಿಕೊಡ್ತೇನೆ. ವಾಗ್ದೇವಿ ಶುಭವಾಗಲಿ ಅಂತೇಳು. ನೀನು ನೇರವಾಗಿ ಹೋಗ್ಬೇಕು. ಕಂವಾಸುರ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ತಪಸ್ಸನ್ನು ಆಚರಿಸುವಂತ ಆತನಿಗೆ ಎಲ್ಲಿಯಾದ್ರೂ ಪರಮೇಶ್ವರ ಒಲಿದ್ರೂ ಒಲಿಯಬಹುದು. ಒಲಿದನಂತಾದ್ರೆ ಆತನನ್ನ ಯಾರಿಂದಲೂ ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನೇರವಾಗಿ ನೀನು ಅಲ್ಲಿವರೆಗೆ ಹೋಗಿ ಆತನನ್ನ ಮಾತಾಡದ ಹಾಗೆ ಮಾಡ್ಬೇಕು. ಶುಭವಾಗಿ ಬಗೆದರೆ ದೈವದ ಬೇರೊಂದ ನಾನೊಂದ ಬಗೆದರೆ ದೈವದ ಬೇರೊಂದ ದೈವದ ಬೇರೊಂದ ತಾನೇ ಬಗೆಯಿದಲ್ಲ ಶಿವನೇ ತಾನೇ ಬಗೆಯಿದಲ್ಲ ಶಿವನೇ ಸಾಲು ರಾಗದಿ ವರವ ಪಡೆಯಲೆಂದೈದರೆ ಸಾಲು ರಾಗದಿ ವರವ ಪಡೆಯಲೆಂದೈದರೆ ಏನೊಂದೋಡದೆ ಮೂಕನಾದೆ ಏನೊಂದೋಡದೆ ಮೂಕನಾದೆ ಶಿವನೇ ನಾನೊಂದು ಬಗೆದರೆ ದೈವ ಬೇರೊಂದು ಬಗೆಯಿತು ಎಂಬಂತ ಅಲ್ಲಿಂದ ಇಲ್ಲಿಯ ತನಕ ಬಂದು ಪರಮೇಶ್ವರನ ಕುರಿತು ತಪಸ್ಸಾಚರಿಸಿದ. ಪರಮೇಶ್ವರ ಒಲಿಯಲು ಇಲ್ಲ, ಈಗ ಮಾತಾಡ್ಲಿಕ್ಕಾಗುವುದು ಇಲ್ಲ. ಯಾರು ಬಲ್ಲರು ವಿಧಿ ಬರೆದ ಲಿಖಿತವನ್ನು ಯಾರೆಂದು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೆ ಮಾಡಿ ತಪಸ್ಸಲ್ಲ ನಿಷ್ಫಲ ಆಯ್ತು. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಮಾತಾಡ್ಲಿಕ್ಕೆ ಬರದೇ ಇರೋ ಕಾರಣ ದ್ವೇಷಿಗದ ದೇವತೆ. ಅಲ್ಲಿಂದ ಇಲ್ಲಿ ಬಂದು ನೋಡಿದ್ರೆ ಯಾರು ಇಲ್ಲ. ಎಲ್ಲಿ ಹೋದ್ರು? ನೀವು ಬರುವ ವಿಷಯ ಗೊತ್ತಾಗಿ ನೋಡಿ ಹೋಗಿ ಹೋಗ್ಲಿ. ಸಿಂಹಾಸನ ಅಂತ
ಸಿಂಹಾಸನ ಏರಿ ಕುಳಿತುಕೊಳ್ತೇವೆ. ಹೌದಪ್ಪ. ಅವರೆಲ್ಲಾದ್ರೂ ಬಂದ್ರೆ ಅವರನ್ನು ನೋಡಿದೀಯಾ ಕತೆ ಎಲ್ಲಿವರೆಗೆ ಬಂದಿದೆ ಎಂಬುದಾಗಿ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇವೆ. ವರ ಪಡಿಬೇಕೆಂಬ ಉದ್ದೇಶಕ್ಕಾಗಿ ಆತ ಕುಳಿತುಕೊಂಡಿದ್ದೇನೋ ಸತ್ಯ. ಈಗ ಮೂಖನಾಗಿದ್ದಾನೆ. ಮೂಖನಾಗಿರುವಂತಹ ಆತ ನಿಮ್ಮನ್ನು ಬಿಡ್ಲಿಲ್ಲ, ದೇವಲೋಕಕ್ಕೆ ಮುತ್ತಿಗೆ ಇಟ್ಟಿದ್ದಾನೆ. ಮೂಖನಾದ್ರೂ ಕೂಡ ಕಾಟ ತಪ್ಪಿತಲ್ವಲ್ಲ, ಅದಕ್ಕಾಗಿ ಈತನನ್ನ ಕೊಲ್ಲುವ ಬಗ್ಗೆ ಯೋಚಿಸಲೇಬೇಕು ಅಂದು ಮಾತೇ ಆಡಿರುವಂತಹ ಮಾತು ನಮಗೆ ಈಗ ನೆನಪಿಗೆ ಬರ್ತಾ ಇದೆ. ಕಷ್ಟ ಬಂದಾಗ ನನ್ನನ್ನು ಜ್ಞಾನಿಸಿ ಮಕ್ಕಳೇ ಎಂಬುದಾಗಿ, ಕೋಲಾವನದಲ್ಲೇ ನೆಲೆಯಾಗಿ ನಿಂತಿರ್ತೇನೆ ಎಂಬುದಾಗಿ ಹೇಳಿದ್ದಾಳೆ. ಹಾಗೆ ಬಂದು ನಿಂತಿದ್ದೇ ಇದೆ ಕೋಲಾವನವಲ್ವೇ? ನೋಡಿದ್ರೆ ಆ ಕಡೆಯಲ್ಲಿ ಜ್ಯೋತಿರ್ಲಿಂಗ ಉಂಟು. ಇಲ್ಲೇ ನಿಂತು ಏಕದೃಷ್ಟಿಯಿಂದ ಜಯ ಜಯವೆನುತ ನುತಿಸಲ್ಕೆ ಮೈದೂರಿದಳು ಜನನಿ. ಉತ್ತಮವಾಗಿರುವಂತಹ ಈ ಕೋಲಾವನವನ್ನು ಸೇರಿದ್ದೀರಾ. ಜ್ಯೋತಿರ್ಲಿಂಗದ ಬಳಿಯಲ್ಲಿ ಬಂದು ಎಲ್ಲರೂ ಧ್ಯಾನಿಸುತ್ತಾ ಇದ್ದೀರಾ. ನಿಮ್ಮ ನಿಷ್ಕಲ್ಮಶವಾಗಿರುವಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಯಾರಿಂದ ಕಷ್ಟ ಬಂತು ಏನಾಯಿತು ಹೇಳಿಕೊಳ್ಳಿ ಮಕ್ಕಳೇ. ಅಮ್ಮ, ಮಹಾರಣ್ಯಪುರದ ಅಧಿಕಾರಿಯಾಗಿರುವಂತಹ ಕೌಮಾಸುರನೇ ಮೂಕಾಸುರನಾಗಿ ದೇವತೆಗಳಿಗೆ ಕಷ್ಟವನ್ನು ನೀಗಿಸ್ತಾ ಇದ್ದಾನೆ. ಅವನನ್ನ ಗೊದಿಸುವುದ ಬಗ್ಗೆ ನೀವೇ ಮೊದಲಾಗಿ ಹೋಗ್ಬೇಕಮ್ಮ. ನನ್ನ ಭಕ್ತನಾಗಿರುವಂತಹ ಕೌಮಾಸುರ ಆತನಿಗೆ ಆ ಹೊತ್ತು ನಾರದನ್ನು ಕಳೆಯುಕೊಟ್ಟೆ ನೀತಿಯನ್ನು ಹೇಳುವುದಕ್ಕಾಗಿ ನೀತಿಯ ಮಾತು ಪಥ್ಯವಾಗದೆ ಹೋಯಿತೆ. ದುಷ್ಟನಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ. ದುಷ್ಟನಿಗೆ ಬಂತು ಅಂತ್ಯ ಕಾಲ. ಆತನ್ನು ವಧಿಸುವುದಕ್ಕಾಗಿ ಅಷ್ಟಭುಜದಲ್ಲಿ ಅಷ್ಟ ಆಯುಧವನ್ನು ಧರಿಸಿದ್ದೇನೆ. ವಾಹನವಾಗಿರುವಂತಹ ಸಿಂಹವು ಸಿದ್ಧವಾಗಿರುತ್ತಾನೆ. ಬ್ರಹ್ಮ ದುಷ್ಟ ಕೌಮನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ವಿಷ್ಣು ಲೋಕ ರಕ್ಷಣೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ದೇವತೆಗಳೇ ದುಷ್ಟನಾಗಿರುವಂತಹ ಮೂಕಾಸುರ ವಧೆಗಾಗಿ ಸಿಂಹವಾಹಿನಿ ದೇವಿಯದಾನು ಕಂಡನೋ ಲೋಕನಾಯಕಿ ಬರುವ ಸಂಭ್ರಮವ ಲೋಕನಾಯಕಿ ಬರುವ ಸಂಭ್ರಮವ ನಾಗದೈಭವ ಮೀರುವ ನಾಗದೈಭವ ಮೀರುವ ವೀರಭದ್ರ ಗಣಪರ ಸೇರಿ
ಬರುವುದ ಕಂಡು ಮೋರೆ ಬೀದಿ ವೀರಭದ್ರ ಗಡಬರ ಸೇರಿ ಬರುವುದ ಕಂಡು ಮೋರೆ ಬೀದಿ ಮೋರೆ ಬೀದಿಯ ತಾನು ಗೊಂಡನು ಆಶ್ಚರ್ಯವಾಗ್ತಾ ಇದೆ. ಲೋಕನಾಯಕಿ ಬರುವಂತ ಸಂಭ್ರಮ ನಾಕದ ವೈಭವವೇ ದರಗಿಳಿಯಿತು ಎಂಬ ಒಬ್ಬಳೇ ಅಲ್ಲ ಅದ್ಯಾರು ಅದ್ಯಾರು ಗಣಪತಿ ಷಡಾನ ಪ್ರಂಗಿ ಬ್ರಕುಟಿ ಭೈರವ ಕಾಲಭೈರವ ಇತ್ಯಾದಿ ಗಣಗಳು ತ್ರಿಮೂರ್ತಿಗಳು ಸುರತ್ಗಳು ಅವರನ್ನೆಲ್ಲ ಕೂಡಿಕೊಂಡು ಬರ್ತಾ ಇದ್ದಾರೆ. ಇದೆಂತದ್ದು ಸಿಂಹವನ್ನು ಏರಿ ಬರುವುದನ್ನು ನೋಡಿದ್ರೆ ಆಯ್ತು ವಿಧಿ ಬರದ ಆಯುಷ್ಯ ಮುಗ್ದೇ ಹೋಯ್ತು. ಯಾಕೆ ತ್ರಿಶೂಲವನ್ನು ಹಿಡಿದು ಬಂದಿದ್ದ ಅದರಿಂದ ಇರಿದು ಕೊಲ್ತಾಳೆ. ಕಾಯ್ತು ಕಾಯ್ದ ದೈವವೇ ತನ್ನ ತಾಯಿಯ ಮಗುವನ್ನು ಕೊಲ್ತಾಳಂದ್ರೆ ತೊಂದರೆ ಇಲ್ಲ, ಸಾಯುವುದಕ್ಕೆ ನೀವು ಹೆದರುವುದಿಲ್ಲ. ಎಂದಾದ್ರೂ ಒಂದಿನ ಹೊಂದಿ ಹೋಗುವ ಕಾಲ ಸಾಯುವ ಮೊದಲು ಏನೋ ಹೇಳಬೇಕಂತ ಮರಣಗೊಂದುವ ಮೊದಲು ಮಾತನಾಡುವಾಗೆ ಮರಣಗೊಂದುವ ಮೊದಲು ಮಾತನಾಡುವಾಗೆ ಪರಿತ ಶಕ್ತಿಯ ನೀಡು ಎನ್ನಲು ಪರಿತ ಶಕ್ತಿಯ ನೀಡು ಎನ್ನಲು ತಾಯಿಯೇ ನೀನ್ ನನ್ನನ್ನು ಯುದ್ಧ ಮುಖ್ಯನ ಕೊಂದ್ರೆ ತೊಂದರೆ ಇಲ್ಲ. ಸಾಯೋಕೆ ಮೊದಲು ಒಂದೇ ಒಂದು ಮಾತಾಡ್ಬೇಕಂತ ಉಂಟು. ಮಾತಾಡುವ ಶಕ್ತಿ ಇಲ್ಲ. ಮಾತಾಡುವ ಶಕ್ತಿ ಅನುಗ್ರಹಿಸಲು ಹರದನಿಯ ಪ್ರಾರ್ಥಿಸಲು ದಯದೋರಿಯವಗೆ ಹರದನಿಯ ಪ್ರಾರ್ಥಿಸಲು ದಯದೋರಿಯವಗೆ ಹರದಿಯೋರೈಸಿದಳು ನುಡಿ ಬರುವಾಗೆ ಎಂತ ವಿಚಿತ್ರ ಇದು. ಭಕ್ತರಾಗಿರುವಂತಹ ದೇವತೆಗಳ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ಈತ ದುಷ್ಟ ಈತನನ್ನು ಕೊಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ ಧಾವಿಸಿ ಬಂದರೆ ನನ್ನನ್ನು ಕಂಡಾಗ ತಿಕ್ಕನ ಶುದ್ಧಿಯಿಂದ ಭಕ್ತಿಯಿಂದ ಭಜಿಸುತ್ತಾ ಇದ್ದಾನೆ. ಮಾತನಾಡಲಿಕ್ಕೆ ಬರೋದಿಲ್ಲ. ಮನಸ್ಸಿನ ಮೂಲೆಯಲ್ಲಿ ಯಾವುದೋ ಒಂದು ಆಸೆ ಉಂಟು ಹೇಳಿಕೊಳ್ಳಿಕ್ಕಾಗದೆ ಚಡಪಡಿಸುತ್ತಾ ಇದ್ದಾನೆ. ಎಷ್ಟಾದ್ರೂ ನನ್ನ ಭಕ್ತನಲ್ಲವೇ? ನನ್ನನ್ನು ಕಂಡಾಗ ಮಾಡುವಂತ ಪೂಜೆಗೆ ತಕ್ಕ ಪ್ರಸಾದವನ್ನು ಕೊಡುವ ಹಾಗೆ ಈತನಿಗೆ ಮಾತು ಬರುವ ಹಾಗೆ ಅನುಗ್ರಹಿಸುತ್ತೇನಂತೆ. ಬೇಡಿದ್ರೆ ಏನು ಬೇಡಿಯಾನು, ಇವನು ಬೇಡುವಂತ ಬೇಡಿಕೆ ಒಳ್ಳೆಯದೇ ಆದ್ರೆ ಅದನ್ನು ಈಡೇರಿಸಿದ ಹಾಗೂ ಆಗುತ್ತದೆ. ಯಾವುದಕ್ಕೂ ಮೊದಲು ಈತನಿಗೆ ಮಾತನ್ನು ಅನುಗ್ರಹಿಸಿ ನೋಡ್ತೇನೆ. ಭಕ್ತ ಈಗ ಮಾತನ್ನು
ಬೆದರುಳಿತು ಜ್ಞಾನೇಶ್ವರಿ ತಿರುಮೋಗಿ ಬೆದರುಳಿತು ಅಡಿದವರಿಗೆ ವಂದಿಸಿಕೊಂಡೆ. ಮತ್ತಿಗೆ ಮಂಗಲವಾಗಲಿ ಅಂತೆ. ಲೋಕಮಾತೆ ಜಗಜ್ಜನನಿ ಸರ್ವೇಶ್ವರಿ, ನೀನ್ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಚೆನ್ನಾಗಿ ನಾನು ಮನಗಂಡವನಾದರೂ ಕೂಡ ಆಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಮಾತನಾಡಬೇಕೆನ್ನುವಂತ ಹಂಬಲವೇ ನನಗಾದರೂ ಮಾತನಾಡಲು ಅಸಾಧ್ಯನಾಗಿ ಚಡಪಡಿಸುತ್ತಿದ್ದವ ನಾನು. ಈ ಭಕ್ತನ ಮೇಲೆ ಕರುಣಾ ದೃಷ್ಟಿಯನ್ನ ಬೀರಿ ಮಾತನಾಡುವ ಹಾಗೆ ಅನುಗ್ರಹಿಸಿದೆಯ ತಾಯಿ. ನಿಜ, ನಾನೇ ಧನ್ಯ, ನಾನೇ ಧನ್ಯ. ಈಗ ನನಗೆಲ್ಲವೂ ಅರಿವಾಗುತ್ತಾ ಇದೆ. ಏನು? ನಾನು ಗೈದದ್ದು ಕೇವಲ ತರುಣತನವಾಯಿತು. ಕೃತಯುಗ ಅಂತ್ಯವಾಗುವಂತಹ ಕಾಲದಲ್ಲಿ ಹರನನ್ನ ಕುರಿತು ತಪವನ್ನಾಚರಿಸಲು ಸುಗ ವೃಷಮುಖಕ್ಕೆ ತೆರಳಿದೆ. ಕಾಲ ಎಷ್ಟು ಗತಿಸಿತೋ ನಾ ಅರಿಯೇ ನನ್ನ ತಪಸ್ಸಿಗೆ ಅವರಿದಂತಹ ಹರನು ಪ್ರತ್ಯಕ್ಷನಾಗಬಹುದು ಎನ್ನುವ ನಿರೀಕ್ಷೆ ನನ್ನದಿದ್ದೀತು. ಆದರೆ ಅದು ಹಾಗಾಗಲಿಲ್ಲ ತಾಯೇ. ಇದ್ದಕ್ಕೆ ಇದ್ದ ಹಾಗೆ ನನ್ನ ಗಂಟಲೇ ಒಣಗಿತು, ಮಾತೆ ನಿಂತು ಹೋಯಿತು. ಯಾಕೆ ಹೀಗಾಯಿತು ಎಂದು ಚಡಪಡಿಸಿದೆ. ಮರಳಿ ಅರಮನೆಯನ್ನ ಸೇರಿಕೊಂಡೆ. ಇಂದು ದಿವ್ಯವಾದಂತಹ ಈ ರೂಪವನ್ನ ಕಾಣುತ್ತಾ ಇದ್ದೇನೆ. ಈ ರೂಪವನ್ನ ಕಂಡ ಮೇಲೆ ಇರುವುದೇ ಬಯಲಾಸೆ ನನಗೆ. ಅಂದ್ರೆ ಬದುಕಬೇಕೆನ್ನುವಂತ ಇಚ್ಛೆ ಇಲ್ಲವಾದರೂ ಮನದಾಸೆ ಹೊಂದಿದೆ ತಾಯಿ. ಏನು? ಇಲ್ಲಿಯವರೆಗೆ ಸಾಕಷ್ಟು ಕೀರ್ತಿಯನ್ನ ಸಂಪಾದಿಸಿದವ ನಾನು. ಇನ್ನು ನಾನು ಅಳಿದನಾದರೆ ನನ್ನ ಕೀರ್ತಿ ಮಾತ್ರ ಮಾಸಿ ಹೋಗಬಾರದು. ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಮೂಡಿ ಮುಳುಗುತ್ತಾರೋ ಅಲ್ಲಿಯವರೆಗೆ ನನ್ನ ಹೆಸರು ಅಚಂದ್ರಾರ್ಕವಾಗಿ ಸ್ಥಿರವಾಗಿ ಉಳಿಯಬೇಕು ಎನ್ನುವುದೇ ನನ್ನ ಆಸೆ. ಆ ನನ್ನ ಆಸೆಯನ್ನ ಪೂರೈಸುವುದರ ಜೊತೆಯಲ್ಲೇ ಆದಷ್ಟು ಬೇಗ ಮೋಕ್ಷವನ್ನ ಕರುಣಿಸು ತಾಯೇ, ಕರುಣಿಸು. ಭಕ್ತ ಶ್ರೇಷ್ಠ ಭಕ್ತನೆಂದುದ ಕೇಳುತ್ತ ಲಲಿತಾಂಬಿಕೆ ಪರಮ ಹರುಷವತಾಳುತ್ತ ತುರಿದ ಎಲ್ಲವೂ ನೀಗದೆ, ತುರಿದ ಎಲ್ಲವೂ ನೀಗದೆ ಸಿಗದು ಮೋಕ್ಷ ವರಭಕ್ತ ಕೇಳು ಮುಂದೆ. ಅಮ್ಮ, ನಿನ್ನ ಬೇಡಿಕೆಯನ್ನು ಸತ್ಯವಾದದ್ದು, ಸಹಜವಾದದ್ದು. ಅದನ್ನು ಕೇಳಿದಾಗ ಬಹಳ ಸಂತೋಷ ಆಯಿತು. ಹಾಗಂತ ಮೋಕ್ಷವನ್ನು ಕರುಣಿಸೋಣವೇ? ಯಾವ ಜೀವಿಯಾಗಲಿ ಹುಟ್ಟುವ ಪೂರ್ವದಲ್ಲಿ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವ ಹೀಗೇ ಆಗಬೇಕೆನ್ನುವುದಾಗಿ ಹಣೆಯಲ್ಲಿ ಬರೆದಿರಿಸುತ್ತಾನೆ. ಅದರಲ್ಲಿಯೂ ಪಾಪ ಮಾಡಿರುವಂತಹ ಜೀವಿಗಳಿಗೆ ಮೋಕ್ಷ ಎನ್ನುವುದು ಇಲ್ಲ. ನಿನ್ನ ಬಗ್ಗೆ ಯೋಚಿಸಿದರೆ ಘೋರವಾಗಿರುವಂತಹ ಪಾಪ ನೀನು ಮಾಡಿದ್ವಿ. ಈ ಹಿಂದೆ ನನ್ನ ಭಕ್ತನಾಗಿರುವಂತಹ ಕೋಲಾಮುನಿಯನ್ನು ಓಡಿಸಿ ಪವಿತ್ರವಾಗಿರುವಂತಹ ಕೋಲಾವನವನ್ನು ವಶಪಡಿಸಿಕೊಂಡವ. ಆಮೇಲೆ ಸುರಗಳನ್ನು ಜವಗಡಿಸಿ ಪವಿತ್ರವಾಗಿರುವಂತಹ ಸುರಗದ್ದಿಗೆಯನ್ನು ಏರಿದವ. ಇಂಥ ಘೋರವಾಗಿರುವಂತಹ ಪಾಪ ನಿನಗೆ ಅಂಟಿದೆ. ಅದು ಪರಿಹಾರ ಆಗದ ತನಕ ನಿನ್ನ ಪಾಲಿಗೆ ಮೋಕ್ಷ ಇಲ್ಲ ಕಂದ. ಅಮ್ಮ, ನನ್ನ ಜೀವನದಲ್ಲಿ ಅನೈತಿಕವಾದಂತಹ ವ್ಯವಹಾರಗಳದೆಷ್ಟೋ ನಡೆದಿರಬಹುದು. ನನಗೆ ಮೋಕ್ಷವೇ ಇಲ್ಲವೇ ತಾಯೇ? ವರಮಾಯರಣ ಗಟ್ಟೆಯು ಬೆದರಾಂತು
ಬರದಿ ನಿಲ್ಲುವ ಚಿತ್ರವು ಮೋಕ್ಷವೇ ಇಲ್ಲ ಎನ್ನುವುದಾಗಿ ಚಿಂತೆ ಮಾಡಬೇಡ. ಭವ್ಯವೂ ದಿವ್ಯವೂ ಆಗಿರುವಂತ ನನ್ನ ಈ ದರ್ಶನ ನಿನಗೆ ಆದಾಗ ನಿನಗೆ ಅಂಟಿರುವಂತ ದೋಷ ಎಲ್ಲ ದೂರ ಆಯಿತು. ಪವಿತ್ರವಾಗಿರುವಂತ ಈ ಭೂಮಿಯ ಒಂದು ಕಡೆಯಲ್ಲಿ ನಿನಗೆ ಮೋಕ್ಷವನ್ನು ಕೊಡ್ತೇನೆ. ಹೇಗೆ ಬಲ್ಲೆಯ? ಮುಂದೆ ನನಗೂ ನಿನಗೂ ಮಹಾರಣ ನಡೀತದೆ. ಮಹಾರಣ ನಡೆದಂತಹ ಸ್ಥಳದಲ್ಲಿ ಕಟ್ಟೆಯೊಂದು ಕಾಣುತ್ತದೆ. ಅದೇ ಮುಂದೆ ಮಾರಣಕಟ್ಟೆ ಎನ್ನುವುದಾಗಿ ಪ್ರಸಿದ್ಧಿ ಪಡೆಯುತ್ತದೆ. ಆ ಮಾರಣಕಟ್ಟೆ ಎನ್ನುವಂತಹ ಪುಣ್ಯ ಕ್ಷೇತ್ರದಲ್ಲಿ ನೀನು ಬ್ರಹ್ಮಶಿಲೆಯಾಗಿ ಬಿದ್ದಿರು ಕಂದ. ಆ ಶಿಲೆಗೊಂದು ಬೆಲೆ ಹಾಗೂ ಕಲ ಇಲ್ವೇ ತಾಯಿ? ಉಂಟು ಕಂದ. ಯಾವಾಗ? ಹಲವು ಕಾಲ ಗತಿಸಿದ ಮೇಲೆ ತರುಣ ಯೋಗಿಯವರು ಬರ್ತಾನೆ. ಬ್ರಹ್ಮಶಿಲೆಯಾಗಿ ಬಿದ್ದಿರುವಂತ ನಿನ್ನನ್ನು ಬ್ರಹ್ಮಲಿಂಗೇಶ್ವರ ಎನ್ನುವುದಾಗಿ ಪ್ರತಿಷ್ಠೆ ಮಾಡುತ್ತಾನೆ. ಪವಿತ್ರವಾಗಿರುವಂತಹ ಮಾರಣಕಟ್ಟೆ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರ ಎನ್ನುವಂತಹ ಹೆಸರಿನಿಂದ ನೆಲೆ ನಿಂತು ಯಾರು ಭಕ್ತಿಯಿಂದ ಆರಾಧಿಸ್ತಾರೋ, ಕಷ್ಟದಿಂದ ನಿನ್ನನ್ನು ಬೇಡಿಕೊಳ್ಳುತ್ತಾರೋ ಅಂತವರ ಕಷ್ಟವನ್ನು ದೂರ ಮಾಡಿ ಅವರ ಇಷ್ಟವನ್ನು ನೆರವೇರಿಸುವ ಇಷ್ಟದಾಯಕನಾಗಿ ನಿಲ್ಲು. ನಿನ್ನಲ್ಲಿ ಮಹಾರಣ ನಡೆದ ಸ್ಥಳ ಅದೇ ಮುಂದೆ ಮಹಾರಣ ಕಟ್ಟೆ ಅರ್ಥಾತ್ ಮಾರಣ ಕಟ್ಟೆ. ಆ ಸ್ಥಳದಲ್ಲಿ ದೈತ್ಯ ಕುಲದಲ್ಲಿ ಹುಟ್ಟಿದವ ಬ್ರಹ್ಮ ಕುಲದಲ್ಲಿ ಹುಟ್ಟಿದಂತಹ ನಾನು ಬ್ರಹ್ಮ ಶಿಲೆಯಾಗಿ ಬಿದ್ದಿರಬೇಕೆ ತಾಯಿ? ಆಗಲಮ್ಮ, ನನ್ನ ಮನದಿಚ್ಛೆಯೊಂದನ್ನ ನಿನ್ನಲ್ಲಿ ಕೇಳಿಕೊಳ್ಳಲೇ? ಬಂದರು ಬಾಳೆ ಕೊಂದು ಎಲ್ಲನು ಮುಂದೆ ಮೂಗಾಂಬಿಕೆಯ ನಾಮದಿ, ಮುಂದೆ ಮೂಗಾಂಬಿಕೆಯ ನಾಮದಿ ಚಂದದಿಯೋ ನಿಲ್ಲಿಸು ಎನ್ನಲ ಮಂದಯಾನೇ ಅಂಬಿಕೆ ಎನ್ನುವಂತ ನಾಮದೇಹದಿಂದ ಇಲ್ಲಿವರೆಗೆ ನೀನು ಬಂದದ್ದೇ ಇದ್ದರೆ ಮೂಕದೈತ್ಯನಾದಂತಹ ನನ್ನನ್ನ ಕೊಲ್ಲಲು ಎನ್ನುವುದು ಅರ್ಥವಾಯಿತು. ಮೂಕಾಸುರನಾದಂತ ನನ್ನನ್ನ ಕೊಂದ ಮೇಲೆ ನೀನು ಕೂಡ ಘನ ಖ್ಯಾತಿಯನ್ನ ಪಡೆಯಬೇಕು. ಮುಂದೆ ಮೂಕಾಂಬಿಕೆ ಅರ್ಥಾತ್ ಮುಖಾಂಬಿಕೆ ಎನ್ನುವಂತ ಅಭಿಧಾನದಿಂದ ನನ್ನದಾದಂತಹ ಈ ಕೋಲಾವನದಲ್ಲಿ ನೀನು ನೆಲೆಸಬೇಕು. ನಿನ್ನನ್ನ ಕಾಣುವುದಕ್ಕೂ ಪೂಜಿಸುವುದಕ್ಕೂ ಅದೆಷ್ಟೇ ಮಂದಿ ಭಕ್ತಾದಿಗಳು ಬರಲಿ ಅವರನ್ನ ಘನತರದಿ ಪೊರೆಯಬೇಕು. ಇದು ನನ್ನ ಮನದಿಚ್ಛೆ ತಾಯಿ. ಭಕ್ತ ಶ್ರೇಷ್ಠ ಅಮ್ಮ, ನಿನ್ನ ಬೇಡಿಕೆಯಂತೆ ಪವಿತ್ರವಾಗಿರುವಂತಹ ಈ ಕೋಲಾವನ್ನು ಮುಂದೆ ಕೊಲ್ಲೂರು ಇರಿಸಿಕೊಳ್ಳಿಕ್ಕಿರಿ. ಕೊಲ್ಲೂರಿನಲ್ಲಿ ನಾನು ಮೂಕಾಂಬಿಕೆ ಎನ್ನುವಂತಹ ಹೆಸರಿನಿಂದ ನೆಲೆ ನಿಂತು ನನ್ನನ್ನು ನಂಬಿ ಆರಾಧಿಸುತ್ತಿರುವಂತಹ ಭಕ್ತರನ್ನು ನಾನು ಉದ್ಧರಿಸುತ್ತೇನಂತೆ. ನೀನು ಕೂಡ ಮಾರಣಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರ ಎನ್ನುವಂತಹ ಹೆಸರಿನಿಂದ ನೆಲೆ ನಿಂತು ನಿನ್ನನ್ನು ನಂಬಿ ಪೂಜಿಸುತ್ತಿರುವಂತಹ ಭಕ್ತರನ್ನು ಕಾಪಾಡುತ್ತಾ ಮಾರಣಕಟ್ಟೆಯಲ್ಲಿ ನಿಲ್ಲು ಕಂದ. ಅಮ್ಮ, ಇನ್ನು ಮುಂದೆ ನೀನು ಕೊಲ್ಲೂರು ಮೂಕಾಂಬಿಕೆ, ನಾನು ಮಾರಣಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರ. ನನಗೆ ಮೋಕ್ಷ ಯಾವಾಗ ತಾಯಿ? ಕಾಲ ಸನ್ನಿಹಿತ ಆಗುತ್ತಾ ಇದೆ. ಯುದ್ಧ ಮಾಡುವ ಮನಸ್ಸಿಲ್ವಲ್ಲ? ಮೊದಲಂತೆ ಮೂಗಲೇ ಕೇರಳದ ಕಾಲಟಿಯ ಅಗ್ರಹಾರದಿ ಜನಿಸಿ, ಕೇರಳದ ಕಾಲಟಿಯ ಅಗ್ರಹಾರದಿ ಜನಿಸಿ ಭಾರತದೊಳೈದು ಪದವು ಸಾರಿದ ಯೋಗಿನಿ ಶಂಕರಾಚಾರ್ಯ ಸೇರಿದರು ವರಕೋಲಪುರವ. ಕೇರಳದ ಕಾನಾಟ್ಯಗ್ರಹದಲ್ಲಿ ವಸತಿ ಮಾಡಿಕೊಂಡಿರುವಂತಹ ಶಿವಗಣ ಯೋಗಿ, ಅವರ ಹೆಂಡತಿ ಆರ್ಯಾಂಬ, ಅವರ ಪ್ರೀತಿಯ ಮಗನಾನು. ಬಾಲ್ಯದಲ್ಲಿ ತಾಯಿ ತಂದೆಯನ್ನು ಶ್ರೇಯಸರು ಕೇವಲ ಶಂಕರ ಎನ್ನುವುದಾಗಿ. ಆಮೇಲೆ ನನ್ನ ಜೀವನದಲ್ಲಿ ನಾ ಮಾಡುತ್ತಿರುವಂತಹ ಘನಕಾರ್ಯ, ನನ್ನದ್ದಾಗಿರುವಂತಹ ತತ್ವ ಜಗನ್ ಮಿಥ್ಯಂ ಬ್ರಹ್ಮಂ ಸತ್ಯಂ, ಇದರ ನಿಜವನ್ನು ತಿಳಿಯುವುದರೊಟ್ಟಿಗೆ ತೆರೆಯ ವಿದ್ಯಾವಂತರೆಲ್ಲ ಅದ್ವೈತ ಮತ ಸ್ಥಾಪಕರು ಶ್ರೀ ಶಂಕರಾಚಾರ್ಯರು ಹೀಗೆಂದು ಕೊಂಡಾಡುವುದಕ್ಕೆ ಹೊರಟರು. ಹಾಗೆ ಇಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಕೋಲಾಪುರದಲ್ಲಿ ನೆಲೆಸಿಕೊಂಡಿರುವಂತಹ ಶ್ರೀಮೂಕಾಂಬಿಕೆ ಅಪಾರವಾದ ಶಕ್ತಿ ನನ್ನನ್ನು ಆಕರ್ಷಿಸ್ತಾ ಇದೆ. ಆದ್ದರಿಂದ ಕೋಲಾಪುರಕ್ಕೆ ಹೋಗೋಣ.
ಇರುವಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಇದೆ. ಕೇವಲ ಪ್ರಕೃತಿ ಸೌಂದರ್ಯ ನೋಡಿ ನೆಮ್ಮದಿ ಪಡೆಯುವುದೇ ನಮ್ಮ ನಿರೀಕ್ಷೆ ಅಲ್ಲ. ನಮ್ಮ ಉದ್ದೇಶ ಇರುವುದೇ ಹಾಗೆ. ಇಲ್ಲಿ ಉದ್ಭವಿಸಿರುವಂತಹ ಜ್ಯೋತಿರ್ಲಿಂಗದ ಐಕ್ಯವಾಗಿರುವಂತಹ ಶ್ರೀಮೂಕಾಂಬಿಕೆಯನ್ನು ತ್ರಿಕರಣ ಶುದ್ಧಿಯಿಂದ ಪೂಜಿಸಬೇಕೆನ್ನುವಂತ ಬಯಕೆ. ಆ ಕಾರಣ ಮಹಾಮಾತೆಯನ್ನು ಅನನ್ಯ ಭಕ್ತಿಯಿಂದ ಆರಾಧಿಸೋಣ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತರ ಮಹಾಲಕ್ಷ್ಮಿ ನಮೋ ನಮಃ. ಅಮ್ಮ, ನಿನ್ನ ಪವಿತ್ರವಾಗಿರುವಂತಹ ಪಾದಕ್ಕೊಂದಿಸಿಕೊಂಡು ನಿನ್ನ ಭಜಕ ಈ ಶಂಕರನು ಬೇಡುತ್ತಿರುವಂತಹ ಬೇಡಿಕೆಯನ್ನು ಈಡೇರಿಸಬೇಕಮ್ಮ. ಈ ವಿಶಾಲವಾಗಿರುವಂತಹ ಧರೆಯಲ್ಲಿ ಅಳಿಯುತ್ತಿದೆ ಧರ್ಮ, ನಶಿಸುತ್ತಿದೆ ಸತ್ಯ. ಆ ಕಾರಣದಿಂದ ಪರಮ ಧರ್ಮೋದ್ಧಾರಕವಾದ ಕಾರ್ಯ ನಡೆಸುವುದಕ್ಕೆ ಅವಕಾಶ ನಮ್ಮ ತರಳ ನೀ ಕೇಳಯ್ಯ ನಗಿದಿರುವ ಧರ್ಮದ ಮರಿದು ತರವನು ಗೈದು ಮರಿದು ತರವನು ಗೈದು ಪರಮ ಭಕ್ತರಿಗೆಲ್ಲ ಸಾಗರ ಪೂಜೆಯ ಪರಮ ಭಕ್ತರಿಗೆಲ್ಲ ಸಾಗರ ಪೂಜೆಯ ವಿರಜಿಸುವಂತಾಗಬೇಕು. ಶಂಕರ, ನಿನ್ನನ್ನು ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಉಂಟು. ಕಾಲ ಕಲಿಯುಗ ಆರಂಭ ಆಗುತ್ತಾ ಇದೆ. ಎಲ್ಲಿ ನೋಡಿದ್ರು ಅದನ್ನೇ ತಲೆ ಎತ್ತಿ ತಾಂಡವಾಡುತ್ತಾ ಇದೆ. ಹಾಗಾಗಬಾರದು. ಧರ್ಮವಂತಂತರು ಉಳಿಯಬೇಕು. ಧರ್ಮ ಅಂತ ಹೇಳಿದ್ರೆ ಏನೆಂದು ಅರ್ಥ ಆಗಬೇಕು, ತಿಳಿಯಬೇಕಿದ್ರೆ ನೀನು ಧರ್ಮ ಪ್ರಚಾರ ಮಾಡಬೇಕು. ಅಷ್ಟೇ ಅಲ್ಲ, ಎಷ್ಟೋ ಮಂದಿ ಭಕ್ತಾದಿಗಳನ್ನು ಪೂಜಿಸುವುದೇ ಹೇಗೆ ಎನ್ನುವುದಾಗಿ ಹಾತೊರೆಯುತ್ತಿದ್ದಾರೆ. ಕಂಡೆ ಎಲ್ಲ ಸುಂದರವಾಗಿರುವಂತ ಈ ರೂಪ, ಇಂಥದ್ದೇ ಪಂಚಲೋಹದಿಂದ ವಿಗ್ರಹವೊಂದನ್ನು ತಯಾರಿಸಿ ಈ ಜ್ಯೋತಿರ್ಲಿಂಗದ ಬಳಿಯಲ್ಲಿ ಇದನ್ನು ಪ್ರತಿಷ್ಠೆ ಮಾಡಿ ನನ್ನ ಭಕ್ತರಲ್ಲೂ ಮೂರ್ತಿ ಪೂಜೆ ಮಾಡುವ ಹಾಗೆ ಅನುಕೂಲ ಮಾಡಿಕೊಡಬೇಕು. ಇನ್ನೊಂದು ಮಹತ್ ಕಾರ್ಯ ನಿನ್ನಿಂದ ಆಗಬೇಕು. ಈ ಹಿಂದೆ ನನ್ನ ಭಕ್ತನಾಗಿರುವಂತಹ ಕೌಮಾಸುರನು ಮೂಕಾಸುರನಾಗಿ ದೇವತೆಗಳಿಗೆ ಕಷ್ಟವನ್ನು ಕೊಡುತ್ತಿರುವಂತಹ ಸಂದರ್ಭ ಆತ ದುಷ್ಟಾಂತ ತಿಳಿದು ಆತನನ್ನು ಕೊಲ್ಲುವುದಕ್ಕಾಗಿ ನಾನು ಧಾವಿಸಿ ಹೋದೆ. ನನ್ನನ್ನು ಕಂಡಾಕ್ಷಣದಲ್ಲಿ ತಾನು ಮಾಡಿರುವಂತಹ ತಪ್ಪಿನ ಅರಿವಾಗಿ ಅಮ್ಮ ಮೋಕ್ಷ ಬೇಕು ಅಂತ ಕೇಳಿಕೊಂಡ. ತಥಾಸ್ತು ಅಂತ ಹೇಳಿದ್ದೇನೆ. ಇಲ್ಲಿ ಅನತಿ ದೂರದಲ್ಲಿ ಮಾರಣಕಟ್ಟೆ ಎನ್ನುವಂತಹ ಪುಣ್ಯ ಕ್ಷೇತ್ರ ಇದೆ. ಅಲ್ಲಿ ಆತ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾನೆ. ಅಲ್ಲಿಗೆ ನೀನು ಹೋಗಬೇಕು. ಬ್ರಹ್ಮಶಿಲೆಯಾಗಿ ಬಿದ್ದಿರುವಂತ ಆತನು ಬ್ರಹ್ಮಲಿಂಗೇಶ್ವರ ಎನ್ನುವುದಾಗಿ ಪ್ರತಿಷ್ಠೆ ಮಾಡಬೇಕು. ಅವನೊಬ್ಬನೇ ಅಲ್ಲ, ಅವನ ಜೊತೆಯಲ್ಲಿ ಅನೇಕ ಪರಿವಾರ ಗಣಗಳು ಇದ್ದಾವೆ. ಅವುಗಳಿಗೂ ಸ್ಥಾನಮಾನ ಸಿಗುವ ಹಾಗೆ ಮಾಡಬೇಕು. ವರ್ಷಕ್ಕೆ ಒಂದು ಬಾರಿ, ಅದೇ ಬರುವ ಮಕರ ಸಂಕ್ರಮಣ ದಿವಸ ಪೂಜೆ ಪುನಸ್ಕಾರ ಹಾಲು ಹಣ್ಣು ಸಿಗುವ ಹಾಗೆ ದೊಡ್ಡ ಹಾಲಹಬ್ಬವನ್ನೇ ನಡೆಸುವ ಹಾಗೆ ಮಾಡಬೇಕು. ಹೋಗು ಮಾರಣಕಟ್ಟೆಗೆ ಮಂಗಳವಾಗಲಿ. ಉದ್ಭವಿಸಿರುವಂತಹ ಜ್ಯೋತಿರ್ಲಿಂಗದ ಹಿಂಭಾಗದಲ್ಲಿ ಶ್ರೀ ಮೂಕಾಂಬಿಕೆ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಿ ಶುಭ ಮುಹೂರ್ತದಲ್ಲೇ ಸ್ಥಾಪನೆಯನ್ನು ಮಾಡಿದ್ದಾಗಿದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಅನೇಕ ರೀತಿಯ ಪ್ರಮಾಣಗಳನ್ನು ನಡೆಸಿದ್ದೇನೆ. ಈ ಕಾರಣದಿಂದ ಮುಂದೆ ಈ ಕ್ಷೇತ್ರದಲ್ಲಿ ಸೂರ್ಯ ಚಂದ್ರಾದಿಗಳು ಮೂಡಿಬಳುವ ತನಕ ಶ್ರೀ ಶಂಕರಾಚಾರ್ಯ ಸ್ಥಾಪನೆ ಎನ್ನುವಂತೆ ಹೆಸರು ಅಚ್ಚಳಿಯದೆ ಉಳಿಯುವುದಕ್ಕೆ ಸಾಧ್ಯ. ಅಲ್ಲದೆ ಇವಾಗ ಇದು ಕೋಲಾಪುರ, ಮುಂದಿನ ದಿನ ಮಾಡಿಕೆಯಲ್ಲಿ ಈ ಹೆಸರು ಉಳಿಯುವುದಿಲ್ಲ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ಹೀಗೆ ಪ್ರಖ್ಯಾತಿಯನ್ನು ಹೊಂದುತ್ತದೆ. ಇಲ್ಲಿ ಅಧಿದೇವತೆ ಆಗಿರುವಂತಹ ಮೂಕಾಂಬಿಕೆಗೆ ಯಾವ ಭಕ್ತರು ಸೇವೆಯನ್ನು ಸಲ್ಲಿಸಿ ಯಾರು ಈಕೆಯ ಕರುಣೆಗೆ ಪಾತ್ರರಾಗುತ್ತಾರೋ ಅವರ ಬದುಕಿನಲ್ಲಿರುವಂತಹ ಎಲ್ಲಾ ಕಷ್ಟಗಳನ್ನು ತೊಲಗಿಸಿ ಅವರಿಗೆ ಬೇಕಾಗಿರುವಂತಹ ಸುಖ ಸಂತಾನ ಸಂಪತ್ತನ್ನು ನೀಡುವಲ್ಲಿ ಈಕೆ ಇಷ್ಟಾರ್ಥದಾಯಕಿ ಆಗುತ್ತಾಳೆ. ಇಷ್ಟಾರ್ಥದಾಯಕಿ ಆಗಿರುವಂತಹ ಮೂಕಾಂಬಿಕೆ ಕರುಣೆಗೆ ಪಾತ್ರರಾದ ಭಕ್ತರ ಬದುಕಿನಲ್ಲಿ ಸಮಸ್ಯೆಯನ್ನು ಶಬ್ದ ಖಂಡಿತವಾಗಿ ಇಡೆಯಿರುವುದಿಲ್ಲ. ಮಹಾಮಾತೆಯ ಮಾತಿನಂತೆ ಇಲ್ಲಿ ಮಾಡಬೇಕಾದ ಕಾರ್ಯ ಮುಗಿದಿದೆ. ಇನ್ನು ನಡೆಯಬೇಕಾಗಿರುವಂತಹ ಕಾರ್ಯ ಇರುವುದಲ್ಲಿ ಮಹಾರಣ ಕಟ್ಟೆ ಇಲ್ಲ. ಅಲ್ಲಿಗೆ ಹೋಗೋಣ. ನೇರವಾಗಿ ಬಂದು ಸೇರಿರುವುದೇ ಮಹಾರಣಗಟ್ಟಿ. ಈ ಕ್ಷೇತ್ರಕ್ಕೆ ಕಾಲಿಟ್ಟಿರುವಂತಹ ಹೊತ್ತನ ಪರೀಕ್ಷೆ ಮಾಡಿದ್ರೆ ಹಗಲಡೆಯನಾಗಿರುವಂತಹ ಭಗವಾನ್ ಸೂರ್ಯದೇವನ ಪಶ್ಚಿಮಾಮೂಲೆಯನ್ನು ಸೇರಿದ್ದಾನೆ. ಪ್ರತಿಮೆ ಯಾವ ಕಡೆ ನೋಡಿದ್ರು ಕತ್ತಲಾವರಿಸಿಕೊಂಡಿದೆ. ಈ ರಾತ್ರಿ ವೇಳೆ ಉದ್ಯೋಗದಲ್ಲಿ ಉದ್ಯೋಗಕ್ಕೆ ಮುಂದಾದದ್ದೇ ಆದ್ರೆ ಪರಿಣಾಮ ಏನಾದೀತು? ನಿದ್ದೆ ಬಿಡಬೇಕಾದೀತು. ಯಾರು ನಿದ್ದೆ ಬಿಟ್ಟಿರುತ್ತಾರೋ ಅಂತವರಿಗೆ ಬುದ್ಧಿ ಹಾಳಾಗ್ತದೆ. ಬುದ್ಧಿ ಹಾಳಾಯಿತು ಅಂತ ಆದ್ರೆ ಕಾರ್ಯದಲ್ಲಿ ವ್ಯತ್ಯಾಸ, ಕಾರ್ಯದ ವ್ಯತ್ಯಾಸವಾದ್ರೆ ಜೀವನದಕ್ಕೂ ಸರ್ವನಾಶ. ಅದಕ್ಕೆಲ್ಲ ಅವಕಾಶ ಖಂಡಿತ ಕೊಡಲೇಬಾರದು. ಆ ಕಾರಣದಿಂದ ನಮ್ಮದ್ದಾಗಿರುವಂತಹ ನಿತ್ಯಾನ್ನಿಕಕ್ಕೆ ಲೋಪ ಆಗಿದ ಸ್ಥಿತಿಯಲ್ಲಿ ಪಕ್ಕದಲ್ಲಿ ಹರಿಯುತ್ತಿರುವಂತಹ ಬ್ರಹ್ಮಗುಂಡಿಯಲ್ಲಿ ಸ್ನಾನವನ್ನು ಪೂರೈಸಿ ದಿಕ್ಕಿನದಲ್ಲಿ ಕಾಣುತ್ತಿರುವಂತಹ ತರುಗಳ ಫಲವನ್ನು ಕೊಯ್ದು ಹಸಿವನ್ನು ನೀಗಿಸಿಕೊಳ್ಳೋಣ. ಆಮೇಲೆ ನೋಡಿ, ಆ ಕಡೆಯಲ್ಲಿ ಎತ್ತರವಾಗಿರುವಂತಹ ಗುಂಡು ಕಲ್ಲಿದೆ, ಅದರಲ್ಲಿ ನಾನು ಮಲಗಿಕೊಳ್ಳುತ್ತೇನೆ. ಈ ಕಡೆಯಲ್ಲಿ ವಿಶಾಲವಾದ ಬ್ರಹ್ಮಶಿಲೆ ಇದೆ, ಇದರಲ್ಲಿ ನೀವೆಲ್ಲ ಮಲಗಿಕೊಳ್ಳಿ. ಗುರುವರನು ಮಲಗಿರಲು ಬ್ರಹ್ಮಗುಂಡಿಯ ಸನಿಯ ಸರಿರಾತ್ರಿ ಹೊತ್ತಿನಳು ಭೂತ ಪ್ರೇತಾದಿಗಳು
ಅರಿತೀರ್ಪೆ ನಿಮ್ಮ ಮನ ಬ್ರಹ್ಮಲಿಂಗೇಶ್ವರನ ಅರಿತೀರ್ಪೆ ನಿಮ್ಮ ಮನ ಬ್ರಹ್ಮಲಿಂಗೇಶ್ವರನ ಅಧಿದೇವತೆಯಾಗಿ ನಮೋಳ್ಬೇ ಶರಣು ಶರಣನ್ನು ನುತಿಸುತ್ತಿರುವ ನಮ್ಮ ವಿರಿತ ಭಾವನೆಯನ್ನು ಕಂಡಾಗ ಮನಸ್ಸೇನು ನೆಮ್ಮದಿಯಾಯಿತು. ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿಯುವರೊಟ್ಟಿಗೆ ಪಾದಕ್ಕೆ ಮಣಿಯುತ್ತಿರುವಂತಹ ನಿಮ್ಮ ಮುಗ್ಧ ಸೌಜನ್ಯಕ್ಕೆ ನಾನು ಸಂಪೂರ್ಣ ಮೆಚ್ಚಿದವನಿದ್ದೇನೆ. ಹಾಗಾದ್ರೆ ನಮ್ಮ ಜೀವನವು ಯಾವಾಗಲೂ ಹೇಗೆ ಇದ್ದಿತ್ತೆ? ಖಂಡಿತವಾಗಿ ಇಲ್ಲ. ಇದಕ್ಕಿಂತ ಮೊದಲು ಈ ಧರೆಯಲ್ಲಿ ಅನೇಕರಿಗೆ ಕೆಟ್ಟವರಾಗಿ ಉಪದ್ರಕಾರಿಗಳಾಗಿ ಕಾಲವನ್ನು ಕಳೆಯುತ್ತಾ ಇದ್ದೀರಿ. ಆವಾಗ ಅಷ್ಟು ಕೆಟ್ಟವರಾಗಿರುವಂತಹ ನೀವು ಈವಾಗ ಇಷ್ಟು ಒಳ್ಳೆಯವರಾಗುವುದಕ್ಕೆ ಕಾರಣ ಏನು? ನನ್ನ ಕಮಂಡಲಿರುವಂತಹ ಶುದ್ಧೋದಕ ಪ್ರೋಕ್ಷಣೆಯಿಂದ ನಿಮ್ಮ ತಲೆ ಎತ್ತಿ ಕುಣಿಯುತ್ತಿರುವಂತಹ ದುರ್ಗುಣಗಳೆಲ್ಲ ದೂರವಾಗುವುದರೊಟ್ಟಿಗೆ ಯೋಗ್ಯರಾಗಿ ಬದುಕಬೇಕೆನ್ನುವಂತ ಬಯಕೆ ನಿಮ್ಮ ಅಂತರಂಗದಲ್ಲಿ ಬೆಳೆದಿರಂತಿದೆ. ಅದೆಲ್ಲದಕ್ಕೂ ಯೋಗ್ಯವಾದ ವ್ಯವಸ್ಥೆ ಮಾಡಲಿಕ್ಕಿದ್ದೇನೆ. ಇಲ್ಲಿವರೆಗೆ ನಿಮ್ಮನ್ನು ಹೇಳುವವರು ಕೇಳುವರಿಲ್ಲದ ಕಾರಣ ಸ್ವೇಚ್ಛಾವಿಹಾರಿಗಳಾಗಿದ್ದೀರಿ. ಇನ್ನು ಮುಂದೆ ಹಾಗಾಗುವುದಕ್ಕೆ ಬಿಡುವುದಿಲ್ಲ. ಈ ಕ್ಷೇತ್ರದ ಅಧಿದೇವತೆಯಾಗಿ ಬ್ರಹ್ಮಲಿಂಗೇಶ್ವರ ನೇಮಿಸುತ್ತೇನೆ. ಆ ಬ್ರಹ್ಮಲಿಂಗೇಶ್ವರನ ಕೈ ಕೆಳಗೆ ಆಳಾಗಿ ನೀವೆಲ್ಲ ಬಾಳುವಾಗ ನಿಮ್ಮ ಬದುಕಿಗೆ ಯಾವುದೇ ರೀತಿ ಕೊರತೆ ಬರುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಶಂಕೆ ಇದಿರಬಹುದು, ಸಮರ್ಥನೊಬ್ಬರ ರಕ್ಷಣೆ ಹಾಕಿದ್ರೆ ಸಾಕೆ ನಮ್ಮ ಹೊಟ್ಟೆಗೇನು ಗತಿ ಅಂತ. ಆ ಕುರಿತು ನೀವು ಯೋಚಿಸಬೇಕಾಗಿಲ್ಲ. ನಿಮ್ಮ ಹೊಟ್ಟೆ ಬೇಕಾಗಿರುವಂತಹ ಆಹಾರದ ವ್ಯವಸ್ಥೆ ನಾನೇ ಮಾಡ್ಲಿಕ್ಕಿದ್ದೇನೆ. ಎಲ್ಲ ಆಹಾರವನ್ನು ಖಂಡಿತವಾಗಿ ಸವಿಯುವುದಕ್ಕೆ ಸಾಧ್ಯ ಇಲ್ಲ. ಬರೇ ಹಾಲು ಮತ್ತೆ ಹಣ್ಣನ್ನು ಮಾತ್ರ ಆಹಾರವಾಗಿ ಪಡೆಯಬೇಕು. ಈ ಹಾಲು ಹಣ್ಣನ್ನು ಆಹಾರವಾಗಿ ಪಡೆಯುವುದಕ್ಕಿಂತ ಮುಂಚಿತ ನಿಮ್ಮಿಂದೊಂದು ಘನಕಾರ್ಯವಾಗಬೇಕಾಗಿದೆ. ಈ ವಿಶಾಲವಾದ ದರೆಯಾದ್ಯಂತ ಪರೀಕ್ಷೆ ಮಾಡಿ. ಎಲ್ಲಿ ನೋಡಿದ್ರು ಅಧರ್ಮ, ಎಲ್ಲಿ ನೋಡಿದ್ರು ಅಸತ್ಯ, ಎಲ್ಲಿ ನೋಡಿದ್ರು ಕೆಟ್ಟವರು ದಿನೇ ದಿನೇ ಹೆಚ್ಚುತ್ತಾ ಇದ್ದಾರೆ. ಅಂತವರ ತಲೆಯನ್ನು ಮೆಟ್ಟಿ ಅವರಿಂದ ಆಗುತ್ತಿರುವಂತಹ ಅಧರ್ಮ ಅಸತ್ಯದ ಕಾರ್ಯಗಳ ಸರ್ವನಾಶವನ್ನು ಮಾಡಿ ಈ ರೀತಿ ದರೆಯ ಧರ್ಮೋದ್ಧಾರಕವಾದ ಕಾರ್ಯಕಲಾಪಗಳಲ್ಲಿ ಕಾಲವನ್ನು ಕಳೆಯುತ್ತಿರುವಾಗ ಕೆಲವು ವರ್ಷ ಗತಿಸಿದ ಮೇಲೆ ಮುಂದೊಬ್ಬ ಧರಣಿ ಪಾಲಕ ಈ ಕ್ಷೇತ್ರಕ್ಕೆ ಬರುತ್ತಾನೆ. ಆ ಬಂದಿರುವಂತಹ ಅರಸನು ಈ ಕ್ಷೇತ್ರದ ಮಾತುಕತೆಯೊಟ್ಟಿಗೆ ಇಲ್ಲಿ ಅಧಿದೇವತೆಯಾಗಿರುವಂತಹ ಬ್ರಹ್ಮಲಿಂಗೇಶ್ವರನಿಗೆ ಭವ್ಯವಾದ ದೇಗುಲವನ್ನು ಕಟ್ಟಿಸುತ್ತಾನೆ. ಪರಿವಾರಾದಿ ಗಣಗಳಾಗಿರುವಂತಹ ನಿಮ್ಮೆಲ್ಲರಿಗೂ ಉಳಿದುಕೊಳ್ಳುವುದಕ್ಕೆ ಒಂದೊಂದು ಗುಡಿಯನ್ನು ಕಟ್ಟಿಸಿಕೊಡುತ್ತಾನೆ. ನೀವೆಲ್ಲವರು ಇಲ್ಲಿ ನೆಲೆಸಿಕೊಂಡು ಕ್ಷೇತ್ರೋದ್ಧಾರಕ್ಕಾಗಿ ಧರ್ಮೋದ್ಧಾರಕ್ಕಾಗಿ ಸದಾ ದುಡಿಯಿರಿ. ಶಾಸ್ತು ಅಷ್ಟಕ್ಕೆ ಮುಗಿಯುವುದಕ್ಕೆ ಸಾಧ್ಯ ಇಲ್ಲ. ಅವನ ದೇವತಾ ಶಕ್ತಿ ದರೆಯಾದ್ಯಂತ ವಿಕಾಸ ಹೊಂದಬೇಕಾದ್ರೆ ನನ್ನ ಬದುಕಿನಲ್ಲಿ ನಾನು ಗಳಿಸಿಕೊಂಡಿರುವಂತಹ ತಪಸ್ಸಿನ ಅಧಿಕವಾಗಿರುವಂತಹ ಶಕ್ತಿಯನ್ನು ಆಹ್ವಾನಿಸಿದ್ದೇನೆ. ಪಕ್ಕದಲ್ಲಿ ಶ್ರೀಚಕ್ರವನ್ನು ಬರೆದಿರಿಸಿದ್ದೇನೆ. ಈ ಎರಡು ಕಾರಣಗಳಿಂದ ಬ್ರಹ್ಮಲಿಂಗೇಶ್ವರನ ದೇವತಾ ಶಕ್ತಿ ಈ ದರೆಯಾದ್ಯಂತ ವಿಕಾಸ ಹೊಂದುವುದಕ್ಕೆ ಸಾಧ್ಯ. ಅಂತ ಘನ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಾ ಮಾಡಿದ ಪ್ರಯುಕ್ತ ಇಲ್ಲಿಯೂ ಕೂಡ ಶ್ರೀಶಂಕರಾಚಾರ್ಯ ಸ್ಥಾಪನೆಯುವಂತ ಹೆಸರು ಅಚ್ಚಳಿಯದೆ ಉಳಿಯುವುದಕ್ಕೆ ಸಾಧ್ಯ. ಇವಾಗ ಇದು ಮಹಾರಣಕಟ್ಟೆ. ಮುಂದಿನ ಜನವಾಡಿಕೆಯಲ್ಲಿ ಈ ಹೆಸರು ಉಳಿಯುವುದಿಲ್ಲ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಹೀಗೆ ಪ್ರಖ್ಯಾತಿಯನ್ನು ಹೊಂದುತ್ತದೆ. ಇಲ್ಲಿ ಅಧಿದೇವತೆಯಾಗಿರುವಂತಹ ಬ್ರಹ್ಮಲಿಂಗೇಶ್ವರನಿಗೆ ಯಾವ ಭಕ್ತರು ಸೇವೆಯನ್ನು ಸಲ್ಲಿಸಿ ಯಾರು ಈತನ ಕರುಣೆಗೆ ಪಾತ್ರರಾಗುತ್ತಾರೋ ಅಂತವರ ಬದುಕಿನ ಎಲ್ಲ ಕಷ್ಟಗಳನ್ನು ತೊಲಗಿಸಿ ಅವರಿಗೆ ಬೇಕಾದಂತಹ ಸುಖವನ್ನು ನೀಡುವಲ್ಲಿ ಈತನೇ ಇಷ್ಟಾರ್ಥದಾಯಕನಾಗುತ್ತಾನೆ. ಇಷ್ಟಾರ್ಥದಾಯಕನಾಗಿರುವಂತಹ ಬ್ರಹ್ಮಲಿಂಗೇನ ಕರುಣೆಗೆ ಪಾತ್ರರಾದವರ ಬದುಕಿನಲ್ಲಿ ಸಮಸ್ಯೆ ಖಂಡಿತವಾಗಿ ಇಡೆಯಿರುವುದಿಲ್ಲ. ಮಹಾಮಾತೆ ಮಾರ್ಗದರ್ಶನದಂತೆ 2 ಕ್ಷೇತ್ರ ಸಂದರ್ಶನ, 2 ಕ್ಷೇತ್ರ ಸ್ಥಾಪನೆ ನಮ್ಮಿಂದ ಈಗಾಗಲೇ ನಡೆಯಲಾಗಿದೆ. ನೇರವಾಗಿ ಊರನ್ನು ಸೇರುವುದಲ್ಲ. ವಿದ್ಯಾಭಿಮಾನಿಗಳಾಗಿರುವಂತಹ ನಾವು ವಿದ್ಯಾದೇವತೆ ಆಗಿರುವಂತಹ ಶಾರದೆಯ ಒಲವು ನಮಗೆ ಅತ್ಯಗತ್ಯ. ಆದ್ದರಿಂದ ಈ ಮಾರಣಕಟ್ಟೆಯಿಂದ ಹೊರಟು ಶೃಂಗೇರಿಯನ್ನು ಸೇರಿ ಇತ್ತ ಗೋಗಳ ಕಾಯುವ ಮಂಜನು ಇತ್ತ ಗೋಗಳ ಕಾಯುವ ಮಂಜನು ಮತ್ತೆ ದನಗರುಗಳ ಮನೆಗಡೆ ಎಪ್ಪಿ ಪೊರಟ ಗುಲಾಬಿ ಹೊಯ್ಬೇಡ ದಿವಸ ಹೀಗೆ ನೀನು ಹೊಯ್ಬೇಡ ಹೋಗ ನೀ ಹೋಗ ಎಲ್ಲಿಗೆ ಹೋಗ್ತೇನೆ ನಾನು ಕಾತಿ ನೀನು ಹೋಗ ಗುಲಾಬಿ ಸುಮ್ಮನೆ ಕಣೆ ಮಾರ ನನ್ ತಲೆ ಬಿಸಿ ನನಗೆ ನೀವು ಗುಲಾಬಿ ಅಂದ್ರೆ ಅದು ಧ್ಯಾನಿದ ಹೆಸರು ಅದು ಹೌದು
ನಮಸ್ಕಾರ ಮಾಡ್ಕೊಂಡೆ ನೋಡಿಯ ಅಲ್ಲ ನಿಮ್ಗೆ ಹೆಂಗೂ ಜೀವ ಅಂದ ನಮ್ಗೆ ಒಳ್ಳೆ ನೋಡಕಾತಿಲ್ಲ ನಿಮ್ಗೆ ಧೈರ್ಯ ಇತ್ತಕಂತ ಅಲ್ಲ ನನ್ ಗುರ್ತಾಯ್ತು ನಿಮ್ಗೆ ನಾನಲ್ಲ ಮರ ಮಂಜ ಯಾವ ಅಮ್ರ ಒಳ್ಳೆ ಕೆಲಸ ದೇವ್ರ ಮಂಜ ಅಂದಳಿ ಗೊತ್ತಿಲ್ಲ ನಿಮ್ಗೆ ಹೌದು ದೇವ್ರು ಅಂದ್ರೆ ಗೊತ್ತಿತ್ತ ನಿಮ್ಗೆ ದೇವ್ರ ಅಂದ್ರೆ ದೇವ್ರು ಅಷ್ಟೇ ಗೊತ್ತಿತ್ತು ನಿಮ್ಗೆ ದೇವ್ರಾಗ ಎರಡು ನಮೂನಿಯರು ಒಂದು ವಾದ್ಯ ದೇವ್ರು ಮತ್ತೊಂದು ಗೊಬ್ಬರ ದೇವ್ರು ಅಂತ ಹೇಳಿ ವಾದ್ಯ ದೇವ್ರು ಅಂದ್ರೆ ಈ ವಾದ್ಯ ಎಲ್ಲ ಉರ್ಸ್ತಾರಲ್ಲ ಮದ್ವೆ ಅಲ್ಲಿ ಇಲ್ಲಿ ಅಂತ ಹೇಳಿ ವಾದ್ಯ ಅವ್ರು ನಾನು ವಾದ್ಯ ದೇವ್ರಲ್ಲ ನನಗೆ ಒಂದ್ಸರಿ ಉರ್ಸ್ಕೊಂಡ್ ಮನ್ಸಿತ್ತ ಸಣ್ಣಕಿದ್ದಲ್ಲಿ ಯಾರು ಕೊಟ್ಟಾರಿಲ್ಲ ವಾದ್ಯ ಹೌದೇ ಈಗ ಮನ್ಸಿತ್ತು ಪುರ್ಸೋತಿಲ್ಲ ಹಾಗೆ ವಾದ್ಯ ದೇವ್ರ ನಾನಲ್ಲ ಗೊಬ್ಬರ ದೇವ್ರು ಅಂದ್ರೆ ಈ ಮನೆ ಮನೆಗೆಲ್ಲ ಬೇಸಾಯ ಮನೆ ಮಾಡ್ಕೊತಿರ್ ಕಣಿ ಅವ್ರು ಯಾರಿಗೆ ಮನೆ ಅಡಿಯ ಜಾಗಿಲ್ಲ ನನಗೆ ಮುಡಿಗದ್ದಿಗೆ ಹೋರಿ ನೀವು ನಾನು ಒಡೆಯರ್ ಮನೆ ಜಾಗದಾಗ ಇಪ್ಪದೆ ನಾನು ಆ ಎರಡು ದೇವ್ರು ನಾನಲ್ಲ ನಾನು ಗಂಟಿ ದೇವ್ರು ಅಲ್ದೆ ಮೂರನೇ ಹೊಸ ನಮ್ನಿ ದೇವ್ರು ಅದು ಈ ಚಿತ್ತೂರು ಚಂದೆ ಹೊಡೆಯರಿಲ್ಲ ಅವ್ರ ಮನೆ ಗಂಟಿ ಮೇಸು ಕೆಲಸ ನನಗೆ ಹಾಗಾಗಿ ಕುಸಲಿಗೆ ಹೇಳುತ್ತೆ ಗಂಟಿ ದೇವ್ರು ಹೌದು ಮಾರೇ ಸಣ್ಣಿಂದ ಅಲ್ಲೇ ಇದ್ದಿ ಹಾಗೆ ಅಲ್ಲೇ ದೊಡ್ಡನಾದಿ ಅಲ್ಲಿ ಶೆಟ್ರು ಮನೆಗೆ ಮೀಸಿ ಬಂತು ನನಗೆ ಅಲ್ಲ ಶೆಟ್ರು ಮನೆಗೆ ಹೌದು ಮೀಸಿ ಬಂದದ್ದು ನನಗೆ ಮೀಸಿ ಬಂದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಕನ್ನಡಿ ಅಂತ ಕಾಣ್ಲಿಲ್ಲಲ್ಲ ನಾನು ಹಾಗಾಗಿ ಮೀಸಿ ಬಂದ್ ನನಗೆ ಗೊತ್ತಾಯಿಲ್ಲ ನಂಗೆ ಒಡೆಯರಿಗೆ ಗೊತ್ತಾಯ್ತು ನಂಗೆ ಮೀಸಿ ಬಂದದ್ದು ಅಲ್ಲ ಒಡೆಯರಿಗೆ ಗೊತ್ತಾಯ್ತು ಅವ್ರು ಒಂದಿನ ಕರೆದ್ರು ಯಾಕೆ ಮಂಜ ಇಲ್ಲಿ ಬಾ ಅಂದ್ರು ಹಿಂಗ ಎದ್ರಕಂತ ಹೋಗಿ ಹಿಂಗ್ ತಲಿಕೆ ಆಗ ನಿಂತ್ಕೊಂಡಿ ಅವ್ರು ನನ್ ಮುಖವಲ್ಲ ಹಿಂಗ್ ಕಂಡದ್ದು ಸಣ್ಣ ನೆಗಿ ಕೊಟ್ಟದ್ದು ಹೌದಾ ನಿಂಗೆ ಈ ವರ್ಷ ಒಂದು ಕುಂಟಿ ಕಟ್ತಿ ಕಾಣ್ಗಡ ಅಂದ ನಾನ್ ಎಂತ ಎಣಿಸ್ಕೊಂಡಿದ್ದಿ ಈ ಓಡು ಗಂಟಿಗೆಲ್ಲ ಹಿಂಗ್ ಸರ್ತು ಗುಂಟಿ ಕಟ್ಟುದು ಬೇರೆ 6 ಗಂಟಿಗೆ ಅಡ್ಡು ಗುಂಟಿ ಕಟ್ಟು ಅವು ಹಾರುಕಾಗ ಅಂತೇಳಿ ಖಾಲಿ ಹೊಡಿತಲ್ಲ ಹೀಗೆ ಅದಕ್ಕೆ ಈ ಒಡಿಯರು ನನಗೆ ಯಾವ ಕುಂಟಿ ಕಟ್ತಾರ ಅಂತ ಎಣಿಸ್ಕೊಂಡಿ ಕಡಿಕೊಂಡ್ಕೊಂಡು ಬೇರೆ ಕಡಿಕೊಂಡ್ರ ಮದುವೆ ಮಾಡುದು ಮಾರೆ ಎಣಿಸ್ಕೊಂಡ್ರೆ ನಾಚಿಕೆ ಎತ್ತಿಗೆ ನಂಗೆ ಮತ್ತೆ ನಾವು ಮೊದಲು ಮದುವೆ ಅಂದ್ರೆ ಅಂತ ಗೊತ್ತಿಲ್ಲ ಮದುವೆ ಅಂದ್ರೆ ನಾವು ಒಂಬುದೊಂದಡಿ ಮಾಡ್ಕೊಂಡಿದ್ದೀವಿ ನಾವು ಕಡಿಕೊಂಡ್ರು ಬೇರೆ ಮದುವೆ ಅಂದ್ರೆ ಗಮ್ಮತ್ ಮಾರ ಯಬ್ಬಾ ಎತ್ತ ಖುಷಿ ಎತ್ ಗೊತ್ತಿತ್ತ ನನ್ನ ಮದಿಗೊಂದು ಸ್ವಲ್ಪ ಗಿಲ್ಪ ಜನ ಅಲ್ಲ ಯಬ್ಬೆ ನನ್ ಮದಿಗ ಎಲ್ಲಿಲ್ದಿದ್ದು ನಾನು ಹೇಗಳು ಕಾಣ್ತಿದ್ದಾರಲ್ಲ ನಾನು ಅದೇ ದಿವಸ ಕಂಡದ್ದು ವಾಡಿಯರ್ ಹೆಂಡತಿ ನಾನು ನನ್ನ ಹೆಂಡತಿ ಎಂತ ಅಷ್ಟೇ ಜನ ಒಳ್ಳೆ ಕೆಲಸ ನೀವು ನಾನು ಅಲ್ಲಿವರೆಗೆ ಅಷ್ಟು ಜನನೂ ಕಂಡದ್ದಿಲ್ಲ ಬರೀ ಧ್ಯಾನ ಬಿಟ್ರೆ ಜನಿನ್ ಕಂಡದ್ದಿಲ್ಲ ನಾನು ಹೌದು ಮಾರ್ಯಾರೆ ಅಂತೂ ಒಂದು ಮದುವೆ ಮಾಡ್ರೆ ಏನ್ ತಲೆ ಬೀಸಿ ಇಲ್ಲ ನನಗೇನ್ ತಲೆ ಬೀಸಿ ಇಲ್ಲ ಮದಿ ದಿವಸ ಹೋಗಿ ಎಲ್ಲ ದಾರಿ ಹಾಕೋಗಂಗ್ ಕೂತ್ಕೊಂಡಿದ್ದಿ ಮತ್ತೆಲ್ಲ ಹೊಡೆಯರಿ ಅಲ್ಲ ಖರ್ಚೆಲ್ಲ ಅವರೇ ಕಂಡುಕೊಂಡದ್ದು ಹೌದು ಅವರೇ ಮದಿ ಮಾಡಿಸೋದು ಹೆಣ್ಣಿನ ಕಂಡದ್ದು ಮಾತು ಕತ್ತಿ ಎಲ್ಲ ಅವ್ರೆ ಅಂತ ಒಂದು ಮದಿ ಮಾಡಿಸ್ತಾರೆ ಮಾರ್ಯಾರೆ ಒಡ್ಡಿಲ್ಲ ನಾನು ಮದಿ ಐನಾ ಅದು ನಿಮ್ಗೆ ಹೆಂಗ್ ಗೊತ್ತಾತ್ ನನ್ನ ಹೆಂಡತಿ ವಿಷಯ ನಿಮ್ಗೆ ಹೆಂಗ್ ಗೊತ್ತಾತ್ ನನ್ನ ಹೆಂಡತಿ ಹೊಸರಂತ ಗೊತ್ತಿತ್ತ ನಿಮ್ಗೆ ನಿಮ್ಗೆ ಗೊತ್ತಿಲ್ಲಲ್ಲ ನಾನು ಹೇಳುವುದೂ ಇಲ್ಲ ಎಂತ ಬೇಡ ಬೇಡ ಎಂತ ಹೇಳ ಸುಮ್ನೆ ಕಣ್ ಯಾರು ಹೆಂಡತಿ ಹೊಸರು ಹೇಳ್ತಾರ ಮಾರ್ಯಾರೆ ಇಲ್ಲ 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 ನಾನು ಹೇಳುದಿಲ್ಲ ನೀವು ನನ್ನ ಕೊಂದೆ ಹಾಕರು ನಿಮ್ಮ ಪಾದಾಣಿ ಐತಲ್ಲ ಒಡಿನೆ ನಾನು ಹೆಂಡತಿ ಹೊಸರು ಹೇಳುದಿಲ್ಲ ನಾನು ಯಾರೇ ಕೇಳಿ ಒಡಿಯರು ಕೇಳ್ರು ಇವತ್ತಿನವರೆಗೂ ನನ್ನ ಹೆಂಡತಿ ಹೊಸರು ಮುಂಜಿ ಅಂದೇಳಿ ಅಲ್ಲ ನಾ ಹೇಳಿ ಆಯ್ತಾ ಈಗ ಎಲ್ಲ ನಾನು ಮತ್ತೆ ಮುಂಜಿ ಅಂದೇಳಿ ನಾನು ಹೇಳುದಿಲ್ಲ ಇನ್ನೊಂದ್ಸರಿ ದೇವರನ್ನ ಯಾರು ಕೊಂದಾಗ್ರು ಮುಂಜಿ ಅಂದೇಳಿ ನಾನು ಹೇಳುದಿಲ್ಲ ಹೇಳಿ ಅದೇ ಮುಂಜಿ ಇದೆ ಮಂಜಿ ಅವಳ ಹೆಸರು ಅದೇ ಭಯಂಕರ ಮಾರ್ಯಾರೆ ಸಂಸಾರ ಅಂದ್ರೆ ಸುಮ್ನೆ ಕಣಿ ಸಂಸಾರ ಅಲ್ಲ ಅದೇ ತಲೆ ವಿಷಯ ಅದ್ ನನಗೀಗ ನನ್ನ ಹೆಂಡತಿ ವಿಷಯ ಹೇಳ್ರಿ ನನಗೀಗ ಚಳಿ ಜ್ವರ ಮಾತ ಹೌದು ಅದಕ್ಕೆ ನಾನು ಕಂಬಳಿ ತಗೊಂಡೇ ತಿರ್ಬೋದು ಅವಳು ನೆನ್ಪಾರ್ಕೊಳ್ಳ ಕಂಬಳಿ ಹೊಲ್ಕಮ್ನ ಭೂತು ಅಲ್ಲ ಭಯಂಕರ ಮಾರ್ಯಾರೆ ಯಬ್ಬ ಒಂದು ಮಾತಾಡ್ಕಿದ್ರೆ 9 ಮಾತಾಡಿ ಮೈ ಮೇಲೆ ಹಾರದೆ ಇದ್ರೆ
ಅವಳು ಹೆಂಗಸೆ ಅಲ್ಲ ಅವಳು. ಬಾಯಿಗೆ ಬಾಯ ಬಾಯಿಗೆ ಬಾಯ ಬಾಯಿಗೆ ಬಾಯ ಗುಗ್ಗೆ ಅಂತ ನಾಯಿ ಅವಳ. ಸುಮ್ಮನಿರಿ, ಬಾಯಿ ಮೇಲ್ ಬಾಯಿ. ನಾವು ಕೈ ಮೇಲ್ ಮಾಡೋದು ಅಷ್ಟೊತ್ತಿಗೆ. ಎಲ್ಲಾರು ಜೋರ್ ಬಾಯಿ ಮಾಡ್ದ ಅಂದ್ ಕೂಡ್ಲೆ ತಕ್ಕಂಬ ನಾಲ್ಕು ಒಯ್ದು ಬಿಡು. ಎಂತ ಒಯ್ಯುವುದಂದ್ರೆ ಕೊಡಬು ದೋಸೆ ಅಲ್ಲ, ದಿನ ಅಲ್ಲ, ವಾರಕ್ಕೊಂದ್ಸರಿ ಅವಳು ಬೆಂದ ಮೇಲೆ ಕಡುಬು. ವಾರಕ್ಕೊಂದ್ಸರಿ ಕೊಟ್ರೆ ಸರಿ ಅತ್ತ. ಹೌದು, ಅದೆಲ್ಲ ತಲೆ ಬಿಸಿ ಇಲ್ಲಿ. ಅವಳು ಜೋರಾರ ನಾನ್ ಸುಮ್ಮನೆ ಇರುದ, ನಾನ್ ಜೋರಾರ ಅವಳು ಸುಮ್ಮನೆ ಇರ್ಬೋದು. ಹೊಂದಾಣಿಕೆ ಆಯ್ತು. ತಲೆ ಬಿಸಿ ಅದಲ್ಲ. ಈಗ ಮತ್ತೊಂದು ನಮ್ಗೆ ತಲೆ ಬಿಸಿ ಶುರು ಆಯ್ತು. ಹೊಡಿದೆ ಈಗ ಒಡಿಯರ್ ಮನೆ ಇತ್ತೀಚೆಗೆ ಒಂದು ಧ್ಯಾನ ತಗೊಂಬಂದಿರು. ಅದೆಂತ ಕಾಯಿ ಪಲ್ಯ ಅಂತ. ಅದೇ ಅದೇ ಧ್ಯಾನ ಮಾರ್ರೆ. ಹೌದು, ಹಿಂಡಿಗೆ ಬಪ್ಪಲ್ಲ ಅರಿಗಿರುತ್ತ, ಕಡಿಗೆ ಹತ್ತಂದ್ ಗೊತ್ತಿಲ್ಲ. ನಾನು ಹೋಗು ಹೊಯ್ಬೇಡ ಹೋಗ ಅಂದಲ್ಲ. ನಾ ಹೋಗಂತ ಇದ್ದಿ, ಅದಕ್ಕೆ ಹೋಗಂದಂಗೆ ಆಯ್ತೇನು ಹೋಗ್ತಾ ಇತ್ತ. ಹಾಗಂತೇಳಿ ಸಾಯಂಕಾಲ ಮನೆಗೆ ಹೋಗಷ್ಟೊತ್ತಿಗೆ ತಯಾರು. ಎಲ್ಲಿರುತ್ತೇನೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಬಂದ ಇದ್ದೇನ. ಅಲ್ಕಣಿ ಸುಳ್ಳ ಕಾಣಿ ಬಂದಾಯ್ತು ಬಂತಲ್ಲ ಮರ್ಯಾರೆ. ಎಲ್ಲಿಗೆ ಹೋಯ್ಲಿ ಕಾಣಕ ಒಂದ್ಸರಿ. ಈಗ ಹೆಂಗ ಹೊತ್ತೋಯ್ತಲ್ದ ಮನೆ ಬದಿಗೆ ಹೋಗ್ತಿ ಆಗ ಇದ್ದಲೊಂದಿನ ಮಂಜೆ ಇದ್ದಲೊಂದಿನ ಮಂಜಿ ತನ್ನಯ ಇನಿಯನ ಪರವನ್ನು ಕಾಯುದ ಇನಿಯನ ಪರವನ್ನು ಕಾಯುದ ಇರ್ದಳು ಇನಿಯನ ಪರವನ್ನು ಕಾಯುದಲಿದ್ದಳು. ಸತ್ತಿದ್ದಾರ ಏನಾದ್ರು ಯೋ ದೇವ್ರೆ ಯಾವಾಗ ಹಾರ್ ಬಿದ್ಕೊಂಡು ಹೋಯ್ನಿ ನಾನಿಗೆ. ಹಾಯ್, ನಾನು ಯಾರೇನು ಗೊತ್ತಾಯ್ತಾ ನಿಮ್ಗೆ? ನನ್ ಪರಿಚಯ ಇಲ್ಲ ನಿಮ್ಗೆ? ಅಯ್ಯ, ನಾನು ಮಂಜಿ ಅಲ್ದೆ. ಅಯ್ಯೋ, ನಾನು ಇಲ್ಲಿ ಅಲ್ದೆ. ನಾನು ಹತ್ರ ಕರಾವಳಿ ಮದುವೆ ಕಣೆ. ಹೌದು, ಇತ್ತು ಮೂಡ್ ಮದುವೆಯಾಗಿ ಬಂದಳು ನಾನು. ಆ ಚಿತ್ತೂರು ಚಂದ್ರೇಶ್ವರ ಮನೆ ಇತ್ತಲ್ಲ, ಅವ್ರ ಮನೆಗೆ ಅಂದ್ರೆ ಅವ್ರ ಮನೆಗೆ ಮದುವೆ ಬಂದಳ ಅಂದಿಕ್ಕೆ ಅಲ್ದೆ. ಅವ್ರ ಮನೆಗೆ ಒಬ್ರು ಗಂಟೆ ಬಯಸೋರು ಇಲ್ಲ. ನಮ್ಮ ಹೆಂಗಸ್ರಿಗೆ ಅಪ್ಪ ಬಂಗ್ವೇ ಇದು ಮರ ಎಲ್ಲಾ ಬಂದು ಕೇಮ್ದ. ಹೌದಾಕ್ರಿ, ನಿನ್ ಗಂಡನ ಹೆಸರು ಎಂತದ? ನನ್ ಗಂಡನ ಹೆಸರು ಧರ್ಮದೋಡಿನ ಹೆಸರು, ಆ ತಿರುಪತಿ ದೇವ್ರ ಹೆಸರು, ಆ ಬನ ದೇವ್ರ ಹೆಸರು, ಹಾಗೆ ನನ್ನ ಹೆಸರು, ಹೀಗೆ ನನ್ನ ಹೆಸರು. ಅಂದ್ರೆ ದೇವ್ರ ಹೆಸರು ಗಂಡ ಹೆಸರು ಹೇಳುದಿಲ್ಲ, ಅದು ಗೊತ್ತಿಲ್ಲ ನಿಮ್ಗೆ? ಬಾನ ದೇವ್ರ ಹೆಸರು ಅಂದ್ರೆ ನಾಗಪ್ಪ, ಧರ್ಮದೋಡಿ ಅಂದ್ರೆ ಮಂಜುನಾಥ, ತಿರುಪತಿ ದೇವ್ರು ಅಂದ್ರೆ ತಿಮ್ಮಪ್ಪ. ಅಂತೂ ಈಗ ಹೆಂಗಸರು ಗಂಡನ ಹೆಸರು ಹೇಳುದಿಲ್ಲ ಕಣೆ. ಗಂಡನ ಹೆಸರು ಯಾಕೆ ಹೇಳಕ್ಕಾಗ ಕೇತೆ ನಾನು? ಹೇಳ್ರಿ ಏನಾಗ್ತದ ಕಾಣಿ. ಇದಕ್ಕೆ ನಾನು ಅಭಿ ಒಂದು ಕಥೆಯೇ ಹೇಳ. ಮೊದ್ಲ ಹಿಂದಿನ ಕಾಲದ ರಾಮ ಮತ್ತೆ ಸೀತು ಅಂಬರ್ ಗಂಡ ಹೇಳ್ತಿದ್ರಮ್ಮ. ಸೀತೆಯ ಪಾತಿಯವರ ಅದ ಅವಳ ಗಂಡ ಹೆಂಡತಿ ಇಬ್ರು ಸೇರಿ ಒಂದ್ ದಿವಸ ಹೊಲಕ್ ಹೋಗ್ತಿದ್ರಮ್ಮ. ಅಲ್ದೆ ಅದೆಂತ ಅಪ್ಪನ ಮಾತಿಗೆ ವನವಾಸ ವನವಾಸ ಪತಿ ಒಬ್ಬ ರಾಕೇಶ್ ಬಂದಮ್ರ. ಅದೇ ರಾವಣ್ಣ ಪಾವಣ್ಣ ಅವ ಬಂದ ಆ ಸೀಟು ಹೆಣ್ಣಿನ ಹೊತ್ಕೊಂಡೆ ಅವನಮ್ರ ಕಣೆ. ಹೌದು, ಹೊತ್ಕೊಂಡು ಏನಂತ ಅಶೋಕವನ ಪಶೋಕವನ ಇತ್ತಮ್ರಲ್ಲ, ಅದೇ ಅಲ್ಲಿ ತಕೊಂಡು ಇಟ್ಟಮ್ರ ಕಣೆ. ಅಲ್ಲವಳು ಒಂದು ದಿನಕ್ಕೆ 100 ಬಾರಿ ರಾಮ 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 ಅಂತಿದ್ಲಮ್ರ. ರಾಮ ಅಂದ್ರೆ ಯಾರ? ಅವಳು ಗಂಡ. ಅವಳು ದೊಡ್ಡರ ಮನೆಯಾಳ, ಅವಳು ದೊಡ್ಡ ಮನಸ್ತಿ. ಅವಳು ಒಂದು ದಿನಕ್ಕೆ 100 ಬಾರಿ ಗಂಡ ಹೆಸರು ರಾಮ ರಾಮ ಅಂತ ಹೇಳಕ್ಕ. ಈ ಬಡಬಿ ಮಕ್ಳ ನಾವು ಮಾತ್ರ ಒಂದ್ ಬಾರಿ ಹೇಳಕ್ ಆಗ್ದಂಗಾರ ನಾನ್ ಹೇಳುದೇ. ನಾನ್ ಬೇರೆ ಯಾರಲ್ದೆ. ಚಿತ್ತೂರು ಚಂದ್ರೇಶ್ವರ ಮನೆಗೆ ಗಂಟಿ ಮೈಸುವ ದೇವ್ರ ಮಂಜೆ ಹೇಳ್ತಿ. ಮಂಜೆ ಅಂದ್ರೆ ಮರ ಹಿಂಗ ಹೇಳಿದ ಕುಳ್ಳೆ ಇತ್ತಲ್ದೆ. ನನಗ ಒಂದ್ ಕತಿ ನೆನ್ಪಾಬ್ದೆ. ಮತ್ತೆಂತದಲ್ದೆ, ನಾನು ಹಬ್ಬಿರ್ಲಲ್ಲ ಈಗ ಎಂತ ಮಾಡುದು ಹೇಳಿ, ನಿಮ್ಮನ್ನ ಕಂಡೆ ಕುಳ್ಳೆ ಒಂದ್ ಹೇಳಿ ಮಾತಾಡ್ಕೊಂಡ್ ನಂಗ. ಹಾಗೊಂದ್ ಈಗಿನ ಕಾಲ ಮಾತಾಡ್ರು ಕಷ್ಟವೇ ಮರ್ರ.
ಏನಾದ್ರು ಕಷ್ಟ ಸುಖದ ಬಗ್ಗೆ ನಾನು ಮಾತಾಡೋಕು ಅದೇ ಅಂದಾಗ ಯೋ ದೇವ್ರೆ ಇವಳು ಕಷ್ಟದ ಬಗ್ಗೆ ಹೇಳ್ತಲ್ಲ ಇದು ಯಾವ ನೀವು ಒಟ್ಟ ಕೊಡ್ತಿಲ್ಲ ಅಂತ. ಏನಾದ್ರು ಸುಖದ ಬಗ್ಗೆ ಹೇಳಕ್ ಹೋದಾಗಾರೆ ಏ ದೇವ್ರೆ ಕಾಮೇಲೆ ಇವಳು ಬಂದಾಣಿ ಮಾತು ಅಂತ. ಹಂಗಾಗಿ ಮಾತಾಡ್ರು ಕಷ್ಟ, ಮಾತಾಡದೆ ಇದ್ರು ಕಷ್ಟ. ಹಾಗ ನಿಮ್ ಕೂಡ ಮಾತಾಡ್ದೆ ಅಂತ ಅಂದ್ರೆ ಇಲ್ಲಿ ನೀವು ಬೇರೆ ಅಲ್ಲ, ನನ್ನ ಯಜಮಾನ್ರು ಬೇರೆ ಅಲ್ಲ ಎಂತೈತೆ. ಹಾಗಲ್ದೆ ನನ್ ಯಜಮಾನ್ರಷ್ಟೇ ಒಳ್ಳೆ ಗುಣದ ಮನ್ಸರು ನೀವ್ ಅಂದದ್ದೆ. ಮತ್ತೆಂತ ಅಲ್ಲದೆ ಒಂದಿನ ನಾನು ಅಬ್ಬಿ ಹೇಳ ನೀನ್ ಮೊದ್ಲ ಸಣ್ಣಕ್ಕಿದ್ದೆ ಅಂದ, ಈಗ ನೀನ ಬಲವಾಯ್ದೆ ಅಣ್ಣ ಅಂದ. ಹಾಗೆ ನಿಂಗೊಂದ್ ಮದಿ ಮಾಡಿಸ್ತೆ ಅಂದ. ಅವ ಯಾವ ಸುದ್ದಿ ಬೇಕಾದ್ರೆ ಹೇಳ, ಮದಿ ಸುದ್ದಿ ಅಂತ ಹೇಳ್ಬೇಡ, ಮದಿ ಮಾತ್ರ ನಾನು ಆತಿಲ್ಲ ಮಾರೈತಿ ಅಂದೆ. ಅಯ್ಯೋ ನಾನು ಅಬ್ಬಿ ಅಷ್ಟು ಸುಮ್ನಿದ್ಲ, ಆ ಚೀಚಿಮಾನಿ ಇದ್ದು ಸುರ್ನಾರಿಯರ್ ಕೂಡ ಎಲ್ಲ ಹೇಳು ಶುರು ಮಾಡ್ಲ. ಅಯ್ಯೋಯ್ಯೋ ಹೆಂಗ್ಸರ ನನ್ನ ಮಗಳ ಮಂಜಿ ಹೆಣ್ಣ ಮದಿ ಆತಿಲ್ಲ ಅಂಬ್ರ ಅಂದಿಕೆ. ಈ ಸುರ್ನಾರಿಯರೆಲ್ಲ ಸುಂಟ್ರೆ ಗಾಳಿ ಕಂಡ ಬೀಸ್ತಾ ಬಂದು ನನ್ ಕಿಮಿ ಕಚ್ಚು ಶುರು ಮಾಡ್ರ. ಹೌದು ಹೆಣ್ಣ ಮಂಜಿಯ ನೀ ಮದಿ ಆತಿಲ್ಯ, ಎಂತ ಮದಿ ಇದೆ ಬೊಬ್ಬರ್ತಿ ಸಾಹಿತ್ಯ, ಮದಿ ಆಗಿದ್ರು ಬೊಬ್ಬರ್ತಿ ಸಾಹಿತ್ಯ ಮರ್ಕಾಣಿ. ಈ ಬೊಬ್ಬರ್ತಿ ಸಾಹಿತ್ಯ ಬೇಡ ಅಂದಿಕೆ ಅಂತೂ ಅವನ ಅವ್ನ ಮದಿ ಆತೆ ಅಂದೆ. ಒಂದು ಮದಿ ಆಯ್ತು ಕಾಣಿ ಅಂತೂ ಅಬ್ಬಿ ಒಂದ್ ಗಂಡಿನ ತಂದ ನಾನು ಮದಿ ಮಾಡಿಸ್ಲೆ. ಗಂಡ ಅಂದ್ರೆ ಕಾಮಕ್ಕೆ ಗುಡು ಗುಂಡು ಕಲ್ ಗುಂಡಿನ ಕಂಡಾಗಿದ್ದೆ. ಎಂತ ಒಳ್ಳೇದಾಯ್ತು ಅಲ್ಲ. ಆ ಗಂಡ್ಸಿ ಎಂತದಾರು ಗೊತ್ತಾಗ್ತ ಮಾರ್ರೆ, ಎಂತ ಮಾಡ್ಸೋಯ್ತು ಗೊತ್ತಾತಿಲ್ಲ. ಬೇರೆ ದದಕುಪ್ಪಣ ಬೇರೆ ದದಕುಪ್ಪಣ ದಿನ ಬೆಳಗ ಮುಚ್ಚಿಗೆ ಎದ್ಕಂಬ 10 ಹೊಟ್ಟಿ ಹೊಡಿರ ಮನೆ ಕೆಲ್ಸಕ್ಕೆ ಹಾಕೋದಾರ. ಇವತ್ತು ಬೆಳಗ ಮುಚ್ಚಿಗೆ ನಾನೇ ಬೇಕಿದ್ದ ಇವ್ರಷ್ಟು ಹೊಟ್ಟಿ ಕೆಲ್ಸಕ್ಕೆ ಹೋತ್ರಲ್ಲ ದೇವ್ರೆ ಅಂದಿಕ್ಕೆ 4 ಅಕ್ಕಿ ಕಾಳು ಹಂಚಿಗೆ ಹಾಕಿ ಚಾಕಣ್ ಮಾಡಿ ಕೊಟ್ಟಿದೆ ಕಣೆ ಗಣಸಿಗೆ. ಒಂದ್ ಬೆಳಗ ಮುಂಚೆ ಚಾಕಣ್ ಕುಡ್ಕೊಂಡು ಅಕ್ಕಿ ಕಾಳು ತಿನ್ಕೊಂಡು ಹೊದ್ಗಡ್ಸಿ ಇವತ್ತಿನವ್ರಿಗೆ ಇಷ್ಟೊತ್ತಿನವ್ರಿಗೆ ಮನೆಗೆ ಬಂದಿರ ಬಂದ್ರ ಮತ್ತ ಬಂದಿರ ಕೇತ್ನ ಬಾರ್ದಿದ್ಕೆ ಹೇಳದ್ದು ಅಲ್ಲ. ಗಡ್ಸಿ ಮನೆ ಬದಿಗೆ ಎಂತರು ತಲೆ ಬಿಸಿ ಇತ್ತ ಮರ್ಯಾರ ನಿಮ್ಗೆ ಅಂತ ಹೇಳು. ಈ ಕಡೆ ನಮ್ ಮನೆ ಕಡೆ ಸುತ್ತಮುತ್ತ ಗಾಡಿ ಇತ್ತು. ಹೌದು, ಬೇರೆ ಮನೆಗೆಲ್ಲ ಹಂಗ ಗಾಡಿಗೆ ಕಿಟಕಿ ಗಂಡಿ ಇರುತ್ತೆ. ನಮ್ ಮನೆಗೆಲ್ಲ ಹಂಗಲ್ಲ, ಮೇಲೆ ಮಾಡಿಗೆ ಕಿಟಕಿ ಗಂಡಿ ಇತ್ತು ಕಾಣಿ. ಬೆಳಕೆಲ್ಲ ಒಳಗೆ ಬೆಳಕಂದ ಸೂರ್ಯಚಂದ್ರ ಬಂದ ನಮ್ಮ ಮನೆಗೆ ಕುಣಿಕ್ ಅಲ್ಲೇ ಅವ್ರು ಮಾತ್ರ ಕೆಲ್ಸ ಹಾಕ್ದಲ್ಲ, ನಾನು ಬೇರೆ ಮನೆ ಕೆಲ್ಸ ಹಾಪಳ. ನನಗೂ ಮೈ ಕೈ ಎಲ್ಲ ನೋವು ಶುರುವಾತ. ಇವ್ ದೇವ್ರೆ ಮೈ ಕೈ ಎಲ್ಲ ಹಸಿ ಉಣ್ಣಾಯ್ತಲ್ಲ, ಒಂದ್ ಚಂಬಿಸ್ತೀರಾರು ಮಾಡ್ಕೊಂಡ್ ನೀವು ಅಂದಗಾರೆ ಒಂದ್ ಹರಿ ಹೊಟ್ಟಿಯಾರು ಇತ್ತ ನಮ್ಮ ಮನೆಗೆ. ಮತ್ತೆ ಅಂತ ಹೇಳುದು ಗಣಸಿ ನಿಮ್ ಕೂಡ ಅಂತೂ ಅಡಿರ್ ಮನೆಗೆ ಹೋಯ್ ಒಂದ್ ಹರಿ ಹೊಟ್ಟಿ ಬೇಡ್ಕ ಬಂದೆ ಕಾಣಿ. ಅಲ್ಲ ಅದು ಹೊಟ್ಟಿ ಅಂದಾಗ ಅನ್ನದೇ ಹರಿ 3 ಕಲ್ಗುಂಡಿಟ್ಟ ಆ ಒಲಿ ಮೇಲೆ ಈ ಹರಿ ಇಟ್ಟ ನೀರ್ ತುಂಬಿಕೆ ಕೆಲ್ಸ ಮಾಡಿ ಬಂದಾಳ. ಸೌದಿ ಚಪ್ಪ ಚಾಂಗಿ ಚೂರ್ ತಕೊಂಡ್ ಬೆಂಕಿ ಮಾಡ್ಕೊಂಡ್ ಬತ್ತೆ ಎಂತ ಹೇಳುದು ಮಾರೈರೆ. ಅಯ್ಯೋ ನಮ್ ಪಕ್ಕದ ಮನೆ ಎತ್ತಿನ ಗುಡ್ಡ ಒಂದು ಬಂದ ಚಪ್ಪ ಚಪ್ಪ ನೀರ್ ಕುಡ್ಕೊಂಡ. ಹೌದ ನಾನ್ ಹತ್ತಂದೆ ನನ್ನ ಹೆದ್ರಿಕೆಗೆ ಆ ಮಂಡಿ ಹೊರಿ ಹೊತ್ಕೊಂಡ ಹೇಳಕ. ಹೌದು ನಳೋ ಮತ್ ಹೋಯ್ ಒಂದ್ ಕಮ್ಮಿ ಕೂತು ಪುಡಿ ಪುಡಿ ಆಯ್ತು. ಆರು ಬಿಡ್ಲಿಲ್ಲ ಹಾಯ್ ಅದ್ರ ಹೊಂಚಿ ರೊಟ್ಟಿ ಹೆಕ್ಕಂಡೇ ಬಂದಿದೆ. ಎಂತ ಕೇಳೆ ನಾಳೆಗೊಂದು ಕೊಡಿ ಹಬ್ಬ ಬರ್ತಿಲ್ಲ, ಗಟ್ಟಿ ಕೊರ್ಲ ರೊಟ್ಟಿ ಕಟ್ಟು ಹಬ್ಬ ಬರ್ತಿಲ್ಲ, ಅದಕ್ಕೆ ರೊಟ್ಟಿ ಕಟ್ಟು ಅಲ್ಲ ಮಾರೇರ. ಈಗ ಇದು ನನಗೆ ದೊಡ್ಡ ತಾಲಿ ಬಿಸಿ ಅಲ್ಲ, ಇದಕ್ಕಿಂತಲೂ ದೊಡ್ಡ ತಾಲಿ ಬಿಸಿ ಮತ್ತೊಂದೈತೆ. ನಮ್ಮ ಹೊರ್ತಿಯರ್ ಮನೆಗೆ ಒಂದು ಕಪಿಲ್ ಐತೆ ಅನು ತಕ್ಕ ಬಂದಿರೆ. ಅದೀಗ 4 ದಿನ ಆಯ್ತು ಅಂದ್ರೆ ಹಾಲು ಕೊಡುದಿಲ್ಲ ನಮ್ಮ ಕಡೆ. ಎಂತಕ್ಕೆ ಹಾಲು ಕೊಡ್ತಿಲ್ಲ ನಂಗೆ ಗೊತ್ತೈತೆ. ನಮ್ಮ ಮನೆಯವರೆಲ್ಲ ಅದನ್ನ ಗುಡ್ಡಿ ಮೇಲೆ ಬಿಟ್ಕೊಂಡು ಹೋಗ್ತಾರ. ಗುಡ್ಡಿ ಮೇಲೆ ನಿಲ್ಸ್ಕೊಂಡ ಸಮ ಹಾಲು ಕರ್ಕೊಂಡು ಹೊಟ್ಟಿ ತುಂಬಾ ಹೊಟ್ಟಿ ಬಿರಿ ಕುಡ್ಕಂತ್ರ. ಮನೆ ಬಂದ ಹಾಲು ಕೊಡಂದ್ರೆ ಎಲ್ಲಿ ಕೊಡುತ್ತದ? ಅದಕ್ಕೆ ಇತ್ತಲ್ಲ ಸಿಟ್ಟು ಸಮ ಬಂದಿತ್ತು. ಬರ್ಕ ನಮ್ಮನಿಗೆ ಮತ್ತೆ ನಾನು ಮನೆಗೆ ಹೋಗಿ ಕೈ ಇತ್ತು ಕಾಣಿ ಬರಬರ ಬಂದ ನಾನ್ ಮನೆಗೆ ಬಂದದ್ ಮಾರೇ ಕುಸಲಂಗ ಹಿಡ್ ಮಾತಾಡು ಅನ್ಕಂಡ್ರೆ ಇವತ್ತು ಸೋತ್ರ ಇಲ್ಲಲ್ಲ. ಅದೇ ಅದೇ ನಮ್ಮ ಮನೆಯಾಳ ಚಂಡಿ ಹೇಳಿದಾಳ ಇವತ್ತು. ಮಳೆ ಬಿದ್ದದ್ದು ಅಲ್ಲ, ಕೆರೆಗೆ ಬಿದ್ದದ್ದು ಅಲ್ಲ, ಅವನಿಯ ತಲೆ ಮೇಲೆ ಬಿದ್ದದ್ದು ಅಲ್ಲ. ಅದೆಂತ ಅಂತಾರಲ್ಲ ಅದು ಇದು ಇದು ಚಂಡಿ ರೂಪ ಚಂಡಿ ಸ್ವರೂಪ. ಅದೇ 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 ಅದೆಂತ ತಾಳಿ ಬಿಟ್ಟಿದ. ಈಗ ಸಿಟ್ಟು ಬಂದದ್ದೆ. ಸಿಟ್ಟು ಬಂದದ್ದು ಈಗ ನನ್ನ ಹೆಂಡತಿ ಹೌದಾ ಅಲ್ದ? ಅದೇ
ಸಣ್ಣೋಡು ನನ್ಗೆ ಗೊತ್ತಿತ್ತು. ಇಲ್ಲಿ ಕಾಣಿ ಹೊತ್ತು ಮಾಡಿ ಬಂದಿರಕೇನದ ನೀವು ಹೊತ್ತು ಮಾಡಿ ಬಂದಿರಕೇನದ ನೀವು ಓನಾದ ನೀವು ಮತ್ತೆಗಾಲ ಕುಡಿದಿರೇನೋ ನಾದ ನೀವು ಮತ್ತೆಗಾಲ ಕುಡಿದಿರೇನೋ ನಾದ ನೀವು ಒತ್ತು ಮಾಡಿ ಬಂದಿರಗಿನದ ನೀವು ಯಾಕೆ ನಾಥ ನೀವು ಮತ್ತೆಗಾಲ ಕುಡಿದಿರೇನೋ ನಾಥ ನೀವು ಒತ್ತು ಮಾಡಿ ಬಂದಿರಗಿನದ ನೀವು ಎಲ್ಲ ಗಂಡ್ಸೆ ಸುಮ್ಮನೆ ಎಂತ ಮೈ ಮುಟ್ಟ ಜಾಗೃತಿ ಏನ ಎಂತ ಮೈ ಮುಟ್ಟ ಜಾಗೃತಿ ಏನೆ ಇದು ಒಳ್ಳೆ ಕೆಲಸ. ಮದಿ ಮಾಡ್ಕೊಂಡು ಹೆಂಡತಿ ಮೈ ಮುಟ್ದೆ ಬೇರೆಯವ್ರ ಮನೆ ಬೇರೆ ಮೈ ಮುಟ್ರೆ ಸುಮ್ಮನೆ ಇರ್ತಾರ? ಅಲ್ಲ ತೆಗಿದ್ದೆ ಮಾಡಿದ್ವಿ ಅಲ್ಲ ಗಂಡ್ಸೆ ಒಲ್ಕಣಿ ಎಂತ ಸ್ವಲ್ಪ ಕಣ್ಬಿಟ್ಟು ಕಾಣಿ ಅಲ್ಲ. ಅಲ್ಲ ಕೆಮಿ ಹಿಡ್ಕಿ ಹೇಳಿದ್ರೆ ಕಾಮದ ಹೆಂಗೆ ಅನ್ಬೇಕು ನಾನು. ಎಂತ ಆಯ್ತು ನಿಮ್ಗೆ? ಅಲ್ಲ ಕೆಮಿ ಹೇಳಿದ್ರೆ ಕಾಮ ಕಟ್ಟ ಕೆಮಿ ಹಿಂಗ್ ಹಿಡ್ಕೊಂಡ್ರೆ ಕಣ್ಣು ತೆರಬೇಕಾಗ್ತಿಲ್ಲ. ಕೆಮಿಗೂ ಕಣ್ಣಿಗೂ ಒಂದೇ ನರ ಇಪ್ಪದಲ್ಲ. ಹೌದಾ? ಕೆಮಿ ಹೇಳಿದ್ರೆ ಕಣ್ಣು ಮುಚ್ಚತ್, ಕೆಮಿ ಬಿಟ್ರೆ ಕಣ್ಣು ತೆರಿ. ಅಲ್ಲ ಗಂಡ್ಸೆ ಅವ್ರ ಕಾಣಿ ಹೊತ್ತು ಕಂತಿ ಎಷ್ಟು ಹೊತ್ತಾಯ್ತಲ್ಲ? ಹೊತ್ತು ಕಂತಿ ಹೋಯ್ತ ನಾನು ಹೇಳಿದ್ರೆ ಈಗ ಹೊತ್ತು ಮೇಲ್ ಬತ್ತ. ಸೂರ್ಯದೇವ್ರು ಹೌದಲ್ದ? ಹೌದಾ? ಅದು ಈಗ ಮೇಲ್ ಬತ್ತ, ನಾಳಿಗೆ ಆಯ್ತು ಮೇಲ್ ಬಾಬು. ಹೌದಾ? ನೀನ್ ನಾಳಿಗೆ ಒಂದ್ ಕೆಲಸ ಮಾಡ್ತೀಯ. ಏನ? ನಾನ್ ಮನೆಗ್ ಬಪ್ಪಲ್ಲವರಿಗೆ ಆ ದೇವ್ರನ್ನ ಹಿಂಗ್ ಕೈಯಲ್ಲಿ ಹಿಡ್ಕೋ ಕೂತ್ಕೋ, ಅದು ಕಂತಿ ಹೋತಲ್ಲ. ದೇವ್ರನ್ನ ಕೈ ಹಿಡ್ಕೊ ಕೂತ್ಕೊಂಡ್ ಕತ್ತೇನೆ. ಅಲ್ಲಿ ಎಂತ ಅಂತಲ್ಲ ನೀವು? ಅದ ಗುಡ್ಸೆ ಮನೆ ನಾನು ಒಬ್ಬಳೇ ಬಿಟ್ಟು ಹೋಯ್ರಿ. ಹೌದು. ಏನಾದ್ರು ಸ್ವಲ್ಪ ಜ್ಞಾನ ಗಿರಕ್ಕೆ ಇತ್ತ ಗಡ್ಸೆ ನಿಮ್ಗೆ? ಎಂತಾಯ್ತು ಇಲ್ಲಿ ಮನೆಗೆ ಎಂತಾಯ್ತು ಅಂತ ಬೇಕಾದ್ರೆ? ಎಂತಾಯ್ತಾ? ಯಪ್ಪ್ಯ ನಾನು ಒಬ್ಳೇ ಇದ್ದಷ್ಟೊತ್ತಿಗೆ ಕತ್ಲಿಗೆ ಬೂತುಗಿತ್ತು ಬಂದ್ರೆ ಎಂತ ಬರ್ತದೆ? ಬೂತುಗಿತ್ತು ಬಂದ್ರೆ ಬೂತುವ ಮತ್ತೆ ಬೂತುವ ನೀನೇ ದೊಡ್ಡ ಬೂತು ಮತ್ತೊಂದು ಬೂತು ಇಲ್ಲ ಮನೆ ಗುಡ್ಡಲ್ಲಿ ಹೇಳದ್ದು. ನಾನು ಹಂಗಲ್ಲ ಸಿಟ್ಪ ಪಂಗ್ ಮಾತಾಡ್ತಾನೆ ನಿನಗೆ. ನೀ ಸ್ವಲ್ಪ ಸುಮ್ಮನೆ ಆಯ್ಕೋ. ನೀನು ಮನೆಗೆ ಬಂದ ಕೂಡ ಹಾಡಾಗಲಿ ಶುರು ಮಾಡೋದು ಏಗಳಿಗೂ ಹಾಗೆ. ಹೋಗೋಕೊಂದೇನು ಮಾತಾಡಕ್ಕೆ ಅಂತಿಲ್ಲ ನನಗೀಗ. ಹಗುರ್ ಮಾತಾಡಕ್ಕೆ ಎತ್ತ ಗಣಸೆ ಅಲ್ಲ ಇದೆಯಾ ನಮ್ಗೆ ಅಗತ್ಯ. ಆಯ್ತು ನೀನ್ ಮಾತಾಡ್ರಕ್ಕೆ ಹೇಳಿದೆ. ನಾನು ಹಂಗ ಹಗುರ್ಕೆ ಮಾತಾಡ್ತೀನಿ ಅಂತ ಹೇಳಿದೆ. ಮೊಯ್ ಒರ್ಸಿಬಿಡಿ ಹಾಳ್ತೀನಿ ಕಲ್ಕೊಂಡು ಹೋಗಿ ಏನು ಸಾಕು. ಹಂಗ ಸುಮ್ಮನೆ ಆಯ್ತು ನೀನ್ ಹೇಳುದಾರ ಹೇಳು. ಅಲ್ಲದೆ ಇದ ಎಂತ ಈಗ ಹೇಳಂದ್ರೆ ಸಲಗಿ ಕೊಟ್ಟನೇ ಇಲ್ಲ ಶುರು ಮಾಡ್ದ ಹೀಗ್ ತೀರ್ಸೋಕೆ. ಸಿಟ್ರು ಮಂದಿ ಕಡುಕಲ್ ತೀರ್ದಂಗಿತ್ತೀವಿ ಸೊಂಟು ಅಂದ್ರೆ. ನೀನೀಗ ಈಗ ಸಮ್ಮಡಿ ಹೇಳುದಾರ ಹೇಳು. ಅಲ್ದೆ ಇದ ಹಿಂಗೆ ತೀರ್ಸೋದ್ ಕೈ ಮಾಡ್ದಾಳೆ, ಹಿಂಗ ಅಲ್ಲಾಡ್ದು ಶುರು ಮಾಡ್ದಾಳೆ ಹೇಗೆ ಅಂದಳಿ. ನಿನ್ಗೆ ನಾನು ಒಂದು ಹೆಂಗಸರಿಗೆ ಏಗಳಿಗೂ ಹೇಳುದು, ಏನ ಯಾವ ಹೆಂಗಸರೇ ಇರ್ಲಿ ಈ ಮಿಡ್ಕದ ಹೆಂಗಸರನ್ನ ಕಣ್ಣು ಕೊಡೆ ಕಂಡ್ರೆ ನಂಗೆ ಗೊತ್ತಿಲ್ಲ. ಮಿಡ್ಕನೇನು ನನಗೆ ಮತ್ತೆಂತ ಮಣ್ಣ ಮತ್ತಿದು ನಿತ್ಕೊಂಡ್ ಆಧಾರಲ್ಲಿ ನನ್ನ ಹಿಡ್ಕೊಂಬಿಲ್ಲ ಒಂಚೂರು ಆಧಾರ ಬೇಕೀಗ. ಮತ್ತೆ ಹಿಂಗ ಅಲ್ಲಾಡ್ತಾ ಹೇಳುಬೇಡ ಅಕ್ಕ. ಮತ್ತೆಂತ ಅಲ್ದೆ ಮೊನ್ನೆ ನಾನು ಅಬ್ಬಿ ಬಕ್ಕ ಹೇಳಲೆ. ಹೌದ? ನಾನು ಹಾನಲೆ ಹೋಗನ್ನಲ್ಲ. ಅಯ್ಯೋ ಪಾಪತಿಗೆ ಅಂತ ಕಾಮ್ದೆ ಮಾರೇರೆ. ಎಂತ ಇದ್ದಿತ್ತು? ನನ್ನ ಅಬ್ಬಿ ಇಷ್ಟು ದೊಡ್ಡ ಬಾಯಿ ಕಳ್ಕೊ ಕೂಕೊಂಡಿಳೆ. ಮನಿಗೆ ಹೋಪಾಗ ಬಾಯಿ ಕಳ್ಕ ಕೂಕೊಂಡಿಲ್ಲ? ಹೌದೇ ನನ್ ಮಾಯಿ ಅಲ್ದ? ಹೌದ? ಮಗಳು ಎಷ್ಟೊತ್ತಿ ಬತ್ತಾಳ ಕುಳುಮ್ಮ ನುಂಗುದಂದಲ್ಲಿ ಏನು ಮತ್ತೆ ಎಂತ ಚಾಪಿ ಮರಿ ಏನು ಮತ್ತೆ ಹಂಗೆ ಬಾಯಿ ಕಳ್ಕ ಹಂಗಲ್ದೆ ಒಬ್ಬಳೇ ಮಗಳು ಇನ್ನೂ ಬರ್ಲಿಲ್ಲಲ್ಲ ಎಷ್ಟೊತ್ತಿ ಬತ್ಲ ದೇವ್ರ ಅಂತ ಬರುಕಾಯ್ತು ಕೂಕೊಂಡ. ಓ ಸಂತಾನ ಕೊಡಿಯಲ್ಲ ಹಂಗ ಹೋಯ್ ಕಾಂಬತ್ತಿಗೆ ಎಂತ ದೇದ್ ಮನಿ ಹಬ್ಬಳೆ ಹೌದೇ? ನೀನು ದೇವಿ ನಂಬಿದ್ಯಾ? ಅಯ್ಯೋ ನಮ್ಮ ಮನೆ ದೇವ್ ಅದ. ಮನಿ ದೇವ್ರ. ಅಲ್ಲೋ ಎಷ್ಟು ಜನ ಬಂದಿರ ಮಾರ್ಯಾರ ಹಬ್ಬಕ್ಕ? ಹೌದಾ? ಹಬ್ಬನ ಹಬ್ಬಕ್ಕಕ್ ಬಂದಿಳ, ದಾಮಕ್ ಬಂದಿಳ, ಸುಬ್ಬಕ್ ಬಂದಿಳ, ಸೀತೋಕ್ ಬಂದಿಳ.
ಯಾಂತದೆ ತಲೆ ತೋರ್ಸ್ಕೊಂಡ ಹೆಂಗ್ಸ್ರೆಲ್ಲ ಸುಮಾರು ಜನ ಬಂದಿರ ಮಾರೈರೆ ನಾನಾರು ಗೊತ್ತಿಕ್ಕಿ ಮಾರೈತಿ. ಅಲ್ಲ ಗಡ್ಸಿ ನೀವ್ ಎಂತಕ್ ಬಾಪದೆ ಎಂತ ಹೆಂಗ್ಸ್ರ ಸುಮಾರು ಹೆಂಗ್ಸ್ರ ಮಸ್ತ್ ಜನ ಬಂದು ನೀವ್ ಎಂತಕ್ ಬಾಪದೆ ಗುರ್ತಿತ್ತಲ್ಲ ಒಂದ್ ಎರಡು ಮಾತಾಡುವಂದೊಳಿ ಮತ್ತೆ ಎಂತದ. ಹೌದಾ? ಹೌದೇ. ಅವ್ರ ಬಾಪತಿ ಕಾಣಕ ನಂಗ್ ಕಾಮ್ಕ ಹೇಗೂ ಇಲ್ಲೇ ಮಾರೈತಿ. ಒಬ್ಬೊಬ್ಳಿತ್ತಲ್ಲ ಆ ಚಿಕ್ಕ ಹೇಗೊಂದು ಚಿಕ್ಕ ಹೇಗೊಂದು ಹೇಗಲಾಗೊಂದು ಬಾಗಲಾಗು ಚಲ್ಲಾರೆ ಪಿಲ್ಲಾರೆ ಚಲ್ಲಾರೆ. ಅಯ್ಯೋ ಅಲ್ಲ ಸುಮ್ನಿರ್ತೀಯತ್ತೆ ಎಂತಕ್ಕೆ ದೈವ ಮಂದಿ ಯಾರು ಹಾಗೆ ಗೊತ್ತಿಲ್ಲ. ಕೋಳಿ ಮರಿ ಕಾಯಿ ಬುರುಡಿ ತಕೊಂಡೇ ಬಪ್ಪದೆ ಅಲ್ಲ. ಅಯ್ಯೋ ಅದನ್ನೆಲ್ಲ ಹೇಳ್ದ ಮಕ್ಕಳ ಮರಿ ಕಟ್ಕೊಂಡ್ ಬಂದಿರ ಅಂದದ್ದ. ಮಕ್ಕಳ ಮರಿ ಏನ ಅವ್ರವ್ರ ಮಕ್ಕಳವ್ರು ಕರ್ಕೊಂಡ್ ಬಂದಿರ್ರು ನಿಂಗ್ ತಾಲಿ ಬಿಸಿ ಅಂತ. ತಾಲಿ ಬಿಸಿ ಅಲ್ದೆ ಈ ಮೊನ್ನೆ ನಮ್ಮ ಪಕ್ಕ ಮನೆ ಹೆಣ್ಣು ಮದುವೆ ಐತಲ್ಲ. ಹೌದಪ್ಪ. ಹೆಣ್ಣು ಒಂದು ಮಗಿನ ಕರ್ಕೊಂಡ್ ಬಂದಿತ್ತು. ಮಕ್ಕಳು ಏನಾಯ್ತು ಅದ್ರ ಮಗಿನ ಕರ್ಕೊಂಡ್ ಬಂದಿಪ್ಪ ನಿಮ್ ತಾಲಿ ಬಿಸಿ ಅಂತ. ಈಗ ಮಗಿನ ಕಾಂಡಿ ನೀನ ಎಷ್ಟು ಚಂದವಿತ್ತ. ಅಯ್ಯೋ ತಳ್ಕು ಪಳ್ಕು ತಳ್ಕು ಪಳ್ಕು ಅಂದ್ ಬೆಳ್ಳಿ ಸರ್ಗಿ ಕಂಡಾಗಿತ್ತು ಕಣಿ. ಕೈ ತೊಳ್ಕೊಂಡು ಮುಟ್ಟಕ ಮಗಿನ ನೀನು ಕೈ ತೊಳ್ಕೊಂಡೇ ಮುಟ್ಟಕ. ಯಾಕಂದ್ರೆ ನಿನ್ ಕೈ ಎಷ್ಟೊತ್ತಿಗೂ ಸಮಯ ಬಿದ್ದಿಲ್ಲ. ಅದ ಹೆಣ್ಣಿನ ಗಂಡು ಇನ್ನ ಹೆಣ್ಣಿನ ಗಂಡ. ಹೌದೇ ಹುಟ್ಟಿಗೆ ಹೆಣ್ಣಿನ ಗಂಡ ಇದ್ದ. ಹೌದು ಹೇಗಿದ್ದ? ಅಯ್ಯೋ ಗಂಡ ಅಂದ್ರಿತ್ತಲ್ಲ ಅವ ಚಿನ್ನದ ಗೊಂಬಿ. ಆಯ್ತು ನೀವು ಒಂದ್ ಗಣಸ. ಆಯ್ತು ಇನ್ನು 7 ವರ್ಷ ಅವನಿಗೆ ಹೇಳಗತಿ ಇಲ್ಲ. ಗಂಡ ಹೇಗಿದೆ ಅವನ್ನ ಎಂತ ಗಣಸ ಮತ್ತೆ ಯಾರ ಕಣ್ಣು ಅಷ್ಟು ಕೆಟ್ಟದ್ದೇನೆ ಜೀವಂತ ನಿನ್ ಗಂಡ ನಾನು ನಿನ್ ಬುಡದಲ್ಲಿ ಹೋಗಿ ಯಾರ್ಯಾರು ಮನೆ ಗಂಡಸರನ್ನೆಲ್ಲ ಹೋಗ್ಲತ್ತೆ ಅಲ್ದ ನೀನ ಸ್ವಲ್ಪ ಸುಮ್ಮನೆ ಇರ್ತೈತೆ. ಯಾರ್ಯಾರ್ದ ಸುದ್ದಿ ಬೇಡ, ಊರಿನ ಸುದ್ದಿ ಬೇಡ. ನಮ್ದೇನಾರು ಇದ್ರಿ ಒಂದ್ 2 ಹೇಳ, ಇಲ್ಲಾಂದ್ರೆ ಸುಮ್ಮನೆ ಬಿದ್ಕಂತೇನ. ಆಯ್ತು ನಮ್ ಸುದ್ದಿಯೇ ಹೇಳ್ತೆ. ನಮ್ದೆಂತ ಈಗ ನಮಗ್ ಮದ್ವೆ ಎಷ್ಟು ವರ್ಷ ಆಯ್ತಾ? ಏನು ಲೆಕ್ಕಾಚಾರ ಬೆಚ್ಕೊಳ್ಳ ನಿಂಗೆ ಇದ್ರದ್ದು ಹೇಳ. ಈಗ ನನಗ್ ಸರಿ ಲೆಕ್ಕ ಇತ್ತು. 11 ವರ್ಷ 11 ತಿಂಗಳ 29 ದಿನ ಆಯ್ತು. ಆ ಲೆಕ್ಕಾಚಾರ ಈಗ ಎಂತ ಸಮ ಮಾಡಿ ಹೇಳ್ತಿದ್ದೇಳ. ಮೊನ್ನೆ ಜೈಲ್ ಮನೆಗೆ ಹೋದ್ದೆ ಇಲ್ಲಿ ಎಲ್ಲೋ ಯಾವ್ದೋ ಗಣ ಇವಳ ಮೇಲೆ ತಾಂಗಂತ. ಈಗ ಸಾಕ್ಬೇಡಿ ಆಗಲ್ಲ. ಮದುವೆ ಎಷ್ಟು ವರ್ಷ ನನ್ನ ಹೊಟ್ಟೆಗೆ ಒಂದು ಹುಳು ಹುಟ್ಲಿಲ್ಲ ಅಂತ ಕಣ್ಣೀರ್ ಬಂತ. ಅದಕ್ಕೆ ನೀನು ಈಗ ಮರ್ಕೋದ ನೀನು ಹೊಟ್ಟೆ ಹುಳುವ ಇಲ್ಲ ಅಂದೇಳಿ ಸಾಮಾಷ್ಟು ಹುಳಿ ಬೇಲೆ ಕರ್ಕ ಕುಡಿಕಣ ಇಷ್ಟಿಷ್ಟು ಉದ್ದ ಹುಳು ಆತು. ಅದೆಲ್ಲ ಹೇಳುದು ಮತ್ತೆ ಅಂತ ನಾನು ಹೊಟ್ಟೆ ಒಂದು ಕದ್ರು ಕೊಡಿ ಐಲಲ್ಲ ಭಗವಂತ ನಿಂಗೆ ಹುಟ್ಟಿನಾಯಿ ಕಚ್ಚಿ ಸಮಯ ಆಯ್ತು ಮುಂದ ಎಂತಕ್ಕೆ? ಯಾಕಂದ್ರೆ ಕದ್ರು ಕೊಡಿ ಹುಟ್ಟುದ್ ಗೆದ್ದೆ ಎಲ್ಲ ನಿನ್ ಹೊಟ್ಟೆ ಎಲ್ಲ ಹೇಳ್ಕೊಂಬಂದು. ಅಯ್ಯೋ ದೇವ್ರೇ ನನ್ನ ಮಕ್ಕಳ ಮರಿ ಐಲಲ್ಲ ಅನ್ನದ್ದು. ಓ ಮಕ್ಕಳೆಲ್ಲ ಅಂತ ಅಲ್ಲಿ ವಿಷಯ ಹೇರ ನಿಂಗೆ ಪುರ್ಸೋತಿತ್ತಲ್ಲ ಒಂದ್ 10, 20, 30 ಹೇರ ಎಂತ ನಾನು ಹೊಂದಿ ಅಂತ ಮಾಡಿದ್ಯೆ. ಮತ್ತೆ ಮಕ್ಕಳೆಲ್ಲ ತಲೆ ಬಿಸಿ ನಿಂಗ್ ಮಾತ್ರ ಇಪ್ಪದ ನಂಗೆ ತಲೆ ಬಿಸಿ ಇಲ್ಲ ಅಂತ ಮಾಡಿದ್ಯೆ. ತಲೆ ಬಿಸಿ ಇತ್ತ ಕಂಡು ಕಲ್ಲಿಗೆಲ್ಲ ಕಾಯಿ ಹೊಡೆದು ಕಾಯಿ ಕಡಿ ಮನಿ ತರಲಿ ನಾನು. ಬರೀ ಕಾಯಿ ಕಡಿ ಮನಿ ತಂದು ಸಾಕತ್ತಿಲ್ಲ. ಏನಂದ್ರೆ ಹರ್ಕಿ ಹೊತ್ಕೊಂಡ್ ಏನ್ ಹರ್ಕಿ ಆಡಿ ಹೊತ್ಕೊಂಡ ನಾನು. ಏನ್ ಹೊತ್ಕೊಂಡಿರಿ ಅಂತ ಬೇಕಲ್ಲ. ನಾಗನ್ ಕಲ್ಲೆ ಕೊಡ್ಸಿ ನೀರಿಗೆ ಹಾಕಿಲ್ಲ. ಬರೀ ನೀರಿಗೆ ಹಾಕ ಸಾಕ. ಏನಾದ್ರು ಸಸೂತ್ರ ವ್ಯವಸ್ಥೆ ಮಾಡ್ಕ. ಸಸೂತ್ರ ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ? ನೀರಿಗೆ ಹಾಕುವ ಹೇಳ್ಕೊಂಡತೆ ಹಂಗೆ. ಏನ ನನ್ನ ಹೆಂಡತಿ ಹೊಟ್ಟಿ ಏಗಳಿ ಮೇಲ್ ಬದ್ದತ್ತು ಆಗಳಿ ನಿನ್ನ ಮೇಲ್ ಹಾಕ್ತಿ ಅಂದಳಿ. ಇಲ್ಲಿ ಮೇಲ್ ಬರ್ಲಿಲ್ಲಲ್ಲ ಅದಲ್ಲೇ ಇರ್ಲಿ ತಣ್ಣೀರಾಗಿರ್ಲಿ. ಇದು 1 ವರ್ಷ ಕಾಯ್ತಿ. 1 ವರ್ಷ ಹೇಳದನ್ನ ಬಿಸಿನೀರ್ ಪಾತ್ರಕ್ಕೆ ಹಾಕ್ನೇಲೆ ಕಾಣದ್ನ. ಹಂಗಾರೆ ಹೌದಾರು ಮಕ್ಕಳ ಮರಿ ಕೊಡ್ಕವ. ಹಂಗಾರೆ ಈಗ ಮಕ್ಕಳ ಮರಿ ಕೊಡುದಲ್ಲ ದೇವ್ರು ಅಂತ ಆಯ್ತು. ಹೌದು ಬೇಡ ಬಿಡಿ. ಎಂತದ್ದು ಗಡ್ಸ ನೀವು ಕೊಡುದಾರು ಸರಿ ನಾನು ಕೊಟ್ಟಿರಿಯಾ? ನಾನ್ ಕೊಡುದ ನೀವು ಕೊಡುದಾರು ಕೊಟ್ಟಿರಿಯಾ? ಯಾವ್ದು ಒಳ್ಳೆ ಏನ್ ಯಾದಿ ಮುಂದ್ ಮಾಡ್ಕ ಬಂದ ಕರೀತಾರ. ಯಾದಿ ಮುಂದ್ ಮಾಡ ಯಾದಿ ಮುಂದ್ ಮಾಡ ಯಾದಿ ದೂಡ್ತಾಳಲ್ಲ ಅವಳು ಮಸ್ತಿ ಅವಳು. ಯಾರು ನಾನ ನಂಗ್ ಮೊದಲೇ 3 ಒಳ್ಳೆ ಹಾವು ಹೊಟ್ಟೆ ಒಳಗಿದ್ದು ದೂಡುದ ನಾನು. ಸಿಟ್ಟು ಮಾಡುದ ನೀವ್ ಹಿಂದಿದ್ರಿ ಅಲ್ಲ ಎಂತಂದೇ ನೀನು. ಮದ್ಯ ಇಷ್ಟು ವರ್ಷ ಆಯ್ತಲ್ಲ. ನಾನು ಏನ್ ಕೊಡ್ಲೆ ಯಾವ್ದು ಕೊಡ್ಲೆ ಹೇಳ. ಹುಡುಗ ಸೀರೆ ಚಪ್ಪಿ ಒಂದ್ ರಾವ್ಕಿ ಚಪ್ಪಿ ಏನಾದ್ರು ಕೊಟ್ಟಿರಿ ಗಡ್ಸ ನನಗೆ. ಮುಚ್ಚಬಾಯ್ ಎಂತ ಮಾತಾಡ್ತಿದ್ದೀಯ? ಯಾವುದಕ್ಕೆ ಬರೀ ಮಾತನಾಡುವೆ ಮುಂದೆ ಯೋದಕ್ಕೆ ಬರೀ ಮಾತನಾಡುವೆ ಮುಂಚೆ ನಾದಗೆ ಗೌರವ ಕೊಡು ಸ್ವಲ್ಪ ಅಂಜೆ. ನಾದಗೆ ಗೌರವ ಕೊಡು ಸ್ವಲ್ಪ ಅಂಜೆ. ಬೀದಿಯು ಇರಬೇಕು ಹೆಣ್ಣಿಗೆ ಜಗದಿ. ಬೀದಿಯು ಇರಬೇಕು ಹೆಣ್ಣಿಗೆ ಜಗದಿ. ಕೋತಿ ಏ ಕೋತಿ 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 ಕೋತಿಯ ತೆರದಲ್ಲಿ ಹಾರುವೆ ಬರದು. ಕೋತಿಯ
ಎಂತ ಎಂತ ರೋಗ ಅಂದೆ ನೀನು? ಕುಷ್ಠರೋಗ. ಕುಷ್ಠರೋಗ ಹೀಗೆ ಶುರು. ನನ್ನ ಕುಟುಂಬದವರಿಗೆ ಇಲ್ದಿದ್ದ ಕಾಯಿಲೆ ಎಲ್ಲ ಕರಿಬೇಡ ನೀನು. ನೀನ್ ಏನಂದೆ ನೀನು? ಮತ್ತೆ ಎಷ್ಟು ವರ್ಷ ಆಯ್ತಲ್ಲ ಹುಡುಗೊಂದು ಸರಿ ಚಪ್ಪಿ ಹಾಕೊಂಡು ಹೋಗಿ ಚಪ್ಪಿ ಏನಾದ್ರು ಕೊಟ್ಟಿರಿ ಗಡ್ಸೆ? ಕೊಡುದಿಲ್ಲ ನಾ. ಯಾಕೆ ಕೊಡುದಿಲ್ಲ? ಅದನ್ನೇ ಕೇಳು. ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಗಂಡ ಅಲ್ಲ ನೀವು? ನನ್ನ ಗಂಡ ಹೌದು. ನನ್ನ ಜಾಗದ ಭಟ್ರು ಬರದೇ ಹಾಗೆ ಮದುವೆ 12 ವರ್ಷದೊಳಗೆ ಸೀರೆ ಕೊಟ್ಟಲ್ಲ ಸತ್ತೋತ್ ನಮ್ಗೆ ಗೊತ್ತಿರ್ತದೆ. ಎಂತ ನಾ ಸತ್ತೋ ಇಲ್ಲ ಅಂತ್ಯ? ಅಲ್ಲ ಹೌದೇ, ನಿನಗೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಹೆದರಿಕೆ ಏನಾದ್ರೂ ಇತ್ತ? ಎಂತಕ್ಕೆ? ನಾಳೆ ನಿನ್ನ 4 ಮನೆ ಓಡ್ತಿಗೋಣ. ಯಾಕೆ ಯಾಕೆ ಕೇಳ್ರೆ ಗಂಡಂಗ್ ಬಾಳುದೇ ಹಂಗೆ, ಬದುಕುದೇ ಹಂಗೆ, ಏನು ಮಾತಾಡ್ಕ ಒಂದೊಳ್ಳೆ ಕುಲುಕೆ. ಮತ್ತೆ ಮರ್ಯಾದೆ ಸತ್ತ ಹೆಂಗ್ ಬದುಕುದು ಹೆಂಗ್ ಬಾಳು ನಂಗೆ ಗೊತ್ತಿಲ್ಲ. ಎಂತ ಗೊತ್ತಿತ್ತು? ಅಯ್ಯ ಇದನ್ನೆಲ್ಲ ಮದ್ವೆ ಹಾಕಿದ್ರೆ ಮೊದ್ಲೇ ಕಲ್ತ್ಕೊಂಡಿದ್ದೆ ನಾನು. ಕಲ್ತದೆ ಮದ್ವೆ ಹಾಕಿದ್ರೆ ಮೊದ್ಲೇ ಕಲ್ತಿದ್ದೆ. ನಂಗ್ ಮದುವೆ ಹಾಕಿದ್ರೆ ನಿಂಗೊಂದು ಮದುವೆ ಐತೆ ಮೊದಲ? ಮದ್ವೆ ಆಯ್ತು ಹೇಳ್ದಲ್ಲ. ಮದುವೆ ಹಾಕಿದ್ರೆ ಮೊದಲೇ ಕಲ್ತದ್. ಮದಿ ಮುಂಚಿನ ದಿವಸ ನನ್ನ ಅಬ್ಬಿ ಒಂದ್ ಕೋಣೆಗೆ ಚಿಮ್ನಿ ಹಚ್ಚಿ ಕೂರ್ಸ್ಕೊಂಡ ಮಗಳೇ ಮದಿ ಆದ್ಮೇಲೆ ಗಂಡನ ಜೊತೆಗೆ ಹಿಂಗಿರ್ಕ ಹಿಂಗ್ ಮಾಡ್ಕ ಹಂಗ್ ಕಣ್ಕಣ್ಕ ಎಲ್ಲ ಹೇಳಿಕೊಟ್ಟೆ. ಎಷ್ಟೊತ್ತವರೆಗೆ? ಅರ್ಧ ರಾತ್ರಿವರೆಗೆ. ಕರಿಗೆ ಅಂತ ಮಾಡ್ದೆ? ಗಾಡಿ ಚಿಮ್ನಿ ನುಗ್ಸ್ಕೊಂಡದ್ದು ಮನ್ಕೊಂಡು ಸುಮ್ನೆ ಬುರುಡಿ ಅಡ್ಡ ಬಿತ್ತು ನಿನ್ನ ಬುರುಡಿ ತಿರುಗು ಶುರು ಆಯ್ತಲ್ಲ. ಎಂತ ಬಿಡಿ ತಿರ್ಗುದ? ಈ ಕೆಮ್ಮೆ ಗಂಡದ ಈ ಕೆಮ್ಮೆ ಹೊರಟು ಹೋಯ್ತದ. ಹಾಗೆಲ್ಲ ಬಿಡುವೆ ನಾನು. ಹಿಡ್ಕೊಂಡೇ ಬಂದಿದ್ಯೇನು ಎಂತದ್ನ? ಮದ್ಯ ಬಂದಾಳೆ ಮರ್ದಿವ್ಸ ಬೆಳಗಾ ಮುಂಚಿಗೆ ಬೇಗ ಎದ್ದ ನಾನು ಕೊಡಕೊಂಡ್ ತಕೊಂಡ್ ಬಾವಿಗೆ ಹೋಗಿ ಒಂದ್ ಕೊಡ ಬಂದ್ ನೀರ್ ತಕೊಂಡ್ ಬಂದ ನಿಮ್ಮ ಕಾಲ್ ತೊಳೆ ಪೂಜೆ ಮಾಡ್ಕೊಂಡ್ ಬತ್ತೆ. ಏನಾಯ್ತು? ಅಷ್ಟೊತ್ತಿ ಬಿದ್ದಿರಲ್ಲ ಹೊಟ್ಟಿ ಮ್ಯಾನ್ ಮಾಡ್ಕೊಂಡ್ ದೊಡ್ಡ ಹೋರಿ ಕಂಡ ಗೊರಿತ. ನನಗ್ ಹೋರಿಗಿರಿ ಅಂದ್ರೆ ನಿಂಗೆ ಎಮ್ಮೆ ಅಂಬುಗಿದ್ದಿ ಕಾಡಿಗೆ, ಎಮ್ಮೆ ಅಂಬುಗಿದ್ದಿ ಕಾಡಿಗೆ ಗೊತ್ತಾಯ್ತಾ? ಎಂತದ್ದು? ಅಲ್ಲ ಸ್ವಲ್ಪ ಜ್ಞಾನ ಗಿರಾಕಿ ಏನಾರು ಇತ್ತ? ಇಲ್ದಿದ್ ಯಾವ್ದಂದೇಳಿ ಹೇಳುಲ್ಲ ಸ್ವಲ್ಪ. ಈಗ ಇದ್ದಾರ ಹಿಂಗ್ ಮಾಡ್ತೀರಿ ನೀವು? ಎಂತದ್ದು? ಈಗ 4 ದಿನ ಆಯ್ತಲ್ಲ. ಎಂತ ಆಯ್ತು? 4 ದಿನ ಆಯ್ತು. ನಾನು ಹೊಡ್ಕೊಂತ ಇದ್ರ ಯಾರು ಬರಿಯಾ ಈಗ ಧೈರ್ಯ ಇದ್ದಾರೆ ಯಾರು ಬರ್ಲಿ. ಈಗ ನನ್ನ ಅಂತಿಗೆ ನಾನು ಹೊಡಿತಿ ಯಾರಿಗೆ ಏನಂದಳಿ ಬೇಕು? ಬಂದವರಿಗೆ ದೊಣ್ಣಿ ಹೊಡಿ ಮಾಡ್ತೀನಿ ಕಾಣಿ ಹಂಗರಿಗೆ ಹೊಡಿದೆ ಬಿಡುತ್ತ. ಹೌದು, ನಾನು ಸತ್ತಾರೆ ನಿನಗೆ ನನ್ನ ಪಾಲ್ ಕೂಳ್ ಸಿಕ್ಕತ್ತು ಅಂತ ಕಾಣ್ತಿದ್ದೇನೆ ಎಲ್ದ? ಇಲ್ಲ ಕಾಣಿ. ಎಂತ ಕಾಮ ನೀನು ಹೊಡೆದಾಗ ನಾನು ನಾಲ್ಗೆ ಬುಡಕಡ್ದಾಗ್ತಿ. ಇದು ಎಂತ ಮನೆ ಇದು? ಅದು ಹುಲ್ಲು ಮನೆ. ಹುಲ್ಲು ಮನೆ ಅಂತೀಯ? ಹುಲ್ಲು ಮನೆ ಅಂತ ನಂಗೂ ಗೊತ್ತಿತ್ತು. ದೇವ್ರ ಹಲಗಿ ಮನೆಯೊಳಗಿತ್ತು. 4 ದಿನ ಆದ ಮನೆಯೊಳಗೆ ಯಾಕೆ ಸತ್ತಿದೆ ಹೇಳು? ಹೊಡಿಲಿಂದ ಹೊಯ್ಡು, ಬೇಗ ಹೊಯ್ಡು. ಬೇಡ ಹೋಗಿ ನೀವು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಮಾಡ್ತೇನೆ. ನನ್ನ ಅಪ್ಪಿ ಕೂಡ ಹೋಗಿ 1 ಮಾಡಿ ಹೇಳಿ ಸರಿಯಾಗಿ ನಿಮ್ಮ ಮುಸುಡಿ ಮಂಗಳಾರತಿ ಮಾಡಿಸಿ ಬಿಡುದಿಲ್ಲ. ಏನ ಹಾಗೆ ನಿವಾಸ ನಿನ್ನ ಅಪ್ಪಿ ಹಂಗಿಲ್ಲ ಅಜ್ಜಿ ಹಂಗಿಲ್ಲ ಯಾರು ಹೇಗಿಲ್ಲ ಅಂದ್ರೆ ಮದ್ಯ ಇಲ್ಲ ಮಣ್ಕಾಲ ಇಲ್ಲ. ಮದ್ಯ ಇದ್ರು ಬಂದು ನಮ್ಮನೆ ಜಗಲಿ ಮೇಲೆ ಕೂಕೊಂಡು ಸಮ ವರ್ಕರಿ ಎಲ್ಲ ಆಯ್ತಾ? ವರ್ಕು ನಾನೇನ್ ಹಾಯ್ಸರ್ ಅವಲ್ಲ ಗೋಂಕರ್ ಕೆಪ್ಪಿ ಅಲ್ಲ ನಡ್ಕೊಂಡೆ ಬಂದಿ ಹೋಯ್ತಾ? ನಡ್ಕೊಂಡ್ ಬತ್ರೇನ್ರಿ ಎಂತ ಮದ್ಯ ಇದ್ದಿದ್ರು ನನ್ನ ಅಪ್ಪಿ ಕೂಡ ಬಂದು ಹೇಳು ಕಾಣ್ಕ ಏನಂದಳಿ? ಯೋ ಮಾಯ ಯೋ ಮಾಯ. ಅಯ್ಯೋ ಮದ್ಯ ಇದ್ರೆ ಮಾಯ. ಹೌದು, ನಂದು ಗೋಂಕರ್ ಕೆಪ್ಪಿ ಬಾಯಿ ಅಲ್ಲ. ನಿಮ್ಮನಿಗೆ ಬಂದು ಕೂಡ್ಲೆ ನಿನ್ನ ಅಪ್ಪಿ ಸಣ್ಣ ಕೆಪ್ಪಿ ಬಾಯಿ ಮಾಡ್ಕೊಂಡು ಅನ್ನೋದಕ್ಕೆ ನಾನು ಗೋಂಕರ್ ಕೆಪ್ಪಿ ಬಾಯಿ ಮಾಡ್ಕೊಂಡು ಮಾಯ ಮಾಯ ಅಂದ ಏನಾಯ್ತು? ಈಗ ದೊಡ್ಡ ಕತಿ ಅಲ್ಲ ಕಳ್ಸೆ ಸ್ವಲ್ಪ ಜ್ಞಾನ ಗಿರಕ್ಕಿದ್ದ 4 ದಿನ ಎಂತ ಮಾಡಿ ತಿಂಗಳ 4 ದಿನ ಹೊರ ಕೂಕಂತಲ್ಲ. ಅದೇ ಯಾಕೆ ನೀನು ಹೊಂದ್ಬೇಕು? ಅದೇ ಮರ್ರೆ ತಿಂಗಳ 4 ದಿನ ಹೊರ ಕೂಕಂದ ಅಲ್ಲ. ನಮ್ಮ ಒಡೆಯರ್ ಮನೆಗೆ ಒಂದು ಕಪಿಲೆ ದ್ಯಾನು ತರ್ಲಿಲ್ಲ. ಹೌದು, ಆ ಕಪಿಲೆ ದ್ಯಾನು ಹಾಲು ಕುಡ್ದೆ 4 ದಿನ ಆಯ್ತಮ್ರಿ. ಈಗ ಮತ್ ಬರ್ದೆ 4 ದಿನ ಆಯ್ತು ಅಂದ್ರೆ ಕೂಡ ನಮ್ಗೆ ಸಿಟ್ಟು ಬತ್ತ ಇಲ್ಲ. ನಿನಗೆ 4 ಅಂತ ಎತ್ತು ಮೆಟ್ಟಿದ್ದೆ ಮೊದಲು ಹೇಳುಕಿಲ್ಲ ನೀವು ಸರಿ ಕೇಮಕರು ಆಗ ಬಂದಿತ್ತ. ಅದು ಕತ್ತಿ ಬೇರಲ್ಲ ಮರಜ್ಜೆ. ಎಂತೈತೆ ಒಡೆಯ ಮನೆ ತಕ್ಕ ಧ್ಯಾನ ಇತ್ತಲ್ಲ, ಸುಮಾರು ದಿವಸ ಆಯ್ತು ಬುಟ್ಟಿ ವಾಪಲ್ ಹೊರಗಿರುತ್ತೆ. ಆಮೇಲೆ ಕಾಂಬಕ್ಕಿಲ್ಲ. ಎಲ್ಲಿ ಇವತ್ತಂದ್ರೆ ನಾನು ಅದನ್ನ ಕಾಂಬಗೆ ಒಂದು ಬಿರುಮುಂಡಿ ಬಿಡ್ದಾಗ ಹಾಸ್ಕಲ್ ಮೇಲೆ ಗುಂಡ್ ಕಲ್ಲಿಗೆ ಹಾಸು. ನಾನು ಕೇಳ್ತೇನೆ ಹೇಳಿ ಏನೇನಾದ್ರು ಸುಳ್ಳಂಬಣಿ ಹೇಳಬೇಡಿ. ಏನ ನಿನ್ನ ದೇವಿದ ಹಣೆ ಹೌದು, ನಿನ್ನ ಮ್ಯಾಳಿ ಹಣೆ ಹೌದು. ಸುಳ್ಳಂಬಾಗಿದ್ರು ಅನುಮಾನ ಇದ್ರು ನಾಳೆ ಕರ್ಕೊಂಡೇ ತೋರಿಸಿದ್ವಿ ನಿನ್ಗೆ. ಹೌದೇ? ಹೊಸದ್ ಮರಿ ನಿನಗೆ ಹೊಡೆದೇ ನಮ್ಗೆ ಹೊಸ ಶುರು. ದೇವ್ರೆ ನನ್ನ ಗಂಡನ ಹೊಟ್ಟೆ ಅಂದ್ರೆ ಬೆನ್ನಿ ಹಿಡ್ದ ಒಣ ಹಪ್ಪಳ ಕಂಡಾಗಾಯ್ತಲ್ಲ. ಹೌದು, ಹಪ್ಪಳ ಸುಟ್ಕ ತಿಂದ್ರು ತಿಂದೆ ನೀನು. ನಂಗೆ ಅಂತ ಇದ್ರಾಗ ಅಲ್ಲ ಕೊಚ್ಚಕ್ಕಿ ಕಡಿಯಕ್ಕಿ ಗಂಜಿ ಮಾಡಿದೆ. ಹೌದಾ? ಉಪ್ಪು ಕಾಯ್ಕೊಂಡು ಮಾಡಿದೆ. ಬನ್ನಿ ಉಣ್ಣಕ್ಕೆ ಉಂಡ್ಕೊಂಡು ನಾಳೆ ನಿನ್ಗೆ ಅದನ್ನ ತೋರಿಸ್ತೆ. ಅದೇನೋ ಎಲ್ಲಿ ಗೊತ್ತಂತೆ. ಉತ್ತಮ
ಜನ್ಮವೇತ್ತಿದ ಚಂದಯ್ಯ ಶಕ್ತಿ ಶಕ್ತಿ ಪೃಥ್ವಿಯಳು ರಾರಾಜಿಸುತ್ತಿರುವ ಪುರವಾದ ಪೃಥ್ವಿಯಳು ರಾರಾಜಿಸುತ್ತಿರುವ ಪುರವಾದ ಚಿತ್ತೂರದ ನಾಳುತ್ತಿರಲು ರಕ್ಷಿಸು. ಉತ್ತಮೋತ್ತಮವಾಗಿರುವಂತಹ ಬಂಟರ ಕುಲದಲ್ಲಿ ಚಾಹಿರ್ಮಾನಕ್ಕೆ ಬಂದವ ಹೆಸರು ಚಂದಯ್ಯ ಶೆಟ್ಟಿ. ನಾನೊಬ್ಬನೇ ಅಲ್ಲ, ನನಗೊಬ್ಬ ತಮ್ಮ ಇದ್ದಾನೆ, ಅವನೇ ಮಂಜಯ್ಯ ಶೆಟ್ಟಿ. ಆದ್ರೆ ಏನು ಮಾಡುವ ಹೇಳಿ, ತಮ್ಮನಾಗಿರುವಂತಹ ಮಂಜಯ್ಯ ವೈರಾಗ್ಯ ಪರವಶದಿಂದ ಇಂದು ತೀರ್ಥಯಾತ್ರೆಯನ್ನ ಕೈಗೊಂಡ. ನಮ್ಮ ತಂದೆಗೆ ನಾವಿಬ್ಬರೇ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಲ್ಲ. ಹೆಣ್ಣು ಮಕ್ಕಳಿಲ್ಲದೆ ಹೋದ ಕಾರಣ ಹೊಸೂರಿನಿಂದ ಚಿಕ್ಕಮ್ಮ ಎನ್ನುವಂತ ಹೆಣ್ಣವರುಗಳನ್ನ ದತ್ತು ಸ್ವೀಕಾರ ಮಾಡಿದ್ದೇವೆ. ಅವಳಿಗೆ ಒಬ್ಬಳು ಮಗಳು ಹುಟ್ಟಿದ್ದಾಳೆ, ಅವಳೇ ಕೊಲ್ಲಾಂಬಿಕೆ ಎನ್ನುವ ಹಾಗೆ. ಆದ್ರೆ ಏನು ಮಾಡುವ ಹೇಳಿ, ನಮ್ಮ ತಂದೆಗೆ ನಾವಿಬ್ಬರೇ ಗಂಡು ಮಕ್ಕಳಾದ ಕಾರಣ ಮುಂದಿನ ಅಧಿಕಾರ ಎನ್ನುವಂತಹದ್ದು ಯಾರಿಗೆ ಕೊಡಬಹುದೆನ್ನುವ ನಿರ್ಣಯದಲ್ಲಿದ್ದಾಗ ಅಧಿಕಾರ ಬೇರೆ ಯಾರಿಗೂ ಅಲ್ಲ, ದತ್ತು ಸ್ವೀಕಾರ ಮಾಡಿರುವಂತ ಆ ಚಿಕ್ಕಮ್ಮನ ಮಗಳಾದಂತಹ ಕೊಲ್ಲಾಂಬಿಕೆಗೆ ಇಲ್ಲಿ ಅಧಿಕಾರ. ಹಾಗಾದ್ರೆ ಹೇಗೆ ಹಳೆಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ಸೊಸೆ ಕೊಲ್ಲಾಂಬಿಕೆಗೆ ಅಧಿಕಾರ? ಈ ಹಳೆಯ ಸಂತಾನ ಕಟ್ಟುಗಟ್ಟಲೆ ನಡೆದು ಬರುವುದಕ್ಕೆ ಬಲವಾದ ಉದ್ದೇಶ ಇದೆ. ಹಲವು ಕಾಲದ ಹಿಂದೆ ಬಾರ್ಕೂರಿನ ಅಧಿಕಾರಿ ದೇವಪಾಂಡೆ ಎನ್ನುವ ಹಡಗೊಂದನ್ನ ನಿರ್ಮಿಸಿದಂತೆ, ನಿರ್ಮಿಸಿರುವಂತ ಹಡಗನ್ನ ಜಲದಲ್ಲಿ ಬಿಡಬೇಕೆನ್ನುವಷ್ಟರಲ್ಲಿ ಹಡಗಿನಲ್ಲಿ ಇದ್ದಂತಹ ಕುಂಡೋದರ ಭೂತವೊಂದು ತಡೆದು ಹೇಳಿದೆಯಂತೆ, ಮಹಾರಾಜ ಜಲದಲ್ಲಿ ಹಡಗನ್ನ ಬಿಡಬೇಕಿದ್ರೆ ನನಗೆ ನರಬಲಿ ಕೊಡಬೇಕೆನ್ನುವುದಾಗಿ. ನರಬಲಿ ಕೊಡುವುದಕ್ಕಾಗಿ ತನ್ನ ಹೆಂಡತಿಯಲ್ಲಿ ಹೋಗಿ ಮಗನನ್ನ ಕೇಳಿದಂತೆ. ಹಲವು ಮಕ್ಕಳಿದ್ದರೂ ಕೂಡ ಒಬ್ಬ ಮಗನನ್ನ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಅವನ ಹೆಂಡತಿ. ಹಾಗೆಯೇ ತನ್ನ ತಂಗಿಯಲ್ಲಿ ಹೋಗಿ ಮಗನನ್ನ ಕೇಳಿದಾಗ ತಂಗಿ ತುಂಬು ಮನಸ್ಸಿನಿಂದ ಅಳಿಯನನ್ನ ಕುಂಡೋದರ ಭೂತಕ್ಕೆ ಬಲಿ ಕೊಡುವುದಕ್ಕಾಗಿ ಕಳುಹಿಕೊಟ್ಟಿದ್ದಾಳಂತೆ. ಸುಜರ್ಭೂತರಾಗಿ ಕುಂಡೋದರ ಭೂತಕ್ಕೆ ಬಲಿ ಕೊಡುವ ಆ ಕಾಲದಲ್ಲಿ ಮತ್ತೆ ಭೂತ ತಡೆದು ಹೇಳಿದಂತೆ, ಮಹಾರಾಜ ನನಗೆ ನರಬಲಿ ಅಗತ್ಯ ಇಲ್ಲ, ನಾನು ತೃಪ್ತಿ ಹೊಂದಿದ್ದೇನೆ, ನನ್ನದೊಂದು ಮಾತು ನಡೆಸಿಕೊಡ್ಬೇಕು ಅಂತ ಕುಂಡೋದರ ಭೂತ ಹೇಳಿದೆಯಂತೆ. ಅದೇನು ಅಂತ ಕೇಳಿದಾಗ ಕುಂಡೋದರ ಭೂತ ಹೇಳಿದ ವಿಚಾರ ಹೀಗೆ, ಇನ್ನು ಮುಂದೆ ಇಂದಿನಿಂದಲೇ ಅಳಿಯ ಸಂತಾನ ಕಟ್ಟುಗಟ್ಟಲೆ ಎನ್ನುವಂತಹದ್ದು ನಡೆದು ಬರಬೇಕು. ಈ ಅಳಿಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ನಿನ್ನ ಮಕ್ಕಳಿಗಲೇ ಆಗಲಿ ನಿನ್ನ ತಮ್ಮನೇ ಮಕ್ಕಳಿಗಾಗಲಿ ಈ ಅಧಿಕಾರ ಎನ್ನುವಂತಹದ್ದು ಸಿಗುವ ಹಾಗಿಲ್ಲ. ಇಲ್ಲಿಯ ಅಧಿಕಾರ ಎನ್ನುವಂತಹದ್ದು ಅಳಿಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ನಿನ್ನ ತಂಗಿಯ ಮಕ್ಕಳಿಗೆ ಆಗಬೇಕು. ಹೀಗೆ ಕುಂಡೋದರ ಭೂತ ಹೇಳಿರುವಂತ ವಿಚಾರ, ಅದಕ್ಕನುಗುಣವಾಗಿ ಈ ಚಿತ್ತೂರು ಸಂಸ್ಥಾನದ ಅಧಿಕಾರ ಸೊಸೆ ಕೊಲ್ಲಾಂಬಿಕೆಗೆ. ಶ್ರೇಯಸ್ಸಾಗಲಿ ಅಂತ ಹೇಳಿ ಅಡ್ಡು ಬಿದ್ದೆ.
ಮಂಜ ಮಂಜಿ ಬಹಳಷ್ಟು ಅವಸರದಿಂದ ಓಡೋಡಿ ಬಂದಿದ್ದೀರಿ. ಯಾವಾಗಲೂ ಒಬ್ಬನೇ ಬರುವವ, ಇಂದು ಹಾಗಲ್ಲ, ಜೊತೆಯಲ್ಲಿ ಹೆಂಡತಿಯನ್ನು ಕರೆದುಕೊಂಡು ಬಂದಿದ್ದೀಯಾ? ಹೌದು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಕತೆ ಅಲ್ಲ ಹೊಡಿಯ. ಏನ್ ಕತೆ? ನೀವು ಮೊನ್ನೆ ತಗೊಂಡ್ ಬಂದ ಆ ದನ ಇತ್ತಲ್ಲ, ಆ ದನ ಈಗ ಒಳ್ಳೆ ಬಿರ್ಮುಂಡಿ ಬಿಡಿದಾಗ ಹಾಸ್ಕಲ್ ಮೇಲೆ ಗುಂಡು ಕಲ್ಲಿಗೆ ಹೋಗಿ ಹಾಲು ಸೋರಿಸೋದು. ಸತ್ಯವೋ ಇದು? ನಾನ್ ಕೊಂಡಿದ್ದೆ, ಅವಳು ಕೊಂಡಿದ್ದೆ. ನಿಜ ಇದು? ಹೇಳಿ ಹೋಗುವ. ಬ್ರಹ್ಮಗುಂಡಿಯ ಪಕ್ಕದಲ್ಲಿರುವಂತಹ ಹಾಸು ಕಲ್ಲಿನ ಮೇಲೆ ಉದ್ಭವಿಸಿರುವಂತಹ ಗುಂಡು ಕಲ್ಲಿನ ಮೇಲೆ ಕಪಿಲೆ ದನ ಹಾಲು ಸುರಿಸುತ್ತಾ ಇದೆ. ಹಾಗಾದ್ರೆ ಇಲ್ಲೇನೋ ಒಂದು ವಿಶೇಷ ಇರಬೇಕು. ಎಂತದ್ದು ಇರ್ಬೇಕು? ತಿರುಪತಿ ಎನ್ನುವಂತ ಪುಣ್ಯಕ್ಷೇತ್ರ ಉದ್ಭವಕ್ಕೆ ಬರುವ ಮೊದಲೇ ಅಲ್ಲಿರುವ ಹುತ್ತದ ಮೇಲೆ ಒಂದು ದನ ಹಾಲು ಸುರಿಸುತ್ತಾ ಇದೆಯಂತೆ. ಹಾಗೆಯೇ ಇದೊಂದು ಪುಣ್ಯಕ್ಷೇತ್ರವೇ ಇರಬೇಕು. ಅದೇನೇ ಇರಲಿ, ನಮಗೆಲ್ಲ ಏನು ಗೊತ್ತಾಗ್ತದ? ತಿರುಪತಿ ಅಂದ್ರ 8 ಮಣ ವೆಂಕಟರಮಣ ಗೊತ್ತಾಗಬೇಕಿದ್ರೆ ಯಾರನ್ನ ವಿಚಾರ ಮಾಡಬೇಕು? ಇದ್ದಾರಲ್ಲ ಮಂಜರು, ಅವರನ್ನ ಬರ್ಲಿಕ್ಕೆ ಹೇಳು. ನಮೋ ನಮಃ. ನದಿಯ ತಟದಲ್ಲಿ ನಿಂತಿದ್ದೀರಾ? ನಂಗೊಂದು ಆಶೀರ್ವಾದ ಮಾಡಿ. ಆಶೀರ್ವಾದ ಯಾವುದು? ನಂಗೆ ಒಂದು ಹಾಗೆ ಮಾಡಿ ಅಂದ್ರೆ ಎಂತದೆ? ನನಗೊಂದು ನಿನ್ಗೊಂದು ಒಂದ್ರಿಗೆ ಅರ್ಧ ಮಾಡ್ಕೊಂಬ. ಏನು ನದಿಯ ತಟದಲ್ಲಿ ನಿಂತುಕೊಂಡು ಮಂಜುಳ ಬಾಬೆ ಅಂತ ಕರೆ ಕೊಟ್ರಲ್ಲ, ಕಾರಣ ಇದೆ. ಏನು ಮಂಜುಳ? ಆ ಕಡೆಯಲ್ಲಿ ನೋಡಿ, ಬ್ರಹ್ಮಗುಂಡಿಯ ಪಕ್ಕದಲ್ಲಿರುವಂತಹ ಹಾಸು ಕಲ್ಲಿನ ಮೇಲೆ ಉದ್ಭವಿಸಿರುವಂತಹ ಗುಂಡು ಕಲ್ಲಿನ ಮೇಲೆ ನಮ್ಮ ಕಪಿಲೆದನ ಹಾಲು ಸುರಿಸುತ್ತಾ ಇದೆ. ಇಲ್ಲಿಯ ವೈಶಿಷ್ಟ್ಯತೆ ಏನು ಅಂತ ನಮಗೆ ಅರ್ಥ ಆಗಲಿಲ್ಲ. ನಿಮ್ಮಲ್ಲಿ ವಿಚಾರಿಸುವಂತ ಕರೆ ಕಳುವಿ ಕೊಟ್ಟೆ. ಸ್ವಾಮಿ, ಏನಿಲ್ಲಿಯ ಮಹತ್ವಿಕೆ? ಇದರ ವಿಶೇಷತೆ ಏನು ಅಂತಲ್ವಾ? ಓಹೋ, ಹೇಳಬಹುದು. ಜ್ಯೋತಿಷ್ಯ ಮುಖಾನವಾಗಿ ಹೇಳುವುದಿದ್ರೆ ಇದೊಂದು ಸಾಮಾನ್ಯದ ಶಿಲೆ ಅಲ್ಲ. ಅಂದ್ರೆ ಇದು ಬ್ರಹ್ಮಲಿಂಗೇಶ್ವರ ಎನ್ನುವ ದೇವರ ಶಿಲೆ. ಓಹೋ, ಹೀಗಾಗುವುದಕ್ಕೆ ಕಾರಣ ಏನು? ಆದಿಯಲ್ಲಿ ಶಂಕರಾಚಾರ್ಯರು ಇಲ್ಲಿಗೆ ಬಂದಿದ್ರು. ಬಂದ್ರ ಅಲ್ಲ ಬಂದ್ರ? ಯಾಕೆ? ಯಾರ? ಶಂಕರಾಚಾರ್ಯ ಅವ್ರ ವಿಚಾರ ಯಾಕೆ? ಯಾಕೆ ನನಗೆ ಮೋಸ ಮಾಡಿದ್ರು ನೋಡಿ. ಅವರು ಯಾವಾಗ ಮೋಸ ಮಾಡಿದ್ದು? ನೀವು ಅಂದ್ರೆ ಅಲ್ಲ, ಕಳೆದ ವರ್ಷ. ಈ ವರ್ಷ ಮಳೆ ಬೇಗ ಬಾಪ ನಿರೀಕ್ಷೆ ಇತ್ತು. ಗದ್ದೆ ಎಲ್ಲ ಹೂಡ್ಕ ಒಂದ್ 4 ನೇಲ್ ಮುಂಡು ಮಾಡ್ಕೊ ಅಂತ. ಎಂತದ್ದು? 4 ನೇಲ್ ಮುಂಡು ಮಾಡ್ಕೊ. ಅದೆಲ್ಲ ಹೂಡ್ಲಿಕ್ಕೆ ಆಗ್ತದೇನು? ನೀವು ಅಂದ್ರೆ ಅಲ್ಲ 4 ಎಂತ ಅದೇ ಮುಂಡೆ ಅಂತ. ಅದೇ ಶಂಕರಾಚಾರ್ಯ ಹತ್ರ ಹೇಳಿದೆ ನಾನು. ಮುಂದೆ ಬೇಕಂದ್ರ ಅವ್ರು ಯಾವ್ದು ಕೊಟ್ಟಿನಲ್ಲ ಅಷ್ಟೊತ್ತಿಗೆ. ಎಂತದ್ದು? ಮುಂಗಡ ನಾನು ಕೊಟ್ಟದ್ದು. ಹೌದು. ಏನಾಯ್ತು? ಮುಂದೆ ತಗೊಂಡು ಹಣವೂ ಇಲ್ಲ, ನೇಗ್ಲೂ ಇಲ್ಲ, ಆಚಾರರು ಪತ್ತಿ ಇಲ್ಲ. ಈಗ ಇವತ್ತು ವರ್ತಮಾನ ಬಂತಲ್ಲ, ಏನ್ ಮಾಡ್ತೀಯ? ಬರ್ಲಿ ಈಗ ಏನ್ ಮಾಡ್ತೀಯ? ಖಾಲಿ ಕೈಕಿ ನೆಲಕ್ ಬಿಡದೆ ಅಂದ್ರೆ ಕಣ್ಣು ಹಾರಿ ಮಾಯಿ ಮರ ಮೇಲೆ ಕೂತ್ಕೊಂಡ್ಕಿ. ಮಂಜ, ಆಚಾರ್ಯ ವ್ಯತ್ಯಾಸ ಉಂಟಾ? ಅವರಿವರಲ್ಲ, ಇವರು ಬೇರೆ. ಮದಿ ಮನೆಗಿದ್ರು ಪಚ್ಚದ ಮನೆಗಿದ್ರು ಯಾರ್ಯಾರು ಮುಂದೆ ಹೇಗೆ ಮಾತಾಡ್ಕೊಂಡು ಗೊತ್ತಾಗ್ತಿಲ್ಲ. ಮತ್ತೆ ಅವಳೇ ಸರಿ ನಿನಗೆ. ಇವಳು ಮನೆಗೂ ಇದೇ ನಮ್ಮನೆ ನನಗೆ ಅಧ್ವಾನ ಕೊಡು ಗಾಣಿ. ಹೌದೇನೋ? ಅದಕ್ಕೆ ಇವಳ ಮೇಲೆ ಏನು ನನಗೆ ಮನ್ಸಿಲ್ಲ ಈಗ. ಹೌದಾ? ಒಂದು ಹೊಸ ಅಂಟಿ ಇದ್ರೆ ತೆಗ್ಸಿ ಕೊಡಿ. ಅದಲ್ಲ ಸಿಕ್ಕುವಂತದ್ದೇನೋ? ಸಿಗದಿದ್ರಿ ಒಳ್ಳೆ ಅಡ್ಡಿಲ್ಲ. ಶೆಟ್ರೆ, ಬ್ರಹ್ಮಲಿಂಗೇಶ್ವರ ದೇವರ ಶಿಲೆಯನ್ನು ಇಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಆದಿಶಂಕರಾಚಾರ್ಯರು ಬಂದು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಹೀಗಾಗುವುದಕ್ಕೂ ಕಾರಣವೆಂದು ಉಂಟು. ಏನು? ಮೂಕಾಸುರ ಎನ್ನುವಂತ ದೈತ್ಯನಿಗೂ ಶ್ರೀದೇವಿಗೂ ಯುದ್ಧ ನಡೆದಂತ ಪ್ರಯುಕ್ತ ಈ ಕ್ಷೇತ್ರ ಮಾರಣಕಟ್ಟೆ ಎನಿಸಿಕೊಂಡಿತ್ತು. ಆಮೇಲೆ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಂತಹ ಸಂದರ್ಭ, ಆ ಶ್ರೀದೇವಿಯ ಹಣತಿಯ ಪ್ರಕಾರವಾಗಿಯೇ ಶಂಕರಾಚಾರ್ಯರು ಬಂದು ಬ್ರಹ್ಮಲಿಂಗೇಶ್ವರ ಎನ್ನುವ ಹಾಗೆ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಇಲ್ಲಿ ನೆಲೆಯಾಗಿ ನಿಂತವ ಬ್ರಹ್ಮಲಿಂಗೇಶ್ವರ. ಇವನಿಗೆ ಸರಿಯಾದ ವ್ಯವಸ್ಥೆ ಆಗಬೇಕು. ಹಾಗಾದ್ರೆ ಆಗ್ಲಿಲ್ಲ ಅಂತಾದ್ರೆ ನಾಡಿಗೆ ಶ್ರೇಯಸ್ಸಿಲ್ಲ. ಮಂಜರೇ, ನಾಡಿಗೆ ಶ್ರೇಯಸ್ಸುಂಟೆ ಆಗ್ಬೇಕಾದ್ರೆ ನೆಲೆಯಾಗಿರುವಂತಹ ಬ್ರಹ್ಮಲಿಂಗೇಶ್ವರನಿಗೆ ಯೋಗ್ಯವಾದಂತಹ ದೇಗುಲ ಆಗಬೇಕು. ಆ ದೇವಸ್ಥಾನವನ್ನು ನಾನೇ ಕಟ್ಟಿಸುತ್ತೇನೆ. ಹೆಚ್ಚೇನು ದೇವಸ್ಥಾನದ ಧರ್ಮದರ್ಶಿ ನಾನಾಗಿ ಇರ್ತೇನೆ. ದೇವಸ್ಥಾನದ ಪ್ರಧಾನ ಅರ್ಚಕರು ನೀವಾಗಿರ್ಬೇಕು. ಇಲ್ಲಿ ಕೆಲಸ ಮಾಡಿಕೊಂಡಿರುವುದಕ್ಕೆ ಜನ ಬೇಕಲ್ಲ. ಆಳು. ಮಂಜ, ಎಂತ ಹೊಡಿಯ? ಇಲ್ಲ, ಸ್ವಲ್ಪ ಹೊಡಿಲಪ್ಪ, ಸ್ವಲ್ಪ ಅಲ್ಲಿ ಪೂರ್ತಿ ನಿಂತ. ಆ ಕಡೆಯಲ್ಲಿ ನೋಡು, ನೆಲೆಯಾಗಿ ನಿಂತವ ಬ್ರಹ್ಮಲಿಂಗೇಶ್ವರ. ದೇವರ? ಹೌದಾ? ಇವನಿಗೆ ದೇಗುಲ ಕಟ್ಟಿದ ಮೇಲೆ ದೇವಸ್ಥಾನದ ಒಳ ಹೊರಗಿನ ಕೆಲಸ ನೀನು, ನಿನ್ನ ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಮಾಡಿಕೊಂಡಿರಬೇಕು. ನೋಡಿ ಇಲ್ಗಣ ಸುಮ್ಮನೆ ಬಂದದ್ ಬಂದಂಗೆ ಹೋಯ್ಕೀಗ.
ಏನು ಅವಳ ಮೇಲೆ ಬಂದದ್ದು? ನೀವು ಮಕ್ಕಳು ಮರಿ ಸುದ್ದಿ ಹೇಳ್ರಿ ನೋಡಿದೆ, ನಮಗ್ ಮಕ್ಕಳಿಲ್ಲ. ಹೌದಾ? ಅದನ್ನು ಕೇಳಿದ್ದೆ ತಡೆ ಇವಳ ಅಜ್ಜಿ ಭೂತ ಒಂದು ಇವಳ ಮೇಲೆ ಅವಳ ಮೇಲೆ. ಹೌದಾ? ಸತ್ಯವಾಯಿತು. ಮಕ್ಕಳಿಲ್ಲ ಎನ್ನುವಂತ ಚಿಂತೆ ಮನೆಯ ದೇವರು ಮನದ ದೇವರಾದಂತಹ ಶ್ರೀ ಬ್ರಹ್ಮಲಿಂಗೇಶ್ವರನಲ್ಲಿಯೇ ನೀನು ಮೊರೆ ಇಟ್ಟೆ ಅಂತಾದ್ರೆ ಖಂಡಿತವಾಗಿ ಸಂತಾನವನ್ನು ಅನುಗ್ರಹಿಸ್ತಾನೆ. ಹೌದಾ? ದೇವರ ಹತ್ರ ಬೇಡ್ಕೊಂಡ್ರೆ ಮಕ್ಕಳು ಕೊಡ್ತಾನೆ. ಮಂಜ, ನದಿಯ ದಡದಲ್ಲಿ ನಿಂತು ಬಾಯಾರಿಕೆ ಅಂತ ಹೇಳೋನು ಏನ್ ಹೇಳ್ಬೇಕು? ಎಂತ ಅಂತ ನೋಡಿ, ಮೂಡ ಅಂತ ಹೇಳ್ಬೇಕು. ಮೂಡ ಅಂದ್ರೆ ಆಗೋದಿಲ್ಲ. ನನ್ನ ಕರ್ಮ ಅದೆಲ್ಲ ನಿನಗೆ ದೇವರ ಬಿರ್ಲಿಂಗ ನೀನಿಪ್ಪಲ್ಲರಿ ನಿನ್ನ ಸೇವಿ ನಾನು ದೇವ್ರು ಸಾಯ್ತಾನೇನ? ನಾನೇ ಸಾವದಲ್ಲ ಮೊದಲು. ನಾನಿಪ್ಪಲ್ಲರಿ ನಿನ್ ಸೇವೆ ಮಾಡ್ತಿದ್ದೆ ದೇವ್ರ. ನಮ್ ಕುಟುಂಬದವ್ರೆ ಮಾಡ್ಕೊಂಬೋಗಿದ್ರೆ ಒಂದ್ ಸಂತಾನ ಕೊಡು ದೇವ್ರ. ಹೇಳಿದ್ರೆ ಸಾಕಾಗುವುದಿಲ್ಲ, ಏನಾದ್ರೂ ದೇವರಿಗೆ ಹರಕೆಯನ್ನು ಹೊತ್ಕೊಳ್ಬೇಕು. ಎಂತ ಹರಕೆ ಹೊಡೆಯ? ಬ್ರಹ್ಮಲಿಂಗೇಶ್ವರನಿಗೆ ಪ್ರೀತಿಯರ್ಥವಾದಂತ ಹರಕೆ ಅಂತ ಹೇಳಿದ್ರೆ ಬೆಳಕಿನ ಸೇವೆ, ಹಾಗೆ ರಂಗಪೂಜೆ, ಮತ್ತೆ ಉಂಟು ಬೇಕಾದಷ್ಟು ಉಂಟು. ಹರಕೆ ಏನೇ ಇರ್ಲಿ ನೀವು ಮನೆ ಕೂತ್ಕೊಂಡು ಹೇಳ್ಕೊಂತೀರಿ. ಯಾರು ನೀವು? ಯಾರು ಪರವಾಗಿ? ನನ್ ಪರವಾಗಿ. ನನ್ಗದೇ ಕೆಲಸ. ತೀರ್ಥ ಗೋಡಿಯರು ಹೆಂಗು ಇದ್ರಲ್ಲ, ನೀನು ಹರಕೆ ಹೇಳಿಕೊಳ್ಳುವ ನೀವು ನಿನ್ನ ಇಷ್ಟಾರ್ಥ ಈಡೇರಬೇಕಲ್ಲ. ನಿಮ್ಮನೆ ಹೇಳಿಕೊಳ್ಳು. ನಿಮ್ಮನೆ ಕೆಲಸ ಮಾಡ್ತಾನೆ ನೋಡುವ ಹರಕೆ ಹೇಳಿಕೊಳ್ಳ. ನಾನು ಇವಳ ಹತ್ರ ಹೇಳ್ಕೊಂಡ್ ಕೇಳ್ತಿ. ಬಡ ಅಬ್ಬಿ ಮಗಳ ನಾನೇ ಅಂತ ಹೇಳ್ಕೊಂಡೆ. ನಿನ್ನ ಅಬ್ಬಿ ಬಡವಳ ದೊಡ್ಡವಳ ಕೇಳದಲ್ಲ, ಹರಕೆ ಹೇಳ್ಕೊಂಡತಿ. ಹೇಳ್ಕಣಕ ದೇವ್ರೇ ನಂಗೊಂದು ಮಗು ಊಟ ಮಗಿನ ದೊಡ್ಡ ತಕ್ಕ ನಾ ಗಂಡು ತೊಳಿ ಸಾಕ ಹೊಡೆಯ. ಆಯ್ತಲ್ಲ, ಇನ್ನುಳಿದ ವ್ಯವಸ್ಥೆ ಆಗಬೇಕು. ಶುಭ ಮುಹೂರ್ತವನ್ನು ನಾನು ಸೂಚಿಸ್ತೇನೆ. ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಎನ್ನುವುದಾಗಿ ಕಾಡು ಪ್ರಾಣಿಗಳನ್ನು ಪಡೆಯಟ್ಟುವುದಕ್ಕಾಗಿ ನಾನು ಬೇಟೆ ಹೊರಟೆ. ಅಯ್ಯೋ ಮಾವಯ್ಯ ಅವಸರದಿಂದ ಓಡಾಡಿ ಬಂದೆ. ಕಾರಣ ಬಲವಾಗುತ್ತಿದೆ. ಏನು? ವನಪಾಲಕರು ಬಂದು ನಿಮ್ಮಲ್ಲಿ ದೂರಿಡುವುದೇನು?
ವಿದ್ಯೆಯನ್ನ ಮರೆಯಲಿ ನಿಂತು ಕೇಳಿಕೊಂಡೆ. ಮಾವ, ಗುರುಮಠದಿಂದ ಬಂದ ಅದೆಷ್ಟೋ ದಿನಗಳು ಕಳೆದು ಹೋಯಿತು. ನಾನು ಅಲ್ಲಿ ಎಷ್ಟು ವಿದ್ಯೆಯನ್ನು ಕಲಿತಿದ್ದೇನೆ ಅನ್ನೋದನ್ನ ಪ್ರಕಟಿಸಬೇಕೆನ್ನುವಂತ ಆಸೆ ನನಗಿದ್ದಿತ್ತು. ಆ ಅವಕಾಶ ಇಲ್ಲಿವರೆಗೆ ನನ್ನ ಪಾಲಿಗೆ ಬರಲಿಲ್ಲ. ಇವತ್ತು ಬಂದಿದೆ ಅಂತಾದ್ರೆ ನಾನು ಕಲಿತಿರುವಂತಹ ವಿದ್ಯೆ ಪ್ರಪಂಚಕ್ಕೆ ಪ್ರಕಟವಾಗಬೇಕಾದ್ರೆ ಪ್ರಗಬೇಕಿಟ್ಟೆ ಹೋಗೋದಕ್ಕೆ ಅನುಮತಿ ಕೊಡಿ ಮಾವ. ನೀನು ಚಿಕ್ಕವಳಲ್ಲೂ ಕೇಳ್ತೇನೆ, ಸಣ್ಣವಳತ್ಲ ಮಾವ. ಸಣ್ಣವಳಾದೇನು? ನಾನು ಹಿಡಿದಿರುವಂತಹ ದರ್ಶನಕ್ಕೆ ಸಣ್ಣತನೇ ಉಂಟೆ ಮಾವ. ಇಲ್ವೇ ಇಲ್ಲ ಅಲ್ವಾ? ಹೋಗ್ಲೇಬೇಕಾ? ಹೋಗ್ಲೇಬೇಕು. ಹಠವಾರಿ ಹೇಳಿದ್ದನ್ನ ಕೇಳೋಳು ನೀನಲ್ಲ. ಕಲಿತಂತ ವಿದ್ಯೆ ಬೂದಿ ಮುಚ್ಚಿದ ಕೆಂಡದಂತೆ ಇರಬಾರದು ಅಲ್ವಾ? ಪ್ರಜ್ವಲಿಸಬೇಕು. ಹೋಗ್ಲೇಬೇಕು ಅಲ್ಲ? ಹೋಗ್ಲೇಬೇಕು. ಬ್ರಹ್ಮಲಿಂಗೇಶ್ವರ ಮೂಕಾಂಬಿಕೆ ನಿನ್ನ ಪಾಲಿಗೆ ಜಯ ಅನುಗ್ರಹಿಸಲು ಬೇಗ ಹೋಗು. ನಾವಿಲ್ಲಿಯವರೆಗೆ ಬದುಕಿದ್ದಲ್ಲಿ ಕುಂದಾಪುರದ ಕಾಡಿನಲ್ಲಿ ಬದುಕುತ್ತಾ ಇದ್ದೇವೆ. ರುದ್ರ ಎಂಬುದಾಗಿ ನನ್ನನ್ನ ಕರೆಯುತ್ತಾ ಇದ್ರು. ಬೇಕಾದಷ್ಟು ಆಭರಣವನ್ನ ಸಂಗ್ರಹಿಸಿದ್ದೇನೆ. ಅಲ್ಲಿಯ ಅಧಿಕಾರಿ ಕುಂದರಾಜ ನನ್ನನ್ನ ಹಿಡಿದು ಬಂಧಿಸಬೇಕೆನ್ನುವ ಉದ್ದೇಶದಿಂದ ಹುಡುಕಾಡಿದ. ಅವನಿಗೆ ಹೆದರಿ ಬಂದು ಸೇರಿದೆ ಕಾಣಿಕೆಯಲ್ಲಿ ನನ್ನ ವಾಸಸ್ಥಾನ. ಇನ್ನು ನಿಮ್ಮೆಲ್ಲವರನ್ನ ಕೂಡಿ ಕಳ್ಳತನಕ್ಕಾಗಿ ಹೊರಟವ ನಾನು. ನನ್ನನ್ನ ಹಿಂಬಾಲಿಸಿ ನೀವು ಬರಬೇಕು. ನಿಲ್ಲು ನಿಲ್ಲೇ ರಮಣಿ ನಿಲ್ಲು 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 ದುರುಳ ಮನ್ಮಥ ಎನ್ನ ಹರಣದೆಗೆವ ಮುನ್ನ ದುರುಳ ಮನ್ಮಥ ಎನ್ನ ಹರಣದೆಗೆವ ಮುನ್ನ ಹರಣದೆಗೆವ ಮುನ್ನ ವರಿಗಲಾರೆಯ ಎಂದನು ವರಿಗಲಾರೆಯ ಬಾರಲೆ ಜಿನ್ನ
ಮಮತೆಯನ್ನ ಹರಣ ತೆಗೆವ ಮುಂದ ನಿಲ್ಲು ನಿಲ್ಲಲೇ ರಮಣಿ ನಾಗರವೇಣಿ ನಿಲ್ಲು ನಿಲ್ಲಲೇ ರಮಣಿ. ಏನು ನಿಲ್ಲು ನಿಲ್ಲಲೇ ನಾಗರವೇಣಿ ಎಂಬುದಾಗಿ ನಿನಗೆ ಸಂಬೋಧಿಸಿದ್ದೇನೆ. ನಿನ್ನನ್ನ ಕಂಡಾಗ ಈ ರೀತಿ ಹೇಳಬೇಕಾಯಿತು. ಏನು ನಿನ್ನ ಜಡೆಯಮ್ಮ ನೋಡಿದ್ರೆ ನಾಗರವೇಣಿ ಎಂಬುದಾಗಿ ನಾನು ತಿಳಿದುಪಡಿಸ್ತಾ ಇದ್ದೇನೆ. ಹಾ, ನೀನು ನಿಂತಿರುವಂಥ ನಿಲುವು, ನಿನ್ನ ಒಲಪು ವೈಯಾರಗಳು, ಬೆಳಕು ನಿರ್ಮಾಣಗಳಿಂದ ತುಂಬಿರುವಂತ ದೇಹವನ್ನ ಕಂಡ್ರೆ ಯಾವ ಪುರುಷನಾದ್ರೂ ಮಾತನಾಡಿಸಲೇಬೇಕು, ಪರಿಚಯಿಸಲೇಬೇಕು. ಹಾ, ನಿನ್ನನ್ನ ಕಂಡಾಗ ಆ ದುರುಳ ಮನ್ಮಥ 5 ಬಾಣಗಳನ್ನು ನಮ್ಮ ಎದೆಗೆ ಬೀಳುತ್ತಾ ಇದ್ದಾನೆ. ಆಮೇಲೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬ 5 ಬಾಣಗಳಿಗೆ ಸಮಾನವಾದದ್ದು ನಿನ್ನ ರೂಪ. ಅದಕ್ಕೆ ಓ ಹೆಣ್ಣೆ, ಈ ರೂಪ ಕಂಡಾಗ ನಾನು ಮರುಳಾಗಿ ಹೋಗಿದ್ದೇನೆ. ನಿನ್ನನ್ನ ಮದುವೆಯಾಗಬೇಕು, ಬಹಳ ಸಂಗತಿಯನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವಂತ ಆಸೆ ನನ್ನದ್ದು. ನನ್ನನ್ನ ಮದುವೆಯಾಗಿ ಕಳ್ಳ ಈ ಕಾಡಿನಲ್ಲಿ ವಾಸವಾಗಿದ್ದೇ ಇರುವಂತ ವಿಚಾರನೇ ಗೊತ್ತು. ನಿನ್ನನ್ನೇ ಹುಡುಕುತ್ತಾ ಬಂದವಳು ನಾನು. ಈ ಹಿಂದೆ ನನ್ನ ಮಾರಿ ಕೈಗೆ ಸಿಕ್ಕಿದಂತ ನೀನು ತಪ್ಪಿಸಿಕೊಂಡಿದ್ದೀಯಾ ಅನ್ನೋದನ್ನು ತಿಳಿದಿದ್ದೇನೆ. ಆದ್ರೆ ಇವತ್ತು ಬಂದಿರೋಳು ಸಾಮಾನ್ಯವಾದ ಹೆಣ್ಣಂತ ಭಾಷೆಗಳು ಚಂದಯ್ಯ ಶೆಟ್ಟರ ಸೊಸೆ ಕೊಲ್ಲಾಂಬಿಕೆ ಎನ್ನುವುದಾಗಿ ಒಳ್ಳೆಯ ರೀತಿಯಲ್ಲಿ ಶರಣಾಗಿ ನನ್ನ ಮಾವನ ಪದ ಕಟ್ಟಿಕೊಂಡ್ರೆ ನೀವು ಉಳಿದಕ್ಕೆ ಅವಕಾಶ ಉಂಟು. ಇಲ್ಲದೆ ಹೋದಂತಾದ್ರೆ ನಿನ್ನ ಇಷ್ಟು ಧೈರ್ಯ ಇದೆ ಅಂತ ಆದ್ರೆ ಮೀಸೆ ಹೊತ್ತ ಹೊಂತಕಾರಿ ನನಗಷ್ಟಿರ್ಲಿಕ್ಕಿಲ್ಲ. ಗಂಡಸರಿ ಮಾತ್ರ ಮೀಸಲಾತಿ ಅಂತ ಎಣಿಸಿಕೊಂಡ್ಯಾ? ನಿನ್ನ ಪಾದಕ್ಕೆ ಶರಣಾಗುವ ಈ ರುದ್ರ ಅಲ್ಲ ಅಲ್ವಾ? ನನ್ನನ್ನ ಮದುವೆ ಆಗ್ತೇ ಇಲ್ವಾ ಹೇಳು? ನಿನ್ನ ಮದುವೆ ಆಗುದಾ? ಯಾರನ್ನ ಯಾರು ಮದುವೆ ಆಗುದು ತೋರಿಸ್ತೇನೆ. ಭಕ್ತರ ಪೊರೆವನೇ ಬ್ರಹ್ಮಲಿಂಗೇಶ್ವರನೇ ಭಕ್ತರ ಪೊರೆವನೇ ಸುಮ್ಮನೆ ತಗೆ ಉಳಿವೆ ನೀನು ಸುಮ್ಮನೆ ತಗೆ ಉಳಿವೆ ನೀನು ತಮ್ಮಯ್ಯ ತಮ್ಮಯ್ಯ ನಿನ್ನ ಪಾದ ನಂಬಿಗ ಭಕ್ತಳ ಒಮ್ಮೆನೆ ಬಿಡಿದೆಯ ಓ ಪ್ರಭು ದೇವರ ದೇವ ನಮ್ಮ ಆರಾಧ್ಯ ದೇವನಾಗಿರುವಂತಹ ಬ್ರಹ್ಮಲಿಂಗ
ಪರಮೇಶ್ವರ, ನೋಡಿದೆಯಾ ಸ್ವಾಮಿ, ಈ ಧೂರ್ತನ ಕೈಯಲ್ಲಿ ಸಿಕ್ಕಿ ವಿಲಿವಿಲಿ ಒದ್ದಾಡುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿದೆ. ಭಕ್ತರನ್ನು ಪಡೆಯುವಂತ ನೀನು ಸಹ ಕಣ್ಣು ಮುಚ್ಚಿ ನಿಂತು ಬಿಟ್ಟಯ್ಯ. ದೇವರೇ, ನೀನಲ್ಲದೆ ನನಗೆ ಬೇರೆ ಯಾರು ಗತಿ ಇಲ್ಲ. ನೀನೇ ಬಂದು ನನ್ನನ್ನು ಕಾಪಾಡಬೇಕು. ಬ್ರಹ್ಮಲಿಂಗ, ಕಾಪಾಡು ದೇವ. ಕಾಡಿನ ತನ್ಮಧ್ಯದಲ್ಲಿ ನನ್ನ ಭಕ್ತಳಾಗಿರುವಂತಹ ಕೊಲ್ಲಾಂಬಿಕೆಯ ಮೇಲೆ ಕಳ್ಳ ರುದ್ರನೋರ್ವ ಬಲತ್ಕರಿಸುತ್ತಾ ಇದ್ದಾನೆ. ಆತ ಮಾಡುತ್ತಿರುವಂತಹ ದುಷ್ಕೃತ್ಯವನ್ನ ಎಣಿಸುವಾಗ ಎನ್ನ ಕೀರ್ತಿಗೆ ಮಸಿಯ ನಿಕ್ಕಲು ಬಲ್ಲ ಬಡುವ ಜೋರ ಬಂದನ ಹೊನ್ನ ಸೋಲದೆ ಇರಿದು ಕೊಲ್ಲುವ ಮುನ್ನ ಕಳನು. ಆತ ಮಾಡುತ್ತಿರುವಂತಹ ದುಷ್ಕೃತ್ಯವನ್ನ ಎಣಿಸುವಾಗ ಈ ಬ್ರಹ್ಮಲಿಂಗನ ಸಾನ್ನಿಧ್ಯಕ್ಕೆ ಅಪಚಾರವಾದಂತಹ ಸಂಗತಿ. ಆದ್ದರಿಂದ ಬಿಡುವನೇ ಈ ಬ್ರಹ್ಮಲಿಂಗ, ಬಿಡುವನೇ ಈ ಬ್ರಹ್ಮಲಿಂಗ, ಬಿಡುವನೇ ಈ ಬ್ರಹ್ಮಲಿಂಗ. ಯಕ್ಷಿ ಹೋಯಿಗಳು ಚಿಕ್ಕು ನಂದಿಯ ಭಕ್ಷಿಸುವವರೇ ದೇವರಾದೆಯ ತಕ್ಷಣದಿಂದ ಕೇಳಿದ ಭಕ್ತಗಳು ಮರಳು ಚಿಕ್ಕು, ದೊಡ್ಡಿ ಕಾಲು ಚಿಕ್ಕು, ಹುಲಿ, ನಂದಿ ತಡ ಮಾಡಬೇಡಿ. ಈಗಿಂದೀಗಲೇ ಕಾಂಕಿಯ ಕಾಡನ್ನ ಸೇರಿರಿ. ನನ್ನ ಭಕ್ತಳಾಗಿರುವಂತಹ ಕೊಲ್ಲಾಂಬಿಕೆಯ ಮೇಲೆ ಬಲಾತ್ಕಾರಕ್ಕೆ ಮುಂದುವರಿಯುತ್ತಿರುವಂತಹ ಕಳ್ಳ ರುದ್ರನನ್ನ ಶಿಕ್ಷಿಸಿರಿ. ಹೊರಡಿರಿ ಕಾಂಕಿಯ ಕಾಡಿಗೆ. ಕಾಪಾಡಿದ್ದಾರೆ ಅಂತಾಯ್ತು. ಈ ವಿಚಾರವನ್ನು ನನ್ನಷ್ಟಕ್ಕೆ ಬಿಟ್ಟುಕೊಳ್ಳುವುದಲ್ಲ, ನನ್ನ ಮಾವನೇ ಹೋಗಿದ್ದಿರುತ್ತಾರೆ. ಒಕ್ಕಣೆಯ ವಿವರವನ್ನು ಬರೆಯದ ಒಕ್ಕಣೆಯ ವಿವರವನ್ನು ಒರೆಯೋದ ತಕ್ಷಣದೇ ಕಂದುಕೊಳ್ಳಬೇಕು. ನಾಡು ಉದ್ಯಾನವನ ಅಧಿಕಾರಿ ಮಾರಣ್ಣ ಎಂದಿನಂತೆ ಸಭಾಸ್ಥಾನವನ್ನ ಪ್ರವೇಶ ಮಾಡಿದೆ. ನಿನ್ನೆಯ ದಿನ ಸಭೆ ಕೊಟ್ಟಾಗ ನನ್ನ ಮನಸ್ಸಿಗೆ ಹೊಳೆದಂತಹ ವಿಚಾರ, ಚಿತ್ತೂರು ಸಂಸ್ಥಾನವನ್ನ ಕಬಳಿಸಬೇಕು ಎನ್ನುವ ಉದ್ದೇಶ. ಇದಕ್ಕೆ ಕಾರಣ ಇಷ್ಟೇ, ನನ್ನ ತಂಗಿಯ ಮಕ್ಕಳಂತಹ ರವಿಕೀರ್ತಿ ಹಾಗೂ ಶಶಿಕೀರ್ತಿಗೆ ಅಧಿಕಾರವನ್ನ ಕೊಡಿಸಬೇಕು ಎನ್ನುವ ಉದ್ದೇಶವನ್ನ ಹೊಂದಿ ಲೇಖನವೊಂದನ್ನ ಬರೆದು ಚಿತ್ತೂರಿಗೆ ಕಳುಹಿದೆ. ಹೋದ ದೂತ ಮರು ಉತ್ತರ ಹೀಗೆ ತಂದ: ತನ್ನ ತಮ್ಮನಿಗೆ ಮದುವೆಯಾಗಲಿಲ್ಲ, ಈ ಮಕ್ಕಳು ಯಾರಿಗ ಹುಟ್ಟಿದವರು, ಕೊಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಕ್ಕಣೆಯನ್ನ ಪುನಃ ಬರೆದು ಕಳುಹಿಕೊಟ್ಟ. ಸಿಟ್ಟಿಗೆದ್ದಂತ ನಾನು ಹೋಗುವುದಕ್ಕೆ ತೃಣ ಮುರಿಯುವುದಕ್ಕೆ ಕೊಡಲಿ ಅಗತ್ಯ ಇಲ್ಲ. ಅವನ ಸಾಹಸವನ್ನು ನಿಲ್ಲಿಸುವುದಕ್ಕಾಗಿ ನನ್ನ ತಂಗಿಯ ಮಕ್ಕಳಿದ್ದಾರೆ, ಅವರನ್ನೇ ಕರೆದು ಕಳುಹಿಸುತ್ತೇನೆ. ಏನದ ಮಾವರ
ವಿಷಯ ಏನು ಅಂತ ಹೇಳಿದ್ದೆ ಆದ್ರೆ ತೊಂದರೆಗಳು ಪುರಕೈ ತೊಂದರೆಗಳು ಹೊರ ಇರುತ್ತರಿ ಹೇಳಿದ್ದೆ ಆದ್ರೆ ಕ್ಷಣದಲ್ಲಿ ಮಾಡಿ ಮುಗಿಸ್ತೇವೆ. ಮಕ್ಕಳೇ, ಮಾವಯ್ಯ ನಿಮ್ಮ ನುಡಿಗಳನ್ನ ಕೇಳಿ ಸಂತೋಷವನ್ನು ಹೊಂದಿದೆ. ಬೇರೆ ಅರಿಗಳೆಂದು ಭಾವಿಸಬೇಡಿ. ನಿಮ್ಮ ತಂದೆಯ ಊರಿಗೆ ಹೋಗಬೇಕೆನ್ನುವ ತೀರ್ಮಾನವನ್ನು ಮಾಡಿದ್ದೇನೆ. ನಿಮ್ಮ ದೊಡ್ಡಪ್ಪನಿಗೆ ಲೇಖನವನ್ನು ಕಳುಹಿಕೊಟ್ಟಿ ಚಿತ್ತೂರಿನ ಅಧಿಕಾರವನ್ನು ಕೊಡಬೇಕು ಎನ್ನುವ ಹಾಗೆ ಅದಕ್ಕೆ ಧಿಕ್ಕರಿಸಿದ್ದು ಮಾತ್ರ ಅಲ್ಲ, ಸಕಲ ಸೇನಾ ಸಿದ್ಧನಾಗಿ ಈ ನಮ್ಮ ಉದ್ಯಾನದ ಮೇಲೆ ಲಗ್ಗೆ ಇಡುತ್ತಿದ್ದಾನಂತೆ. ತಡ ಮಾಡುವುದಕ್ಕೆ ಕಂಡುರಾಯನು ಕಾರ್ಯ ಕೆಟ್ಟಿದು ಎನ್ನುವುದ ಯೋಜಿಸಿ ಭೂವರನು ಮಕ್ಕಳಾಟಿಗೆ ಸಲ್ಲದು ಆಳ್ವನ ಸೊಕ್ಕ ಮುರಿದ ಬೆನ್ನು ನಾನು ಮಕ್ಕಳೇ, ಅಲ್ಲಿಯೇ ನಿಂದಲಿ ಮುಂದುವರಿಯಬೇಡಿರಂದೆ. ಯಾಕೋ ಏನು ನಿಮ್ಮನ್ನ ನೋಡಿದಾಗ ಯುದ್ಧ ಮಾಡುವ ಆಸೆಯೇ ನನಗಿಲ್ಲ. ಈ ಕಾಲದಲ್ಲಿ ಕಾಣುತ್ತಾ ಇದ್ದೇನೆ, ಸೂರ್ಯ ಚಂದ್ರರಂತೆ ಕಾಣುತ್ತಾ ಇದ್ದೀರಿ. ಒಂದು ನಾಣ್ಯದ ಎರಡು ಮುಖಗಳ ಹಾಗೆ, ಒಂದು ಪಕ್ಷಿಯ ಎರಡು ರೆಕ್ಕೆಗಳ ಹಾಗೆ ನಿಮ್ಮನ್ನ ನೋಡ್ತಾ ಇದ್ದಾಗ ಯಾವುದೋ ಒಂದು ವ್ಯಾಮೋಹ ನನ್ನಲ್ಲಿ ಮೂಡಿ ಬರುತ್ತಾ ಇದೆ. ಹಾಲುಗಲ್ಲದ ಹಸುಳೆಗಳು ನಿಮ್ಮಲ್ಲಿಯೂ ಯುದ್ಧ ಮಾಡುವುದೇ ಕೇಳ್ತೇನೆ. ಒಂದು ವಿಚಾರ ಏನು, ಸಮರಕ್ಕಾಗಲಿ ಸರಸಕ್ಕಾಗಲಿ ಇಲ್ಲ ಸಂಧಾನಕ್ಕೆ ಆಗಲಿ ಸರಿ ಸಮಾನ ವ್ಯಕ್ತಿಗಳಂತಾಗಬೇಕು. ನಿಮ್ಮಂತವರಲ್ಲಿ ಎಲ್ಲ ನಾವು ಯುದ್ಧ ಮಾಡುವುದ ಮತ್ತಾರಲ್ಲಿ ಇದು ಯೋಗ್ಯ ಅಲ್ಲ. ಒಂದು ವಿಚಾರ, ನೀವು ಯಾರು ಎನ್ನುವಂತ ವಿಚಾರ ಪರಿಪೂರ್ಣ ಹೇಳುವುದರ ಜೊತೆಯಲ್ಲಿ ಸಮರಕ್ಕೆ ಕಳುವಿ ಕೊಟ್ಟಾನಲ್ಲ ಆ ಮಾರಣ್ಣ ಆಳುವ ಯುದ್ಧ ಮಾಡುವ ನಿರೀಕ್ಷೆ ಇದ್ರೆ ಪ್ರಥಮವಾಗಿ ನಮಸ್ಕಾರ ಮಾಡಿಕೊಂಡೆ. ಯಾಕೋ
ಒಳ್ಳೆಯವರನ್ನ ಕಂಡಾಗ ಹಿರಿಯವರನ್ನ ಕಂಡಾಗ ಗೌರವ ಕೊಡುವಂತ ಅಭ್ಯಾಸವನ್ನು ನಾವು ಇರಿಸಿಕೊಂಡಿದ್ದೇವೆ. ಹೌದಾ? ಹಾಗೆ ನಿಮ್ಮನ್ನ ದೊಡ್ಡಪ್ಪ ಅಂತ ಕರೆಯುವುದಕ್ಕೆ ಕಾರಣ ಉಂಟು. ಏನು? ಬಾಂಧವ್ಯದಲ್ಲಿ ನೀವು ನಮಗೆ ದೊಡ್ಡಪ್ಪ ಆದ ಕಾರಣ ನಾವು ಹಾಗೆ ಕರೆಯಬೇಕಾಯ್ತು. ನಮಗೂ ನಿಮಗೂ ಬಾಂಧವ್ಯ. ಏನು ಬಾಂಧವ್ಯ? ನಾವು ನಿಮ್ಮಲ್ಲಿ ಯುದ್ಧ ಮಾಡಬೇಕು ಅಂತ ಬಯಸಿ ಬಂದವರಲ್ಲ. ಮತ್ತೆ ಆದರೂ ಯುದ್ಧ ಕ್ಷೇತ್ರದಲ್ಲಿ ಯುದ್ಧವನ್ನ ನಿಲ್ಲಿಸಿದ್ದೇವೆ. ಯಾಕೆ? ಆ ಬಾಂಧವ್ಯದ ಒತ್ತಡದ ಮೇರೆಗೆ ಯುದ್ಧವನ್ನು ನಿಲ್ಲಿಸಬೇಕಾಗಿ ಬಂತು. ಹೌದಾ? ಹಾಗಾದ್ರೆ ಈ ರೀತಿ ಧನುಸ್ಸನ್ನ ಹಿಡಿದು ರಣಕ್ಷೇತ್ರಕ್ಕೆ ಬರುವರೆ ಉದ್ದೇಶ ಏನು ಗೊತ್ತಾ? ಮೂಲಕವಾಗಿಯೇ ಸಿಗಬೇಕಾದಂತ ಈ ಊರಿನ ಅಧಿಕಾರದಲ್ಲಿ ನಮಗೆ ಪಾಲನ್ನು ಕೇಳುವುದಕ್ಕಾಗಿ ಬಂದವರು ನಾವು. ಹೌದಾ? ಅದನ್ನು ಕೊಡಿ ಮಾ. ಏನು? ಯಾಕೆ ಹೀಗೆ ಸಂಬೋಧಿಸಬೇಕಾದೀತು? ಯಾಕೋ ನಿಮ್ಮ ಮಾತಿಗೆ ಇದೇ ಉತ್ತರ ಕೊಡಬೇಕಾದೀತು. ಯಾಕೆ? ಕಾರಣ ಆಡಿದ ಮಾತೇನು? ಏನು ನೀವು ಮಂಜಯ್ಯನ ಮಕ್ಕಳ? ನಿಮ್ಮ ತಮ್ಮನ ಮಕ್ಕಳು. ಚಿತ್ತೂರಿನ ಆಸ್ತಿಯಲ್ಲಿ ನಮಗೆ ಅರ್ಧ ಪಾಲಬೇಕು. ಹಕ್ಕು ಪ್ರಕಾರವಾಗಿ ಅಪ್ಪನ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಬಂದವರು ನಾವು. ಮಂಜಯ್ಯ ತೀರ್ಥಯಾತ್ರೆಗೆ ಹೊರಟು ಹೋದವ, ಮದುವೆ ಆಗಲಿಲ್ಲ. ಮದುವೆಯಾಗದೆ ಮಂಜಯ್ಯನಿಗೆ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ, ಎಲ್ಲಿಯಾದ್ರೂ ಮಕ್ಕಳು ಹುಟ್ಟಿದರೆ ನನ್ನ ಮಕ್ಕಳಿಗಾಗಲಿ ಇಲ್ಲ ನನ್ನ ತಮ್ಮನ ಮಕ್ಕಳಿಗಾಗಲಿ ಇಲ್ಲಿಯ ಅಧಿಕಾರ ಎನ್ನುವಂತದ್ದು ಸಿಗುವ ಹಾಗಿಲ್ಲ. ಯಾಕೆ ಸಿಗುವುದಿಲ್ಲ? ಅಧಿಕಾರ ಸಿಗ್ತದೆ ಯಾರಿಗೆ? ಯಾರಿಗೆ? ಅಧಿಕಾರ ಸಿಕ್ಕುವುದು ಅಳಿಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ತಂಗಿಯ ಮಕ್ಕಳಿಗಲ್ಲದೆ ಇಲ್ಲಿಯ ಅಧಿಕಾರ ಎನ್ನುವಂತದ್ದು ನನ್ನ ಮಕ್ಕಳಿಗಾಗಲಿ ನನ್ನ ತಮ್ಮನ ಮಕ್ಕಳಿಗಾಗಲಿ ಸಿಗುವ ಹಾಗಿಲ್ಲ. ಅಧಿಕಾರದ ಬಗ್ಗೆ ಎಂದು ಚಲಾಯಿಸುವುದಕ್ಕೆ ಹೊರಟ್ರೆ ಅಧಿಕಾರ ಅಲ್ಲ, ಬಂದ ನೀವು ಪೆಟ್ಟು ತಿಂದು ಹೋಗಬೇಕಾದೀತು. ಅಳಿಯ ಸಂತಾನದ ಕಟ್ಟುಗಟ್ಟಲೆ ಏನು ಅಂತ ನಾವು ತಿಳ್ಕೊಂಡಿದ್ದೇವೆ. ಹೌದಾ? ಹಾಗಾದ್ರೆ ಅಳಿಯ ಸಂತಾನದ ಕಟ್ಟುಕಟ್ಟಲೆ ಪ್ರಕಾರವಾಗಿ ನೀವೇನು ದತ್ತು ಸ್ವೀಕಾರ ಮಾಡಿದ್ದೀರಾ? ಹೌದು. ಯಾರು? ಕೊಲ್ಲಾಂಬಿಕೆ. ಅವಳಿಗೆ ಈ ಚಿತ್ತೂರಿನ ಸಂಪೂರ್ಣ ಆಸ್ತಿ ನನ್ನ ಕಾಲದ ಮೇಲೆ ಅವಳಿಗೆ ಅಂತ ಬರೆದು ಹಾಕಿದ್ದೀರಿ. ಹಾಗಾದ್ರೆ ಅಂತ ದತ್ತು ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅಪ್ಪನಂತ ಮಂಜಯ್ ಶೆಟ್ಟರಲ್ಲಿ ಕೇಳಿದ್ದುಂಟ? ನಮ್ಮ ಅಪ್ಪ ಒಪ್ಪಿಗೆ ಕೊಟ್ಟದುಂಟ? ಕೇಳ್ತೇವೆ. ದತ್ತು ಸ್ವೀಕಾರ ಮಾಡುವಾಗ ಅಣ್ಣ ತಮ್ಮಂದಿರ ಹೊಂದಾಣಿಕೆ ಇಲ್ಲದೆ ದತ್ತು ಸ್ವೀಕಾರ ಮಾಡುವ ಹಾಗಿಲ್ಲ. ಈ ವಂಶದ ಏಳಿಗೆ ಉಳಿಯಬೇಕಾದ್ರೆ ದತ್ತು ಸ್ವೀಕಾರವನ್ನ ಮಾಡಿದ್ದು ಅಪರಾಧ ಎನ್ನುವುದಲ್ಲ. ಅಲ್ಲ, ಅದನ್ನು ಅಪರಾಧ ಅಂತ ನಾವು ಹೇಳಲಿಲ್ಲ. ಹಕ್ಕಿಲ ಮಾಡುವಾಗ ನಮ್ಮ ಅಪ್ಪ ಒಪ್ಪಿಗೆ ಕೊಟ್ಟದುಂಟು. ಅಪ್ಪ ಒಪ್ಪಿಯೇ ದತ್ತು ಸ್ವೀಕಾರ ಮಾಡಿದ್ದು. ಒಂದು ವಿಚಾರ ಏನು? ಈಗ ಮಂಜಯ್ಯರ ಮಕ್ಕಳು ನೀವು ಎನ್ನುವುದಕ್ಕಾಗಿ ಹೊಟ್ಟಿದ್ದೀರಲ್ಲ, ಮಂಜಯ್ಯರ ಮಕ್ಕಳು ನೀವು ಎನ್ನುವುದಕ್ಕೆ ಸಾಕ್ಷ್ಯಾಧಾರ ಪುರಾವೆ ಏನುಂಟಂತ ಬೇಕಲ್ಲ. ದೊಡ್ಡಪ್ಪ, ಯಾವ ಹೆಣ್ಣೆ ಆಗಲಿ ಕರಿಮಣಿ ಕಟ್ಟಿದಂತ ಗಂಡನನ್ನೇ ಗಂಡ ಅಂತ ಕರೆಯುವುದು ಬಿಟ್ರೆ ಅನ್ಯ ಪುರುಷನನ್ನ ತನ್ನ ಗಂಡ ಅಂತ ಕರೆಯುವುದಿಲ್ಲ. ನಮ್ಮ ಅಮ್ಮನೇ ಹೇಳಿದ್ದಾಳೆ, ಮಕ್ಕಳೇ ನಿಮ್ಮಪ್ಪ ಚಿತ್ತೂರಿನ ಅಧಿಕಾರಿ ಚಂದಯ್ಯ ಶೆಟ್ರ ತಮ್ಮ ಮಂಜಯ್ಯ ಶೆಟ್ರು ಅಂತ ಹೇಳಿದ್ದಾಳೆ. ಅಮ್ಮನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಇಲ್ಲಿಗೆ ಬಂದಿದ್ದೇವೆ. ಅರ್ಧ ಕೊಡ್ತೀರಾ ಇಲ್ವೋ ಹೇಳಿ?
ತೆಂಕಿನ ಸೆಟ್ರು ಬಹಳ ಬುದ್ಧಿವಂತರು ಅಂತ ಕೇಳಿದ್ದೇವೆ. ಬಡಗಿನ ಸೆಟ್ರು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ. ಬಡಗಿನ ಶೆಟ್ರು ತಲೆ ಮೆಟ್ಲಿಕ್ಕೆ ನಾವು ಸಾಕು ಆಗುವುದಿಲ್ಲ. ನೀವು ಚಾಪೇಡೆ ಹೋದ್ರೆ ನಾವು ರಂಗೋಲಿ ಅಡಿ ಹೋಗ್ತೇವೆ. ಅದು ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಮಕ್ಕಳ ಮಂಜಯ್ಯನ ಮಕ್ಕಳು ನೀವೆನ್ನುವುದಕ್ಕಾಗಿ ಸಾಕ್ಷಿ ನನಗೇನೋ ಕೊಟ್ಟಿದ್ದೀರಿ. ಅಮ್ಮ ಹೇಳಿದ್ದು. ಅಮ್ಮ ಏನು ಹೇಳ್ತಾಳೆ, ನಾಳೆ ಯಾವುದೋ ಒಂದು ಸಂಪತ್ತಿಗೆ ಆಸೆ ಪಟ್ಟು ಮತ್ತೊಂದು ಕಡೆ ತೋರಿಸ್ತಾಳೆ. ಅದಕ್ಕೆಲ್ಲ ಒಪ್ಪುವ ಹಾಗಿಲ್ಲ. ನಮ್ಮಮ್ಮ ಹಾಗಲ್ಲ. ಈಗ ಅದು ಒಪ್ಪಬೇಕಾದ್ರೆ ಮಂಜಯ್ಯನ ಬಂದು ಹೇಳಬೇಕು. ಅದಲ್ಲದಾದ್ರೆ ಒಪ್ಪುವ ರಟ್ಟೆಯನ್ನ ಕಟ್ಟಿದ್ದೇವೆ. ಕೇಳುವವರು ಯಾರಿದ್ದಾರೆ ನೋಡಿ. ಏನೀಗೈದೆಯ್ಯ ಏನೀಗೈದೆಯ್ಯ ಬ್ರಹ್ಮಲಿಂಗ ಮಾನವಾದಿಪ ಸೋದನಯ್ಯ ನೀನೇ ಸರ್ವಸ್ವ ಎಂದು ನೀನೇ ಸರ್ವಸ್ವ ಎಂದು ನಂಬಿಗ ಭಕ್ತ ತಾನೇ ಸರಸಿಕ್ಕ ನಿಂದು ವಿರೋಧಿಗಳು ನನ್ನ ಮಾವನ ರಟ್ಟೆಯನ್ನು ಕಟ್ಟಿ ಎಳೆಯುತ್ತಾ ಇದ್ದಾರಂತೆ. ಏನು ಮಾಡೋಣ? ಈ ಸಂದರ್ಭ ಹೋಗಿ ನಾನೇ ಅವರಲ್ಲಿ ದುರವನ್ನು ಕೊಟ್ಟು ಮಾವನನ್ನು ಬಿಡಿಸಿಕೊಂಡು ಬರಲೇ. ನನ್ನ ಮಾವನಿಂದಲೇ ಅಸಾಧ್ಯವಾಯಿತು ಅಂತಾದ್ರೆ ಸಾಮಾನ್ಯವಾದಂತೆ ಹೆಣ್ಣು ನಾನು ಹೋಗಿ ಯಾವ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಉಂಟು? ಹಾಗಂತಾದ್ರೆ ನಮ್ಮ ಕಷ್ಟ ಪರಿಹಾರ ಆಗುವ ರೀತಿ ಆದ್ರೂ ಹೇಗೆ? ಏನು ಮಾಡ್ಲಿ? ನಮ್ಮ ಆರಾಧ್ಯ ದೇವರಾಗಿರುವಂತ ಬ್ರಹ್ಮಲಿಂಗ ಇದ್ದಾನೆ ತಾನೆ, ಅವನಲ್ಲೇ ಬೇಡಿಕೊಳ್ತೇನೆ. ಕೊಲ್ಲಾಂಬಿಕೆ, ನಿನ್ನ ಮಾವನನ್ನ ಉದ್ಯಾವರದ ಅಧಿಕಾರಿ ಸೆರೆಯಲ್ಲಿಟ್ಟಿದ್ದಾನೆ ಎನ್ನುವ ಹಾಗೆ ಕಣ್ಣೀರು ಸುರಿಸಬೇಡ. ಈ ಹಿಂದೀಗಲೇ ಹೋಗುವವನಲ್ಲಿ ಯುದ್ಧವನ್ನ ಕೊಡು, ನಿನಗೆ ಜಯವಾಗುತ್ತದೆ. ಅಬಲ ಎನ್ನುವ ಹಾಗೆ ಅಧೈರ್ಯ ಪಡಬೇಡ. ಈಗೋ ಬ್ರಹ್ಮಲಿಂಗನ ಪೂರ್ಣ ಸಹಕಾರ ಎಲ್ಲಿ ಗಣಗಳು. ಯಕ್ಷಿ, ಹೊಸ ಈಗುಳಿ, ಮರಳು ಚಿಕ್ಕು, ದೊಡ್ಡಿ ಕಾಲ್ ಚಿಕ್ಕು, ಹುಲಿ, ನಂದಿ ತಡ ಮಾಡಬೇಡಿ. ಮಾಡುವ ಯುದ್ಧದಲ್ಲಿ ಉದ್ಯಾವರದಲ್ಲಿ ನನ್ನ ಭಕ್ತರಾಗಿರುವಂತಹ ಕೊಲ್ಲಾಂಬಿಕೆಗೆ ಮಾಯಕದಿಂದ ಹೋಗಿ ನೀವು ಜಯವನ್ನ ಒದಗಿಸಿ ಕೊಡಬೇಕು. ಹೊರಡಿರಿ ಇಲ್ಲಿಂದ. ಯಮ್ಮಳು ಸಂಗರ 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 ಹೇಗೆ ಬೇಡ ಬಲಿದೆ
ಅರಮನೆಯೊಳಗಿದ್ದು 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 ಅರಮನೆಯೊಳಗೆ ಇದ್ದು ಅರಮನೆಯೊಳಗಿದ್ದು ಪುರುಷನ ಸೇವೆಯ ಪುರುಷನ ಸೇವೆಯ ಪುರುಷನ ಸೇವೆಯ ಪುರುಷನ ಸೇವೆಯ ನಿರತನಿ ಮಾಡಲೇನೆ ನಿರತನಿ ಮಾಡಲೇನೆ ಎಮ್ಮಳು ಸಂಗರ ಸ್ವಲ್ಪ ನೀವು ಯಾಕೆ ಯುದ್ಧ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾ ಇದ್ದೀರಿ? ಹೌದು. ಕೈಯಲ್ಲಿ ಕೈಲುವಲ್ಲ ಹಿಡಿದು ವೀರಾವೇಶದಿಂದ ಹೊರಟು ಬಂದಿದ್ದೀಯ. ಹೌದು. ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಈ ರೀತಿ ರಣಕ್ಷೇತ್ರ ಉಚಿತ ಅಲ್ಲ. ಮತ್ತೆ ಅದರಲ್ಲಿ ನಿನ್ನನ್ನು ಕಂಡಾಗ ಯುದ್ಧವನ್ನು ನಿಲ್ಲಿಸಿದ್ದೇವೆ. ಯಾಕೆ? ಯಾಕು? ಹೆಣ್ಣು ನೀನು ಸ್ತ್ರೀಯರೊಡನೆ ಯುದ್ಧವು ಮಾಡುವುದಕ್ಕೆ ಮನಸ್ಸು ಹೇಸ್ತಾ ಇದೆ. ಹೆದರಿಕೆ ಅಲ್ಲ, ನಿನಗೆ ಹೆದರಿಕೆ ಅಲ್ಲ. ಹೌದಾ? ಆ ಕಾರಣದಿಂದ ನಿನಗೆ ಸೇವಿತವಾದಂತ ಒಂದು ಕ್ಷೇತ್ರ ಅಂತುಂಟು. ಯಾವುದು? ಇಲ್ಲಿ ಅಲ್ಲ, ಎಲ್ಲಿಯಾದ್ರೂ ನಿನ್ನ ರೂಪಕ್ಕೆ ಸರಿಯಾದಂತ ಜೋಡಿ ಒಬ್ಬ ಹುಡುಗನ ನೋಡಿ ಮದುವೆಯಾಗಿ ಅವನಿಂದ ಒಂದು 4-6 ಮಕ್ಕಳನ್ನ ಪಡೆದು ಆ ಮಕ್ಕಳನ್ನ ತೊಟ್ಟಿಲಲ್ಲಿಟ್ಟು ಜೋಗುಳ ಹಾಡುವುದು. ಆಮೇಲೆ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಿ ಉಣ ಬಂದವರಿಗೆ ಉಣಬಡಿಸುವುದು. ಹಾಗೆ ಅಡುಗೆ ಮನೆಯಲ್ಲಿ ಸೌಟಿಡುವ ಕೈಯಲ್ಲಿ ಧನುಷರವನ್ನ ಹಿಡಿದಿದ್ದಾದ್ರೆ ಆದ್ರೆ ನಿನ್ನ ಪಾಲಿಗೆ ಜಯ ಸಿಕ್ಲಿಕ್ಕಿಲ್ಲ. ಎಂದಾದ್ರೂ ಗದೆ ಆಗುವುದಕ್ಕೆ ಸಾಧ್ಯ ಉಂಟು? ಆಗುದಿಲ್ಲ. ಬಂದ ಹಾದಿಗೆ ಸುಂಕ ಇಲ್ಲ, ನಡೆ ಹಿಂದೆ. ಆಯ್ತಾ? ಹೆಣ್ಣಿನ ಪರಿ ಅರಿರ ಏ ಮೂಡರೆ ಹೆಣ್ಣಿನ ಪರಿ ಅರಿರ
ನೀ ನೋಡ್ರಿ ಯಾಕೆ ಗೊತ್ತಾ, ನಿಮ್ಮ ಮಾತು ಮೂಡಲಾಡುವಂತ ಮಾತಾಯಿತು. ಯಾಕೆ? ಕಾರಣ ಉಂಟು. ಇಲ್ಲವೇ ಹೋದ್ರಿ ಹೆಣ್ಣೊಬ್ಬಳು ಸಾಮಾನ್ಯವಾಗಿ ಒಂದು ಗಂಡಿನ ಕೈ ಹಿಡಿದು ಅಡಿಗೆ ಮನೆಯನ್ನು ಸೇರಿ ಅಡಿಗೆ ಮಾಡಿಕೊಂಡು ಗಂಡನ ಸೇವೆ ಮಾಡಿಕೊಂಡು ಇರುವುದಕ್ಕೆ ಮಾತ್ರ ಸೀಮಿತ ಅಂತ ಭಾವಿಸಿಕೊಂಡ್ರ? ಮತ್ತೇನು ಅಪರಿಮಿತ? ಅದು ತಪ್ಪು ಕಲ್ಪನೆ ನಿಮ್ಮದ್ದು. ಹೆಣ್ಣಿನ ಮಹಿಮೆ ಏನು ಎಷ್ಟು ಎನ್ನುವುದು ನೀವು ಇನ್ನೂ ಅರಿಯದಿದ್ದವರಂತ ಕಾಣ್ತದೆ. ಗೊತ್ತಿದ್ದ ನೀನು ಹೇಳ್ಬಹುದಲ್ಲ. ನೀನು ಕೇಳಿಲ್ವಾ? ಹೆಣ್ಣು ಹುಟ್ಟಿದ ತಕ್ಷಣವೇ ಯಾವ ತಂದೆ ತಾಯಿ ಆದ್ರೂ ಇಷ್ಟು ಸಂತೋಷ ಪಡ್ತಾರೆ? ಯಾಕೆ ಹೇಳು? ಹೆಣ್ಣು ಹೊಸ್ತಿಲ ಮೇಲಿಟ್ಟ ದೀಪನ ತರನೇ ಅಂತೆ. ಒಳಗೂ ಬೆಳಕು, ಹೊರಗೂ ಬೆಳಕು. ಅಂದ್ರೆ ಅರ್ಥವೇನು? ತಾನು ಹುಟ್ಟಿದ ಮನೆಯೂ ಬೆಳಕು, ಹೋದ ಗಂಡನ ಮನೆಯೂ ಬೆಳಕು ಎನ್ನುವುದಾಗಿ. ಹಾಗೆ ಆಸೆ ಪಡುವಂತ ಹೆಣ್ಣಿನ ಮೇಲೆ ಆ ರೀತಿ ತಾತ್ಸಾರ ಮಾಡ್ತೀರಲ್ಲ. ನಿಮ್ಮಲ್ಲಿ ಒಂದು ಮಾತು ಕೇಳಲ್ಲ, ನಿಮ್ಮನ್ನು ಹಡೆದವರು ಹೆಣ್ಣು ಹೌದಾ ಅಲ್ವಾ? ಅಮ್ಮ ಹೆಣ್ಣೆ ಅಲ್ವಾ? ನೀನು ನಿಂತ ಸ್ಥಳ ಇದು ಹೆಣ್ಣೆ ಹೌದಾ? ಕುಡಿಯುವ ನೀರು ಹೆಣ್ಣೆ. ಹಾಗಿರುವಾಗ ಹೆಣ್ಣೆಂತ ಹೇಳಿದ್ರೆ ಅಷ್ಟು ಯಾಕೆ ನಿಮಗೆ ತಾತ್ಸಾರ? ಹೆಣ್ಣಿನ ಬಗ್ಗೆ ತಾತ್ಸಾರ ಅಲ್ಲ. ನಮ್ಮ ಕೈಯಲ್ಲಿ ಯುದ್ಧ ಮಾಡಿ ನೀನು ಸತ್ಯ ಅಂತಾದ್ರಿ ಸ್ತ್ರೀಯತ್ಯ ಎನ್ನುವಂತ ಪಾಪ ನಮ್ಮ ಪಾಲಿಗೆ ಬರ್ತದೆ. ಆ ಪಾಪಕ್ಕೆ ಒಳಗಾಗ್ಲಿಕ್ಕೆ ನಾವು ಸಿದ್ಧರಿಲ್ಲ. ಅಂದ್ರೆ ಈಗ ನಾನು ಸಾಯ್ತೇನೆ ಅಂತ ನೀವು ತೀರ್ಮಾನ ಮಾಡಿಬಿಟ್ರ? ಮತ್ತೆ ಗಂಡಸನ ಪೆಟ್ಟಿನ ಮುಂದೆ ಹೆಣ್ಣು ಉಳಿಯುವುದಕ್ಕುಂಟೆ? ಹೌದಾ? ಹೆಣ್ಣಿನ ಮಹಿಮೆ ಎಷ್ಟು ಏನೆನ್ನೋದನ್ನ ನೀವು ಮುಂದೆ ನನ್ನಿಂದ ನೋಡ್ತೀರಿ. ಹೌದಾ? ಹೌದು. ಅಬ್ಬ, ಅಷ್ಟು ತಯಾರಾಗಿ ಬಂದವಳು ನಾನು. ಏನು ಮನಸ್ಸುಂಟು ಎಂತಾದ್ರೆ ಯುದ್ಧವನ್ನೇ ಮಾಡಿ, ಮನಸ್ಸಿಟ್ಟೇ ಬಂದವರು. ಇಲ್ಲದೆ ಹೋದ್ರಿ ಅಂತಾದ್ರೆ ನನ್ನ ಮಾವನನ್ನು ಬಿಟ್ಟುಕೊಡಿ ಅಷ್ಟೇ. ಮಾವನನ್ನ ಬಿಡುವುದಲ್ಲ, ಪಕ್ಕದ ಕೋಣೆಗೆ ನಿನ್ನನ್ನು ಹಾಕ್ತೇವೆ. ಘೋರವಾರು ನಡುವ ಕಾಲಕ್ಕೆ ಸಾರಿ ಬಂದ ಮಂದಿಯ ಶೆಟ್ಟಿ ವಿಚಿತ್ರ ಭಾವ. ಒಂದು ನನ್ನ ತಂಗಿಯನ್ನ ಮದುವೆಯಾಗಿ 2 ಮಕ್ಕಳಿಗೆ ತಂದೆ ಅನಿಸಿಕೊಂಡಂತಹ ನೀವು ಎಲ್ಲಿ ಹೋದ್ರಿ ಅಂತ ಗೊತ್ತಾಗಲಿಲ್ಲ. ನಿಮ್ಮ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಎಲ್ಲಿ ಹೋಗಿದ್ರಿ ಬಾವಯ್ಯ? ಏನು ಮಾಡ್ಲೇ ಬರ್ತದೆ. ಏನಾಯ್ತು? ಮದುವೆಯಾದದ್ದು ಸತ್ಯ, ಮಕ್ಕಳಿಬ್ಬರಿಗೆ ತಂದೆ ಎನಿಸಿಕೊಂಡದ್ದು ನಿಜ. ಆದ್ರೆ ವೈರಾಗ್ಯ ಮತ್ತೆ ನನ್ನ ತಲೆ ಹತ್ತಿತ್ತು. ಹೊರಟಿ ಶ್ರೀಶೈಲವನ್ನು ಸೇರಿದೆ. ಅಲ್ಲಿ ಕಾಲವನ್ನು ಕಳೆಯುತ್ತಿರುವಾಗ ನಿದ್ದೆಯೂ ಬಂತು. ನಿದ್ದೆಯಲ್ಲಿ ಒಂದು ಕನಸು. ಆ ಕನಸಿನಲ್ಲಿ ಬ್ರಹ್ಮಲಿಂಗೇಶ್ವರನು ಪ್ರತ್ಯಕ್ಷ ಕಾಣಿಸಿಕೊಂಡದ್ದು ಮಾತ್ರ ಅಲ್ಲ, ಬ್ರಹ್ಮಲಿಂಗ ಸೂಚನೆಯನ್ನು ಕೊಟ್ಟಿದ್ದಾನೆ. ಕೌಟುಂಬಿಕವಾಗಿರುವಂತಹ ಕಲಹ ಉದ್ಯಾನವನದಲ್ಲಿ ನಡೆಯುತ್ತಾ ಇದೆ, ಆದಷ್ಟು ಬೇಗ ಹೋಗಿ ಅದನ್ನು ತಡೆ ಎನ್ನುವುದಾಗಿ. ಮತ್ತೆ ನಿದ್ದೆ ಬಂತು. ಎಚ್ಚೆತ್ತು ನೋಡುವಾಗ ಉದ್ಯಾನವನದಲ್ಲಿದ್ದೇನೆ. ಕಣ್ಣು ಬಿಟ್ಟಾಗ ಕಂಡದ್ದು ಈ ಸ್ಥಳ. ಈ ಹುಡುಗಿ ಯಾರು? ಆ ಹುಡುಗಿ ಯಾರು? ಯಾಕೆ ಈ ರೀತಿ ಕಲಹ? ಬಾವಯ್ಯ, ಈ ಮಕ್ಕಳಾರು ಅಂತ ನಿಮ್ಗೆ ಗೊತ್ತಾಗಲಿಲ್ಲ. ಇಲ್ಲ, ನೀವು ಹೋಗುವಾಗ ಸಣ್ಣವರಾಗಿದ್ರು. ನಿಮ್ಮ ಮುದ್ದಿನ ಮಕ್ಕಳು ರವಿ ಕೀರ್ತಿ ಮತ್ತೆ ಶಶಿಕೀರ್ತಿ. ಯಾರಲ್ಲಿ ಬರ್ತಾ ಇದ್ದವರು? ತಮ್ಮ ಮಂಜಯ್ಯ ವೈರಾಗ್ಯ ಪರವಶವಾಗಿ ತೀರ್ಥಯಾತ್ರೆಗೆ ಹೊರಟು ಹೋದವನೇ. ನಿನ್ನ ನಿರೀಕ್ಷೆಯಲ್ಲಿ ನಾನಿದ್ದವ. ಏನ್ ಮಾಡುವ ಹೇಳು? ಈ ಮಕ್ಕಳಲ್ಲಿ ಯುದ್ಧ ಮಾಡುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ಯುದ್ಧದಲ್ಲಿ ಕೈ ಸೋತೆ. ಶರಮನೆ ವಾಸ ನನ್ನ ಪಾಲಿಗೆ ಆಯ್ತು. ಶರಮನೆಯ ಬಾಗಿಲು ತನ್ನಿಂದ ತಾನಾಗಿ ತೆರೆಯಿತು. ಇದಕ್ಕೆ ಕಾರಣ ಬ್ರಹ್ಮಲಿಂಗನ ಅನುಗ್ರಹ ಅಂತ ನಾನರ್ಥ ಮಾಡಿಕೊಂಡೆ. ಬಂದು ನೋಡ್ತಾ ಇದ್ದೇನೆ,
ನೀನಿದ್ದೀಯ ಸರಿ, ಎಲ್ಲಿ ಹೋಗಿದ್ದೀಯ, ಏನಾಯ್ತು ನಿನ್ನ ಪರಿಸ್ಥಿತಿ, ಇಲ್ಲಿ ಬಂದಿಯಲ್ಲ ಯಾಕೆ, ಏನು ಒಂದು ಅರ್ಥ ಆಗ್ಲಿಲ್ಲ. ಅಣ್ಣಯ್ಯ, ನನಗೂ ಕೂಡ ಬ್ರಹ್ಮಲಿಂಗೇಶ್ವರನು ಶ್ರೀಶೈಲದಲ್ಲಿರುವ ಕಾಲದಲ್ಲಿ ಜಾಗೃತಗೊಳಿಸುವುದರೊಟ್ಟಿಗೆ ಅವನ ಅನುಗ್ರಹದ ಮೇರೆಗೆ ನಾನಿಲ್ಲಿಗೆ ಬಂದವನಿದ್ದೇನೆ. ಬೇರೆ ಯಾರು ಅಲ್ಲ, ಇವರಿಬ್ಬರು ನನ್ನ ಮಕ್ಕಳು ಸತ್ಯ. ಯಾರು ಇವರಿಬ್ಬರು ನನ್ನ ಮಕ್ಕಳು? ನಿನ್ನ ಮಕ್ಕಳು ನಿಜವಾಗಿಯೂ. ಮಕ್ಕಳೇ, ದೊಡ್ಡಪ್ಪಯ್ಯ ಶ್ರೇಯಸ್ಸು ಒಪ್ಪಿಕೊಂಡಿದ್ದೇನೆ. ಭಾವಯ್ಯ, ಅಕ್ಷಮ್ಯ ಅಪರಾಧವಾಯಿತು. ನಿಮ್ಮಿಂದ ಏನು ಅಪರಾಧ ಇಲ್ಲ. ಈಗ ನನಗೆ ಅರಿವಾಯಿತು, ಯುದ್ಧ ಮಾಡಬಾರ್ದಿತ್ತು ಅನ್ನೋ ಹಾಗೆ. ತಪ್ಪಿದ್ರೆ ಕ್ಷಮಿಸಿ. ತಪ್ಪೇನೂ ಇಲ್ಲ, ಆಗುವುದಲ್ಲ ಒಳ್ಳೆಯದಕ್ಕೆ. ಅಮ್ಮ ಮಂಜಯ್ಯ, ಇವಳು ಯಾರಂತ ಗೊತ್ತಾಗಲಿ. ಹುಡುಗಿ ಇವಳು ನಮ್ಮ ಚಿಕ್ಕಮ್ಮನ ಮಗಳು ಕೊಲ್ಲಾಂಬಿಕೆ. ಇದು ನಿನ್ನ ಸಣ್ಣ ಮಾವ. ಹೊಂದಿಸಿಕೊಂಡೆ. ಹೇಳು ಹೇಳು ಹೇಳು, ಶುಭವಾಗಲಿ. ಇಷ್ಟೆಲ್ಲ ಎದೆಯತ್ತರಕ್ಕೆ ಈ ಹುಡುಗಿ ಬೆಳೆದು ನಿಲ್ಲುವುದರೊಟ್ಟಿಗೆ ಈ ರೀತಿ ಕಲಹವು ಶಾಂತಿಯಾಗುವುದಕ್ಕೆ ಕಾರಣ ಕುಲದೇವ ಬ್ರಹ್ಮಲಿಂಗೇಶ್ವರ. ಅವನನ್ನು ನೋಡಬೇಕು. ಅಗತ್ಯ ವರುಷಗೆ ಹಾಲ ಹಬ್ಬವ ವರಮಕರ ಸಂಕ್ರಮಣ ದಿನದೊಳು ವಿರಚಿಸುವುದರ ನೇಮವಗೈಯುವುದು ಹರುಷದೊಳು ಭಕ್ತಾದಿಗಳೇ, ಬ್ರಹ್ಮಲಿಂಗೇಶ್ವರ ನನಗೆ ಮೊದಲಾಗಿ ಒಂದು ದೇಗುಲವನ್ನ ರಚಿಸಿ ಕೊಡಬೇಕು. ಆಮೇಲೆ ನನ್ನ ನಿತ್ಯ ಪೂಜೆಗೆ ಬ್ರಾಹ್ಮಣರನ್ನ ನೇಮಿಸಬೇಕು. ಆ ನಂತರ ವರ್ಷಂಪ್ರತಿಯಲ್ಲಿ ಬರುತ್ತಿರುವಂತಹ ಮಕರ ಸಂಕ್ರಮಣದ ದಿನದಂದು ನಾನು ಹಾಗೂ ನನ್ನ ಪರಿವಾರದ ದೇವತೆಗಳಿಗೆ ಹಾಲು ಹಣ್ಣನ್ನ ಅರ್ಪಿಸಬೇಕು. ಅದೇ ಮುಂದೆ ಹಾಲ ಹಬ್ಬ ಅಂತ ಪ್ರತೀತಿಗೊಳ್ಳುತ್ತದೆ. ಆಮೇಲೆ ನನಗೆ ಇಷ್ಟವಾದಂತಹ ಸೇವೆ ಬೆಳಕಿನ ಸೇವೆ. ಬೆಳಕು ಅಂದರೆ ಏನು ದೇವರೇ? ನನ್ನ ಚರಿತ್ರೆಯನ್ನ ಯಕ್ಷರೂಪಕವಾಗಿ ಆಡಿ ತೋರಿಸುವಂತಹದ್ದು. ಅದಕ್ಕೆ ಯಕ್ಷಗಾನ ಬಯಲಾಟ ಎಂಬಂತೆ ಇನ್ನೊಂದು ಹೆಸರು. ಯಾರು ಯಾವುದೇ ಕಾಲದಲ್ಲಿ ಮಕ್ಕಳಿಲ್ಲದೆ ಇದ್ದವರು, ವ್ಯವಹಾರದಲ್ಲಿ ನಷ್ಟ ಹೊಂದಿದವರು, ಮನೋವಾರತೆಯ ವಿಚಾರದಲ್ಲಿ ಕಷ್ಟಕ್ಕೆ ತುತ್ತಾದವರು ನನ್ನ ಪ್ರೀತ್ಯರ್ಥವಾಗಿರುವಂತಹ ಬೆಳಕಿನ ಸೇವೆಯ ಹರಕೆ ಹೇಳಿಕೊಂಡರೆ ಮುಂದೆ ಬರುವ ಗಂಡಾಂತರವೆಲ್ಲ ದೂರವಾಗುತ್ತದೆ. ಇಷ್ಟಾರ್ಥ ಸಿದ್ಧಿಸಿದ ಮೇಲೆ ಬೆಳಕಿನ ಸೇವೆಯ ನೆನಪು ಬಿಟ್ಟರೆ ಬರುವುದು ಅವರ ಜೀವನದಲ್ಲಿ ತೊಂದರೆ. ತಿಳಿದಿರಲೇ ನಮೋ ನಮೋ ಶ್ರೀ ಬ್ರಹ್ಮಲಿಂಗೇಶ್ವರ. ನಮೋ ನಮೋ ಶ್ರೀ ಬ್ರಹ್ಮಲಿಂಗೇಶ್ವರ. ಭಕ್ತರ ಮನದ ಅಭೀಷ್ಟವ ಸಲಿಸುವ ಮುಕ್ತಿದಾಯಕ ನಮ್ಮ ಬ್ರಹ್ಮಲಿಂಗೇಶ್ವರ. ನಮೋ ನಮೋ. ಭಾವಯ್ಯ, ಬ್ರಹ್ಮಲಿಂಗೇಶ್ವರ ಆಡಿದ ಮಾತು ಕೇಳಿದ್ದೀರಲ್ಲ? ಎಲ್ಲರೂ ಕೇಳಿದ್ದಾರೆ. ಬೆಳಕಿನ ಸೇವೆ. ಹೌದು. ಹಾಗಾದ್ರೆ ಒಂದು ಮೇಳ ಎಬ್ಬಿಸುವುದೆಯ? ಬೆಳಕಿನ ಸೇವೆ ಅಂತ ಹೇಳಿದ್ರೆ ಮೇಳ ಎಬ್ಬಿಸುವುದು. ಮೇಳ ಎಬ್ಬಿಸಿದ ಮೇಲೆ ನಿಮ್ಮ ತಂಕಿನ ಕಡೆ ಬಂದಾಗ ಹಲವು ರೀತಿಯಲ್ಲಿ ನೀವು ಸಹಾಯ ಮಾಡಬೇಕು ನಮಗೆ. ಭಾವಯ್ಯ, ಆ ಬಗ್ಗೆ ನೀವು ಯೋಚಿಸುವ ಅಗತ್ಯ ಇಲ್ಲ. ಹೊಸತಾಗಿ ಒಂದು ಮೇಳವನ್ನ ಎಬ್ಬಿಸುತ್ತೀರಿ ಅಂತಾದ್ರೆ ನಿಮ್ಮ ಮೇಳ ನಮ್ಮ ಉಡುಪಿ ಉದ್ಯಾನವನದ ಕಡೆಗೆ ಬಂದ್ರೆ ಅರ್ಧ ತಿರುಗಾಟದ ಆಟವನ್ನು ನಾನು ಕೊಡಿಸ್ತೇನೆ. ಅಷ್ಟೇ ಅಲ್ಲ ಭಾವ, ವರ್ಷಂಪ್ರತಿ ನಡೆಯಬಹುದಾದಂತಹ ಮಹಾರಣ ಕಟ್ಟೆ ಹಬ್ಬಕ್ಕೆ ಬೇಕಾದಷ್ಟು ಮುಡಿಪನ್ನ ಕಳಿಸಿಕೊಡುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದೀತು. ಸಕಲ ವ್ಯವಸ್ಥೆಯನ್ನು ಧಾರಾಳವಾಗಿ ಕೇಳಿ ಕೊಡ್ತೇನೆ. ನಾನೊಂದು ಅರ್ಕಿ ಹೊತ್ಕೊಂಡಿನೆ. ಒಂದು ಮಗು ಆದ್ರೆ ಮಗಿನ ತೊಟ್ಲ ತಟ್ಟ ಗಂಡು ತೊಳಿತೆ ಅಂದಿಕೆ ಆ ದೇವರ ಅನುಗ್ರಹದಿಂದ ನನಗೊಂದು ಮಗು ಐತೆ. ಗಂಡು ಮಗು. ಆಗ್ಲಿ, ಹರಿಕೆ ಬಾಕಿ ಇದೆಯಲ್ಲ?
ಹಬ್ಬಕ್ಕೆ ತೀರಿಸ್ತು. ಹಾ ಮತ್ತೆ ಎಲ್ಲಿಯಾದ್ರೂ ಹಾಗೆ ಬಾಕಿ ಇಡಬೇಡ. ಇಲ್ಲ, ನೀವು ಏನಾದ್ರು ಮನ್ಸು ಮಾಡ್ಕೊಡಿ. ಯಾವುದಕ್ಕೆ? ಖರ್ಚಿಗೆ. ಆ ಬಗ್ಗೆ ವ್ಯವಸ್ಥೆ ಮಾಡುವ. ಆಯ್ತಾಯ್ತು. ಅವಯ್ಯ ತಮ್ಮ, ಈಗ ಅಳಿಯ ಸಂತಾನ ಕಟ್ಟುಗಟ್ಟಲೆ ಇದು ಹಾಗೆ ಉಳಿಯಬೇಕು. ಉಳಿಯಬೇಕಾದ್ರೆ ಏನ್ ಮಾಡ್ಬೇಕು? ಈ ಸಂಬಂಧ ಇಷ್ಟಕ್ಕೆ ವಿಚ್ಛೇದನ ಆಗಬಾರ್ದು. ಮುಂದೆಯೂ ಬೆಳೆಯಬೇಕು. ಬೆಳೆಯುವುದರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಏನುಂಟು? ಬೆಳೆದು ನಿಂತಿದ್ದಾನಲ್ಲ ನನ್ನ ಮಗ ರವಿಕೀರ್ತಿ. ಇವನ್ನ ಸೊಸೆ ಕೊಲ್ಲಾಂಬಿಕೆಗೆ ಪ್ರಾಯ ಪ್ರಬುದ್ಧಿ ಆಗಿದ್ದಾರೆ. ಎಲ್ಲ ನಮ್ಮದ್ದೇ ಅಲ್ವಾ? ಆಸ್ತಿಯಲ್ಲಿ ಯಾರಿಗೂ ಪಾಲೇ ಇಲ್ಲ, ಇರ್ಲಿಕ್ಕಿಲ್ಲ, ಎಲ್ಲ ನಮ್ಮದ್ದೇ. ಹಾಗಾದ್ರೆ ನಡೀಲಿ ಮದುವೆ ಕಾರ್ಯಕ್ರಮ ಸ್ಥಳದಲ್ಲಿ ನೋಡಿ ಬನ್ನಿ. ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು. ವೇದಗಳಾರ್ಗನು ತಂದವಗೆ ಮೇದಿನಿ ಬೆನ್ನಳು ಹೊತ್ತವಗೆ. ವೇದಗಳಾರ್ಗನು ತಂದವಗೆ ಮೇದಿನಿ ಬೆನ್ನಳು ಹೊತ್ತವಗೆ. ಕ್ರೋಧದಿ ಹಿರಣ್ಯನ ಸೇರಿದವಗೆ ಅದ್ಭುತ ನರಹರಿಯಾದವಗೆ. ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ. ವೇದೋತಾರ ಶ್ರೀ ವೆಂಕಟ ನಾಯಕ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ದೇ ನಮೋ ನಮೋ. ನಾರದ ಸನ್ನುತ ನಮೋ ನಮೋ.